ಅವರ ವೃತ್ತಿಯ ಕಾರಣದಿಂದ ಅವರಿಗೆ ಇಲ್ಲಿ ಆಗಮಿಸಲಿಕ್ಕೆ ಅನಾನುಕೂಲ ಆಗಿದೆ. ಬಹುಶಃ ಅವರ ಪೋಷಕರಲ್ಲಿ ಬಂದಿದ್ದಾರೆ ಅಂತ ಅನಿಸ್ತದೆ. ಆಮೇಲೆ ಇನ್ನೋರ್ವ ನಮ್ಮ ಶಾಲೆಯಲ್ಲಿ ಜೀವನದಲ್ಲಿ ಬಡತನದಿಂದ ಮೇಲೆ ಬಂದು ನಮ್ಮ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಕಲಿತು ಮುಂದಕ್ಕೆ ಉನ್ನತ ಶಿಕ್ಷಣವನ್ನು ಪಡೆದು ಈಗ ಮಂಗಳೂರಿನಲ್ಲಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು AMFI ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ದಯಾನಂದ ಪಾಲೇರಿ ಇವರು ಬಂದಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದಲ್ಲದೆ ಅವರು ಶಾಲೆಗೆ 20,000 ರೂಪಾಯಿಗಳ ಮೊತ್ತವನ್ನು ದೇಣಿಗೆಯಾಗಿ ಕೂಡ ನೀಡಿದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಬಾಬು ಅಲಂಗಪ್ಪೆ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವರು ನನ್ನ ಬ್ಯಾಚಿನಿಂದ ಜೂನಿಯರ್ ಬ್ಯಾಚಿನವರು. 7ನೇ ತರಗತಿ ಪ್ರಾರಂಭ ಆದಮೇಲೆ 2ನೇ ಬ್ಯಾಚಿನ ವಿದ್ಯಾರ್ಥಿ. ಹಾಗೆ ಇವತ್ತು ನಮ್ಮ ಸಭೆಯಲ್ಲಿ ಆಸೀನರಾಗಿ ಸಭೆಯ ಘನಸ್ಥಿಕೆಯನ್ನು ಹೆಚ್ಚಿಸಿದಂತಹ ಶ್ರೀಮತಿ ಲವ್ಲಿ ಜೋಸ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು, ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ರೇವತಿ ಪೆರ್ನಾರು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ನಿನ್ನೆಯ ಶತಮಾನೋತ್ಸವ ಸಂಭ್ರಮದ ಉದ್ಘಾಟನೆ ಹಾಗೂ ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆ, ಈ ಇವತ್ತಿನ ಶತಮಾನೋತ್ಸವ ಕಾರ್ಯಕ್ರಮ ಇದು ಯಾರ ಕಲ್ಪನೆಯ ಕನಸಿನ ಕೂಸಾಗಿತ್ತೋ ಆ ಕನಸುಗಾರ, ಅದೇ ರೀತಿ ಎಲ್ಲ ಈ ಅಭಿವೃದ್ಧಿಗಳ ರೂವಾರಿ ಅಥವಾ ಎಲ್ಲ ಗ್ರಾಮಸ್ಥರ ಎಲ್ಲ ಪೋಷಕರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಂತಹ ಅನೇಕ ದಾನಿಗಳನ್ನು ಸಂಪರ್ಕಿಸಿ, ಸಂಸ್ಥೆಯನ್ನು ಸಂಪರ್ಕಿಸಿ ಈ ಒಂದು ಸುಂದರ ರೂಪುರೇಷೆಯನ್ನು ಕೊಟ್ಟಂತಹ ನಮ್ಮ SDMCಯ ಅಧ್ಯಕ್ಷರಾದಂತಹ ಅಶೋಕ್ CB ನಮ್ಮ ಶಾಲೆಯ ಪೂರ್ವ ವಿದ್ಯಾರ್ಥಿಯೂ ಹೌದು, ನಮ್ಮ ಗ್ರಾಮದ ಹೆಮ್ಮೆಯ ಅಭಿವೃದ್ಧಿಕಾರನೂ ಹೌದು. ಅವರಿಗೆ ಈ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಪದ್ಮನಾಭ ಪೆರ್ನಾರು ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಶತಮಾನ ಸಂಭ್ರಮವನ್ನು ಸಂಭ್ರಮದಿಂದ ಆಚರಿಸಬೇಕು, ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನುವಂತಹ ಕಲ್ಪನೆಯನ್ನು ನಾವು ಚಿಂತನೆ ಮಾಡಲಿಕ್ಕೆ ತೊಡಗಿದಾಗ ಮೊದಲಾಗಿ ನಮಗೆ ಬಂದಂತಹದ್ದು ಒಂದು, ಈ ಶಾಲೆಯಲ್ಲಿ ಈ 100 ವರ್ಷಗಳಲ್ಲಿ ನಮಗೆ ಪ್ರಾರಂಭದಿಂದ ಪಾಠ ಮಾಡಿದವರು ಸಿಗಲಿಕ್ಕಿಲ್ಲ, ಅನೇಕರು ನಮಗೆ ಗೊತ್ತಿರಲಿಕ್ಕೂ ಇಲ್ಲ ಈಗ ಇರುವವರಿಗೆ. ಆದರೆ ಯಾರನ್ನೆಲ್ಲ ಗೊತ್ತಿದೆ, ಎಷ್ಟು ಸಾಧ್ಯವಾಗಿ ಆದಷ್ಟು ಹೆಚ್ಚು ಅಧ್ಯಾಪಕರನ್ನು ಇಲ್ಲಿ ಕರಿಬೇಕು, ಅವರಿಗೆ ಒಂದು ಕಿಂಚಿತ್ ಅವರನ್ನು ಗೌರವಿಸಿ ಈಗಿರುವಂತಹ ಮಕ್ಕಳಿಗೆ ಅವರನ್ನು ತೋರಿಸಬೇಕು. ಮತ್ತು ಈಗಿರುವ ಮಕ್ಕಳಿಗೆ ಅಂದಿನ ಕೆಲವು ಜೀವನ ಕ್ರಮದ ಕಲ್ಪನೆಯೂ ಕೂಡ ಇಲ್ಲ, ಆಗ ಅವರಿಂದ ಪಾಠಗಳು ಇಲ್ಲಿ ನಡೆಯಿತು, ಒಂದಷ್ಟು ವಿದ್ಯಾರ್ಥಿಗಳು ವಿದ್ಯಾದಾನವನ್ನು ಪಡ್ಕೊಂಡ್ರು. ಅಂತಹ ಮಹತ್ ಕಾರ್ಯಕ್ಕೆ ಕಾರಣೀಭೂತರಾದ ಗುರು ವೃಂದವನ್ನು ಗೌರವಿಸಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅವರನ್ನು ಸಂಪರ್ಕಿಸಿ, ಮುಖ್ಯವಾಗಿ ಅಧ್ಯಾಪಕರು ಮುಖ್ಯೋಪಾಧ್ಯಾಯರೆಲ್ಲ ಸಂಪರ್ಕಿಸಿ ಅವರನ್ನು ಆಹ್ವಾನಿಸಿದ್ದಾರೆ. ಆ ಆಹ್ವಾನದ ಮೇರೆಗೆ ಬಂದಂತಹ ಸಮಸ್ತ ಗುರು ವೃಂದಕ್ಕೆ ನಾವು ಒಂದೇ ಮಾತಿನಲ್ಲಿ ಈಗ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನನ್ನ ವಿದ್ಯಾಭ್ಯಾಸ ಅವಧಿಯಲ್ಲಿ ಗುರುಗಳಾಗಿದ್ದಂಥವರು ಕೂಡ ಬಂದಿದ್ದಾರೆ. ನನಗೆ ಶಾಲೆಯಲ್ಲಿ ದೊಡ್ಡ ಮಂಡ್ಯವ ಅಂತ ಹೆಸರಿಟ್ಟು ಕರೀತಾ ಇದ್ದಂಥ ತೀರ್ಥಾವತಿ ಮೇಡಮ್ ಬಂದಿದ್ದಾರೆ, ವಸಂತಿ ಟೀಚರ್ ಬಂದಿದ್ದಾರೆ, ಹಾಗೂ 4ನೇ ಕ್ಲಾಸಿನವರೆಗೆ ಇದ್ದಂತಹ ಮಹಾಬಲ್ ರೈ ಅವರು ನೋಡಿ ನೀನು ಮುರಳಿ ಅಲ್ವಾ, ಆಗ ಇಷ್ಟು ಚಿಕ್ಕ ಇದ್ದಿ ಅಂತ ಹೇಳಿದ್ರು. ಅವರು ಕೂಡ ಸಪೂರ ಇದ್ದರು, ಗುಂಗುರು ಕೂದಲಿನ ಮಾಸ್ಟ್ರು ಅವರು ಬಂದಿದ್ದಾರೆ. ಹಾಗೆ ನಮ್ಮ 4ರಿಂದ 7ರವರೆಗೆ ಆಗುವಾಗ ಅದಕ್ಕೆ ಶ್ರಮಿಸಿದಂತಹ ಸಂಜೀವ ಪೂಜಾರಿ B ಇವರು ನಮ್ಮ ಊರಿನವರೇ ಆಗಿದ್ದುಕೊಂಡು ನಮ್ಮೂರಿನ ಶಾಲೆಗೆ ಅತ್ಯಂತ ಶ್ರಮವನ್ನು ಪಟ್ಟಂತಹ ಅಧ್ಯಾಪಕರು. ಅವರೊಬ್ಬರಲ್ಲ,
ನಾನು ಹೆಸರು ಹೇಳ್ತಾ ಹೋದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕೆಲಸವನ್ನು ಮಾಡಿ ಈ ಶಾಲೆಯನ್ನು ಉನ್ನತೀಕರಿಸುವುದಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಪೋಷಕರು, ಊರವರು, ಪರವೂರವರು ಹಾಗೂ ಈ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡುವುದಕ್ಕೆ ಬಂದಂತಹ ಕೌಶಿಕ್ ಹಾಗೂ ಕುಶಾಲಪ್ಪ ಸರ್, ಇವರಿಗೆ ನಮ್ಮೆಲ್ಲರ ಶಾಲೆಯ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಧ್ವನಿವರ್ಧಕದವರು ಹಾಗೂ ಸುದ್ದಿ ಮಾಧ್ಯಮದವರು ಹಾಗೂ ಎಲ್ಲ ಕಾರ್ಯಕರ್ತ ಬಂಧುಗಳು, ಭೋಜನದ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಬಂದಂತಹ ರಾಜ ಭಟ್ ಮತ್ತು ಅವರ ಸಂಗಡಿಗರು ಹಾಗೂ ಎಲ್ಲ ಸಹಾಯಕ ವರ್ಗದವರು ಎಲ್ಲರಿಗೂ ಕೂಡ ಹೆಸರು ಉಲ್ಲೇಖಿಸಿದ ಮತ್ತು ಉಲ್ಲೇಖಿಸದ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ, ಅದರ ಜೊತೆಗೆ ಒಂದಷ್ಟು ಪ್ರಾಸ್ತಾವಿಕವಾದಂತಹ ಮಾತನ್ನು ಆಡಬೇಕು ಅಂತ ಅಂದುಕೊಂಡಿದ್ದೇನೆ. ಅದನ್ನು ಆ ಜವಾಬ್ದಾರಿಯನ್ನು ಈಗ ನಿರ್ವಹಿಸ್ತೇನೆ. ಬಹುಶಃ ದೀರ್ಘ ಅಂತ ಅನಿಸಿದರೆ ದೀರ್ಘವಾದಂತಹ ಕಾಲವನ್ನು ಕಳೆದ ಈ ಶಾಲೆಗೆ ಅದು ಹೇಳುವುದು ಹ್ರಸ್ವ ಅಂತ ಭಾವಿಸಿಕೊಳ್ಳಿ. ಯಾಕೆಂತಂದರೆ 100 ವರ್ಷಗಳ ಕಥೆಯನ್ನು ಹೇಳುವುದಕ್ಕೆ ನಾನೂ ಸಮರ್ಥ ಅಲ್ಲ. ಆದರೆ ನಮಗೆ ನಾವಿದ್ದಾಗ ಅಂದರೆ ಸುಮಾರು 91ರ ಆಸುಪಾಸು ಅಥವಾ 86ರ ನಂತರ ಈ ಶಾಲೆಯ ವಿದ್ಯಾರ್ಥಿಯಾಗಿ 94-95ರಲ್ಲಿ 7ನೇ ತರಗತಿಯನ್ನು ಮುಗಿಸಿದಂತಹ ವಿದ್ಯಾರ್ಥಿಯಾಗಿ, ಅಂದರೆ ಈಗಿನ ಕಾಲಘಟ್ಟದ ಮಕ್ಕಳು ಮೊಬೈಲನ್ನು ಹಿಡ್ಕೊಂಡು ಮನೆಯಲ್ಲಿ ಕೊರೋನಾ ಸಮಯದಲ್ಲಿ ಆನ್ಲೈನ್ ಕ್ಲಾಸನ್ನು ಪಡ್ಕೊಂಡಂತಹ ಮಕ್ಕಳು ಮತ್ತು ಆನ್ಲೈನ್ ಅನ್ನುವಂಥದ್ದು ಏನು ಅಂತಲೇ ಗೊತ್ತಿಲ್ಲದ ಕಾಲದಲ್ಲಿ, ಅಥವಾ ನಮಗೆ ನಮ್ಮ ಸಾಮಾನ್ಯ ವೃತ್ತಿ ಜೀವನಕ್ಕೆ ಇಳಿಯುವಾಗ ಮೊಬೈಲ್ ನಾವು ಕಂಡದ್ದು 2000ದ ದಶಕದಲ್ಲಿ. ಮೊಬೈಲಿನ ಅಭಿವೃದ್ಧಿ ಆದದ್ದು ಆಮೇಲೆ, ಎಲ್ಲರ ಕೈಗೂ ಸಿಗುವ ಹಾಗೆ ಆದದ್ದು ಆಮೇಲೆ. ಅದರಲ್ಲೂ ಈಗ ಕುಳಿತಲ್ಲೇ ಎಲ್ಲವನ್ನು ನೋಡುವಂತಹ ವ್ಯವಸ್ಥೆ ಸಿಕ್ಕಿದ್ದು ಇತ್ತೀಚೆಗಿನ ಮಕ್ಕಳಿಗೆ. ಹಾಗಾಗಿ ಈ ಮಕ್ಕಳಿಗೆ ನಡೆಯುವುದು ಏನು ಅಂತಂದರೆ ಗೊತ್ತಿಲ್ಲ ಅನ್ನುವ ಪರಿಸ್ಥಿತಿ ಮುಂದಕ್ಕೆ ಬರ್ತದೆ. ನಾವು ಶಾಲೆಯಿಂದ ನಡ್ಕೊಂಡು ಬಂದು ಈ ಶಾಲೆಯಲ್ಲಿ ನಮಗೆ ಒಂದು ಬಾವಿ ಇತ್ತು. ಆ ಬಾವಿಯಿಂದ ಇದು ಹಗ್ಗಗಳಲ್ಲಿ ಎಲ್ಲ ಮಕ್ಕಳು ಸೇರಿ ಕೊಡಲ್ಲಿ ನೀರು ಎಳೆದು ಇಲ್ಲಿದ್ದ ತೆಂಗಿನ ಮರಗಳಿಗೆಲ್ಲ ಒಂದೊಂದು ಕೊಡ ನೀರು ಹಾಕಿ ಬರುವಾಗ ಸಂಜೆ ಮಾಸ್ಟರ್ ಹೇಳೋರು ಅಥವಾ ಮಾಮೂಲು ಮಾಸ್ಟರ್ ಕೂಡ ಇದ್ದಾಗ ಹೇಳ್ತಿದ್ರು, ನೀವು ದಾರಿಯಲ್ಲಿ ಅಂಬಿ ಹೆಕ್ಕಿಕೊಂಡು ಬರಬೇಕು ಅಂತ. ಹಾಗೆ 2 ಮುದ್ದೆ ಅಂಬಿ, ಮಕ್ಕಳೇ ಕೇಳಿಕೊಳ್ಳಿ, ನಿಮಗೆ ಈ ಕಲ್ಪನೆಯೇ ಇಲ್ಲ ಅಥವಾ ನೀವು ಅದನ್ನು ಕಾಣ್ತಾ ಇಲ್ಲ ಆ ದೃಶ್ಯವನ್ನು. ಅದರಲ್ಲಿ ಆ ಒಂದು ಚಿತ್ರಣವನ್ನು ನಾವೀಗ ಈ ಮಕ್ಕಳು ಕಾಣ್ತಾ ಇಲ್ಲ, ಆದರೆ ನಾವು ಅದನ್ನು ಮಾಡಿ ಬೆಳೆದಿದ್ದೇವೆ. ನಮಗೊಂದು ರೀತಿಯಲ್ಲಿ ಅದು ಕೃಷಿಯ ಪಾಠವೂ ಹೌದು, ಜೀವನದ ಪಾಠವೂ ಹೌದು. ಅಂತಹ ಪಾಠವನ್ನು ನಿಮಗೆ ಕೊಡೋದಕ್ಕೆ ನೀವು ಅವಕಾಶವನ್ನು ಪಡೆದಿದ್ರಿ, ನಾವು ಆ ಪಾಠವನ್ನು ಪಡೆದ ಭಾಗ್ಯವಂತರಾಗಿದ್ದೇವೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಗುರುವಂದನೆ ಅನ್ನುವಂತಹ ಈ ಕಾರ್ಯಕ್ರಮದಲ್ಲಿ ಆ ಚಿತ್ರಣವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆಯಾಗಿತ್ತು. ಅದರ ಜೊತೆಗೆ ವಿವೇಕಾನಂದರು ಹೇಳುವ ಹಾಗೆ ಒಬ್ಬ ವ್ಯಕ್ತಿಯ ಅಂತರಂಗದ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಪ್ರಕಟೀಕರಿಸುವಂಥದ್ದೇ ಶಿಕ್ಷಣ ಅಂತ ವಿವೇಕಾನಂದರು ಏನೋ ಒಂದು ಮಾತಲ್ಲಿ ಹೇಳ್ತಾರೆ. ಆ ಮಾತಿಗೆ ಏನು ಅರ್ಥ ಅಂತ ಕೇಳಿದರೆ, ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ 4 ಪುರುಷಾರ್ಥವನ್ನು ನಾವು ಹೇಳ್ತೇವೆ. ಆ ಮೋಕ್ಷದಿಂದ ಭಗವಂತನನ್ನು ಪಡೆಯುವುದಕ್ಕೆ ಮೊನ್ನೆ ನಾವು ವರ್ಗೀಸ್ ಮಾಸ್ಟರ್ ಮತ್ತು ನಾನು ಒಂದು ಕಡೆ ಎಲ್ಲೋ ಸಂಪರ್ಕಕ್ಕೆ ಹೋಗಿ ಮಾತಾಡ್ತಾ ಇದ್ದೆವು. ಯಾವುದು ಎಲ್ಲ ಧರ್ಮ ಅಥವಾ ಎಲ್ಲ ಮತಗಳಲ್ಲಿ ಹೇಳಿದೆಯೋ ಅದರ ಎಲ್ಲದರ ಕೊನೆಯ ಸಾರ ಏನು ಅಂತಂದರೆ ಸತ್ಯ ಏನು, ನಾನು ಯಾರು ಅನ್ನೋದನ್ನು ಅರಿಯುವಂಥದ್ದು ಅಂತ. ಹಾಗೆ ನಾನು ಯಾರು ಅನ್ನುವ ಅರಿವನ್ನು ಅರಿಯುವುದಕ್ಕಾಗಿ ಅಕ್ಷರ ಕಲಿಸುವ ಮೂಲಕ ಆ ಅರಿವಿನೆಡೆಗೆ ಕೊಂಡೋಗುವ ಕೆಲಸವನ್ನು ಮಾಡುವವನು ಅಧ್ಯಾಪಕ ಅಥವಾ ಗುರು ಅಥವಾ ಉಪಾಧ್ಯಾಯ. ಅಂತಹ ಉಪಾಧ್ಯಾಯರಿಗೆ ಕೆಲಸ ಏನು ಅಂತ ಕೇಳಿದರೆ, ತಾವು ಆದರ್ಶವನ್ನು ಪಾಲಿಸಿ ಮಕ್ಕಳಿಗೆ ಆದರ್ಶವನ್ನು ತೋರಿಸಿ ಮಕ್ಕಳನ್ನು ಬೆಳೆಸುವಂತಹದ್ದು. ಅಂತಹ ಆದರ್ಶವನ್ನು ಅಧ್ಯಾಪಕರು ಮಾಡ್ತಾರೆ. ಅದಕ್ಕೆ ಜೀವನಕ್ಕಾಗಿ ಸಂಬಳವನ್ನು ಪಡಿಬಹುದು, ಅದು ದೊಡ್ಡದಲ್ಲ. ಸಂಬಳವನ್ನು ಪಡೆಯುವುದಕ್ಕೆ ಯಾವ ವೃತ್ತಿಯನ್ನು ಮಾಡಬಹುದು. ಇದಕ್ಕೆ ಒಂದಷ್ಟು ತಮ್ಮನ್ನು ತಾವು
ತ್ಯಾಗ ಮಾಡಿಕೊಳ್ಬೇಕಾಗುತ್ತದೆ, ತಮ್ಮ ಆಸೆಗಳಿಗೆ ಕಡಿವಾಣ ಹಾಕಿಕೊಳ್ಬೇಕಾಗ್ತದೆ, ನಮ್ಮ ಸ್ವಚ್ಛಂದವಾದ ಜೀವನಕ್ಕೆ ಕಡಿವಾಣ ಹಾಕಬೇಕಾಗ್ತದೆ. ಯಾಕೆಂದರೆ ನೂರಾರು ಮಕ್ಕಳ ಎದುರಿಗೆ ಆ ಮಕ್ಕಳು ನಮ್ಮನ್ನು ಹೇಗೆ ಅಳೆಯುತ್ತಾರೆ ಅಥವಾ ನಮ್ಮಿಂದ ಏನು ಕಲಿಯುತ್ತಾರೆ ಅನ್ನೋದಕ್ಕೆ ಹೆಜ್ಜೆ ಹೆಜ್ಜೆಗೂ ಒಂದು ಹೆಜ್ಜೆ ಹೆಜ್ಜೆಗೂ ನಾವು ನಮ್ಮ ನಡೆಯಲ್ಲಿ ಕಲಿಸುವಂತಹದ್ದು ಏನಿದೆಯೋ ಅದಕ್ಕಾಗಿ ಅಧ್ಯಾಪಕರು, ಉಪಾಧ್ಯಾಯರು, ಗುರುಗಳು ಅಂತ ಹೇಳ್ತೇವೆ. ಅದರದ್ದ ಉನ್ನತ ಹಂತಕ್ಕೆ ಹೋದರೆ ಆಚಾರ್ಯರು ಅಂತ ಅವರಿಗೆ ಕರೀತಾರೆ. ಹಾಗಾಗಿ ಅಂತಹ ಗುರುಗಳಿಗೆ ಅದು ಒಂದಕ್ಷರ ಕಲಿಸಿದಾತಂ ಗುರುಂ ಅಂದರೆ ಒಂದು ಅಕ್ಷರ ಒಬ್ಬ ಕಲಿಸಿದರೂ ಕೂಡ ಅವನನ್ನು ಗುರು ಅಂತ ನಾವು ಭಾವಿಸಬೇಕು. ಹಾಗಾಗಿ ಅಕ್ಷರಗಳ ಮಾಲೆಯನ್ನೇ ಕಲಿಸಿದ ಗುರುವೃಂದವನ್ನು ಈಗ ಬಹಳ ಕಿಂಚಿತ್ತಾಗಿ, ಬಹಳ ಸಣ್ಣದಾಗಿ ನಾವು ಅವರನ್ನು ಗೌರವಿಸುವಂತಹದ್ದು ನಮ್ಮ ದೃಷ್ಟಿಯಿಂದ ನಿಮ್ಮ ಸೇವೆಗೆ ಅದು ಕೇವಲ ತೃಣಮಾತ್ರವಾದದ್ದು. ಆದರೆ ಅದನ್ನು ಮನ್ನಿಸಿ ಇಲ್ಲಿಗೆ ನಿಮ್ಮ ಸಮಯವನ್ನು, ನಿಮ್ಮ ಶ್ರಮವನ್ನು ಹಾಕಿ ಇಲ್ಲಿಗೆ ನಮ್ಮ ಆಹ್ವಾನಕ್ಕೆ ಮನ್ನಿಸಿ ಬಂದಂತಹ ನೀವುಗಳು, ನಾವು ಕೊಡುವಂತಹ ಆ ಗೌರವ, ಅದರ ಜೊತೆಗೆ ಈ ಮೊದಲು ನೀವು ಪಾಠ ಮಾಡಿದ ಶಾಲೆ ಹೇಗಿತ್ತು, ಈಗ ಇದು ಹೇಗಾಗಿದೆ, ಅಥವಾ ಇಲ್ಲಿನ ಊರವರು ಮತ್ತು ನಿಮ್ಮ ಅಂದಿನ ಸಂಪರ್ಕ ಸಂಬಂಧಗಳು ಹೇಗಿತ್ತು, ಇಲ್ಲಿ ಯಾರದೋ ಮನೆಯಲ್ಲಿದ್ದುಕೊಂಡು ಅಥವಾ ಎಲ್ಲೋ ಗಂಜಿ ಬೇಯಿಸಿಕೊಂಡು ಇಲ್ಲಿಂದ ಇಲ್ಲಿ ಬಂದು ಪಾಠ ಮಾಡ್ತಾ ಇದ್ರಿ. ಹಾಗಾಗಿ ನಿಮ್ಮ ಅನುಭವಗಳೆಲ್ಲವೂ ಕೂಡ ಅದು ಪ್ರತಿಯೊಬ್ಬರ ಅನುಭವವು ರಸಪೂರ್ಣವಾದ್ದು, ಎಲ್ಲರಿಗೂ ಅದು ಪಾಠ ಕೊಡುವಂತಹದ್ದು. ಅಂತಹ ಗುರುಗಳು ನೀವಿಲ್ಲಿಗೆ ಬಂದಿದ್ದೀರಿ. ಆದರೆ ಈ ಮಾತುಗಳನ್ನು ನಾನು ದೀರ್ಘ ಮಾಡುವುದಿಲ್ಲ, ಈಗಾಗಲೇ ಬಹಳ ದೀರ್ಘ ಆಗಿರಬಹುದು. ಆದರೆ ಶತಮಾನದ ಸಂಭ್ರಮವನ್ನು ಆಚರಿಸುವ ಈ ಸಂದರ್ಭದಲ್ಲಿ ಒಂದಷ್ಟು ಇದಕ್ಕೆ ಹಿನ್ನೆಲೆಯನ್ನು, ನಾವು ಶಾಲೆಗೆ 100 ಮರ 100 ಅಂದರೆ ಶಾಲೆ 100 ವರ್ಷ ಆಯಿತು, ಅದಕ್ಕಾಗಿ 100 ಗಿಡ ನೆಡಬೇಕು ಅಂತ ಅಂದ್ಕೊಂಡಿದ್ದೆವು. ಅದನ್ನು ಮಾಡಿದ್ದೇವೆ. ಅದ್ರ ಜೊತೆಗೆ ಗುರುಗಳೆಲ್ಲ ಬರ್ತಾರೆ, ಅವರಿಗೆ ನೆನಪಿಗಾಗಿ ಒಂದು ಕೊಡಬೇಕು. ಅದಕ್ಕಾಗಿ ಒಂದು ಒಳ್ಳೆಯ ಕಸಿ ಹಲಸಿನ ಗಿಡ ಅಂದರೆ ಸೂಪರ್ ಅರ್ಲಿ ಅಂತ ಬೇಗ ಹಣ್ಣಾಗುವಂಥದ್ದು. ಅಧ್ಯಾಪಕರು ಇಲ್ಲಿ ಪಾಠ ಮಾಡಿದಾಗ ಏನಾದರೂ ಕಹಿ ಆಗಿದರೆ ಅವರಿಗೊಂದು ಆ ಮರದಿಂದ ಸಿಹಿ ಹಣ್ಣು ಸಿಗಬೇಕು ಅನ್ನೋ ಕಾರಣಕ್ಕೆ ಅಷ್ಟು ಮಾತ್ರ ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮೆಲ್ಲರ ಪ್ರೀತಿಯ ಕರೆಗೆ ಆಗಮನಿಸಿ ನಮಗೆ ಶುಭವನ್ನು ಹಾರೈಸುವುದಕ್ಕೆ ಬಂದಂತಹ ಶಾಸಕರಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಅನಿವಾರ್ಯ ಇರುವ ಕಾರಣ ನನ್ನ ಮಾತನ್ನು ಕಡಿತಗೊಳಿಸಿ ಪ್ರಾಸ್ತಾವಿಕವಾದಂತಹ ಈ ಮಾತಿನಿಂದ ಎಲ್ಲರನ್ನೂ ಕೂಡ ಎಲ್ಲರಿಗೂ ಏನಾದರೂ ಅದರಲ್ಲಿ ಹೇಳುವುದರಲ್ಲಿ ಕೊರತೆಯಾಗಿದ್ದರೆ ಅದನ್ನು ಮನ್ನಿಸಿ ಎಲ್ಲರೂ ಇದನ್ನು ಸಂತೋಷವನ್ನು ಸಂಭ್ರಮಿಸಬೇಕಾಗಿ ವಿನಂತಿಸ್ತಾ ಓಂ ಸ್ವಸ್ತಿ. ಸರ್, ನಿಮಗೆ ಸಹ ಈ ಸುಂದರ ಕಾರ್ಯಕ್ರಮದ ನಿರ್ವಹಣೆಯಲ್ಲಿ ನೀವು ಸಹ ಕೈ ಜೋಡಿಸ್ತಾ ಇದ್ದೀರಿ. ಸುಮಾರು ದಿನಗಳಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಪಾತ್ರ ಸಹ ತುಂಬ ಇದೆ. ನಿಮ್ಮನ್ನು ಸಹ ಆದರದ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಶ್ರೀಯುತ ಮುರಳೀಕೃಷ್ಣ ಭಟ್ ಇವರಿಗೆ ಹರೀಶ್ ಅರಂತಬೈಲು ಇವರು ಹೂಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಎಂದರೆ ಗು ಎಂದರೆ ಒಳ್ಳೆಯ ಗುರಿ, ರು ಎಂದರೆ ರುವಾರಿ ಎಂದರ್ಥ. ಅಂದ್ರೆ ನಾವು ಒಂದು ಒಳ್ಳೆಯ ಗುರಿಯನ್ನ ತಲುಪಲು ರುವಾರಿಗಳಂತೆ ನಮ್ಮನ್ನ ತಿದ್ದಿ ತೀಡುವ ಹಾಗೂ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತ ಮಾಡುವವನೇ ಗುರು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮೂರಿನ ಜನಪ್ರಿಯ ಶಾಸಕರು ನಮ್ಮ ಗೆಸ್ಟ್ ಬಂದಿದ್ದಾರೆ, ಒಂದು ಸೇರಿಸಿಕೊಳ್ಳುತ್ತಾ ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಚೇತನ್ ಶ್ರೀಯುತ ಅಧ್ಯಕ್ಷತೆಯನ್ನು ವಹಿಸಿದ ಈ ಕಾರ್ಯಕ್ರಮದ ಅತಿಥಿ ಶ್ರೀ ಚೇತನ್ ಆನೆಗುಂಡಿ, ಉಪನ್ಯಾಸಕರು ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ. ಸರ್, ನೀವು ಆಗಮಿಸಿದ್ದೀರಿ, ವೇದಿಕೆಗೆ ನೇರವಾಗಿ ಆಹ್ವಾನಿಸಿಕೊಳ್ತಾ ಇದ್ದೇವೆ, ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಪರಿಸರದ ಎಲ್ಲ ದೇವರನ್ನು ಹಾಗೂ ಗುರುಗಳನ್ನು ಮನಸಾರೆ ಪ್ರಾರ್ಥಿಸಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ಇದರ ಶತಮಾನೋತ್ಸವ ಸಂಭ್ರಮ 100ರ ಸಂಭ್ರಮ 2026ರ
ನಿನ್ನೆಯಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು ಇವತ್ತಿನ ಸಂಜೆ ರಾತ್ರಿವರೆಗೆ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಇವತ್ತಿನ ಗುರುವಂದನಾ ಕಾರ್ಯಕ್ರಮದ ಒಂದು ಸುಂದರವಾದ ಕಾರ್ಯಕ್ರಮ. ನಿನ್ನೆ ನಾನು ಬರಬೇಕಿತ್ತು, ಬೆಂಗಳೂರಲ್ಲಿ ಮೀಟಿಂಗ್ ಇದ್ದ ಕಾರಣ 11 ಗಂಟೆಗೆ ಮೀಟಿಂಗ್ ಬೆಂಗಳೂರಲ್ಲಿದ್ದ ಕಾರಣ ನಾನು 4 ಗಂಟೆಗೆ ಹೊರಟು ಬೆಂಗಳೂರಿಗೆ ಹೋಗಿದ್ದೆ. ಅದೇ ಸಮಯಕ್ಕೆ ಇಲ್ಲಿ 10 ಗಂಟೆಗೆ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೂ ಸಂಜೆ ಹೊತ್ತಿಗೆ ಭಾಗವಹಿಸುವಂಥ ಬೇಗ ಹೊರಟು ಬಂದು 7 ಗಂಟೆ ಆಗುವಾಗ ಇಲ್ಲಿ ಸಭೆ ಮುಗ್ದಿದೆ ಅಂತ ಹೇಳಿದರು. ಹಾಗೆ ನಾನು ಮತ್ತೆ ಇವತ್ತು ಸೇರಿಕೊಳ್ಳುವ ಎನ್ನುವ ನಿಟ್ಟಿನಲ್ಲಿ ಇವತ್ತು 9 ಗಂಟೆಗೆ ಶುರು ಮಾಡುವ ಅಂತ ಹೇಳಿದೆ. 9:15 ಬರ್ತಾರೆ, 10 ಗಂಟೆಗೆ ಶುರು ಮಾಡಿ ಅಂತೇಳಿ. ಆದರೂ ನಿಮ್ಮದು 10 ಗಂಟೆ ಶುರು ಆಗಲಿಲ್ಲ, ಯಾರು ಬರಲಿಲ್ಲ ಅಂತೇಳಿ 11 ಗಂಟೆಗೆ ಶುರು ಮಾಡ್ಬೋದು ಅಂತ ಇದ್ದೆ, ಬಂದಿದ್ದೇನೆ. ತುಂಬ ಖುಷಿಯಾಗ್ತದೆ. ಇದು ಒಂದು ಗುರುವಂದನೆಯ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದೆ, ನನ್ನ ಪುಣ್ಯ ಅಂತ ನಾನು ಅಂದುಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಚೇತನ್ ಆನೆಗುಂಡಿಯವರು ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ, ವೇದಿಕೆಯಲ್ಲಿ ಅಧ್ಯಕ್ಷರೇ. ಅದೇ ರೀತಿ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಬಂದಿರುವಂಥ ಗುರುವಂದನೆ ನುಡಿ ಮಾತನಾಡಲಿಕ್ಕೆ ಬಂದಿರುವಂತಹ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಮಾಜ ಕಾರ್ಯ ವಿಭಾಗ ಮುಖ್ಯಸ್ಥರು, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಥಮ ದರ್ಜೆ ಕಾಲೇಜು ಪುಪ್ಪಿನಂಗಡಿಯ ಡಾಕ್ಟರ್ ನಂದೀಶ್ ವೈಡಿಯವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ STMCನ ಉಪಾಧ್ಯಕ್ಷ ಶ್ರೀಮತಿ ಶಶಿಕಲಾರವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಮತ್ತೊಬ್ಬರು ದಯಾನಂದ ಪಾಳೇರಿಯವರಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ STMCನ ಅಧ್ಯಕ್ಷರಾದಂಥ ಅಶೋಕ್ ಅವರಿದ್ದಾರೆ, ಮುಖ್ಯ ಶಿಕ್ಷಕಿ ಶ್ರೀ ಲವಿಲಾ ಜೋಸ್ ಅವರು ಕೂಡ ಇದ್ದಾರೆ. ಅದೇ ರೀತಿ ಹಳೆ ವಿದ್ಯಾಸಂಘದ ಅಧ್ಯಕ್ಷ ಸುಂದರ ಪಾಳೇರಿಯವರೇ, ಹಳೆ ವಿದ್ಯಾಸಂಘದ ಕುಮಾರಿ ಶ್ರೀಶರವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ನಿವೃತ್ತ ಶಿಕ್ಷಕರು ಹಾಗೂ ಈಗ ಉದ್ಯೋಗದಲ್ಲಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಅದೇ ರೀತಿ ಮಾಧ್ಯಮದ ಮಿತ್ರರೇ, STMCನ ಸರ್ವ ಸದಸ್ಯರೇ, ಹಳೆ ವಿದ್ಯಾಸಂಘದ ಸರ್ವ ಸದಸ್ಯರೇ, ಈ ಶಾಲೆಯ ಪೋಷಕರೇ, ಅದೇ ರೀತಿ ವಿದ್ಯಾರ್ಥಿನಿಯರೇ, ಒಂದು ಶಾಲೆ ಕಟ್ಟಿ 100 ವರ್ಷ ಅಂತ ಹೇಳಿದರೆ ಅದೊಂದು ವಿಶೇಷ ಅದ್ಭುತವಾದಂಥ ದಿನ ಅಂತ ನಾನು ಅಂದುಕೊಂಡಿದ್ದೇನೆ. ಈ 100 ವರ್ಷದ ಇತಿಹಾಸವನ್ನು ಇಟ್ಟುಕೊಂಡು 2 ದಿವಸ ಕಾರ್ಯಕ್ರಮ ಮಾಡಿದರೆ ಖಂಡಿತ ಸಾಕಾಗಲಿಕ್ಕೆ, 10 ದಿವಸ ಕಾರ್ಯಕ್ರಮ ಮಾಡಿದರೂ ಮುಗಿಯದಂಥ ಇತಿಹಾಸ ಇರುವಂಥ ಈ ಅಲಂಕಾರನ ಶಾಲೆಯಲ್ಲಿ ಎಲ್ಲೋ ಒಂದು ಗುಡಿಸಲಲ್ಲಿ ಯಾರೊಬ್ಬರು ಹಿರಿಯರು, ಒಂದು ಶಿಕ್ಷಣ ಪ್ರೇಮಿ ತನ್ನ ಮನೆಯಲ್ಲಿ ಆಗಿರ್ಬೋದು, ತನ್ನ ಜಾಗದಲ್ಲಿ ಒಂದು 5 ಸೆಂಟ್ಸ್ ಜಾಗ ಕೊಟ್ಟು ಒಂದು ಮುಳಿ ಹುಲ್ಲಿನ ಆಗಿರ್ಬೋದು, ಆಗಿನ ಕಾಲದಲ್ಲಿ ಅಂತ ಅಂದುಕೊಳ್ತೇನೆ. ಹಾಗೆ ಮುಳಿ ಹುಲ್ಲಿನ ಮಾಡಿದ್ದದು ಆಗಿರ್ಬೋದಂಥ ಒಂದು ಮಾಡಿನ ಸೂರಿನಲ್ಲಿ ಪ್ರಾರಂಭ ಮಾಡಿದ ಶಾಲೆ ಇವತ್ತು ಸುಂದರವಾದ ಇವತ್ತು ಟೆರಿಸ್ ಬಿಲ್ಡಿಂಗನ್ನು ನಲ್ಲಿ ಪಾಠ ಮಾಡುವ ಮಟ್ಟಕ್ಕೆ 100 ವರ್ಷವನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಈ ಊರಿನವರ ಸಹಕಾರ, ಅವರ ಪ್ರೀತಿ ಮತ್ತು ಅವರ ಮಾರ್ಗದರ್ಶನ ವಿಶೇಷವಾಗಿರ್ತದೆ. ಈ 100 ವರ್ಷ ಶಾಲೆಯನ್ನು ಉಳಿಸಿಕೊಳ್ಬೇಕಲ್ಲ, ಅದು ವಿಶೇಷತೆ. ಇವತ್ತು ಎಲ್ಲ ಕಡೆ ಸುತ್ತಮುತ್ತ ನಮ್ಮ ವೇದಿಕೆಯಲ್ಲಿ ಇದ್ದಾರೆ, ಇವತ್ತು ಖಾಸಗಿ ಶಾಲೆಗಳು ತುಂಬ ಇದೆ. ಆ ಸಂದರ್ಭದಲ್ಲಿ ಈ ಶಾಲೆ ಸರಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಮನೋಭಾವದಿಂದ ನಾನು ಕಲಿತ ಶಾಲೆ ನನ್ನ ಮಗ ಕೂಡ ಇಲ್ಲಿ ಕಲಿಬೇಕು ಅಥವಾ ನನ್ನ ಮೊಮ್ಮಗ ಇಲ್ಲಿ ಕಲಿಬೇಕು ಅನ್ನೋ ಮನೋಭಾವದಿಂದ ಆ ಮಕ್ಕಳನ್ನು ಈ ಶಾಲೆಗೆ ಕಲಿಸಿರುವ ಪೋಷಕರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಯಾಕೆಂದರೆ ಇವತ್ತು ಶಿಕ್ಷಕರ ಕೊರತೆ ನಮಗೆ ಮುಖ್ಯ ಅಲ್ಲ, ಪೋಷಕರ ಕೊರತೆ ಮುಖ್ಯ ಆಗಿದೆ. ಪೋಷಕರಿದ್ದರೆ ತಾನೇ ಆ ಶಾಲೆಗೆ ಮಕ್ಕಳು ಬರಲಿಕ್ಕೆ ಸಾಧ್ಯ, ಆ ಮಕ್ಕಳು ಬಂದರೆ ತಾನೇ ಈ ಶಾಲೆ ಉಳಿಲಿಕ್ಕೆ ಸಾಧ್ಯ. ಮಕ್ಕಳೇ ಇಲ್ಲದಿದ್ದರೆ ಈ ಶಾಲೆ 100 ವರ್ಷ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ಆ ಮಟ್ಟಕ್ಕೆ ಊರಿನವರು ಮತ್ತು ಸರ್ಕಾರ, ಶಿಕ್ಷಕರು ಮತ್ತು ಜೊತೆಗೆ ಪೋಷಕರ ಒಂದು ಸಮ್ಮಿಲನದಿಂದ ಈ ಶಾಲೆ 100 ವರ್ಷವನ್ನು ಪೂರೈಸಿದೆ. ನಾನು ಹೇಳುವಂಥದ್ದು, ಒಬ್ಬ ಶಿಕ್ಷಕ ಅಂತ ಹೇಳಿದ ತಕ್ಷಣ ಶಿಕ್ಷಿಸಿ ಕ್ಷಮಿಸಿ ಕಲಿಸುವವನೇ ಶಿಕ್ಷಕ. ಫಸ್ಟಿಗೆ ಶಿಕ್ಷೆ ಕೊಡಬೇಕು ಅವನಿಗೆ, ಮಕ್ಕಳಿಗೆ ತಪ್ಪು ಮಾಡಿದಾಗ. ಮತ್ತೆ ನೀನು ಏನು ತಪ್ಪು ಮಾಡಿದೆ ಅಂತ ಹೇಳುವುದೇ ಅದು ಕಲಿಸುವಂಥದ್ದು. ಅಂದರೆ ಆ ಶಿಕ್ಷಣ ಅದು ಒಂದು ಶಿಕ್ಷಣ ಆಗಿರ್ತದೆ. ನೀನು ತಪ್ಪು ಮಾಡಿದ್ದಕ್ಕೆ ನಾನು 2 ಪೆಟ್ಟು ಕೊಟ್ಟಿದ್ದೇನೆ ಅಂತೇಳಿ ಮತ್ತೆ ಪಾಠವನ್ನು ಮಾಡಬೇಕು, ಆಗ ಅವನಿಗೆ ಅರ್ಥ ಆಗ್ತದೆ. ನೀವು ಫಸ್ಟಿಗೆ ಹೊಡೆದು ಮತ್ತೆ ನೀವು ಅವನಿಗೆ ಏನೂ ಮಾತನಾಡದೆ ಪಾಠ ಮಾಡಿದರೆ ಅವನ ತಲೆಗೆ ಹತ್ತುವುದೇ ಇಲ್ಲ. ಅವನು ಯಾಕೆ ನನಗೆ ಈ ಮಾಸ್ಟ್ರು ಹೊಡೆದ್ರು, ಇವತ್ತು ಹೋಗಿ ಅಪ್ಪನೊಟ್ಟಿಗೆ ದೂರ ಹೇಳ್ಬೇಕು, ಅಮ್ಮನೊಟ್ಟಿಗೆ ಮಾಸ್ಟ್ರಿಗೆ 2 ಬಿಡು ಹಾಗೆ ಮಾಡಬೇಕು ಅಂತ ಅವನ ತಲೆಯಲ್ಲಿ ಇದ್ದರೆ ನೀವು ಮಾಡಿದ ಪಾಠ ಅವನಿಗೆ ಅರ್ಥನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಶಿಕ್ಷಕ ಎನ್ನುವ ಪದಕ್ಕೂ ಅರ್ಥ ಇದೆ,
ಆ ಶಿಕ್ಷಕನಿಂದ ಮಾತ್ರ ಆ ಒಂದು ಶಿಕ್ಷಣವನ್ನು ಪೂರೈಸಿ ಒಬ್ಬ ಒಳ್ಳೆಯ ಉತ್ತಮ ನಾಯಕನಾಗಿ ಮಾಡಲಿಕ್ಕೂ ಆ ಶಿಕ್ಷಕನಿಗೆ ಮಾತ್ರ ಸಾಧ್ಯ. ಮಣ್ಣಿನ ಮುದ್ದೆಯಂತಿರುವ ಒಂದು ಮುಗ್ಧ ಮಗುವನ್ನು 5 ವರ್ಷದಲ್ಲಿ 4 ವರ್ಷದಲ್ಲಿ ಆ ಶಾಲೆಗೆ ಕಲಿಸು. ಈಗ 3 ವರ್ಷದಲ್ಲೇ ಕಲಿಸ್ತೇವೆ. ಆ ಮಗುವಿನ ಮನಸ್ಥಿತಿ ಹೇಗಿರ್ತದೆ ಗೊತ್ತಿಲ್ಲ. ಆ ಮಗುವಿಗೆ ಆ ಮಣ್ಣಿನ ಮುದ್ದೆಗೆ ಒಂದು ಕಲ್ಲು ಬಿಸಾಡಿದ್ರೆ ಅದು ಅಂಟಿಕೊಳ್ತದೆ. ಅದೇ ರೀತಿ ಆ ಮಗುವಿಗೆ ಏನು ಹೇಳಿದ್ರು ಮುಗ್ಧ ಮಗುವಿಗೆ ಎಲ್ಲವೂ ನನಗೆ ಬೇಕಾದ್ದು ಅಂತ ಅದನ್ನು ತಗೊಳ್ಳು. ಅದಕ್ಕೆ ಆ ಪಾಠ ಮಾಡುವಾಗ ಆಗಿರ್ಬೋದು, ಮನೆಯಲ್ಲಿ ಆಗಿರ್ಬೋದು, ಮಾತನಾಡುವ ಶಬ್ದಗಳು ಒಳ್ಳೆಯದಾಗಿದ್ದರೆ ಆ ಮಗುವಿನ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳೇ ಮೂಡಿ ಬರ್ತದೆ. ಇವತ್ತಿನ ಶಿಕ್ಷಣದಲ್ಲಿ ನಾವು ನೋಡ್ತೇವೆ, ಹಿಂದೆಲ್ಲ ಪೆಟ್ಟು ತಿಂದು ಕಲಿತವರೆಲ್ಲ ಟೀಚರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಪ್ರೊಫೆಸರ್ಗಳಾಗಿದ್ದಾರೆ. ಈಗಿನ ಮಕ್ಕಳಿಗೆ ಹೊಡಿಬಾರ್ದು, ಬಡಿಬಾರ್ದು. ಅದಕ್ಕೋಸ್ಕರ ಶಿಕ್ಷಕರ ಮಕ್ಕಳೇ ಇವತ್ತು ಉದ್ಯೋಗ ಇಲ್ಲದೆ ಇರುವಂಥದ್ದು ಇರ್ಬೋದು, ಈ ಕೆಲವು ಮಕ್ಕಳು ಇರ್ಬೋದು. ಹಾಗಂತೇಳಿ ಯಾಕೆ ಈ ಶಿಕ್ಷಕ ಇದ್ರೇ ಅಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ. ಇವತ್ತು ನೀವು ಶಿಕ್ಷಕರಿಗೆ ಹೊಡಿಬೇಕು ಅನ್ನೋ ಮಟ್ಟಕ್ಕೆ ಈ ಸಮಾಜ ಬೆಳೆದಿದೆ. ಇವತ್ತು ಮಕ್ಕಳಿಗೆ ಯಾರು ಮುಟ್ಟಬಾರ್ದು, ಮಕ್ಕಳನ್ನು ಏನು ಹೇಳಬಾರ್ದು. ಹಾಗಂತೇಳಿ ಅವಾಚ್ಯ ಶಬ್ದಗಳಿಂದ ಶಿಕ್ಷಕನಿಗೆ ಬೈದರೂ ಕೇಳುವವರಿಲ್ಲ. ಆ ಮಟ್ಟ ಅದು ಆಗಬಾರ್ದು. ಮೊದಲಿನ ಹಿಂದಿನ ಸಂಪ್ರದಾಯದಲ್ಲಿ ಗುರುಕುಲದ ಪದ್ಧತಿ ಇದ್ದ ಹಾಗೆ ಈಗಿನ ಶಿಕ್ಷಣ ಕೂಡ ಆಗಬೇಕು. ಗುಣಮಟ್ಟದ ಶಿಕ್ಷಣ ಸಿಕ್ಕಿದಾಗ ಸಮಾಜಮುಖಿ ಕೆಲಸ ಮಾಡುವ ನಾಯಕರನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಅವರಷ್ಟಕ್ಕೆ ಬೆಳೆದು ಬರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿದ್ದೇನೆ. ಇವತ್ತು ಬೇರೆ ಎಲ್ಲ ಉದ್ಯೋಗ ನೋಡ್ಬೋದು, ಡಾಕ್ಟ್ರ್ ಅನ್ನೊಂದು ದಾನೆ ಡಾಕ್ಟ್ರೆ ಅಂತ ಯಾವಾಗಲೂ ಕೇಳ್ತಾರೆ. ಬೇರೆಲ್ಲ ಉದ್ಯೋಗದಲ್ಲಿ ಇದ್ದವರನ್ನು ಅವರ ಉದ್ಯೋಗ ಮುಗ್ದ ನಂತರ ಅವರು ಅದೇನನ್ನ ಏನೋ ಅಂತ ಮಾತಾಡ್ತಾರೆ. ಆದರೆ ಒಬ್ಬ ಶಿಕ್ಷಕ ಗುರು ಆಗಿದ್ದವರು ಏನು ಮಾಸ್ಟ್ರೇ, ನಮಸ್ಕಾರ ಮಾಸ್ಟ್ರೇ ಅಂತೇಳಿ ಅವರು ಉದ್ಯೋಗದಲ್ಲಿ ಇರಲಿ ಇಲ್ಲದಿರಲಿ ನಿವೃತ್ತಿ ಆದ ನಂತರ ಅವರು ಜೀವನ ಪರ್ಯಂತ ಗುರುಗಳೇ ಆಗಿರ್ತಾರೆ, ಅವರು ಮಾಸ್ಟ್ರೇ ಆಗಿರ್ತಾರೆ. ಎಲ್ಲರಿಗೂ ದಾನೆ ಮಾಸ್ಟ್ರೇ ಅಂತ ಕೇಳ್ತಾರೆ ಹೊರತು ಮತ್ತೆ ಅವರನ್ನು ಏಕವಚನದಲ್ಲಿ ಅಥವಾ ಹಾಗೆ ಮಾತಾಡೋ. ಅದೇ ನೀವು ಒಬ್ಬರು ಬೇರೆ ಉದ್ಯೋಗದಲ್ಲಿದ್ದವರು ಬೇರೆ ಬೇರೆ ಜಾಬಿಗೆ ಹೋಗಿರ್ತಾರೆ, ಆಗ ಅವರ ಹೆಸರಲ್ಲೂ ಮರ್ತೋಗ್ತದೆ, ಅವರು ಒಂದು ಸಂಬೋಧನೆ ಮಾಡ್ತಾರೆ ಅಷ್ಟೇ. ಅಂಥ ಪವಿತ್ರವಾದ ಸ್ಥಾನ ಇರುವಂಥದ್ದು ಗುರುವಿಗೆ. ಅಲ್ಲಿ ಯಾವುದೇ ಲಂಚ ರಹಿತ ಉದ್ಯೋಗ ಇದ್ದರೆ ಅದು ಶಿಕ್ಷಕ ಅಧ್ಯಾಪಕ ವೃತ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾವುದೇ ಉದ್ಯೋಗದಲ್ಲಿ ನೋಡಿದರೂ ಒಂದಷ್ಟು ವ್ಯತ್ಯಾಸಗಳು ಆಗ್ತದೆ, ಅವು ಎಲ್ಲರೂ ಅಂತೇಳಿ ಅಲ್ಲ. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಆ ಒಂದು ಅವಕಾಶ ಇಲ್ಲ, ಅದನ್ನು ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಇಷ್ಟನೂ ಪಡೋದಿಲ್ಲ ಅಂಥ ಶಿಕ್ಷಕರಿದ್ದಾರೆ. ನಮ್ಮ ಮಕ್ಕಳಿಗೆ ಪಾಠ ಮಾಡುವಾಗ ಮಕ್ಕಳು ಯಾವಾಗಲೂ ಗಮನಿಸುವಂಥದ್ದು ಶಿಕ್ಷಕ ಮತ್ತು ಶಿಕ್ಷಕಿಯರನ್ನು. ಇವತ್ತು ಯಾವ ಸೀರೆ ಉಟ್ಟಿದ್ದಾರೆ ಅಂತ ಟೀಚರನ್ನು ಫಸ್ಟ್ ನೋಡ್ತಾರೆ, ಯಾವ ಬ್ಲೌಸ್ ಹಾಕಿದ್ದಾರೆ, ಹೇಗೆ ಸಾರಿ ಉಟ್ಟಿದ್ದಾರೆ, ತಲೆ ಹೇಗೆ ಕಟ್ಟಿದ್ದಾರೆ, ಹೂ ಮುಡ್ದಿದ್ದಾರಾ, ಇದೆಲ್ಲ ಗಮನಿಸ್ತಾರೆ. ಅದೇ ರೀತಿ ಮಾಸ್ಟ್ರನ್ನು ಇವತ್ತು ಹೇಗೆ ಬಂದಿದ್ದಾರೆ, ಒಳ್ಳೆಯ ಡ್ರೆಸ್, ಇವತ್ತು ಯಾವ ಕಲ್ಲರ ಡ್ರೆಸ್ ಹಾಕಿದ್ದಾರೆ ಅಂತ ಗಮನಿಸಿದ್ದಾರೆ. ಆ ಗಮನಿಸುವ ಮಕ್ಕಳ ಎದುರಿಗೆ ನಮ್ಮ ಪಾಠ ಪ್ರವಚನ ಕೂಡ ಹಾಗೆ ಇರಬೇಕು, ನಮ್ಮ ನಡತೆ ಕೂಡ ಹಾಗೆ ಇರಬೇಕು. ಅದನ್ನು ಹೊಂದಿಕೊಂಡು ಮಗು ನಾನು ಆ ಮಾಸ್ಟ್ರಾಗಿ ಆಗಬೇಕು, ನಾನು ಈ ಟೀಚರಾಗಿ ಆಗಬೇಕು ಅಂತ ಹೇಳುವ ಭಾವನೆ ಬರುವ ರೀತಿಯಲ್ಲಿ ನಮ್ಮ ಶಿಕ್ಷಕರು ಕೂಡ ಆಗಿರಬೇಕು ಅಂತ ನನ್ನ ಅನಿಸಿಕೆ. ನಾನು ಒಂದು 4 ವರ್ಷ ಗೌರವ ಶಿಕ್ಷಕಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ನನ್ನ ಮನೆಯಲ್ಲಿ ಕೂಡ ನನ್ನ ಭಾವ ಒಬ್ಬರು ಅಕ್ಕನ ಗಂಡ ಮಾಸ್ಟ್ರಾಗಿ ರಿಟೈರ್ಡ್ ಆಗಿದ್ದಾರೆ, ನನ್ನ ಅಕ್ಕನ ಮಗ ಮಾಸ್ಟ್ರು, ನನ್ನ ಅಕ್ಕನ ಮಗಳು ಮಾಸ್ಟ್ರಾಗಿ ಬೇರೆ ಉದ್ಯೋಗದಲ್ಲಿದ್ದಾರೆ, ನನ್ನ ಚಿಕ್ಕಪ್ಪ ಒಬ್ಬರು ಪ್ರಿನ್ಸಿಪಾಲ್ ಆಗಿದ್ದಾರೆ. ಹೀಗೆಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲ ಮಾವನ ಮಕ್ಕಳು ಟೀಚರು ಇಲ್ಲ ಅಂದರೆ ಗೌರ್ಮೆಂಟ್ ಇಲ್ಲದಿದ್ದರೂ ಈಗ ಗೌರವ. ನನ್ನ ಅತ್ತಿಗೆ ಗೌರವ ಶಿಕ್ಷಕಿಯಾಗಿ ನಮ್ಮ ಮನೆಯಿಂದ ಅಣ್ಣನ ಹೆಂಡತಿ. ಅಂದರೆ ನಾನು ಶಿಕ್ಷಕಿಯರನ್ನು ಜಾಸ್ತಿ ಶಿಕ್ಷಣದಲ್ಲಿ ನಮ್ಮ ಫ್ಯಾಮಿಲಿ ಕೂಡ ಹೆಚ್ಚಿನವರು ಶಿಕ್ಷಕರಾಗಿರೋ ಕಾರಣ ನಾನು ಶಾಲೆಯ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ತಪ್ಪಿಸಿಕೊಳ್ಳೋದು, ಒಂದು ಗಳಿಗೆ ಆದರೂ ಹೋಗಿ ಬರ್ತೇನೆ ಅಂತೇಳಿ. ಅಂದರೆ ನಮ್ಮ ಸಮಾಜವನ್ನು ತಿದ್ದುವಂಥ ಕೆಲಸ, ಸಮಾಜ ನಿರ್ಮಾಣ ಮಾಡುವಂಥ ಕೆಲಸ, ಸಮಾಜ ಸುಭಿಕ್ಷೆಯಾಗಿ ಬೆಳಗಬೇಕು ಎನ್ನೋ ದೃಷ್ಟಿಯಿಂದ ಆ ಕೆಲಸವನ್ನು ಮಾಡುವವರು ಶಿಕ್ಷಕ ವೃಂದದವರು. ಅದಕ್ಕೋಸ್ಕರ ನಾನು ಆ ಶಿಕ್ಷಕರಿಗೆ ಎಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಇವತ್ತು ನಿಮ್ಮ ಮಕ್ಕಳು ಪೋಷಕರ ಮಕ್ಕಳು ಕಲಿತು 100 ಮಾರ್ಕ್ ತೆಗೆದ್ರೆ ಎನ್ನ ಮಗೆ ಭಾರಿ ಹುಷಾರು ಕಲ್ಪನೆ ಇಟ್ಟು ಹಾಗೆ ಇಲ್ಲಲ್ಲ ಏನು ಪಂಡಿತವ್ರು ಬಾಯಿ ಫಸ್ಟ್ ಇವತ್ತದೆ ಅವೆನ್ನ ಮಗೆ ಓದು ನೈಟು ಫಸ್ಟ್ ಆದ ನನ್ನ ಮಗ ಓದಿ ಫಸ್ಟ್ ಆದ ಅಂತ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಮಗ ಫೇಲ್ ಆದರೆ ಏನು ಹೇಳ್ತೀರಿ, ನನ್ನ ಮಗ ಹುಷಾರಿದ್ದ ನಾವು ನೀವು ಟೀಚರ್ನ ಪಾಠ ಹೇಗೆ ಅರ್ಥ ಓದ್ತಿದ್ದೇನೆ, ಆ ಮಾಸ್ಟ್ರನ ಪಾಠ ಅರ್ಥ ಅಂಚೆ ಆಯ್ ಫೈಲ್ ಆಯ್ನ ನೋಡಿ 100 ಮಾರ್ಕ್ ತೆಗೆದು ಫಸ್ಟ್ ಬಂದರೆ ಆಗ ಟೀಚರ್ ಮಾಸ್ಟ್ರು ಹೇಳಿಕೊಟ್ಟ ಪಾಠ ಮರ್ತು ಹೋಗ್ತದೆ. ಅವನೆಲ್ಲ ಅದು ಫೈಲ್ ಆದರೆ ಅದು ಟೀಚರ್ ಮತ್ತು ಮಾಸ್ಟ್ರಿಗೆ ಹಣೆ ಪಟ್ಟಿಯನ್ನು ಹಾಕ್ತಾರೆ, ಅದು ಆಗಬಾರ್ದು ಅಂಥದ್ದು ಅಂತ ನಾವು ಇವತ್ತು ಪೋಷಕರು ಕೂಡ ಮಕ್ಕಳಿಗೆ ಶಾಲೆಯಲ್ಲಿ
ಬರೀ 4-5 ಗಂಟೆ ಇರ್ಬೋದು. 9 ಗಂಟೆಯಿಂದ 10, 11, 12 ಗಂಟೆ ಊಟ ಆಗ್ತದೆ. ಮತ್ತು ಒಂದು 2 ಗಂಟೆಯಿಂದ 3, 4, ಒಂದು 5 ಗಂಟೆ ಶಾಲೆಯಲ್ಲಿ ಇರ್ತಾರೆ. ಮತ್ತೆಲ್ಲ ಸಮಯವನ್ನು ಮನೆಯಲ್ಲಿ ಕಳೆಯುವ ಕಾರಣ ಆ ಮಕ್ಕಳಿಗೆ ಮನೆಯ ಶಿಕ್ಷಣ ಕೂಡ ಗುಣಮಟ್ಟದ ಶಿಕ್ಷಣ ಸಿಕ್ಕಿದಾಗ ಆ ಮಗು ಉತ್ತಮ ನಾಯಕನಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಮನೆಯಲ್ಲಿ ಕೂಡ ನಮ್ಮ ಮಾತುಗಳು, ನಮ್ಮ ಆಚಾರ ವಿಚಾರಗಳು ಒಳ್ಳೆದಿದ್ದಾಗ ಅದನ್ನು ಹೊಂದಿಕೊಂಡು ಆ ಮಗು ನಡೀತದೆ. ಅದಕ್ಕೋಸ್ಕರ ಶಾಲೆಯಲ್ಲಿ ಏನೇ ಸಮಸ್ಯೆ ಆದಾಗ ನೀವೇ ಸಹಕಾರ ನೀಡುವವರು. ಇವತ್ತು 2 ದಿವಸದ ಕಾರ್ಯಕ್ರಮ ಇದೆ ಅಂತೇಳಿ ನೀವು 1 ತಿಂಗಳು ಹಿಂದೆಯೇ ಶುರು ಮಾಡಿದಿರಿ. ಪೋಷಕರಿಗೆ ಖುಷಿಯೇ ಖುಷಿ. ನನ್ನ ಮಗನ ಶಾಲೆ ಇವತ್ತು ದಶಮಾನ 100 ವರ್ಷ ಸಂಭ್ರಮ, ಎಲ್ಲರೂ ಬರ್ತಾರೆ, ಗ್ರೌಂಡ್ ಹೀಗೆ ಆಗಬೇಕು, ಸ್ಟೇಜ್ ಹೀಗೆ ಆಗಬೇಕು, ಎಲ್ಲ ನನ್ನ ಮಗನಿಗೆ ಡ್ಯಾನ್ಸ್ ಕುಣಿಬೇಕು, ಅವನ ಡ್ಯಾನ್ಸ್ ನೋಡಲಿಕ್ಕೆ ಇಷ್ಟು ಜನ ಬರಬೇಕು, ನಿಮ್ಮ ಅಜ್ಜಿಯನ್ನ ಎಲ್ಲ ಬರಲಿಕ್ಕೆ ಹೇಳ್ತೀರಿ. ಇವತ್ತು ನನ್ನ ಮಗನ ಡ್ಯಾನ್ಸ್ ಇದೆ, ನೀವು ಬನ್ನಿ 100 ವರ್ಷ ಕಾರ್ಯಕ್ರಮದಲ್ಲಿ ಅಂತ ಎಲ್ಲ ಬಂದಿರ್ತಾರೆ. ಆ ರೀತಿ ನೀವು ಸಹಕಾರ ಕೊಟ್ಟ ಕಾರಣ ಈ ಶಾಲೆಯಲ್ಲಿ ಇಷ್ಟು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲ ಬಂದಿದ್ದೀರಾ, ಎಲ್ಲ ಗುರುವಂದದವರಿದ್ದಾರೆ. ನಿಮ್ಮ ಸೇವೆಯನ್ನು ಗುರುತಿಸಿ ಇವತ್ತು ನಿಮಗೆ ಸನ್ಮಾನವನ್ನು ಅದು ಮಾಡಲೇಬೇಕು. ಅದು ಕರ್ತವ್ಯ, ಅದು ಮಾಡುವಂಥದ್ದು, ಮಾಡಲೇಬೇಕಾದಂಥ ವಿಚಾರ ಇವತ್ತು ಗುರುವಂದನ ಕಾರ್ಯಕ್ರಮ. ಎಲ್ಲ ಗುರುಗಳಿಗೆ ಮತ್ತೊಮ್ಮೆ ವಂದಿಸಿಕೊಳ್ತಾ ಈ ಶಾಲೆಗೆ ಸರ್ವತೋಮುಖ ಅಭಿವೃದ್ಧಿಗೆ ತನ್ನನ್ನು ತೊಡಗಿಸಿಕೊಂಡ ಊರಿನ ದಾನಿಗಳು, ಪರ ಊರಿನ ದಾನಿಗಳು, ಇಲ್ಲಿ ಕಲಿತು ಹೋದಂಥ ಬೇರೆ ಬೇರೆ ಉದ್ಯೋಗದಲ್ಲಿರುವಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಈ ತನು ಮನ ಧನ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದಿರಿ. ನಿಮಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಈ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ. ನಮ್ಮ ಮಕ್ಕಳನ್ನು ನೀನು ಇದೇ ಡಾಕ್ಟ್ರೇ ಆಗುವಂಥ ಒತ್ತಾಯ ಮಾಡಬೇಡಿ ಪೋಷಕರು, ನೀನು ಇಂಜಿನಿಯರೇ ಆಗುವಂಥ ಪೋಷಕರು ಯಾರು ಒತ್ತಾಯ ಮಾಡಬೇಡಿ. ಅವನವನ ಸಾಮರ್ಥ್ಯಕ್ಕೆ ಏನು ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವನ ಸಾಮರ್ಥ್ಯದಲ್ಲಿ ಯಾವ ಉದ್ಯೋಗ ಮಾಡಲಿಕ್ಕೆ ಅವನು ಅರ್ಹನಾಗಿರ್ತಾನೋ ಅದೇ ವಿದ್ಯೆಯನ್ನು ಕಲಿಯಲಿಕ್ಕೆ, ಅದೇ ಸಬ್ಜೆಕ್ಟನ್ನು ಅವನು ಕಲಿಯುವಾಗೆ ಪೋಷಕರು ಪ್ರೇರಣೆ ನೀಡಬೇಕು ಅಂತ ಹೇಳುತ್ತಾ, ಒಬ್ಬ ಡ್ರೈವರ್, ರಿಕ್ಷಾ ಡ್ರೈವರ್ನ ಮಗ ಅವನು ಮುಂದೆ ರಿಕ್ಷಾದ ಡ್ರೈವರೇ ಆಗಬೇಕಾಗಿಲ್ಲ, ಅವನು ಹೆಲಿಕಾಪ್ಟ್ರು, ವಿಮಾನ ಬಿಡುವ ಪೈಲಟ್ ಆಗಬೇಕು ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಅದೇ ಉದ್ಯೋಗವನ್ನು ಮಾಡಿ. ಒಬ್ಬ ಕೃಷಿಕನ ಮಗ, ಅದು ಕೃಷಿ ಬರೇ ಕೆಲಸ ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಬೇಡಿ, ಕೃಷಿ ವಿಜ್ಞಾನಿ ಆಗುವಂಥ ಪ್ರಯತ್ನವನ್ನು ನೀವು ಮಾಡಿ. ಅದೇ ಕೃಷಿ ಅಡಿಕೆ ಇರ್ಬೋದು, ಇವತ್ತು ಒಳ್ಳೆ ಮೆಣಸು ಇರ್ಬೋದು, ತೆಂಗಿನಕಾಯಿ, ಅದರ ಬಗ್ಗೆನೇ ಸಂಶೋಧನೆ ಮಾಡಿ ದೊಡ್ಡ ವಿಜ್ಞಾನಿ ಆಗ್ಬೋದು, ಪ್ರೊಫೆಸರ್ ಆಗಲಿಕ್ಕೂ ನೀವು ಸಹಕಾರ ನೀಡಿ ಅಂತ ನಮ್ಮ ಅಜ್ಜ ಅಜ್ಜಿ ಏನು ಕಲ್ತಿದ್ದಾರ ಆ ಅಜ್ಜ ಅಜ್ಜಿ ಅವರು ನಮಗೆ ಆ ಪ್ರೇರಣಾದಾಯಕರಾಗಿರಬೇಕು. ಅವರು ನಮಗೆ ಸ್ಟಾರ್ಗಳಾಗಬೇಕು ಹೊರತು ಫಿಲ್ಮು ಸ್ಟಾರ್ ಯಾರ್ಯಾರು ಆಗುವುದು ಬೇಡ. ನಮ್ಮ ಮಕ್ಕಳಿಗೆ ನಮ್ಮ ಅಜ್ಜ ಅಜ್ಜಿ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವನೇ ಸ್ಟಾರ್ಗಳಾಗುವಾಗೆ ಪ್ರೇರೇಪಣೆಯನ್ನು ನೀಡಬೇಕು. ನೀವು ಮಕ್ಕಳಿಗೆ ಅವರ ಪರಿಚಯ, ಅವರಲ್ಲಿರುವ ಪ್ರೀತಿಯನ್ನು ನೀವು ತಿಳಿಸುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ, ಮೊದಲು ವಿಭಕ್ತ ಕುಟುಂಬ ಇದ್ದದ್ದು ವಿಭಕ್ತ ಕುಟುಂಬ ಆದ್ರೂ ಕೂಡ 1 ವರ್ಷಕ್ಕೊಮ್ಮೆ ವಿಭಕ್ತ ಕುಟುಂಬಗಳು ಒಂದು ಸೇರಿದಲ್ಲಿ ನಮ್ಮ ಮಕ್ಕಳನ್ನು ಆ ಕಾರ್ಯಕ್ರಮದಲ್ಲಿ ತೊಡಗಿಸುವ ಮುಖಾಂತರ ಇಡೀ ಸಮಾಜಮುಖಿ ಕೆಲಸ ಮಾಡುವಂಥ ಪ್ರೇರಣಾದಾಯಕ ಪ್ರೇರಣೆ ಬರುವ ರೀತಿಯಲ್ಲಿ ನಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳುತ್ತಾ ಈ ಶಾಲೆಯ HM ಮತ್ತು ಅವರ ಎಲ್ಲ ಸಿಬ್ಬಂದಿಗಳಿಗೆ ಇಷ್ಟು ದಿವಸದ ಕಾರ್ಯಕ್ರಮಕ್ಕೆ ಎಷ್ಟೋ ರಾತ್ರಿ ಹಗಲು ನೀವು ಶ್ರಮಿಸಿದ್ದೀರಾ. ಇಷ್ಟು ಟೀಚರ್ಸನ್ನು ಹುಡುಕಲಿಕ್ಕೆ ನೀವು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಎಲ್ಲೆಲ್ಲ ಇದ್ದಾರೆ ಅಂತೇಳಿ ಅವರ ಬಯೋಡೇಟನ್ನು ಕಲೆಕ್ಟ್ ಮಾಡಬೇಕಿದ್ರೆ ಒಂದಷ್ಟು ಟೀಚರ್ಸ್ಗಳು ಶ್ರಮ ವಹಿಸಿದ್ದೀರಾ. ಊರಿನವರು ನಿಮಗೆಲ್ಲರಿಗೂ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸ್ಕೊಳ್ತಿದ್ದೇನೆ. ಬೇರೆ ಕಾರ್ಯಕ್ರಮ ಇವತ್ತು ಪತ್ರಿಕಾಗೋಷ್ಠಿ 11 ಗಂಟೆಗೆ ಇಟ್ಟಿದ್ದೆ ನಾನು. ನಮ್ಮ ಸುಳ್ಯ ತಾಲೂಕಾಗಿ 60 ವರ್ಷ ಆದ ಕಾರಣ 21 ತಾರೀಕಿಗೆ ಷಷ್ಠ್ಯಾಬ್ದಿ ಕಾರ್ಯಕ್ರಮ ಇದ್ದ ಕಾರಣ ಪತ್ರಿಕಾಗೋಷ್ಠಿ ಇಟ್ಟುಕೊಂಡಿದ್ದೆ ನಾನೇ, ನನ್ನ ಅಧ್ಯಕ್ಷ. ಅದಕ್ಕೆ ನಾನು ಹೋಗಬೇಕಿತ್ತು, ಆದರೂ ಸುಮ್ಮನೆ ಕೂತಿದ್ದೇನೆ. ನಿಮ್ಮ ಕಾರ್ಯಕ್ರಮ ಗುರುಗಳ ಎದುರಿಗೆ ನಾನು ದೊಡ್ಡ ಜನ ಅಲ್ಲ ಎನ್ನುವ ಭಾವನೆಯಿಂದ ನಿಮ್ಮ ಮೊದಲು ಇಷ್ಟೊತ್ತು ಕೂತಿದ್ದೇನೆ. ನೀವೆಲ್ಲ ನನಗೆ ಈ ಕಾರ್ಯಕ್ರಮ ನಿರ್ಗಮಿಸಲಿಕ್ಕೆ ಅನುವು ಮಾಡಿಕೊಳ್ಳಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ಭಗವಂತನ ಪ್ರಾರ್ಥಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ಖಂಡಿತವಾಗಿಯೂ ಏಕ ಮನಸ್ಸಿನಲ್ಲಿ ಸರ್ವರು ಮನದಟ್ಟಾಗುವಂತಹ ಮಾತಿನಲ್ಲಿ ನುಡಿದಂತಹ ನಮ್ಮ ನೆಚ್ಚಿನ ಸಹಸಖಿಯಾಗಿರತಕ್ಕಂತಹ ಭಾಗೀರಥಿ ಮುರಳಿ ಮೇಡಮ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ನಿಮಿತ್ತ ನಮ್ಮನ್ನು ಈ ಕಾರ್ಯಕ್ರಮವನ್ನು ಬಿಟ್ಟು ತೆರಳುತ್ತಿರುವಂತಹ ಶ್ರೀಮತಿ ಭಾಗೀರಥಿ ಮುರಳಿಯ ಮೇಡಮ್ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ನಮ್ಮ SDMC ಅಧ್ಯಕ್ಷರಾಗಿದ್ದಂತಹ ಅಶೋಕ CB ಇವರು
ಮತ್ತು ನಮ್ಮ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂತಹ ಲವ್ಲಿ ಮೇಡಮ್ ಎಲ್ಲರೂ ಸೇರಿ, ಈ ಅತಿಥಿಗಳು ಸೇರಿಕೊಂಡು ಈ ಒಂದು ಗೌರವಾರ್ಪಣೆಯನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕಿಯಾಗಿರತಕ್ಕಂತಹ ಭಾಗೀರಥಿ ಮುರಳಿಯ ಮೇಡಮ್ ಇವರಿಗೆ ಗೌರವಾರ್ಪಣೆ. ಜೋರದ ಚಪ್ಪಾಳೆಯನ್ನು ಕೊಡಿ. ಅದೆಷ್ಟೋ ಶೆಡ್ಯೂಲ್ಗಳು ಅವುಗಳು ಬ್ಯುಸಿ ಇರುವಂತಹ ಸಮಯ, ಆ ಸಮಯದಲ್ಲಿ ಈ ಸಮಯವನ್ನು ನಾವು ಇಲ್ಲಿಗೆ ಕೊಡುವಂತಹ ನಿಟ್ಟಿನಲ್ಲಿ ನಮ್ಮ ಮೇಲೆ ಅಭಿಮಾನವಿಟ್ಟು ಕರೆಗೆ ಹೋಗೊಟ್ಟು ನಿನ್ನೆ ದಿವಸ ಬರಬೇಕಿತ್ತು, ಆದರೂ ತಡವಾದರೂ ಸುಂದರ ಕಾರ್ಯಕ್ರಮವನ್ನು ಸುಂದರತೆಯಿಂದ ತನ್ನ ಮಾತಿನಲ್ಲಿ ಮನಮುಟ್ಟುವಂತೆ ಮಾತನಾಡಿ ಎಲ್ಲರ ಮನಗೆದ್ದಂತಹ ಶಾಸಕಿ ಭಾಗೀರಥಿ ಮುರಳಿಯ ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಈ ಒಂದು ಸಭೆತ ಅಧ್ಯಕ್ಷತೆಯನ್ನು ವಹಿಸಿನಂಚಿನ ಶ್ರೀ ಚೇತನ್ ಆನೆಗುಂಡಿ ಉಪನ್ಯಾಸಕರು, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಲೇಡು ಮೇರೆಗೆ ಮನೋಹರ್ ಸರ್ ಹೂಗುಚ್ಚ ಕೊಡ್ದು ಈ ಒಂಜಿ ಕಾರ್ಯಕ್ರಮಕ್ಕೆ ಎದಕ್ಕೆ ನೋಡು ಬಂದು ವಿನಂತಿ ಮಂತೊಂದುಲ್ಲೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಗುರು ಕೇವಲ ಪಾಠ ಹೇಳುವವರಲ್ಲ, ಗುರು ಎಂದ್ರೆ ಶಿಸ್ತು ಕಲಿಸುವ ಶಿಲ್ಪಿ, ಗುರು ಆತ್ಮವಿಶ್ವಾಸವನ್ನು ತುಂಬುವ ಮಾರ್ಗದರ್ಶಕ, ಗುರು ಜೀವನದ ಪ್ರತಿ ಹಂತದಲ್ಲೂ ಬೆಂಬಲ ನೀಡುವ ನೆರಳು. ನಾವೀಗ ಇರುವ ಪ್ರತಿ ಸಾಧನೆಯ ಹಿಂದೆ, ನಾವು ತಲುಪಿರುವ ಪ್ರತಿ ಹಂತದ ಹಿಂದೆ ಗುರುವಿನ ತ್ಯಾಗ, ಶ್ರಮ ಮತ್ತು ನಿರಂತರ ಪರಿಶ್ರಮ, ಪ್ರೋತ್ಸಾಹ ಅಡಗಿದೆ. ಇಂತಹ ಗುರುಗಳಿಗೆ ನಡೆಸ್ತಾ ಇರ್ತಕ್ಕಂತಹ ಈ ಕಾರ್ಯಕ್ರಮದ ಬಗ್ಗೆ ಗುರುವಂದನಾ ನುಡಿಯನ್ನ ಸಲ್ಲಿಸಬೇಕು ಅಂತ ಡಾಕ್ಟರ್ ನಂದೀಶ್ ವೈಡಿ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಸರ್, ತಮಗಾಗಿ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಮುಂಭಾಗ ಇರುವಂತಹ ಎಲ್ಲ ಗಣ್ಯರೇ, ಹಿರಿಯ ಶಿಕ್ಷಕರೇ, ಊರಿನ ಗ್ರಾಮಸ್ಥರೇ, ಮಕ್ಕಳೇ, ಮಾಧ್ಯಮದ ಮಿತ್ರರೇ, ಎಲ್ರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಸರ್ಕಾರಿ ಶಾಲೆಯನ್ನು ಇಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿ ನಮ್ಮ ಮನೆಯ ಹಬ್ಬದಂತೆ ಆಚರಿಸ್ಬೋದು ಅಂತೇಳಿ ಆಲೋಚನೆ ಇಟ್ಕೊಂಡು, ನಿಜವಾಗ್ಲೂ ಇದನ್ನು ನಾನು ನಂಬ್ದೇನೆ ಇನ್ನೂ ನಾನು ಕನಸಿರ್ಬೋದೇನೋ ಅಂತ ಅನ್ನಿಸುವಷ್ಟು ನಿಬ್ಬೆರಗಾಗಿ ಇರುವಂತೆ ಮಾಡಿದಂತಹ ಎಲ್ಲ ಕಾರ್ಯನಿರತ, ಕೈಂಕರ್ಯ ನಿರತ ಎಲ್ಲ ಕೈಗಳಿಗೆ, ಮನಸ್ಸುಗಳಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಬಹಳ ದೊಡ್ಡ ಜವಾಬ್ದಾರಿ ಇದು. ಎಲ್ಲ ಹಿರಿಯ ಶಿಕ್ಷಕರು ಇರುವಾಗ, ಗುರುಗಳು ಇರುವಾಗ ನಾವು ಗುರುವಂದನೆಯನ್ನು ಹೇಗೆ ಪ್ರಾರಂಭಿಸಬೇಕು ಅನ್ನೋದು ಸಹ ನಿಜವಾಗ್ಲೂ ಗೊಂದಲಕ್ಕೀಡು ಮಾಡುವ ಮತ್ತು ಏನಾದರೂ ತಪ್ಪಾದೀತಾ ಅನ್ನಿಸುವಂತಹ ಜವಾಬ್ದಾರಿಯುತವಾದಂತಹ ಟಾಪಿಕ್. ಆದರೆ ತುಂಬ ಹೆಮ್ಮೆ ಪಡ್ತೀನಿ, ಯಾಕಂದರೆ ಅಂತಹ ಗುರುಗಳು ನನ್ನನ್ನು ಬೆಳೆಸಿ ಇಲ್ಲಿ ನಾನು ನಿಂತಿದ್ದೀನಿ ಅಂದರೆ ನೀವು ನನ್ನನ್ನು ನೋಡ್ತಿಲ್ಲ, ನನ್ನೊಳಗಡೆ ಇರುವ ಎಷ್ಟೋ ಜನ ಗುರುಗಳನ್ನು ನೀವು ನೋಡ್ತಾ ಇದ್ದೀರಾ. ಅವರು ಈಗ ಮಾತಾಡ್ತಾರೆ. ಒಬ್ಬ ಗುರು, ಈಗಾಗಲೇ ನಿರೂಪಕರು ಹೇಳ್ತಾ ಇದ್ರು ಪಾಠ ಅಷ್ಟೇ ಮಾಡಲ್ಲ ಅಂತ. ಪಠ್ಯ ಏನಿದೆ, ಪಠ್ಯದ ಆಚೆಗೆ, ತರಗತಿಯ ಕೊಠಡಿಯ ಆಚೆಗೆ ಇರುವ ಜಗತ್ತನ್ನು ಪರಿಚಯಿಸ್ತಾ ಮತ್ತು ಜೀವನದ ಸಂಕೀರ್ಣತೆಗಳನ್ನು ಅರ್ಥ ಮಾಡಿಸ್ತಾ, ಒಂದು ಹಕ್ಕಿ ಹೇಗೆ ಮರಿಯನ್ನು ಪೋಷಿಸುತ್ತೋ ಹಾಗೆ ಮರಿಗಳಾಗಿ ಬಂದಂತಹ ಹಕ್ಕಿಗಳನ್ನ, ಅವುಗಳ ರೆಕ್ಕೆಯನ್ನು ಎಷ್ಟು ಗಟ್ಟಿ ಮಾಡ್ತಾರೆ ಅಂತಂದರೆ, ಆಕಾಶದ ಎತ್ತರಕ್ಕೆ ಎಲ್ಲಿ ಬೇಕಾದರೂ ನೀನು ಹಾರಾಡು, ನಾನು ನಿನ್ನನ್ನು ತಲೆ ಎತ್ತಿ ನೋಡಿ ಹಾರಾಡುವುದನ್ನು ಖುಷಿ ಪಡ್ತೀನಿ ಅಂಥೇಳಿ ಪ್ರೀತಿ, ಮಮತೆ ಎಲ್ಲವನ್ನೂ ಎರೆಯುವಂಥವರು ಗುರುಗಳು ಅಂತ ನಾನು ಕರಿತೀನಿ. ಹಾಗಾಗಿ ಇಂತಹ ಜವಾಬ್ದಾರಿಗೆ ನಾನು ಹೋಗುವಾಗ, ನಾನು ಈ ವೃತ್ತಿಗೆ ಹೋಗುವಾಗ ನಿಜವಾಗ್ಲೂ ನನ್ನ ತಯಾರಿ ಆಗಬೇಕಾದ್ರೆ ಅಂತಹ ಮರಿಗಳಿಂದನೇ ನಾನು ಸಲಹೆಗಳನ್ನು ತಡ್ಕೋಬೇಕಂತೇಳಿ
ಒಂದು ಸಣ್ಣ ಸಂಶೋಧನೆಯನ್ನು ಮಾಡಿದೆ. ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ 2017ರಲ್ಲಿ ನನ್ನ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಿತ್ತು ಮೇಷ್ಟ್ರು ಅಂತ. ಆದರೆ ನೈಜ ಅರ್ಥದ ಗುರು ಆಗಬೇಕಾದ್ರೆ ನನ್ನ ಎದೆ ಒಳಗಡೆ ಇರಬೇಕಾದಂತಹ ನಿಜವಾದ ಗುಣಗಳು ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳನ್ನ ಕೇಳಿದೆ. ಎಲ್ಲರೂ ಸುತ್ತ ಕೂರಿಸ್ಕೊಂಡೆ. ಸುಮಾರೊಂದು 30-40 ಜನ ಮಾಸ್ಟರ್ ಡಿಗ್ರಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹೇಳ್ತಾ ಹೋದರು, ಯಾರನ್ನ ನಾವು ನಿಜವಾಗ್ಲೂ ಒಳ್ಳೆ ಗುರು ಅಂತ ಕರಿತೀವಿ ಅಂತಂದರೆ ಯಾರು ಇನ್ನೊಬ್ಬರಿಗೆ ಕಂಪೇರ್ ಮಾಡಲ್ವೋ, ಬರೀ ಫಸ್ಟ್ ಬೆಂಚ್ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರೀತಿ ತೋರಿಸದೆ ಕಡೆ ಬೆಂಚವ್ರಿಗೂ ಅಷ್ಟೇ ಪ್ರೀತಿ ತೋರಿಸುವ, ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಪ್ರತಿಭೆ, ಏನಾದರೂ ಒಂದು ಪ್ರತಿಭೆ ಇರ್ತದೆ, ಅದನ್ನು ನಾನು ಕಾಣ್ತೀನಿ ಮತ್ತು ಅದನ್ನು ಗುರುತಿಸಿ ಎತ್ತರವಾಗಿ ಬೆಳೆಸ್ತೀನಿ ಎನ್ನುವಂತಹ ಮತ್ತು ಸಾಕಷ್ಟು ಸೂಕ್ಷ್ಮಗಳನ್ನು ಹೇಳ್ಕೊಂಡ್ರು. ಒಂದು ಹುಡುಗ ಒಂದು ಹುಡುಗಿ ಜೊತೆಲಿ ಕೂತಿದ್ದಾರೆ ಅಂದರೆ ಸರ್ ಅವರು ಪ್ರೇಮಿಗಳು ಅಂತಲೇ ಅಲ್ಲ, ಅವರು ಅಣ್ಣ ತಂಗಿ ಭಾವನೆಯಲ್ಲೂ ಕೂತಿರ್ಬೋದಲ್ವಾ, ಇದನ್ನು ಸಹ ಅರ್ಥ ಮಾಡ್ಕೊಳ್ಳುವಂಥವ್ರು. ಈ ಭಾವನೆಗಳು ಮತ್ತು ಸಂಬಂಧಗಳ ಸಂಕೀರ್ಣತೆಗಳನ್ನು ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರೆ ಅಂಥವರು ನಮಗೆ ನಿಜವಾದ ಗುರುಗಳು. ಇಂತಹ ಸಾಕಷ್ಟು ಗುಣಗಳನ್ನು ಅವರು ಹೇಳ್ತಾ ಹೋದರು. ಇವತ್ತಿಗೂ ನನಗೆ ನನ್ನ ಗುರುಗಳು ಮಾದರಿಯಾದರೆ ನನಗೆ ನಿಜವಾದ ತತ್ವಗಳನ್ನು ಕೊಟ್ಟವರು ನಿಜವಾದ ವಿದ್ಯಾರ್ಥಿಗಳು. ಯಾಕಂದರೆ ಅವರ ಕನಸಿನ ಗುರುಗಳನ್ನು ನನ್ನ ಹತ್ರ ಹೇಳ್ಕೊಂಡ್ರು. ಹಾಗಾಗಿ ನಿಮಗೆ ನಂಬಲಿಕ್ಕೆ ಕಷ್ಟ ಆಗ್ಬೋದು, ಅವತ್ತಿನ ನನ್ನ ಹೃದಯ ಬೆಚ್ಚಗಾಗೋದ್ರ ಜೊತೆಗೆ ನನ್ನ ಕಣ್ಣುಗಳು ಒದ್ದೆ ಆದವು. ಇಷ್ಟು ಜವಾಬ್ದಾರಿಗಳು ಇದೆಯಲ್ಲ ಒಬ್ಬ ಗುರು ಅಂತಂದರೆ ಸರಳ ಅಲ್ಲ ಅಂತ ಅನಿಸಿತು. ಹಾಗಾದರೆ ಇವತ್ತಿನ ಗುರು ವಂದನೆ ಅಂತನ್ನುವಾಗ ಅದಕ್ಕಿಂತ ಮೊದಲು ಗುರು ಗೌರವ ಅಂತ ನಾವು ಮಾತಾಡುವ. ಗುರುಗಳಿಗೆ ಗೌರವವನ್ನು ಕೊಡೋದಂದರೆ ಏನು ನೈಜ ಅರ್ಥದಲ್ಲಿ? ಬಂದಾಗ ಸರ್ ಗುಡ್ ಮಾರ್ನಿಂಗ್, ನಮಸ್ತೆ ಸರ್ ಅಂತೇಳಿ 2 ಕೈಗಳನ್ನು ಜೋಡಿಸಿ ಈ ಥರ ಮಾಡೋದು ನಿಜವಾದ ಗೌರವ ಅಂದರೆ ನನ್ನ ಪ್ರಕಾರ ಅದು ಗೌರವವೇ, ಆದರೆ ಅಷ್ಟೇ ಅಲ್ಲ. ಒಬ್ಬ ಗುರುಗೆ ನಿಜವಾಗ್ಲೂ ಖುಷಿ ಆಗಬೇಕಾದ್ರೆ ಬರೀ ನಮಸ್ಕಾರ ಅಲ್ಲ, ನಮಸ್ಕಾರ ಮಾಡದೇ ಇದ್ರೂ ಯೋಚನೆ ಇಲ್ಲ, ಆದರೆ ಅವರು ಹೇಳುವ ಮಾತುಗಳನ್ನು ಯಾವ ವಿದ್ಯಾರ್ಥಿ ಅಚ್ಚುಕಟ್ಟಾಗಿ ಪಾಲಿಸ್ತಾನೋ ಮತ್ತು ಅದರಲ್ಲಿ ಬೆಳೀತಾ ಹೋಗ್ತಾನೋ, ಆ ಬೆಳವಣಿಗೆಯಲ್ಲಿ ಹೇಗೆ ಒಂದು ತೋಟದಲ್ಲಿ ಹೂವು ಕಾಯಿ ಹಣ್ಣಾಗುವುದನ್ನು ನೋಡಿ ರೈತ ಖುಷಿ ಪಡ್ತಾನೋ ಹಾಗೆಯೇ ಆ ಬೆಳವಣಿಗೆಯಲ್ಲಿ ಖುಷಿ ಪಡ್ತಾರೆ. ಅದು ನಿಜವಾದ ಗೌರವ ಗುರುಗಳಿಗೆ. ಅಂತಹ ಗೌರವಗಳನ್ನು ನಾವು ಸ್ವೀಕಾರ ಮಾಡುವಂಥದ್ದು. ಗುರುಗಳಾಗಿ ಅಂಥದ್ದನ್ನು ನಾವು ವಿದ್ಯಾರ್ಥಿಗಳಿಂದ ಬಯಸ್ತೀವಿ ವಿನಃ ಕೇವಲ ಯೂನಿಫಾರ್ಮ್ ಹಾಕ್ಕೊಂಡು ID ಕಾರ್ಡ್ ಹಾಕ್ಕೊಂಡು ನಮಸ್ಕಾರ ಮಾಡಿದ ಮಾತ್ರಕ್ಕೆ ವಿದ್ಯಾರ್ಥಿಗಳಾಗೋದಿಲ್ಲ. ಹಾಗೆಯೇ ಸುಮ್ಮನೆ ಅಪಾಯಿಂಟ್ ಆಗಿ ನಾನು ಪಠ್ಯಕ್ಕಷ್ಟೇ ಪಾಠ ಮಾಡ್ತೀನಿ, ಅಷ್ಟಕ್ಕೆ ಸೀಮಿತ ಆಗ್ತೀನಿ ಅಂತೇಳಿ ನಾವು ನಮ್ಮನ್ನು ಸೀಮಿತಗೊಳಿಸ್ಕೊಂಡ್ರೆ ನಾವು ನಿಜವಾದ ಗುರುಗಳಾಗೋದಿಲ್ಲ, ಸ್ಯಾಲ್ರಿಗೋಸ್ಕರ ಶಿಕ್ಷಕರಾಗ್ಬೋದು ಅಷ್ಟೇ. ಹಾಗಾಗಿ ಒಂದು ಮಾತಿದೆ, ಏನು ಮಾಡೋದು ಸರ್, ಎಷ್ಟು ಪಾಠ ಮಾಡಿದರೂ ಸಹ ಅವರು ಕೇಳಿಸ್ಕೊಳ್ಳೋದಿಲ್ಲ, ನಾನೇನು ಮಾಡಲಿ, ಬಾಯಾರಿಕೆ ಇರುವಂತಹ ಕುದುರೆಗೆ ನೀರು ತೋರಿಸ್ಬೋದು ಅಷ್ಟೇ, ನಾನು ಅವರ ಪರವಾಗಿ ಕುಡಿಯೋದಕ್ಕೆ ಆಗೋದಿಲ್ವಲ್ಲ ಅನ್ನುವಂತಹ ವಾದಕ್ಕೆ ವಿರುದ್ಧವಾಗಿ ಒಂದಷ್ಟು ಚರ್ಚೆ ನಾವು ವಿಜ್ಞಾನಿಗಳ ಜೊತೆ ಮಾತಾಡ್ತಾ ಇದೆ. ಅವರು ಹೇಳಿದರು, ನಂದೀಶರೇ, ನೀವು ಬಾಯಾರಿದ ಕುದುರೆಗೆ ನೀರು ಕುಡಿಸೋದು ದೊಡ್ಡದಲ್ಲ, ಕುದುರೆಗೆ ಬಾಯಾರುವಾಗೇ ಮಾಡಬೇಕಲ್ಲ, ಬಾಯಾರಿಕೆ ಬರುವ ಹಾಗೆ ಮಾಡ್ತಿರಲ್ಲ, ಆಗ ಅವಾಗ ನಿಜವಾಗ್ಲೂ ಶಿಕ್ಷಕರು. ಹಾಗಾಗಿ ಒಬ್ಬ ಶಿಕ್ಷಕರು ಸ್ಫೂರ್ತಿಯನ್ನು ಕೊಡೋದನ್ನು ಕಲ್ತಿರ್ತಾರೆ, ಪ್ರೇರಣೆಯನ್ನು ಕೊಡೋದನ್ನು ಕಲ್ತಿರ್ತಾರೆ. ಒಬ್ಬ ವಿದ್ಯಾರ್ಥಿ ಓದದ ವಿದ್ಯಾರ್ಥಿಗೂ ಸಹ ಓದುವ ಒಂದು ಬಿತ್ತನೆಯನ್ನು ಅವರು ಹಾಕ್ತಾರೆ ಎನ್ನುವಾಗ ಸ್ವಲ್ಪ ಗೊಂದಲ ಆಯಿತು ನನಗೆ. ನನ್ನ ಹಿರಿಯ ಒಬ್ಬರು ಗುರುಗಳ ಜೊತೆಗೆ ನಾನು ಮಾತನಾಡುವಾಗ ಅವರು ಸಹ ನೆನಪಿಸಿದರು, ನೋಡಿ ಬಹುಶಃ ನಾವು ಎಲ್ಲರೂ ಸುಧಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ಆದರೆ ಒಬ್ಬ ಆವ್ರೇಜ್ ಶಿಕ್ಷಕ ಏನಿರ್ತಾರೆ ಆ ಒಂದು ಗಡಿಯನ್ನು ಮೀರಿ ಸಾಕಷ್ಟು ಜನಗಳ ಅಂದರೆ ಮಕ್ಕಳ ಮನಸ್ಸನ್ನು ಮುಟ್ಟುವ ಶಕ್ತಿ ನಮಗೆ ಇರುತ್ತೆ, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಷ್ಟೇ ಅಂತೇಳಿ ಹೇಳಿದರು. ಸರ್ ಸ್ವಲ್ಪ ಬಿಡಿಸಿ ಹೇಳಿ ಅಂತ ಹೇಳಿದೆ. ಯಾರು ವಿದ್ಯಾರ್ಥಿಗಳನ್ನು ಪಾಠ ಮಾಡಿ ಕೈ ಬಿಟ್ಬಿಡದೆ, ಪಾಠ ಆಯಿತು ಎಲ್ಲವೂ ಅವರ ಶಿಕ್ಷಣ ಅಲ್ಲಿಗೆ ಡಿಗ್ರಿಗೆ ಮುಗೀತು ಅಂತ ಆದಮೇಲೂ ಸಹ ಅವರ ಏಳಿಗೆಯನ್ನು ಬಯಸ್ತಾರೋ ಮತ್ತು ಅವರ ಸರ್ವಿಸ್ ಉದ್ದಕ್ಕೂ
ಎಷ್ಟು ಜೀವಗಳನ್ನು ಮುಟ್ತಾರೋ ಮತ್ತು ಎಷ್ಟು ಜೀವಗಳನ್ನು ಅವರು ಬೆಳೆಸ್ತಾರೋ ಅಲ್ಲಿ ಅವರ ರಿಟೈರ್ಮೆಂಟ್ನ ಖುಷಿಯನ್ನು ಅವರು ಲೆಕ್ಕ ಹಾಕೋಬೇಕು. ಅದು ನಿಜವಾದ ಯಶಸ್ಸು, ಒಬ್ಬ ಗುರುವಿನ ಯಶಸ್ಸು ಅಂಥೇಳಿ ಅವರು ಹೇಳಿದ ಮಾತು ಇವತ್ತು ನಾನು ಬೆಳಿಗ್ಗೆ ನೆನಪಾಯಿತು. ಹೀಗೆ ಒಬ್ಬರು ಮೆಂಬರ್ ಅಂತ ಕಾಣುತ್ತೆ, ಅವರು ಹೇಳುವಾಗ ಹೇಳಿದರು, ಸರ್ ನಾನು 7ನೇ ತರಗತಿಯಲ್ಲಿ ನಾಟಕ ಬರೆದಿದ್ದೆ, ನನಗೆ ಇಲ್ಲಿ ಒಬ್ಬರು ಶಿಕ್ಷಕರು ಮಾರ್ಗದರ್ಶನ ಕೊಟ್ಟರು ಅಂತೇಳಿ ನಮ್ಮ ಮುಂದೆ ಕೂತಿರ್ತಕ್ಕಂಥ ಒಬ್ಬರು ಶಿಕ್ಷಕರನ್ನು ತೋರಿಸ್ತಾ ಹೇಳಿದರು, ನೋಡಿ ನಾವು ಅವರು ಗುರುಗಳು ನಮಗೆ ಇಂಥ ಮಾರ್ಗದರ್ಶನವನ್ನು ಅವತ್ತು ಕೊಟ್ಟರಲ್ಲ, ನಾನು ಬರವಣಿಗೆಯನ್ನು ಮುಂದುವರಿಸ್ತಾ ಬಂದೆ, ನಾನು ಇವಾಗ ಕಥೆಯನ್ನು ನಾಟಕವನ್ನು ನಾನು ಬರೀಬಲ್ಲೆ ಎನ್ನುವಂತಹ ಧೈರ್ಯವನ್ನು ಅವರು ತುಂಬಿದ್ರು ಅಂತೇಳಿ ಅವರು ಹೇಳುವಾಗ ನನ್ನ ಗುರುಗಳ ಮಾತು ನನಗೆ ನೆನಪಾಯಿತು. ಹಾಗಾದರೆ ಇಷ್ಟಕ್ಕೆ ಸೀಮಿತನಾ ಅಂತಂದರೆ ಅಷ್ಟಕ್ಕೆ ಸೀಮಿತ ಅಲ್ಲ. ಇವತ್ತು ವಿದ್ಯಾರ್ಥಿಗಳು ಕಳೆದೋಗ್ಬಿಟ್ರೆ, ಇವತ್ತಿನ ಜಂಜಾಟದ ಬದುಕಿನೊಳಗಡೆ ಕಳೆದೋಗ್ಬಿಟ್ರೆ ತಮಸೋಮ ಜ್ಯೋತಿರ್ಗಮಯ ಅನ್ನುವ ಹಾಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರ್ಕೊಂಡೋಗೋದು ಮಾತ್ರ ಅಲ್ಲ, ಸ್ವಲ್ಪ ಮನಸ್ಸಿಗೆ ಸಮಾಧಾನ ಮಾಡುವ ಜವಾಬ್ದಾರಿಯನ್ನು ಸಹ ಗುರುಗಳು ಹೊಂದಿರ್ತಾರೆ. 10:30 ರಾತ್ರಿಗೆ ಒಂದು ದಿನ ನನಗೆ ಕಾಲ್ ಬರುತ್ತೆ, ಒಂದು ಹುಡುಗಿ ಜೋರಾಗಿ ಅಳ್ತಾ ಇದ್ದಾಳೆ. ಏನಮ್ಮ ಏನಾಯ್ತು ಹೇಳಿ. ಅಳ್ತಾನೆ ಇದ್ದಾಳೆ. ಇರಲಿ ಹೇಳಿ ಏನಾಯಿತು, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಸರ್ ನಾನು ತುಂಬ ಮೊಬೈಲ್ನ ಬಳಸ್ತೀನಿ ಅಂತೇಳಿ ನಮ್ಮಪ್ಪ ಮೊಬೈಲ್ ಸಮೇತ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಸರ್, ಎಲ್ಲಿಗೋಗಲಿ ನನಗೆ ಗೊತ್ತಾಗ್ತಿಲ್ಲ. ಬೆಳೆದ ಹೆಣ್ಣು ಮಗಳು. ನಾನು ನಿಮ್ಮ ಅಪ್ಪನಿಗೆ ಕಿಟಕಿಯಿಂದ ಮೊಬೈಲ್ನ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಕಿಟಕಿಯಿಂದ ನಮ್ಮ ಗುರುಗಳು ಮಾತಾಡಬೇಕು ನಿಮ್ಮ ಜೊತೆ, ತಗೊಳ್ಳಿ ಅಂತೇಳಿ ಹುಡುಗಿ ಮೊಬೈಲ್ ಕೊಟ್ಟದ್ದನ್ನು ಅವರು ಇಸ್ಕೊಳ್ತಾರೆ. ನಾನು ಮಾತನಾಡ್ತಾ ತುಂಬ ಖಾರವಾಗಿ ನೇರವಾಗಿ ಕೇಳಿದೆ, ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಮಗಳ ಶವ ನಿಮಗೆ ಸಿಗುತ್ತೆ, ಬೇಕಾ ಅಂತ ಕೇಳಿದೆ. ಆಗ ಅವರು ಸ್ವಲ್ಪ ದಿಗಿಲುಗೊಂಡು ನನ್ನ ಮಾತನ್ನು ಸ್ವಲ್ಪ ಆಲಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ಕೇಳಿದೆ, ನೀವು ಯಾವುದೇ ತಪ್ಪುಗಳನ್ನು ಬೆಳೆದೇ ಇಷ್ಟು ದೊಡ್ಡ ಏನು ಮಾಡದೆ ಇಷ್ಟು ಬೆಳೆದು ಬಿಟ್ರಾ ಅಂತ ಕೇಳಿದೆ. ಅಂದರೆ ಒಂದು ಸಮಸ್ಯೆಯನ್ನು ಹೇಗೆ ಪರಿಹರಿಸಬೇಕು ಅನ್ನೋ ಗೊತ್ತಿಲ್ಲದೆ ಬೆಳೆದ ಒಂದು ಹೆಣ್ಣು ಮಗಳನ್ನು ನೀವು ಮನೆಯಿಂದ ಈಚೆ ಆಗ್ತೀರಂದರೆ ಆ ಹುಡುಗಿ ಎಲ್ಲಿ ಹೋಗಬೇಕು? ಪಕ್ಕದ ಮನೆಯ ಆಸರೆಯನ್ನು ಪಡೆದರೆ ಅಥವಾ ಪಕ್ಕದ ಬೀದಿಯ ಇನ್ಯಾವುದೋ ಮನೆಯಲ್ಲಿ ಅವರು ಆಸರೆಯನ್ನು ಪಡೆದರೆ ಅದನ್ನು ಸಮಾಜ ಒಪ್ಪುತ್ತಾ? ಅಥವಾ ಒಂದು ವೇಳೆ ದುಃಖದಲ್ಲಿ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ನೀವು ಅದಕ್ಕೆ ಜವಾಬ್ದಾರರಾಗಲ್ವಾ ಅಂತ ನಾನು ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದಾಗ ಅವರು ನನ್ನ ವಿದ್ಯಾರ್ಥಿನಿಯನ್ನು ಅವರ ಮನೆ ಒಳಗಡೆ ಕರ್ಕೊಳ್ತಾರೆ. ಆಮೇಲೆ ಬಂದು ನೀವು ನನ್ನ ಜೊತೆ ಮಾತನಾಡಿ ಕಾಲೇಜಿಗೆ ಬನ್ನಿ ಅಂತ ನಾನು ಆಹ್ವಾನ ಮಾಡಿದೆ. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಹಜ ಬದುಕಿನಲ್ಲಿ ಬರುವ ಸಾಕಷ್ಟು ಸಂಕಷ್ಟಗಳಿಗೆ ತಂದೆ ತಾಯಿಗಳು ಜೊತೆಗೆ ನಿಲ್ಲಿಲ್ಲ ಅಂದರೂ ಸಹ ನೈಜ ಗುರು ನಿಲ್ತಾರೆ ಅನ್ನೋದಕ್ಕೆ ನನಗೂ ಅದು ಗೊತ್ತಿರಲಿಲ್ಲ. ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ವಿದ್ಯಾರ್ಥಿನಿ. ನಮ್ಮ ಪ್ರೀತಿ, ನಮ್ಮ ಬದ್ಧತೆ ಇದೆಯಾ ಅನ್ನೋದು ಮುಖ್ಯ. ಹಾಗಾಗಿ ಅಂತಹ ಗುರುಗಳನ್ನು ನಾವು ಈ ಕ್ಷಣ ನೆನೆಸ್ಕೊಳ್ಳೇಬೇಕು. ಇವತ್ತು ಶಾಲೆ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ಅಂದರೆ ಅದು ಸುಮ್ಮನೆ ಅಲ್ಲ. ಇಲ್ಲಿ ಕಟ್ಟಡದ ಪಿಲ್ಲರ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ಅದಕ್ಕೆ ಕಾರಣರಾದಂತಹ ಪಿಲ್ಲರ್ಗಳಂತೆ ಇಂಥ ಗುರುಗಳು ನಮ್ಮ ಮುಂದೆ ಕಾಣ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಸಹ ನಾನು ಗುರುವಂದನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಾವು ನೋಡ್ತಾ ಹೋದರೆ ಸಾಕಷ್ಟು ಅಂಶಗಳನ್ನು ನಾವು ಕೇಳ್ತಾ ಇದ್ದೀವಿ. ನೈಜ ಗುರು ಅಂದರೆ ಯಾರು? ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಇದೆ. ಇವಾಗ ನಮ್ಮ ಶಾಸಕರು ಮಾತಾಡ್ತಾ ಹೇಳಿದರು, ಒಡೆದು ಬುದ್ಧಿ ಕಲಿಸೋದು ಅದು ಒಂದು ವಾದ. ಇಲ್ಲ, ಒಡೆಯದೇ ಬುದ್ಧಿ ಕಲಿಸ್ಬೇಕು, ಅದು ನಿಜವಾದ ವಿಧಾನ ಅನ್ನುವಂಥದ್ದು ಸಾಕಷ್ಟು ಬೇರೆ ಬೇರೆ ಥಿಯರೀಸ್ ಕೂಡ ಇದೆ. ಅದಕ್ಕೆಲ್ಲ ನಾನು ಡೆಪ್ತ್ ಹೋಗಲ್ಲ. ಆದರೆ ಗುರುಗಳ ಮಾರ್ಗದರ್ಶನವನ್ನು ಪಾಲಿಸಿದರೆ ಯಾವ ಮಟ್ಟಕ್ಕೆ ಅವರು ಸಾಧನೆ ಮಾಡ್ಬೋದು ಅನ್ನೋದನ್ನು ಒಂದು ಸಣ್ಣ ಕಥೆಯನ್ನು ಹೇಳ್ತಾ ನಾನು ಆ ಸಂದೇಶವನ್ನು ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಒಬ್ಬ ಹುಡುಗ ಕುಂಗ್ ಫೂ ಕಲಿಬೇಕು ಅಂತ ಇಷ್ಟಪಡ್ತಾನೆ. ಅಪ್ಪನಿಗೆ ಹೇಳ್ತಾನೆ, ಅಪ್ಪ ನಾನು ಕುಂಗ್ ಫೂ ಕಲಿಬೇಕು,
ಹೇಗಾದರೂ ಮಾಡಿ ಒಳ್ಳೆ ಗುರುಗಳ ಹತ್ರ ಕರ್ಕೊಂಡೋಗಿ ಅಂತೇಳಿ. ಸರಿ ಬಾಪ ಅಂಥೇಳಿ ಒಬ್ಬರು ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಸರಿ ನಾನು ಹೇಳಿದ ಕೆಲಸ ಮಾಡ್ತೀಯ ಮಗು ನೀನು ಅಂತ ಕೇಳ್ತಾರೆ ಗುರು. ಸರಿ ಗುರುಗಳೇ, ನೀವೇನಾದರೂ ಕೆಲಸ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿ ಮಗು ಹೇಳುತ್ತೆ. ಸುಮಾರೊಂದು 10-12 ವರ್ಷದ ಮಗು. ಸರಿ ಗುರುಗಳ ಹತ್ರ ಹೋಗ್ತಾನೆ. ಗುರುಗಳೇ ನೋಡಿ, ನೀರು ಖಾಲಿ ಮಾಡಿದ್ದೀನಿ, ಸರಿ ಮತ್ತೊಮ್ಮೆ ನೀರು ತುಂಬಿಸು, ಮತ್ತೆ ನೀನು ಮಾಡು. ಇಂಟ್ರೆಸ್ಟಿಂಗ್ ಅನಿಸ್ತು. ನೀನು ಇದು ಮಾಡಪ್ಪ, ಮತ್ತೆ ಮಾಡು ಅದೇ ಕೆಲಸವನ್ನು, ಮತ್ತೆ ಮಾಡು. 1 ದಿನ 2 ದಿನ 1 ವಾರ 1 ತಿಂಗಳಾಯಿತು. ಅಷ್ಟೊತ್ತಿಗೆ ಇವನಿಗೆ ರೋಸಿ ಹೋಗಿತ್ತು, ನಮ್ಮ ಗುರುಗಳು ಈ ಕೆಲಸ ಬಿಟ್ಟರೆ ಬೇರೆ ಏನು ಕೆಲಸ ಕೊಡ್ತಾ ಇಲ್ವಲ್ಲ, ಛೇ ಬಹುಶಃ ನಮ್ಮ ಗುರುಗಳಿಗೆ ನನಗೆ ಹೇಗೆ ಮಾರ್ಗದರ್ಶನ ಮಾಡಬೇಕನ್ನೋದು ಗೊತ್ತಿಲ್ಲ, ಸಾಕಪ್ಪ ಈ ಕುಂಫು ಕಲಿಯೋದು ಬೇಡ, ಇದ್ರ ಸಾವಾಸನೂ ಬೇಡ ಅಂಥೇಳಿ ಗುರುಗಳಿಗೆ ಹೇಳದೆ ಊರಿಗೆ ಹೊರಟೋಗ್ಬಿಡ್ತಾನೆ. ಊರಿನ ಎಲ್ಲ ಗೆಳೆಯರು, 1 ತಿಂಗಳು ಎಲ್ಲಿದ್ದೆ ನೀನು, ಗುರುಗಳ ಜೊತೆಗೆ ಇದ್ದೆ ಅಲ್ವಾ, ನೀನು ಕುಂಫು ತುಂಬ ಕಲ್ತಿರ್ಬೋದು ಅಂಥೇಳಿ ಎಲ್ಲರೂ ಸಹ ಮುತ್ತು ಹಾಕ್ಕೊಳ್ತಾರೆ. ಮುತ್ತು ಹಾಕ್ಕೊಂಡು ನೀನು ಏನು ಕಲ್ತಿದ್ಯಾ ತೋರಿಸು ಅಂತ ಹೇಳುವಾಗ ಮನೆ ಒಳಗಡೆ ಹೋಗ್ಲಿಕ್ಕೂ ಸಹ ಮುಜುಗರಾದಂಥ ಈ ಮಗು ಮನೆಯ ಹಿತ್ತಲಿಗೆ ಹೋಗ್ತಾನೆ. ಕೊಟ್ಟಿಗೆ ಹತ್ರ ದೊಡ್ಡದೊಂದು ಟೇಬಲ್ ಇರುತ್ತೆ, ಸುತ್ತ ಮಕ್ಕಳು ಕೂತ್ಕೊಳ್ತಾರೆ. ಏನು ಕಲ್ತೆ ಹೇಳು, ಏನು ಕಲ್ತೆ ಹೇಳು, ಏನು ಕಲ್ತೆ ಹೇಳು ಅಂತೇಳಿ ದುಂಬಾಲು ಬೀಳುವಾಗ ಈ ಮಗುಗೆ ತುಂಬ ಸಿಟ್ಟು, ಆವೇಶ, ತುಂಬ ಬೇಸರದಿಂದ ಜೋರಾಗಿ ಕೈಯನ್ನೆತ್ತಿ ಒಂದು ಸರಿಗೆ ಆ ಟೇಬಲ್ಗೆ ಬಡಿತಾನೆ. ಇಡೀ ಟೇಬಲ್ಲು ಒಂದೇ ಸರಿ ದಡಕ್ ಅಂತೇಳಿ ಅದು ಕಟ್ಟಾಗಿ ಈ ಥರ ಮಧ್ಯೆ ಬೀಳುತ್ತೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿತೀರಿ. ಏನು 1 ತಿಂಗಳಿಗೆ ನೀನು ಎಷ್ಟು ಶಕ್ತಿ ಸಂಪಾದಿಸಿದ್ಯಾ ಅಂದರೆ, ನೀನು ಒಂದೇ ಏಟಿಗೆ ಇಂಥ ದೊಡ್ಡ ಟೇಬಲ್ನ ಹೊಡೆದಾಕ್ಬಿಟ್ಟಿಯಲ್ಲ, ಎಂಥ ಕುಂಫು ವಿದ್ಯೆ ನಿಂದು ಅಂತೇಳಿ ಆ ಎಲ್ಲ ಮಕ್ಕಳು ಆ ಹುಡುಗನನ್ನು ಹೊಗಳುವಾಗ ಇವನು ಕೈಗಳನ್ನು ನೋಡ್ಕೊಳ್ತಾನೆ. ಅವಾಗ ಗೊತ್ತಾಗುತ್ತೆ ಗುರುಗಳ ಪ್ರಾಮುಖ್ಯತೆ. ಇವತ್ತು ನಾವು ಗುರುಗಳು ಮಾತೆತ್ತಿದ್ರೆ ಓದು ಬರೀ ಅಂತ ಹೇಳ್ತಾ ಇರ್ತೀವಿ. ಇದು ಬರೀ ಇಷ್ಟೇನಾ, ಇದು ಎಲ್ಲರೂ ಹೇಳಿ ಹೇಳಿ ಕಿವಿ ತೂತಾಗ್ಬಿಟ್ಟಿದೆಯಲ್ಲ, ಇನ್ನೇನಾದರೂ ಹೊಸ್ದಾಗಿ ಇದ್ದರೆ ಹೇಳ್ಬೋದಲ್ವಾ ನಮ್ಮ ಗುರುಗಳು ಅಂತ ಹೇಳುವಾಗ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕಾಗತ್ತೆ. ಯಾವ ವಿದ್ಯಾರ್ಥಿಗಳು ಇಂತಹ ಸಲಹೆಗಳನ್ನು, ಅಮೂಲ್ಯ ಸಲಹೆಗಳನ್ನು ಯಾರು ಮನಸ್ಸಿಗೆ ಹಾಕ್ಕೊಂಡು ಸ್ವಲ್ಪ ನಾನು ಅಳವಡಿಸ್ಕೊಳ್ಬೇಕು ಅಂಥೇಳಿ ಮುಂದೆ ಹೋಗ್ತಾರೆ, ಅಂಥವರು ಖಂಡಿತ ಸಾಕಷ್ಟು ಯಶಸ್ಸನ್ನು ಅವರು ಗಳಿಸ್ತಾರೆ ಅಂತ ನಾವು ಕರಿಬೋದು. ನನಗಾಗಲೇ ಹೇಳುವಾಗ ಹೇಳಿದೆ, ಪದವಿಯ ನಂತರ ಅಥವಾ ಶಾಲೆ ಮುಗಿಸಿದ ನಂತರ ಗುರು ಶಿಷ್ಯರ ಸಂಬಂಧ ಅದು ಕಡಿದೋಗ್ಬಿಡೋದಿಲ್ಲ ಅಂತ. ನನಗೆ ಅಂಥ ಶ್ರೀಮಂತ ಗುರುಗಳು ಸಿಕ್ಕಿದ್ದಾರೆ. ನಾನು ಪದವಿಯ ನಂತರ ಯಾವುದಾದ್ರೂ ಉದ್ಯೋಗಕ್ಕೆ ಸೇರಬೇಕಂದ್ರೆ ಏನೇನು ಮಾಡಬೇಕಂತೇಳಿ ಮಾರ್ಗದರ್ಶನ ಕೊಟ್ಟರು. ಅದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯನ್ನು ತೋರಿಸಿದರು. ಮದುವೆ ಆದಾಗ ಮನೆಗೆ ದಂಪತಿಗಳಾಗಿ ನೀವು ಬಂದು ಊಟ ಮಾಡಿ ಅಂತೇಳಿ ಊಟವನ್ನು ಬಡಿಸಿದರು. ನಾನು ಪ್ರತಿ ಬಾರಿ ನಮ್ಮ ಗುರುಗಳ ಮನೆಗೆ ಹೋದರೆ, ಅವರೊಂದು ಈಗ 78-80 ವಯಸ್ಸಾಗಿದೆ, ಅವರು ಮನೆಯಲ್ಲಿ ಅವರ ವೈಫ್ ಇಲ್ಲ ಅಂತಂದರೆ ನಿಧಾನಕ್ಕೆ ಅಡುಗೆ ಮನೆಗೆ ಹೋಗಿ ಇಷ್ಟು ದೊಡ್ಡದ ಲೋಟದಲ್ಲಿ ಚಹಾ, ಅವ್ರಿಗೊಂದು ಲೋಟ ನನಗೊಂದು ಲೋಟವನ್ನು ತೆಗೆದುಕೊಂಡು ಬಂದು, ನಂದೀಶ ಕುಡಿಯೋ, ಬಾಕಿದ ಮೇಲೆ ವಿಚಾರ ಮಾಡೋಣ ಅಂತ ಹೇಳ್ತಾರೆ. ಅಂದರೆ ನಾವು ಈ ಬದುಕಲ್ಲಿ ಹುಡುಕಾಡ್ತೀವಿ, ನಮ್ಮನ್ನೆಲ್ಲ ಕಾಲು ಎಳಿತಾ ಇದ್ದಾರೆ, ತುಳಿತಾ ಇದ್ದಾರೆ, ಯಾರೂ ನಮ್ಮನ್ನು ಬೆಳೆಸೋರಿಲ್ಲ ಅಂಥೇಳಿ. ಬೆಳೆಸೋದಕ್ಕೆ ಅಂತಲೇ ಪ್ರೀತಿಯನ್ನು ತೋರಿಸುವ, ಮಾರ್ಗದರ್ಶನ ಕೊಡೋದಕ್ಕೆ ಸದಾ ಸಿದ್ಧರಾಗಿರುವ ಗುರುಗಳ ಸನಿಹ ಯಾವ ವಿದ್ಯಾರ್ಥಿ ಬರ್ತಾನೋ ಅವನು ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಎಕ್ಸಾಮ್ನಲ್ಲಿ ಫೇಲ್ ಆಗ್ಬೋದು 1 ಸರಿ 2 ಸರಿ, ಆದರೆ ಜೀವನದಲ್ಲಿ ಫೇಲ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಎಲ್ಲ ಗುರುಗಳನ್ನು ನಾವು ನೆನೆಸ್ಕೊಳ್ಳೇಬೇಕು. ಇತ್ತೀಚೆಗೆ ನಾನು ಒಂದು ರಾಷ್ಟ್ರೀಯ ಮಟ್ಟದ ಶಿಕ್ಷಕರಿಗೆ ತರಬೇತಿ ಕೊಡ್ತಾ ಇದ್ದೆ. ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ನಲ್ಲಿ ಒಬ್ಬರು ರಿಸೋರ್ಸ್ ಪರ್ಸನ್ ಆಗಿ ಹಾಕ್ಕೊಂಡಿದ್ರು. ಅಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾತಾಡಿದೆ ಅಂತ ನಮ್ಮ ಗುರುಗಳಿಗೆ ತೋರಿಸ್ಬೇಕು, ಖಂಡಿತ ಅವ್ರಿಗೆ ಖುಷಿಯಾಗುತ್ತೆ ಅಂತೇಳಿ ನಾನು ಅವರು ರೆಕಾರ್ಡ್ ಮಾಡಿದ 1.5 ಗಂಟೆ ವಿಡಿಯೋವನ್ನು ನನಗೆ ಕಳಿಸಿದಾಗ ಅದರಲ್ಲಿ ಒಂದು ತುಣುಕನ್ನು ನಮ್ಮ ಗುರುಗೆ ಕಳಿಸ್ಕೊಟ್ಟೆ. ನೋಡಿ ಸರ್, ನಾನು ಇವತ್ತು ಇಷ್ಟು ಖುಷಿ ಪಡ್ತೀನಿ ಅಂತೇಳಿ. ಅವರು ಈ ಧ್ವನಿ ಒಳಗಡೆ ನಂದೇ ಧ್ವನಿ ಕೇಳಿಸ್ತಾ ಇದೆಯಲ್ಲ ನಂದೀಶ ಅಂದರು ನಮ್ಮ ಗುರುಗಳೊಬ್ಬರು. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಧ್ವನಿ ಮಾತ್ರ ಅಲ್ಲ, ನನ್ನ ವ್ಯಕ್ತಿತ್ವದೊಳಗಡೆ ನೀವು ಸೇರಿ ಹೋಗಿದ್ದೀರ. ಎಲ್ಲಿವರೆಗೆ ಅಂತಂದರೆ, ನಾನು ಬದುಕಿನ
ನಾನು ಬದುಕಿರುವವರೆಗೆ ಬದುಕಿನ ಉದ್ದಕ್ಕೂ ನೀವು ನನ್ನ ಪರ್ಸ್ನಾಲಿಟಿಯ ಒಂದು ಭಾಗವಾಗಿ ಇದ್ದೇ ಇರ್ತೀರ. ಹಾಗಾಗಿ ನನ್ನ ಮುಂದೆ ಯಾರಿದ್ರೂ ಸಹ ಅವರು ನಿಮ್ಮನ್ನು ಅಲ್ಲಿ ನೋಡ್ತಾ ಇರ್ತಾರೆ. ಹಾಗಾಗಿ ಅಷ್ಟು ಪ್ರೀತಿ ಮತ್ತು ತರಬೇತಿಯನ್ನು ನಮಗೆ ನೀವು ಕೊಟ್ಟಿದ್ದೀರಾ. ನಮ್ಮ ಮೈಂಡ್ ಸೆಟ್ನ ಎಷ್ಟು ಪಾಸಿಟಿವ್ ಆಗಿ ಇಟ್ಕೋಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀರಾ. ಬದುಕಲ್ಲಿ ಗೊಂದಲ ಆಗುತ್ತೆ ಒಂದೊಂದು ಸರಿ, ನಾನು ಕರಪ್ಟ್ ಆಗಬೇಕು, ಹಣ ಮಾಡಬೇಕು, ದುಡ್ಡು ಮಾಡಬೇಕು ಅಂತೆಲ್ಲ ಆಲೋಚನೆಗಳು ಬರ್ತಿದ್ದಂಥ ನನ್ನ ಎಳೆಯ ವಯಸ್ಸಿನಲ್ಲಿ ತಡ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ನ್ಯಾಯ ಮಾರ್ಗದಲ್ಲೇ ಹೋಗು, ಅದು ನಿನಗೆ ನಿಧಾನ ಆಗ್ಬೋದು ಆದರೆ ಒಳ್ಳೆಯದೇ ಆಗುತ್ತೆ, ಅದು ಒಳ್ಳೆಯದೇ ನಿನಗೆ ಲಾಭ ಆಗಿ ಕಾಣಿಸ್ಕೊಳ್ಳುತ್ತೆ ಅಂಥೇಳಿ ಮಾರ್ಗದರ್ಶನ ಕೊಟ್ಟಂತಹ ಗುರುಗಳು ನೀವು ಅಂತ ಹೇಳ್ತಾ, ಅಂತಹ ಎಲ್ಲ ಗುರುಗಳು ನಿಮ್ಮ ಮುಂದೆ ಈಗಾಗಲೇ ನಮ್ಮ ನಿರೂಪಕರು ಮತ್ತು ಸ್ವಾಗತ ಭಾಷಣ ಮಾಡಿದವರು ಹೇಳಿದರು, ಇಲ್ಲಿ ಆ ಎಲ್ಲ ಗುರುಗಳು ಇಲ್ಲ. ಮತ್ತು ಎಷ್ಟೋ ಗುರುಗಳು ಆಗಿ ಹೋಗಿದ್ದಾರೆ. ಆದರೆ ಒಂದಂತೂ ಸತ್ಯ, ತಲೆತಲಾಂತರವಾಗಿ ಅವರು ಹೇಳಿಕೊಟ್ಟ ಪಾಠ, ಅವರು ತೋರಿಸಿದ ಜಗತ್ತು, ಜೀವನ ಮತ್ತು ಮೌಲ್ಯ ಇವೆಲ್ಲವುಗಳು ಸಹ ನಮ್ಮ ವ್ಯಕ್ತಿತ್ವದ ಒಳಗಡೆ, ನಮ್ಮ ಎದೆಯ ಒಳಗಡೆ ಅಂತರ್ಗತವಾಗಿರ್ತವೆ ಮತ್ತು ಅವು ತಲೆತಲಾಂತರಕ್ಕೆ ಹೋಗ್ತಾನೆ ಇರ್ತವೆ. ಅದು ಎಷ್ಟು ಅಂತಂದರೆ ಅದಕ್ಕೆ ಸಾವಿಲ್ಲ. ಅದನ್ನು ನಾವು ಗುರು ಸತ್ವ ಅಂತ ಕರೆಯೋದು. ಎಲ್ಲಿ ಗುರು ಸತ್ವ ಸೇರ್ಕೊಂಡ್ಬಿಡುತ್ತೋ ಅದು ಇವತ್ತಿಗೂ ನೋಡಿ, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಇಂಥದ್ದೊಂದು ಶಾಂತಿಯುತವಾದಂಥ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅಂತಂದರೆ ಆ ಎಲ್ಲ ಸತ್ವಗಳು ನಮ್ಮೊಳಗಡೆ ಸೇರಿಕೊಂಡಿದ್ದಾವೆ. ಅವು ಇಂತಹ ಒಳ್ಳೆಯ ಕೆಲಸಗಳು ಆಗುವಂತೆ ನಮಗೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾವೆ ಅನ್ನುವಂಥದ್ದು ನನಗೆ ತುಂಬ ಖುಷಿ ಕೊಡುತ್ತೆ. ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆ. ಒಂದು ಗುರುಗಳು ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಿ, ಇವತ್ತಿನ ಜೆನ್ಸಿ ವಿದ್ಯಾರ್ಥಿಗಳು, ನಾವು ಆ ವಿದ್ಯಾರ್ಥಿಗಳನ್ನ ಟೀಕಿಸುವ ಮುನ್ನ ಅಂತ ಹೇಳ್ತಾ ಒಂದೆರಡು ವಿಚಾರಗಳು ಹೇಳ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಒಂದು ನಮ್ಮ ವಿದ್ಯಾರ್ಥಿಗಳನ್ನ ನಾವು ಟೀಕಿಸ್ತಾ ಇರ್ತೀವಿ, ಏನಪ್ಪ ಇವತ್ತು ಜೆನ್ಸಿ ವಿದ್ಯಾರ್ಥಿಗಳು, ಇವರಿಗೆ ಅಷ್ಟು ಸೆನ್ಸ್ ಇಲ್ಲ ಅಂತೆಲ್ಲ. ವಾಟ್ಸಪ್ನಲ್ಲಿ ನನಗೊಂದು ಫೋಟೋ ಬರುತ್ತೆ. ಒಬ್ಬರು ವಿದ್ಯಾರ್ಥಿನಿ ಅವರ ಹಾಸ್ಟೆಲ್ನಲ್ಲಿ ಮಹನೀಯರ ಫೋಟೋಗಳನ್ನ ಇಟ್ಕೊಂಡಂತಹ ಫೋಟೋ ತೆಗೆದು ನನಗೆ ಕಳಿಸಿದ್ರು. ಅಂಥ ಸಾಲಿನಲ್ಲಿ ನಂದು ಒಂದು ಫೋಟೋ ಹಾಕ್ಕೊಂಡಿದ್ರು. ಅದು ನೋಡುವಾಗ ಯಾವ ರೀತಿಯಲ್ಲಿ ನಮ್ಮನ್ನು ಕಾಣ್ತಾರೆ ವಿದ್ಯಾರ್ಥಿಗಳು ಅನ್ನೋಂಥದ್ದು. ಇನ್ನೊಂದು ಕಾರ್ಯಕ್ರಮದಲ್ಲಿ ಒಂದು ಬಾಗಿಲಿನಿಂದ ನಾನು ಶೂ ಬಿಟ್ಟು ಹೋಗಿದ್ದೆ, ಇನ್ನೊಂದು ಬಾಗಿಲಿನಲ್ಲಿ ವೇದಿಕೆ ಇತ್ತು. ಕಾರ್ಯಕ್ರಮ ಮುಗಿಸಿ ವೇದಿಕೆಯಿಂದ ಹೊರಗಡೆ ಬರುವಾಗ ನಾನು ಮರೆತು ಅಲ್ಲಿ ಶೂ ಹುಡುಕ್ತಾ ಇದ್ದೆ. ಯಾವ ವಿದ್ಯಾರ್ಥಿಯನ್ನು ನಾವು ಪುಂಡ ಅಂತ ಅಂದ್ಕೊಳ್ತಾ ಇದ್ವೋ, ಯಾವ ವಿದ್ಯಾರ್ಥಿ ಸ್ವಲ್ಪ ಓದಿನಲ್ಲಿ ಹಿಂದು ಅಂತ ಹೇಳ್ಕೊಳ್ತಾ ಇದ್ವೋ, ಓದಿನಲ್ಲಿ ಅಷ್ಟಿಲ್ಲ ಅಂತ ಅಂದ್ಕೊಳ್ತಾ ಇದ್ವೋ, ಆ ವಿದ್ಯಾರ್ಥಿ ಆ ಎರಡು ಶೂಗಳನ್ನ ಒಂದು ಬಾಗಿಲನ್ನ ತೆಗೆದುಕೊಂಡು ಜೋರಾಗಿ ಓಡಿಬಂದು ಸರ್ ಹಾಕ್ಕೊಳ್ಳಿ ಸರ್ ಅಂತೇಳಿ ಇಡುವಾಗ ನಾವು ಯಾರನ್ನ ಲೇಬಲ್ ಮಾಡಿಬಿಡ್ತೀವಿ ಅನ್ನೋದು ಸರಿ ಅಂತ ಅನಿಸುತ್ತೆ. ಹಾಗಾಗಿ ಹೇಳೋದಕ್ಕೆ ಸಾಕಷ್ಟು ವಿಚಾರಗಳಿದೆ. ಗುರುಗಳ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅದಕ್ಕೆ ನಿಜವಾಗ್ಲೂ ಏನಿಲ್ಲ. ನಾವು ನಮ್ಮನ್ನು ಕೇಳ್ಕೊಳ್ಬೇಕಾಗತ್ತೆ. ಅಷ್ಟು ಉತ್ತಮವಾದಂತಹ ಕಾಂಟ್ರಿಬ್ಯೂಷನ್ನ ನಮಗೆ ಕೊಟ್ಟಿರ್ತಾರೆ, ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅವರೆಲ್ಲರೂ ಸಹ ನೀವು ಇವತ್ತಿದ್ದೀರಾ. ನಮಗೆ ಖುಷಿಯಾಗುತ್ತೆ. ಎಷ್ಟೋ ಜನ ನಮ್ಮ ಜೊತೆಲಿ ಇಲ್ಲದೇ ಇರ್ಬೋದು. ಅವರಿಗೆ ಮತ್ತು ಇಲ್ಲಿರುವ ಎಲ್ಲ ಗುರುಗಳಿಗೆ ವಂದಿಸುತ್ತಾ ನಿಮ್ಮೆಲ್ಲರ ಆಶೀರ್ವಾದನ ನಾನು ಬೇಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೇಣ ಉರಿ ಉರಿದು ಜಗಕ್ಕೆ ಬೆಳಕು ನೀಡುವಂತೆ, ಸೀಮೆ ಸುಣ್ಣ ಸವೆದು ಅಕ್ಷರ ಸಿಗುವಂತೆ, ಗುರುವರಿಯರು ಸವೆದು ವಿದ್ಯಾರ್ಥಿ ಬಳಗಕ್ಕೆ ಬೆಳಗಾಗುವ ದೇವರು. ಅಧ್ಯಾಪನ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಲವ ತೈಲದಿಂದ ಜ್ಞಾನದೇವಿಗೆಯ ಬೆಳಗಿ ಸಾವಿರಾರು ಹೃದಯಗಳಲ್ಲಿ ಕನಸಿನ ಬೀಜ ಬಿತ್ತಿ ನವನವೀನ ವಿಚಾರ ಚಿಂತನೆಯ ಉಗಮಕ್ಕೆ ಕಾರಣೀಕರ್ತರು. ಈ ನಿಟ್ಟಿನಲ್ಲಿ ಗುರುವಂದನೀಯ ನುಡಿಗಳನ್ನಾಡಿದಂತಹ ಶ್ರೀಯುತ ನಂದೀಶ್ ವೈಡಿ ಸರ್ ತಮಗೆ ವಂದನೆಗಳನ್ನು. ಶತ ಸಂಭ್ರಮ 2026 ಗುರುವಂದನಾ ಸಮಾರಂಭದಲ್ಲಿ ನಾವೆಲ್ಲ
ವಿಜೃಂಭಣೆಯಿಂದ ಸೇರಿಕೊಂಡಿದ್ದೇವೆ. ಗುರುಗಳನ್ನು ಗೌರವಿಸುವ ಈ ಒಂದು ಸುಸಂದರ್ಭದಲ್ಲಿ ನಾವು ಸಾಗಿ ಬಂದು ಸುಂದರ ನುಡಿಯನ್ನಾಡಿದಂತಹ ಡಾಕ್ಟರ್ ನಂದೀಶ್ ವೈಡಿ ಇವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಸನ್ಮಾನ ಕಾರ್ಯಕ್ರಮ ಮತ್ತೆ ಅಲ್ವಾ? ಸನ್ಮಾನ ಕಾರ್ಯಕ್ರಮ ಉತ್ತಮ ಅವಕಾಶ ನೀಡಿದೆ. ಇಂದಿನ IVF ಇಲ್ಲಿ ನೆರೆದಂತಹ ಎಲ್ಲ ಹಿರಿಯ ಗುರುವೃಂದದವರನ್ನು ಸ್ವಾಗತಿಸಿಕೊಳ್ಳುತ್ತಾ ಹೆಸರನ್ನು ಸೂಚಿಸಿದಂತೆ ಬಂದು ಈ ಒಂದು ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನನ್ನ ನೆಚ್ಚಿನ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತೇನೆ. ಮಹಾಬಲರೈ, ಅನ್ನಮ್ಮ PM, ರಾಜೇಶ್ವರಿ ಮೇಡಮ್, ಸುಗಂಧಿ ಕೆ ಮೇಡಮ್, ಸಂಜೀವ ಸರ್, ಪ್ರಭಾ MG ಮೇಡಮ್, ಬನ್ನಿ ಸರ್ ವೇದಿಕೆಯನ್ನು ಅಲಂಕರಿಸಿಕೊಳ್ಳಿ. ಹೆಮ್ಮೆಯಿಂದ ನಿಮ್ಮನ್ನು ಗೌರವಿಸುವಲ್ಲಿ ನಾವೆಲ್ಲ ಪಾತ್ರಧಾರಿಗಳಾಗಿದ್ದೇವೆ. ಈ ಸಂಭ್ರಮದಲ್ಲಿ ನಿಮ್ಮನ್ನು ಗೌರವಿಸುವುದು ಅದು ನಮ್ಮ ಹೆಮ್ಮೆ. ಖಂಡಿತವಾಗಿಯೂ ನಿಮ್ಮಿಂದ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳೇ ಧನ್ಯರು. ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಈ ಎಲ್ಲ ಸಮಿತಿಯ ಪರವಾಗಿ ಎಲ್ಲರನ್ನು ಸೇರಿಸಿಕೊಂಡು ಗಣ್ಯ ಅತಿಥಿಗಳನ್ನೊಳಗೊಂಡು ಈ ಸುಂದರ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗೌರವಿಸುವ ಅತಿ ಹೆಮ್ಮೆಯ ಕೆಲಸ ನಡೀತಾ ಇದೆ. ಹೇಮಂತ BM ಸರ್, ಮಹೇಶ್, ವೀನಾ ತೆರೇಸಾ ಆರ್ ಕೆಸಲಿನೋ ಮೇಡಮ್, ವಸಂತಿಕೆ ಮೇಡಮ್, ವಸಂತಿಕೆ ಮೇಡಮ್ ಬನ್ನಿ ಎಲ್ಲ ಶ್ರೀಯುತ ಮಹಾಬಲರೈ ಇವರು ನಮ್ಮ ಶಾಲೆಯಲ್ಲಿ ಜುಲೈ 11, 1985ರಿಂದ 28 ಡಿಸೆಂಬರ್ 1989ರವರೆಗೆ ಸುಮಾರು 4 ವರ್ಷ 5 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ನಂತರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ವೆ ಪುತ್ತೂರು ತಾಲೂಕು ಇಲ್ಲಿ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀಮತಿ ಅನ್ನಮ್ಮ PM ಇವರು ನಮ್ಮ ಶಾಲೆಯಲ್ಲಿ ಏಪ್ರಿಲ್ 10, 2006ರಿಂದ ಜೂನ್ 30, 2016ರವರೆಗೆ ಸುಮಾರು 10 ವರ್ಷಗಳ ಕಾಲ ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರು ಮಕ್ಕಳಿಗೆ ಶಿಸ್ತಿನ ಸಿಪಾಯಿಯಾಗಿದ್ದರು. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ರಾಜೇಶ್ವರಿ ಮೇಡಮ್ ಇವರು ನಮ್ಮ ಶಾಲೆಯಲ್ಲಿ ಜುಲೈ 13, 2002ರಿಂದ ಜುಲೈ 30, 2019ರವರೆಗೆ ಸುದೀರ್ಘ 17 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರು ಮಕ್ಕಳ ಪ್ರೀತಿಯ ಶಿಕ್ಷಕಿಯಾಗಿದ್ದರು. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸುಗಂಧಿ ಕೆ ಇವರು ದಿನಾಂಕ 20-12-1991ರಿಂದ ದಿನಾಂಕ 7-7-1992 ತನಕ 7 ತಿಂಗಳು ಬೆಳಂದೂರು ಶಾಲೆಯಿಂದ ಆಲಂತಾಯ ಶಾಲೆಗೆ ನಿಯೋಜನೆಗೊಂಡರು.
ಬಳಿಕ ದಿನಾಂಕ 10/8/2002 ದಿನಾಂಕ 12/12/2004 ತನಕ 2 ವರ್ಷ 4 ತಿಂಗಳ ಕಾಲ ನಮ್ಮ ಆಲಂತಾಯ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ಸಂಜೀವ ಬಿ ಇವರು ನಮ್ಮ ಶಾಲೆಯಲ್ಲಿ ಜುಲೈ 10, 1990 10 ಆಗಸ್ಟ್ 2002 ತನಕ ಸುಮಾರು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇದೀಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಪ್ರಭಾ ಎಂಜಿ ಇವರು ನಮ್ಮ ಶಾಲೆಯಲ್ಲಿ ಜನವರಿ 29, 2004 ಸೆಪ್ಟೆಂಬರ್ 3, 2020 ಸೇವೆ ಸಲ್ಲಿಸಿರುತ್ತಾರೆ. ಇವರು ಸುದೀರ್ಘ 17 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿರುತ್ತಾರೆ. ನಂತರ ಸರಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇಲ್ಲಿಗೆ ಬಡ್ತಿ ಪಡೆದಿರುತ್ತಾರೆ. ಪ್ರಸ್ತುತ ಸರಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ಹೇಮಂತ BM ಇವರು ನಮ್ಮ ಶಾಲೆಯಲ್ಲಿ ಅಕ್ಟೋಬರ್ 7, 2016 ಮೇ 4, 2022 ಸುಮಾರು 6 ವರ್ಷಗಳಷ್ಟು ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ CRP ಆಗಿ ಮಂಗಳೂರು ಉತ್ತರ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ಮಹೇಶ್ ಸರ್ ಇವರು ನಮ್ಮ ಶಾಲೆಯಲ್ಲಿ ಜನವರಿ 8, 2007 ಆಗಸ್ಟ್ 28, 2014 ಸುಮಾರು 7 ವರ್ಷ 7 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರಕಾರಿ ಪ್ರೌಢಶಾಲೆ ಪೆರ್ಲಾ ಬೈಪಾಡಿ ಬೆಳ್ತಂಗಡಿ ತಾಲೂಕು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ವೀಣಾ ತೆರೆಸಾ R. ಕ್ಯಾಸ್ತಲಿನೋ ಇವರು ನಮ್ಮ ಶಾಲೆಯಲ್ಲಿ 1999 2003 ಸುಮಾರು 3 ವರ್ಷ 11 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ವಸಂತಿ ಇವರು ನಮ್ಮ ಶಾಲೆಯಲ್ಲಿ ಆಗಸ್ಟ್ 10, 1992 ನವೆಂಬರ್ 2, 1999 ಸುಮಾರು 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ನಮ್ಮ ಪುತ್ತೂರು ತಾಲೂಕಿನ KPS ಕೆಯ್ಯೂರು ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ವೇದಿಕೆಯಲ್ಲಿರುವ ಎಲ್ಲ ಶಿಕ್ಷಕ ಬಂಧುದವರಿಗೆ ನಮ್ಮ ಈ ಆಲಂತಾಯ ಶಾಲೆಯಲ್ಲಿ ಶಿಕ್ಷಣ ವರದಾನ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಸುಂದರ ಕ್ಷಣದಲ್ಲಿ ನಿಮ್ಮನ್ನು ನೆನಪಿಸಿಕೊಂಡು ಈ ಒಂದು ಸನ್ಮಾನವನ್ನು ನೀವು ಸಂಪೂರ್ಣವಾಗಿ ಸ್ವೀಕರಿಸಿ ನಮ್ಮನ್ನೆಲ್ಲ ಹರಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಲೆಯನ್ನು ನೀಡಿ ನಮ್ಮ ಹಿರಿಯ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿಕೊಳ್ಳೋಣ. ಸುತ್ತ ಅವತಾರ ನಾನಾ ರೂಪವೋ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ನಮ್ಮ ವಿದ್ಯಾದೇಗುಲದಲ್ಲಿ ಅನೇಕ ವರ್ಷಗಳ ಕಾಲ ಸಾರ್ಥಕ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳಿಗೆ ಶಿಕ್ಷಣಾತ್ಮಕವನ್ನು ಉಣಬಡಿಸಿ ಸಹಸ್ರಾರು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗೆ ಹಗಲು ಇರುಳು ಶ್ರಮಿಸಿ ಮಕ್ಕಳ ಪೋಷಕರ ವಿದ್ಯಾಭಿಮಾನಿಗಳ ಪ್ರೀತಿಗೆ ವಿದ್ಯಾರ್ಥಿಗಳ ಉನ್ನತ ಸಾಧನೆಗೆ ಪ್ರೇರಣಾ ಶಕ್ತಿಯಾಗಿ ದುಡಿದ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.
ಸಂದೇಹನಿಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಈ ಒಂದು ಸಸಿಯ ಸಂಕೇತ ಏನು ಅಂತ ಕೇಳಿದರೆ, ಶತಮಾನೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ 100 ಸಸಿಗಳನ್ನು ನೆಡುವ ಮೂಲಕ ಈ ಹೆಮ್ಮೆಯ ಆಲಂತಯ ಶಾಲೆಯಲ್ಲಿ 100 ಸಸಿಗಳನ್ನು ನೆಟ್ಟಂತಹ ಹೆಮ್ಮೆ ಯಾರಿಗಿದೆ ಅಂತ ಕೇಳಿದರೆ ಆಲಂತಯ ಶಾಲೆಗಿದೆ. ಅದೇ ರೀತಿ ಬಂದಂತಹ ಗಣ್ಯ ಅತಿಥಿಗಳಿಗೆ ಈ ಹಲಸಿನ ಹಣ್ಣಿನ ಗಿಡವನ್ನು ನೀಡುವ ಮೂಲಕ ಮತ್ತೆ ತಮ್ಮ ಹಸಿರು ಸಮಾಜ ಎಲ್ಲ ಹಸಿರಾಗಿರಲಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಈ ಸುಂದರ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ. ಜೋರಾದ ಚಪ್ಪಲೆಯ ಮೂಲಕ ಅತಿಥಿಗಳನ್ನು ಹೃತ್ಪೂರ್ವಕವಾಗಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಕೌಶಿಕ್, ಒಂದು ನಿಮಿಷ. ಇನ್ನು ಮುಂದಿನ ಸನ್ಮಾನದ ಅಧ್ಯಾಪಕರು ಬಂದಾಗ ಅವರಿಗೆ ಸನ್ಮಾನಿಸುವುದಕ್ಕಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಅವರಾಗಿ ಬರ್ಬೋದು. 10 ಜನರನ್ನು ಕರೀತಾರೆ. ಆಗ 10 ಜನ, ಪುರುಷರಿಗೆ ಪುರುಷರು, ಸ್ತ್ರೀಯರಿಗೆ ಸ್ತ್ರೀಯರು, ಅವರಾಗಿ ಹಳೆ ವಿದ್ಯಾರ್ಥಿಗಳು ಬಂದು ಶಾಲು ಸ್ಮರಣಿಕೆ ನೀಡಿ ಗಿಡ ನೀಡಿ ಗೌರವಿಸಿ ಇಲ್ಲೊಂದು ಚಿತ್ರ ತೆಗೆದುಕೊಳ್ಳುವಂತಹ ಅವಕಾಶ ಇದೆ. ಹಾಗಾಗಿ ಅವರಾಗಿ 10 ಜನ ಬರ್ಬೋದು. ಖಂಡಿತ ಅವರಿಗೆ ಇಚ್ಛೆ ಇದ್ದೇ ಇರ್ತದೆ. ತಮ್ಮ ಹಿರಿಯ ವಿದ್ಯಾರ್ಥಿಗಳವರು ನಮ್ಮ ಶಿಕ್ಷಕರಿಗೆ ನಾನು ಗೌರವ ಸಲ್ಲಿಸುವಂತಹ ಒಂದು ಅವಕಾಶ ಇದೆ. ತೀರ್ಥವತಿ ಐ ಮೇಡಮ್ ಮುಂದಕ್ಕೆ. ಮೇಡಮ್ ಬನ್ನಿ. ಈ ಒಂದು ಸ್ವಾಗತ ಗೌರವವನ್ನು ನೀವು ಪಡೆದುಕೊಳ್ಬೇಕಂತೇಳಿ ವಿನಂತಿಸಿಕೊಳ್ಳುತ್ತಾ, ತೀರ್ಥವತಿ ಐ ಮೇಡಮ್, ಅದೇ ರೀತಿ ಬಾಬುರಾವ್ ಎಂ, ಬಾಬು ಸರ್, ದಿನಕರ್ ಸರ್, ಶಾಂಭವಿ ಮೇಡಮ್, ತಾರಾ ಮೇಡಮ್, ಶಶಿಕಲಾ ಮೇಡಮ್, ಗುಮ್ಮಣ್ಣಗೌಡ ಪಿ ಸರ್, ನೀವು ಸಹ ಸೇರಿಕೊಳ್ಳಿ. ಅದೇ ರೀತಿ ದಿವಂಗತ ಜಿನ್ನಪ್ಪ ಗೌಡ ಇವರ ಬದಲಾಗಿ ಇವರ ಸೊಸೆ ಶೀಲಾವತಿ ಮೇಡಮ್ ನೀವು ಸೇರಿಕೊಂಡು ಈ ಒಂದು ದಿವಂಗತ ಜಿನ್ನಪ್ಪ ಗೌಡರ ಪರವಾಗಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿವಂಗತ ಹೊನ್ನಪ್ಪ ಆಚಾರ್ಯ ಇವರ ಬದಲಾಗಿ ಅವರ ಮಗ ರತ್ನಾಕರ ಆಚಾರ್ಯ ಇವರು ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪ್ರಭಾಕರ್ ಸರ್, ಭವಿಷ್ಯ ಬರೆವಂತ ತಂದೇನೋ ಆಗಿ ಗೋವಿಂದ ನಾಯ್ಕ ಸರ್, ದಿವಂಗತ ಬಾಬುಗೌಡ ಇರಿಂಜ ಇವರ ಪರವಾಗಿ ಅವರ ಧರ್ಮ ಪತ್ನಿಯಾಗಿರತಕ್ಕಂತಹ ಜಾನಕಿ ಹಿರಿಂಜ ಮೇಡಮ್ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನೋಡಿ ಎಷ್ಟು ಹಿರಿಯರಿದ್ದಾರೆ. ನಾವು ಎಲ್ಲ ಮಕ್ಕಳು ಅವರ ಅನುಯಾಯಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಈ ಸುಂದರ ಸ್ವಚ್ಛ ಮನಸ್ಸಿನ
ಎಷ್ಟೋ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿದಂತಹ ಹೆಮ್ಮೆ ಹಿರಿಮೆ ಅವರದ್ದಿದೆ. ಯಾವುದೇ ದೊಡ್ಡತನ ಇಲ್ಲದೆ ನೈಜ ಶುದ್ಧ ಮನಸ್ಸಿನ ಶಿಕ್ಷಕರ ಇವರು. ಶ್ರೀಮತಿ ತೀರ್ಥಾವತಿ ಐ ಇವರು ನಮ್ಮ ಶಾಲೆಯಲ್ಲಿ ಸೆಪ್ಟೆಂಬರ್ 28, 1994ರಿಂದ ಜುಲೈ 21, 1997ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಡಬದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ಬಾಬುರಾವ್ ಎಂ ಇವರು ನಮ್ಮ ಶಾಲೆಯಲ್ಲಿ ಆಗಸ್ಟ್ 2, 2002ರಿಂದ ಜೂನ್ 18, 2006ರವರೆಗೆ ಸುಮಾರು 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀಲಕಂಠಪುರ, ಕೋಲಾರ ತಾಲೂಕು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತ ಪಿ ದಿನಕರ ರಾವ್ ಇವರು ನಮ್ಮ ಶಾಲೆಯಲ್ಲಿ 1964ರಿಂದ 1967ರವರೆಗೆ ಸುಮಾರು 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಈಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಶಾಂಭವಿ ಮೇಡಮ್ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂರಿಬೈಲು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ತಾರಾ ಇವರು ನಮ್ಮ ಶಾಲೆಯಲ್ಲಿ ಡಿಸೆಂಬರ್ 1, 1988ರಿಂದ ಜೂನ್ 24, 1992ರವರೆಗೆ ಸುಮಾರು 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಈಗ ನಿವೃತ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಶಶಿಕಲಾ ಇವರು ನಮ್ಮ ಶಾಲೆಯಲ್ಲಿ 31 ಆಗಸ್ಟ್ 2000ದಿಂದ 12 ಜುಲೈ 2002ರವರೆಗೆ ಸುಮಾರು 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀ ಗುಮ್ಮಣ್ಣಗೌಡ ಪಿ ಇವರು ನಮ್ಮ ಶಾಲೆಯಲ್ಲಿ ಜನವರಿ 2000ದಿಂದ ಆಗಸ್ಟ್ 2004ರವರೆಗೆ 7 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ದಿವಂಗತ ಜಿನ್ನಪ್ಪ ಗೌಡ ಇವರು ನಮ್ಮ ಶಾಲೆಯಲ್ಲಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಅವರ ಪರವಾಗಿ ಅವರ ಸೊಸೆ ಶೀಲಾವತಿ ಮೇಡಮ್ ಆಗಮಿಸಿದ್ದಾರೆ. ಇವರಿಗೂ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ದಿವಂಗತ ಹೊನ್ನಪ್ಪ ಆಚಾರ್ಯ ಇವರು ನಮ್ಮ ಶಾಲೆಯಲ್ಲಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪರವಾಗಿ ಇವರ ಮಗ ರತ್ನಾಕರ ಆಚಾರ್ಯ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ದಿವಂಗತ ಬಾಬುಗೌಡ ಇರಿಂಜ ಇವರು ನಮ್ಮ ಶಾಲೆಯಲ್ಲಿ ಕೆಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಇವರ ಪರವಾಗಿ ಇವರ ಧರ್ಮಪತ್ನಿ ಜಾನಕಿ ಇರಿಂಜ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರನ್ನೆಲ್ಲ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಿದ್ದೇವೆ. ಇಲ್ಲಿ ನಡೆದಂತಹ ಎಲ್ಲ ಗುರುವೃಂದದವರಿಗೆ ಸನ್ಮಾನವನ್ನು ಮಾಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇದರಲ್ಲಿ ಬಂದು ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪಾಲನ್ನು ಪಡೆದುಕೊಳ್ಬಹುದು.
ಇದು ಒಂದು ಸಂತಸದ ಸಂಭ್ರಮ ನೋಡಿ, ಖಂಡಿತವಾಗಿಯೂ. ಏಕೆಂತೇಳಿದರೆ ಹಿರಿಯ ವಿದ್ಯಾರ್ಥಿಗಳು ತಮ್ಮ ಗುರುಗಳನ್ನು ನೆನಪಿಸಿಕೊಳ್ಳುವ ಕ್ಷಣ ಇರುವುದು ಸಹಜ. ಆದರೆ ಗುರುಗಳಿಗೆ ಸನ್ಮಾನಿಸುವಂತಹ ಅವಕಾಶ ದೊರಕುವುದು ಸುಲಭ ಸಾಧ್ಯತೆಯಲ್ಲ. ಈ ಒಂದು ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಸವಿ ನೆನಪಾಗಿ ಉಳಿಯುವಂಥ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಖಂಡಿತವಾಗಿಯೂ ನಾನು ಸಹ ಕಣ್ ತುಂಬಿಕೊಂಡೆ. ನನ್ನ ಮುಖ್ಯ ಗುರುಗಳಾಗಿದ್ದರು ಅಲಂಕಾರ ಶಾಲೆಯಲ್ಲಿ ಗುಮ್ಮಣ್ಣ ಮಾಸ್ಟ್ರು ನಾನು ಶಿಷ್ಯ ಅಲಂಕಾರ ಶಾಲೆಯಲ್ಲಿ. ಸರ್ ನೋಡ್ತಾ ಇದ್ದಾರೆ ಸರ್, ನಾನು ಹಾಗೆ ಗಮನಿಸಲಿಲ್ಲ. ಖಂಡಿತವಾಗಿಯೂ ದೂರದ ಕೋಲಾರದಿಂದ ಕೂಡ ನಮ್ಮ ಈ ಶಾಲೆಯ ಮೇಲಿನ ಅಭಿಮಾನದಿಂದ ಪ್ರೀತಿಯನ್ನಿಟ್ಟು ಈ ಶಾಲೆಯಲ್ಲೇ ಸೇವೆಯಲ್ಲಿ ಸಲ್ಲಿಸಿದಂತಹ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ನಮ್ಮೆಲ್ಲರ ಸೌಭಾಗ್ಯವೂ ಹೌದು. ಸೇರಿರುವಂತಹ ಎಲ್ಲರೂ ಅವರ ವಿದ್ಯಾರ್ಥಿಗಳಿದ್ದೀರಿ. ನಮಗೆಲ್ಲರಿಗೂ ಒಂದು ಕೆಲಸವನ್ನು ಮಾಡಬಹುದು, ಏನು ಅಂತ ಹೇಳಿದ್ರೆ ಎಲ್ಲರೂ ಜೋರಾಗಿ ಕೈ ಚಪ್ಪಾಲೆಯನ್ನ ನೀಡಿದ್ರೆ ಅದೇ ಅವರಿಗೆ ನಾವು ನೀಡುವಂತಹ ಗೌರವ ಎನ್ನುವ ಭಾವನೆಯೊಂದಿಗೆ ಧನ್ಯವಾದಗಳು ಶಿಕ್ಷಕರುಗಳಿಗೆ, ಅದೇ ರೀತಿ ಸನ್ಮಾನಿತಗೊಂಡಂಥ ಎಲ್ಲ ಹಿರಿಯ ಶಿಕ್ಷಕರುಗಳಿಗೆ, ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಅತಿಥಿ ಶಿಕ್ಷಕರು ಹಾಗೂ ಗೌರವ ಶಿಕ್ಷಕರಿಗೆ ಸಹ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ನಮ್ಮ ಈ ಆಲಂತಾಯ ಶಾಲೆಯಲ್ಲಿ ಅತಿಥಿ ಶಿಕ್ಷಕರುಗಳಾಗಿ ಅದೇ ರೀತಿ ಗೌರವ ಶಿಕ್ಷಕರುಗಳಾಗಿ ಸೇವೆ ಸಲ್ಲಿಸಿದವರು ಸಹ ತುಂಬ ಮಂದಿ ಇದ್ದಾರೆ. ಅವರನ್ನೆಲ್ಲ ಗುರುತಿಸಿಕೊಂಡು ಸನ್ಮಾನಿಸುವಂತಹ ಒಂದು ಸುಂದರ ಕಾರ್ಯಕ್ರಮ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೆರವೇರಿ ಬರ್ತಾ ಇದೆ. ಹೆಸರು ಸೂಚಿಸಿದಂತೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಅತಿಥಿ ಶಿಕ್ಷಕರು ಹಾಗೂ ಗೌರವ ಶಿಕ್ಷಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೀಣಾ AP ಮೇಡಮ್, ಪ್ರೇಮಾ ಮೇಡಮ್, ಹರ್ಷಿನಿ ಮೇಡಮ್, ಸೃಜನಾ ಮೇಡಮ್, ಅಶೋಕ ಐತಾಳ, ಲೀಲಾವತಿ ಮೇಡಮ್, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆ ಅಮೃತ ಕುಡಿಸೋತ ಬಿಂದು ಮೇಡಮ್, ಮಾಲಿನಿ ಮೇಡಮ್, ಭಾಗೀರಥಿ ಮೇಡಮ್, ದಿವ್ಯ ಮೇಡಮ್, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಸರ್ವರಿಗೂ ಸನ್ಮಾನಿಸುವಂತಹ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ವೇದಿಕೆಯಲ್ಲಿ ಆಸೀನರಾಗಿದ್ದೀರಿ. ಇವರನ್ನು ಸನ್ಮಾನಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ
ಅವರ ಪರಿಚಯವನ್ನು ಹೇಳಿದ ತಕ್ಷಣ ಅವರನ್ನು ಸನ್ಮಾನಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತೇವೆ. ಶ್ರೀಮತಿ ವೀಣಾ ಎಪಿ ಇವರು ನಮ್ಮ ಶಾಲೆಯಲ್ಲಿ 2019ರಿಂದ 2024ರವರೆಗೆ ಸುಮಾರು 6 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಹಾಗೂ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಪ್ರೇಮಾ ಮೇಡಮ್ ನಮ್ಮ ಶಾಲೆಯಲ್ಲಿ 2022ರಿಂದ 2024ರವರೆಗೆ ಸುಮಾರು 2 ವರ್ಷಗಳ ಕಾಲ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಸೃಜನಾ ಮೇಡಮ್ ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಅಶೋಕ್ ಐತಲ್ ಇವರು ನಮ್ಮ ಶಾಲೆಯಲ್ಲಿ 2 ವರ್ಷಗಳ ಕಾಲ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಲೀಲಾವತಿ ಇವರು ನಮ್ಮ ಶಾಲೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಬಿಂದು ಇವರು ಕೂಡ ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಮಾಲಿನಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಭಾಗೀರಥಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕುಮಾರಿ ಹರ್ಷಿಣಿ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ದಿವ್ಯಾ ಇವರು ನಮ್ಮ ಶಾಲೆಯಲ್ಲಿ ಸುಮಾರು 6.5 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಎಲ್ಲ ಅತಿಥಿ ಶಿಕ್ಷಕರು ಹಾಗೂ ಗೌರವ ಶಿಕ್ಷಕರುಗಳು ನಮ್ಮ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಇವರಿಗೆಲ್ಲರಿಗೂ ಸನ್ಮಾನ ಮಾಡಿ ನಮ್ಮ ಗೌರವವನ್ನು ಅರ್ಪಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ನಾವೆಲ್ಲರೂ ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿದೆ. ಕಾರಣ ಇಷ್ಟೇ, ಸರಕಾರಿ ಶಿಕ್ಷಕರ ಎಷ್ಟೋ ಒತ್ತಡದ ಕೆಲಸಗಳ ನಡುವೆಯೂ ಕೂಡ ಶಾಲೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕೆಲವೊಂದು ಕಾರ್ಯಕ್ರಮಗಳು ಬಂದಾಗ ಬಹಳ ಅರ್ಥಪೂರ್ಣವಾಗಿ ನಿರ್ವಹಿಸಿಕೊಡುವಂತಹ ಒಂದು ಶಕ್ತಿ ಇರುವಂತದ್ದು ಈ ಶಾಲೆಯ ಅತಿಥಿ ಶಿಕ್ಷಕರು ಮತ್ತು ಗೌರವ ಶಿಕ್ಷಕರಿಗೆ ಮಾತ್ರ. ಅದಕ್ಕಾಗಿ ಎಲ್ಲ ಸೇರಿರುವಂತವರು ಮತ್ತೊಮ್ಮೆ ಮಗದೊಮ್ಮೆ ಜೋರಾಗಿ ಕೈ ಚಪ್ಪಾಳೆಯನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ. ಸನ್ಮಾನಗೊಂಡಂತಹ ಸನ್ಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಸನ್ಮಾನಿಸಿದಂತಹ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಅಳು ತನ್ನೊದ್ದರೆ, ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ. ಎಸ್ ಮುಂದಕ್ಕೆ ಹರಿಣಿ ಮೇಡಮ್
ಅಶ್ವಿನಿ ಮೇಡಮ್, ಕವಿತಾ ಮೇಡಮ್, ಜಯಶ್ರೀ ಮೇಡಮ್, ಲಲಿತಾ ಮೇಡಮ್, ಸುಶೀಲಾಕ್ಷಿ ಮೇಡಮ್, ಬೇಬಿ ಮೇಡಮ್, ತೇಜಕುಮಾರ್ ಸರ್, ಜಯಂತಿ ಬಿ ಮೇಡಮ್, ಹೇಮಲತಾ ವಿ ಹೊಲ್ಲ ಮೇಡಮ್, ನೀವೆಲ್ಲ ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಿಮಗಾಗಿ ಸನ್ಮಾನಗೊಳ್ಳಿಕ್ಕೆ ಇರುವಂತಹ ಅತಿಥಿ ಶಿಕ್ಷಕರು ಅಥವಾ ಗೌರವ ಶಿಕ್ಷಕರುಗಳು ವೇದಿಕೆಯ ಮುಂಭಾಗದಲ್ಲಿದ್ದಾರೆ. ಅವರ ಪರಿಚಯ ನಮ್ಮ ಮೇಡಮ್ನವರ ಕಣ್ಣಿಂದ. ಶ್ರೀಮತಿ ಹರಿಣಿ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ತಮಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಅಶ್ವಿನಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಮತಿ ಕವಿತಾ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಕುಮಾರಿ ಜಯಶ್ರೀ ಇವರು ನಮ್ಮ ಶಾಲೆಯಲ್ಲಿ ಅತಿಥಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಲಲಿತಾ ಇವರು ನಮ್ಮ ಶಾಲೆಯಲ್ಲಿ 2003ನೇ ಇಸವಿಯಿಂದ 1.5 ವರ್ಷ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಬಿಸಿಯೂಟ ಶುರುವಾದ ಮೇಲೆ ಮುಖ್ಯ ಅಡುಗೆಯವರಾಗಿ ನಮ್ಮ ಶಾಲೆಯಲ್ಲಿ ತಮ್ಮ ಸೇವೆಯನ್ನು ನಿರಂತರವಾಗಿ ಮುಂದುವರೆಸಿದ್ದಾರೆ. ತಮಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸುಶೀಲಾಕ್ಷಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಬೇಬಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀ ತೇಜಕುಮಾರ್ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಜಯಂತಿ ಬಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಹೇಮಲತಾ ವಿ ಹೊಳ್ಳ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇವರುಗಳಿಗೆ ಹೆಮ್ಮೆಯಿಂದ ಸನ್ಮಾನಿಸಲು ನಾವೆಲ್ಲ ಸಿದ್ಧರಿದ್ದೇವೆ. ಈ ಒಂದು ಸನ್ಮಾನ್ಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡಬೇಕಾಗಿ ವಿನಮ್ರ ವಿನಂತಿ ಮಾಡಿಕೊಳ್ತಿದ್ದೇನೆ. ಹಿರಿಯ ವಿದ್ಯಾರ್ಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಅತಿಥಿ ಶಿಕ್ಷಕರು ನಮ್ಮಂದು ಈ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಸವಿನೆನಪಿನ ಅಂಗವಾಗಿ ಗುರುತಿಸಿಕೊಂಡು ಸನ್ಮಾನಿಸಲು ಉದ್ದೇಶಿಸಿದ್ದು ಈ ಶತಮಾನೋತ್ಸವ ಸಂದರ್ಭದಲ್ಲಿ ಸನ್ಮಾನಗೊಂಡಿರುವ ಹಿರಿಮೆ ಅವರದ್ದು, ಸನ್ಮಾನ ಮಾಡುವ ಹೆಮ್ಮೆ ನಮ್ಮದು. ಶಾಲೆ ಎಲ್ಲರಿಗೂ ನೆರಳಾಯಿತು. ಆತ್ಮೀಯರೇ, ನಮ್ಮ
ಶಾಲೆಯ ಶತಮಾನೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಗುರುವಂದನಾ ಕಾರ್ಯಕ್ರಮ. ಇದರಲ್ಲಿ ಸರ್ಕಾರಿ ಹುದ್ದೆಯಿಂದ ನೇಮಕ ಆಗಿದ್ದು ಸಾಧಾರಣ 90ರ ನಂತರ. ಅದಕ್ಕಿಂತ ಮೊದಲು ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯರು ಅಂತ ಒಬ್ಬರೇ ಅಧ್ಯಾಪಕರು 4 ತರಗತಿಯನ್ನು ನಿರ್ವಹಿಸ್ತಾ ಇದ್ದಂತಹ ಪರಿಸ್ಥಿತಿ ಇತ್ತು. ಆಮೇಲೆ 2 ಜನ ಶಿಕ್ಷಕರ ನೇಮಕಾತಿ ಆಯಿತು. ಅದಾದ ನಂತರ 7ನೇ ತರಗತಿ ಆದಮೇಲೆ 3 ಜನರ ನೇಮಕಾತಿ ಆಯಿತು. ಆ ಎಲ್ಲ ಸಂದರ್ಭದಲ್ಲಿ ಮಕ್ಕಳಿಂದ 1 ರೂಪಾಯಿ ಸಂಗ್ರಹಿಸಿ ಕೇವಲ ಬಹುಶಃ ಸಂಯಮ ಇದ್ದ ಸಮಯದಲ್ಲಿ ನನ್ನ ನೆನಪು, ಒಬ್ಬ ಗೌರವ ಶಿಕ್ಷಕರಿಗೆ ತಿಂಗಳಿಗೆ 300 ರೂಪಾಯಿ ಸಂಬಳವನ್ನು ಮಕ್ಕಳಿಂದ ಸಂಗ್ರಹಿಸಿ ಕೊಡ್ತಾ ಇದ್ದ ಅಂತಹ ಗೌರವ ಶಿಕ್ಷಕಿಯರಾಗಿ ಇಲ್ಲಿ ಕಾರ್ಯನಿರ್ವಹಿಸಿದವರು ಬಂದಿದ್ದಾರೆ. ಅವರಿಗೆ ನಮ್ಮ ಈ ಕಿರು ಸನ್ಮಾನ ಅತ್ಯಂತ ಸಣ್ಣದು, ನಿಮ್ಮ ಸೇವೆ ಬಹಳ ದೊಡ್ಡದು ಎಂಬಂತಹ ಭಾವನೆಯಲ್ಲಿ ನಾವು ಪೂರ್ವ ವಿದ್ಯಾರ್ಥಿಗಳು, ಈಗಿನ ಅಧ್ಯಾಪಕರು, ವಿದ್ಯಾರ್ಥಿಗಳು, ಊರವರು ಸೇರಿ ಮಾಡ್ತಾ ಇರುವಂತಹದ್ದು. ಧನ್ಯವಾದಗಳು ಅಧ್ಯಾಪಕರೇ, ಧನ್ಯವಾದಗಳು ಶಿಕ್ಷಕಿಯರೇ. ನಮ್ಮ ವಸಂತಿ ಮೇಡಮ್ ಅವರು ವೈಯಕ್ತಿಕವಾಗಿ ಹೇಳಿದರು, ನಮ್ಮ ತಾಯಿ ಮನೆಗೆ ಬಂದಾಗಾಯಿತು ಅಂತ ಹೇಳಿ. ಅದು ನಮಗೆ ಬಹಳ ಖುಷಿಯನ್ನು ಕೊಡ್ತಾ ಇದೆ. ಇನ್ನು ನಿಮ್ಮೆಲ್ಲರ ಪರವಾಗಿ ಈ ಸನ್ಮಾನ ಕಾರ್ಯಕ್ರಮ ಮುಗಿದ ಮೇಲೆ ಒಂದು 3-4 ಜನ ಅಧ್ಯಾಪಕರು ಅನಿಸಿಕೆಯನ್ನು ಹೇಳ್ತಾರೆ. ಆಮೇಲೆ ನಮ್ಮ ಸಾಧನೆ ಮಾಡಿದ ವಿದ್ಯಾರ್ಥಿ ದಯಾನಂದ ಪಾಲೇರಿ ಅವರು ಮಾತಾಡ್ತಾರೆ 2 ನಿಮಿಷ. ಆಮೇಲೆ ಚೇತನ್ ಸರ್ ಅವರು ಮಾತಾಡ್ತಾರೆ. ಎಲ್ಲ ಕಾರ್ಯಕ್ರಮವನ್ನು ಅತ್ಯಂತ ಆನಂದದಿಂದ ಆನಂದಿಸೋಣ, ಸಂಭ್ರಮಿಸೋಣ. ಸನ್ಮಾನಿಸಿದಂತಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಸನ್ಮಾನಗೊಂಡಿರತಕ್ಕಂತಹ ಎಲ್ಲ ಅತಿಥಿಗಳಿಗೆ, ಶಿಕ್ಷಕರುಗಳಿಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಜಲಜಾಕ್ಷಿ ಮೇಡಮ್, ಕುಶಲಪ್ಪ ಎನ್ಸು, ವಸಂತಿ ಮೇಡಮ್, ಸ್ವಾತಿ ಎಸ್ ಮೇಡಮ್, ಚಂದ್ರಶೇಖರ ಆಲಂಗಪ್ಪೆಸು, ಎಲ್ಲ ಶಿಕ್ಷಕರುಗಳು, ಶಿಕ್ಷಕಿಯರು ವೇದಿಕೆಗೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಜಲಜಾಕ್ಷಿ ಮೇಡಮ್, ಕುಶಲಪ್ಪ ಎನ್ಸ್, ವಸಂತಿ ಮೇಡಮ್, ಸ್ವಾತಿ ಎಸ್ ಮೇಡಮ್, ಚಂದ್ರಶೇಖರ ಅಲಂಗಪೇಸು. ಇವರ ಪರಿಚಯವನ್ನು ಹೇಳಲಿಕ್ಕಿದ್ದಾರೆ ಮೇಡಮ್. ಶ್ರೀಮತಿ ಜಲಜಾಕ್ಷಿ ಇವರು ನಮ್ಮ ಶಾಲೆಯಲ್ಲಿ ಸುಮಾರು 3 ವರ್ಷಗಳ ಕಾಲ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀ ಕುಶಾಲಪ್ಪಯ್ಯನ್ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ವಸಂತಿ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಮತಿ ಸ್ವಾತಿ ಎಸ್ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀ ಚಂದ್ರಶೇಖರ ಅಲಂಗಪ್ಪೆ ಇವರು ನಮ್ಮ ಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹೆಮ್ಮೆಯಿಂದ ಸ್ವಾಗತಿಸಿಕೊಳ್ಳುತ್ತಾ ನಿಮ್ಮನ್ನು ಸನ್ಮಾನಿಸಲು ಹಿರಿಯ ವಿದ್ಯಾರ್ಥಿಗಳು, ಅತಿಥಿಗಳು ಸೇರಿ ಇವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕುಶಲಪ್ಪ ಎನ್ ಸರ್ ಸುಂದರ ಕಂಠವನ್ನು ಹೊಂದಿ ನಿರೂಪಣೆಯನ್ನು ಸಹ ನಮ್ಮೊಂದಿಗೆ ಸೇರಿ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಇನ್ನಷ್ಟು ಬೇರುಗು ಮೂಡಿಸುವಲ್ಲಿ ಸಹ ಸಹಕಾರಿಯಾಗ್ತಾ ಇದ್ದಾರೆ. ಬನ್ನಿ ಸರ್, ಹಿರಿಯ ವಿದ್ಯಾರ್ಥಿಗಳಿಂದ ತಮ್ಮ ಶಿಕ್ಷಕರ ಸನ್ಮಾನ ಮಾಡುವಂತಹ ಸುಸಂದರ್ಭ.
ಮಕ್ಕಳು ಎಷ್ಟೇ ಎತ್ತರ ಬೆಳೆದರೂ ಶಿಕ್ಷಕರಾಗಿ ಇದ್ದರೂ ಗೌರವ ಮಾತ್ರ ಶಿಕ್ಷಕರಾಗದ್ದೇ ಅತಿ ಹೆಚ್ಚು ಎಂಬ ಮಾತಿಗೆ ಮನ್ನಣೆ ಇದೆ ಖಂಡಿತವಾಗಿಯೂ. ಅದರಲ್ಲಿಯೂ ಪ್ರೈಮರಿ ಅಥವಾ ಅಂಗನವಾಡಿ ಟೀಚರ್ಗಳ ಮೇಲೆ ಭಯ ಭಕ್ತಿ ಗೌರವ ಅತಿ ಹೆಚ್ಚು ಖಂಡಿತವಾಗಿಯೂ. ಗುರುತನ್ನು ಮರೆಯದೇ ಇರುವುದು ಯಾರನ್ನಂತ ಕೇಳಿದರೆ ನಮ್ಮ ಸರ್ಕಾರಿ ಶಾಲೆಯ ಪ್ರೈಮರಿ ಶಾಲೆಯ ಅಧ್ಯಾಪಕರುಗಳನ್ನು ಖಂಡಿತವಾಗಿಯೂ. ಮುರಳೀಕೃಷ್ಣ ಸರ್, can you please once? ಔಚಿತ್ಯಪೂರ್ಣವಾದಂತಹ ಕಾರ್ಯಕ್ರಮ. ಈ ವಿದ್ಯಾಸಂಸ್ಥೆಯನ್ನ ತನ್ನದು ಎಂದು ಪ್ರೀತಿಸಿ, ಮಕ್ಕಳನ್ನು ತನ್ನ ಮಕ್ಕಳಂತೆ ಪ್ರೀತಿಸಿ, ನೀತಿ ಸತ್ಯ ಮಾರ್ಗದಲ್ಲಿ ನಡೆಸಿ, ಅವರ ಏಳಿಗೆಗಾಗಿ ಶ್ರಮಿಸಿ, ಕಲ್ಲನ್ನೇ ಶಿಲ್ಪವಾಗಿಸಿದ ಮಹಾಗುರುಗಳು ತಾವು. ನೀವು ಮಕ್ಕಳ ಪಾಳಿನ ಬೆಳಕು, ನಿಮ್ಮದು ಪ್ರತಿದಿನವೂ ಸಮರ್ಪಣೆಯ ಬದುಕು. ನೀವು ಸಮಸ್ಯೆಗಳ ನಿವಾರಕ, ಸೀಮೆ ಸುಣ್ಣದ ಚಾಕೆ ನಿಮ್ಮ ಆಯುಧ. ಸನ್ಮಾನಿತರಾದಂತಹ ಎಲ್ಲ ಶಿಕ್ಷಕರ ಬದುಕು ಹಸನಾಗಲಿ, ಸುಖಮಯವಾಗಲಿ, ಸಂತಸದ ಕಡಲಾಗಲಿ ಎಂಬ ಹಾರೈಕೆಯೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈ ದಿನ ಅಭಿನಂದನೆಯನ್ನ ಸ್ವೀಕರಿಸಿದ ಶಿಕ್ಷಕರಿಂದ ಇದೀಗ ಮಾತುಗಳು. ಮೊದಲಿಗೆ ಶ್ರೀಯುತ ದಿನಕರ್ ಸರ್ ತಮಗಾಗಿ ಈ ವೇದಿಕೆ. ಆಲಯಂತಾಯ ಶಾಲೆಯ ಶತಮಾನೋತ್ಸವ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಾರೆ. ಆ ಮೇರೆಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೇಳಿ ಬಂದಿದ್ದೇವೆ. ನನಗೆ ಬಹಳ ಖುಷಿಯಾದದ್ದು ಏನಂದರೆ, ನಾನು ಯಾವಾಗಲೂ ಹೇಳ್ತಿದ್ದೆ, ಈ ಶಾಲೆಯಲ್ಲಿ ಇದು ನನ್ನ ಪ್ರಥಮ, ಈ ಶಾಲೆಗೆ ನಾನು ಬಂದದ್ದು ಪ್ರಥಮ. ಅಂದರೆ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿ ನಾನು ಈ ಶಾಲೆಯಲ್ಲಿ ಸೇರಿದ್ದು. ಆಗ 64ನೇ ಇಸವಿ. ನಾನು ಕರಾವಳಿಯಲ್ಲಿ ಹುಟ್ಟಿ ಬೆಳೆದವ. ನನಗೆ ಈ ಸ್ಥಳದ ಪರಿಚಯವೇ ಇರಲಿಲ್ಲ. ಯಾರೋ ಒಬ್ಬರ ಹತ್ರ ಕೇಳಿದೆ. ಆಗ ಒಂದೇ ಒಂದು ಬಸ್ಸು ನಮ್ಮ ಉಪ್ಪಿನಂಗಡಿಯಿಂದ ಶಿಶಿಲಕ್ಕೆ. ಅವರ ಹತ್ರ ಕೇಳಿದೆ, ಹಾಲಂತಾಯಿ ಎಲ್ಲಿ ಆಗ್ತದೆ ಸರ್ ಅಂತ. ಅದಕ್ಕೆ ಹೇಳಿದರು, ನೀವು ನನ್ನೊಟ್ಟಿಗೆ ಬನ್ನಿ, ನಾನು ನಿಮಗೆ
ದಾರಿ ತೋರಿಸ್ತೇನೆ ಅಂತ. ಹಾಗೆ ನನಗೆ ಇಲ್ಲಿಗೆ ಬರುವಂತಹ ಅದು ಅವರು ತೀರಿ ಹೋಗಿದ್ದಾರೆ, ಎರಕ್ಕಡಿತ್ಯಾಯರು ಅಂತ ಹೇಳಿ ಗೋಳಿತೊಟ್ಟಿನವರು. ಅವರು ನನ್ನನ್ನು ಆಮೇಲೆ ಹಿಂದಿನ ಮಾಸ್ಟ್ರೊಬ್ಬರು ಊಟಕ್ಕಿದ್ದಂತಹ ಮನೆಯಲ್ಲಿ ಪದ್ಮನಾಭ ಕುಂಜಣ್ಣಯ್ಯ ಅಂತ ಅವರ ಮನೆಗೆ ನನ್ನನ್ನು ಕಳುಹಿಸಿಕೊಟ್ರು. ಹಾಗೆ ನಾನು ಅಲ್ಲಿ 2-3 ಹತ್ತಿರ 4 ವರ್ಷ ಅಲ್ಲಿ ಇದ್ದು ಈ ಶಾಲೆಯಲ್ಲಿ ಕೆಲಸ ಮಾಡಲು ಅವಕಾಶವನ್ನು ಹೊಂದಿದ್ದೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಮತ್ತು ಊರ ಪರವೂರ ಮಹನೀಯರೇ, ವಿದ್ಯಾರ್ಥಿಗಳೇ, ಈ ಶಾಲೆಯ ಏಳಿಗೆಗಾಗಿ ಹಗಲಿರುಳು ಮೊನ್ನೆ ನನ್ನನ್ನು ಕರೀಲಿಕ್ಕೆ ಬಂದಿದ್ದರು ಶಾಲಾಭಿವೃದ್ಧಿ ಸಮಿತಿಯವರು. ನಮಗೆ ಕೆಲವು ದಿನದಿಂದ ನಿದ್ದೆ ಸಹ ಇಲ್ಲ, ಈ ಶಾಲೆಯಲ್ಲೇ ನಾವು ಕೆಲಸ ಮಾಡ್ತಾ ಇದ್ದೇವೆ, ರಾತ್ರಿ ಹಗಲು ಇಲ್ಲೇ ಇರ್ತೇವೆ ಅಂತ ಹೇಳಿ. ನನಗೆ ಅಂತಹ ಒಂದು ಈ ಶಾಲೆಗಾಗಿ ದುಡಿಯುವಂತಹ ಹೆತ್ತವರಾಗಲಿ, ಈಗ ಶಾಲಾಭಿವೃದ್ಧಿ ಸಮಿತಿಯಲ್ಲಿರುವುದು ಎಲ್ಲ ಹೆತ್ತವರೇ, ಅವರೆಲ್ಲ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ವ ಅಂತ ಹೇಳಿ ನನಗೆ ತುಂಬ ಹೆಮ್ಮೆ ಆಯಿತು. ಯಾಕೆಂತೇಳಿದರೆ ಈಗಿನ ಕಾಲದಲ್ಲಿ ನಾನು ಸರ್ವೀಸ್ನಲ್ಲಿರುವಾಗ ನನ್ನ ಹಿಂದೆ ಮಕ್ಕಳು ಯಾರೂ ಬರ್ತಿರಲಿಲ್ಲ. ಹಾಗೆಂತ ನಾನು ಜೋರಿನ ಮಾಸ್ಟರ್ ಹೌದಾ ಅಂತ ಕೇಳಿದರೆ ಹೌದು, ಆದರೆ ಪಾಪದ ಮಾಸ್ಟರ್ ಅಂತ ಹೇಳಿದರೆ ಪಾಪದ ಮಾಸ್ಟರ್. ಆದರೂ ನಮ್ಮೊಟ್ಟಿಗೆ ಯಾವ ಹಳೆ ವಿದ್ಯಾರ್ಥಿ ಆಗಲಿ, ಆದರೆ ಪೋಷಕರು ತುಂಬ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಆದರೆ ಇದಕ್ಕೆಲ್ಲ ಆಗ ಬಹಳ ಬಡವರೇ ಇದ್ದದ್ದು, ಈ ಸ್ಥಳದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿಯೂ. ಅವರಿಂದ ನಮಗೆ ಏನು ಪ್ರಯೋಜನ ಸಿಗ್ತಿರಲಿಲ್ಲ. ಇನ್ನು ಒಂದು ಶಾಲಾ ಕೊಠಡಿಯನ್ನು ನಾನು ಮಾಡಿದ್ದೇನೆ, ಈಗ ಯಾವುದು ಅಂತ ನನಗೆ ಗೊತ್ತಾಗೋದಿಲ್ಲ. ಆಗ ನಾನು ಇಲ್ಲಿಗೆ ಬಂದಾಗ ಬಿರುಕು ಬಿಟ್ಟಂತಹ ಗೋಡೆಗಳು, ಮಣ್ಣಿನ ಗೋಡೆ ಬಿರುಕು ಬಿಟ್ಟದ್ದು. ನನಗೆ ಅದರಲ್ಲಿ ಕೆಲವು ಸಲ ನಾವು ಶಾಲೆಗೆ ಬಂದಾಗ ಹಾವುಗಳು ಹರಿದಾಡ್ತಾ ಇದ್ದವು. ಆ ಪರಿಸ್ಥಿತಿಯಲ್ಲಿ ನಾನು ಈ ಶಾಲೆಯಲ್ಲಿದ್ದೆ. ನನಗೆ ಹಾವುಗಳದ್ದು ಭಯಂಕರ ಹೆದರಿಕೆ. ಅಂದರೆ ಕರಾವಳಿಯಲ್ಲಿ ಅದೆಲ್ಲ ನಮಗೆ ಗೊತ್ತೇ ಇಲ್ಲ, ಹಾವುಗಳು ಸಿಗುವುದೇ ಕಡಿಮೆ. ಇಲ್ಲಿ ಮಲೆನಾಡು, ಇದು ಕಾಡು ಬೇರೆ, ತುಂಬ ವಿಷಜಂತುಗಳೆಲ್ಲ ಇದ್ದವು. ಹಾಗೆ ನನಗೆ ಹೆದರಿಕೆಯಾಗಿ ಆ ದಿನ ಶಾಲೆಯಲ್ಲಿ ಮಕ್ಕಳಿಗೆ ರಜೆ. ಯಾಕೆಂದರೆ ಅದು ಏನಾದರೂ ಹೆಚ್ಚು ಕಡಿಮೆ ಆದರೆ ತೊಂದರೆ ಆದೀತು ಅಂತ ಹೇಳುವ ಉದ್ದೇಶದಿಂದ ನಾವು ರಜೆ ಸಾರ್ತಿದ್ದೆವು. ಅಂತಹ ಪರಿಸ್ಥಿತಿಯಲ್ಲಿ 4 ವರ್ಷ ಹೇಗೆ ಕಳೆದಿದ್ದೇನೆ ಅಂತ ಹೇಳುವುದು ನಾನು ಮರೀಲಿಲ್ಲ. ಹಾಗೆ ಈ ಶಾಲೆಯನ್ನು ನಾನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಅವಕಾಶ ಆಗಿದೆ. ಆಮೇಲೆ ನಾನು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗಿ 1972ರಲ್ಲಿ ಪುನಃ ನೆಲ್ಲಿಯಾಡಿಗೆ ನನ್ನ ಶ್ರೀಮತಿಗೆ ಅಲ್ಲಿ ಕೆಲಸ ಸಿಕ್ಕಿದ ಮೇರೆಗೆ ನಾನು ಅಲ್ಲಿಗೆ ಬರಬೇಕಾಯಿತು. ಹಾಗೆ ನೆಲ್ಲಿಯಾಡಿಯಲ್ಲಿ ನಾನು ಸುಮಾರು 16 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಈ ಸಂದರ್ಭದಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಲವ್ಲಿ ಇವರು ನನ್ನ ಸ್ಟೂಡೆಂಟೂ ಹೌದು, ಆಮೇಲೆ ನನ್ನ ಸಹೋದ್ಯೋಗಿಯೂ ಹೌದು. ಕೊಣಾಲು ಶಾಲೆಯಲ್ಲಿ ಸುಮಾರು ವರ್ಷ ನನ್ನೊಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ. ಅವರು ಕೆಲಸಕ್ಕೆ ಸೇರುವ ಮೊದಲು ನಮ್ಮ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದಂತಹ ಉಪ್ಪಿನಂಗಡಿ ಕಾಲೇಜಿನ ನಂದೀಪ್ ವೈಡಿ ಅವರು ಹೇಳಿದ ಹಾಗೆ ಕೆಲವು ಮಕ್ಕಳು ನನ್ನ ಹತ್ತಿರ ಬರ್ತಿದ್ದರು, ಏನು ಮಾಡಬೇಕು ಸರ್ ನಾವು, ಏನು ಎಂಥದ್ದು ಅಂತ. SLC ಆಗಿ PUC ಆಗಿ ಲವ್ಲಿ ಮೇಡಮ್ ನನ್ನ ಹತ್ತಿರ ಬಂದರು, ಅಥವಾ SLC ಆಗಿಯೇ ಗೊತ್ತಿಲ್ಲ, 10ನೇ ತರಗತಿ ಮುಗಿದ ನಂತರ
ನನ್ನ ಹತ್ರ ಬಂದರು. ನನಗೆ ಎಲ್ಲಿಯಾದರೂ ಒಂದು ಶಿಕ್ಷಕ ವೃತ್ತಿಯನ್ನು ಕಲಿಸುವಂತಹ ಶಾಲೆಯನ್ನು ನೀವು ಇದು ಮಾಡಬೇಕು ಅಂತ. ಹಾಗೆ ನಾನು ಅವರಿಗೆ ಆಗ ನನ್ನ ಶ್ರೀಮತಿ ಕಲಿತ ಶಾಲೆಯಲ್ಲಿಯೇ ಒಬ್ಬರು ನನಗೆ ಪರಿಚಯದ ಶಿಕ್ಷಕರಿದ್ದರು. ಅವರ ಹತ್ತಿರ ಕರ್ಕೊಂಡೋಗಿ ಅವರ ಹತ್ರ ಹೇಳಿದೆ. ಅದು ಚರ್ಚ್ ಶಾಲೆ. ಅಲ್ಲಿ ಅವರಿಗೆ ಟ್ರೈನಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಆ ಶಿಕ್ಷಕ ವೃತ್ತಿಯನ್ನು ತರಬೇತಿಯನ್ನು ಆ ಶಾಲೆಯಲ್ಲಿ 2 ವರ್ಷ ಪೂರೈಸಿ ಅವರು ಪ್ರಥಮವಾಗಿ ಕೊಣಾಲಿಗೆ ಬನ್ನಿ ಅಂತ ಹೇಳಿದೆ ಅವರಿಗೆ ಕೆಲಸ ಸಿಗುವಾಗ. ಹಾಗೆ ಅವರು ಕೊಣಾಲಿಗೆ ಹೇಳಿದರು, ಕೊಣಾಲೇ ಸಿಕ್ಕಿತು. ಅದು ಒಂದು ಬಹಳ ನನಗೆ ವಿಶೇಷವಾದಂತಹ ಒಂದು ಇದು. ಆಮೇಲೆ ನಮ್ಮ ಟೀಚರು ಒಳ್ಳೆಯ ಕೆಲಸಗಾರ್ತಿ. ನನ್ನ ಸರ್ವೀಸಿನಲ್ಲಿ ಸುಮಾರು ಜನ ಶಿಕ್ಷಕರು ನನ್ನ ಕೈಗಳಿಗೆ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಒಂದನೇದಾಗಿ ಶಿಕ್ಷಕರು ಎಷ್ಟೋ ಇರ್ಬೋದು, ಆದರೆ ಪರಿಣಾಮಕಾರಿ ಶಿಕ್ಷಣ ಕೊಡುವವರು ಬಹಳ ಕಡಿಮೆ. ಅಂತಹ ಸಂದರ್ಭದಲ್ಲಿ ಲವ್ಲಿ ಮೇಡಮ್ ನಮ್ಮ ಶಾಲೆಗೆ ಬಂದಾಗ ಬಹಳ ನನಗೆ ಖುಷಿಯಾಗಿತ್ತು. ಒಳ್ಳೆಯ ಕೆಲಸಗಾರ್ತಿ, ಒಳ್ಳೆಯ ಒಂದು ಕಷ್ಟ ಸಹಿಷ್ಣುತೆ ಇರುವಂಥ ಒಂದು ಹುಡುಗಿ. ಹೀಗೆ ಅವರು ಮತ್ತೆ ಮದುವೆ ಆಯಿತು. ಸ್ವಲ್ಪ ಆಗ 7ನೇ ಕ್ಲಾಸಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು. ಆಗ ಆ ಪರೀಕ್ಷೆಗೆ ಇವರಿಗೆ ಗಣಿತ ಪಾಠ ಕೊಟ್ಟಿದ್ದೆ. ಅವರವರ ಕೆಪಾಸಿಟಿಗೆ ಸರಿಯಾಗಿ ನಾನು ಪಾಠ ಹಂಚುತ್ತಿದ್ದೆ. ಶಿಕ್ಷಕರಲ್ಲಿ ಕೆಲವು ಇದಿರ್ತದೆ, ಅವರವರಿಗೆ ಅಭಿರುಚಿ ಇರುವಂತಹ ಕೆಲವು ವಿಷಯಗಳಿತ್ತು. ಹಾಗೆ ಅದನ್ನು ಅವರಿಗೆ ಹಂಚಿಕೊಡ್ತಿದ್ದೆ. ಲೆಕ್ಕದಲ್ಲಿ ಒಂದು ನನ್ನ ಶ್ರೀಮತಿ ಟೀಚರ್ ಆಗಿದ್ದರು ಅಂತ ಹೇಳಿದೆ. ಅವರು ನನಗೆ ಬಹಳ ಒಂದು ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಪಾಠ ಮಾಡುವಂತಹ ಶಿಕ್ಷಕಿ ಅವರು. ಎರಡನೇದಾಗಿ ನಮ್ಮ ಶ್ರೀಮತಿ ಲವ್ಲಿ ಟೀಚರ್. ನನ್ನ ಹೆಂಡತಿಯು ಗಣಿತ ಪಾಠವನ್ನೇ ಮಾಡ್ತಿದ್ದದ್ದು. ಯಾಕೆಂದರೆ ಗಣಿತದಲ್ಲಿ ಅವರಿಗೆ ಹೆಚ್ಚಿನ ಒಂದು ಇದಿತ್ತು. ಮಕ್ಕಳೆಲ್ಲ ಒಳ್ಳೆಯ ರೀತಿಯಲ್ಲಿ ಪಾಸಾಗ್ತಿತ್ತು. ಹಾಗೆ ಲವ್ಲಿ ಮೇಡಮ್ ಕೂಡ ಒಳ್ಳೆಯ ಗಣಿತ ಟೀಚರಾಗಿ, ಗಣಿತ ಅಂತಲ್ಲ, ನಾವು ಎಲ್ಲ ಪಾಠವನ್ನು ಮಾಡಬೇಕಿತ್ತು. ಆದರೆ ಅದರಲ್ಲಿ ಆಗ ಅವರು ಬಸುರಿಯಾಗಿದ್ದರು. ಆದರೂ ಕೂಡ ರಜೆಯಲ್ಲಿದ್ದರೂ ಕೂಡ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ 7ನೇ ಕ್ಲಾಸಿನ ಪಾಠ ಪ್ರವಚನಗಳನ್ನು ಅವರು ಬಂದು ಮಾಡಿ ಹೋಗ್ತಿದ್ದರು. ಮನೆಯು ಸ್ವಲ್ಪ ಹತ್ತಿರವೇ ಇತ್ತು, ಊರಿನವರಲ್ಲಿ ಲೋಕಲ್. ಹಾಗಾಗಿ ಅಷ್ಟು ಕೆಲಸವನ್ನು ಮಾಡಿ ನಮ್ಮ ಶಾಲೆಗೆ ಒಂದು ಒಳ್ಳೆಯ ಟೀಚರಾಗಿ ಇದ್ದರು. ಇವತ್ತು ಅದೇ ಈ ಶಾಲೆಯಲ್ಲಿ ನನಗೆ ಬಹಳ ಸಂತೋಷ ಆಗಿದೆ. ನಾನು ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸುವುದು ಏನು ಅಂತ ಹೇಳಿದರೆ, ನಾನು ಕಲಿಸಿದಂತಹ ಮಕ್ಕಳು ನನಗಿಂತ ದೊಡ್ಡವರಾಗಬೇಕು ಅಂತ. ಹಾಗಾಗಿ ನನಗೆ ಈ ಕೆಲವು ಮಕ್ಕಳನ್ನು ನೋಡುವಾಗ, ಈಗ ಯಾರೂ ಪರಿಚಯ ಇರುವುದಿಲ್ಲ, ಇವರೆಲ್ಲ ಹತ್ತಿರ ಇದ್ದದ್ದರಿಂದ ಕೆಲವರ ಪರಿಚಯ ಉಂಟಷ್ಟೇ. ಆದ್ದರಿಂದ ನನಗೆ ಅದೊಂದು ಸಂತೋಷ ತರುವಂಥ ವಿಷಯವಾಗಿದೆ. ನನ್ನ ಸರ್ವೀಸ್ನಲ್ಲಿ ನಾನು ಒಳ್ಳೆಯ ಒಂದು ಶಿಕ್ಷಕಿಯನ್ನು ಇವತ್ತು ಗುರುತಿಸಿದೆ. ಈ ಶಾಲೆಯ ಕೆಲಸಗಳನ್ನೆಲ್ಲ ನೋಡುವಾಗ ನನಗೆ ಬಹಳ ಸಂತೋಷ ಆಗಿದೆ. ಬರೀ ಹೆಡ್ ಮಾಸ್ಟರ್ ಮಾಡುವುದಲ್ಲ ಇದು, ಆದರೆ ಅದಕ್ಕಿಂತ ಹೆಚ್ಚು ಶಾಲಾಭಿವೃದ್ಧಿ ಸಮಿತಿಯವರು ಈ ಶಾಲೆಯ ಏಳಿಗೆಗಾಗಿ ತುಂಬ ಕೆಲಸ ಮಾಡಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಇವತ್ತು ಸನ್ಮಾನ ಮಾಡಿದಂತಹ ನಮಗೆ ಎಲ್ಲರ ಪರವಾಗಿ ನಾನು ಈ ಆಲಂತಾಯ ಶಾಲಾ ಆಡಳಿತ ಕಮಿಟಿ SBC ಅವರಿಗೂ ಶಾಲಾ ಶಿಕ್ಷಕ ವೃಂದಕ್ಕೂ ಊರವರಿಗೂ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ,
ಅವಕಾಶ ಕೊಟ್ಟಂತಹ ನನಗೆ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತಹ ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಈ ಶಾಲೆಯ ಅಭಿವೃದ್ಧಿಯಲ್ಲಿ ತಾವು ನಡೆಸಿದಂತಹ ಶ್ರಮದ ಬಗ್ಗೆ ಸವಿವರವಾಗಿ ತಿಳಿಸಿದಂತಹ ಸರ್ ತಮಗೂ ವಂದನೆಗಳು. ಮುಂದಕ್ಕೆ ಶ್ರೀಯುತ ಮಹಾಬಲ್ ಸರ್ ತಮಗಾಗಿ ಈ ವೇದಿಕೆ. ಈ ದಿನ ಶತಮಾನೋತ್ಸವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಳಂತಾಯ ಇದರ ಶತಮಾನೋತ್ಸವ ದಿನ ನಮ್ಮನ್ನೆಲ್ಲರನ್ನು ಇಲ್ಲಿಗೆ ನೀವು ಸ್ವಾಗತಿಸಿದ್ದೀರಿ, ಅಭಿನಂದನೆಗಳನ್ನು ಸಲ್ಲಿಸಿದಂತಹ ಈ ವೇದಿಕೆಯಲ್ಲಿರುವಂತಹ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂತಹ ಚೇತನ್ ಹನಗುಂಡಿ ಉಪನ್ಯಾಸಕರು, ಸಂತ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಶ್ರೀಯುತ ಚೇತನ್ ಹನಗುಂಡಿಯವರೇ, ಹಾಗೂ ಪ್ರಸ್ತಾವನಾ ಭಾಷಣ ಮಾಡಿದಂತಹ ಮುರಳೀಕೃಷ್ಣ KG ವೇದ ಸಂಸ್ಕೃತ ವಿದ್ವಾಂಸರು ಹಡಿಯಲು ಆಳಂತ ನನ್ನ ವಿದ್ಯಾರ್ಥಿ ಕೂಡ ಅವರು ಹೌದು. ಶ್ರೀಯುತ ಮುರಳೀಕೃಷ್ಣರವರೇ, ಶ್ರೀ ಗುರುವಂದನೆ ನುಡಿನಮನ ಸಲ್ಲಿಸಿದಂತಹ ಡಾಕ್ಟರ್ ನಂದೀಶ್ ವೈಡಿ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಮಾನ್ಯ ನಂದೀಶ್ ವೈಡಿಯವರೇ, ಹಾಗೂ ಇಲ್ಲಿ ಉಪಸ್ಥಿತಿ ಇರುವಂತಹ ಶ್ರೀಮತಿ ಶಶಿಕಲಾ SDMC ಉಪಾಧ್ಯಕ್ಷರೇ, ಹಾಗೂ ಮುಖ್ಯ ಅತಿಥಿಗಳಾಗಿರುವಂತಹ ಇವತ್ತು ಇಲ್ಲ ಅವರು ಬಹುಶಃ ಗೀತಾ ಪಾಳೇರಿ, ಇವರು ಕೂಡ ನಾನೆಲ್ಲಿರುವಾಗ ಎರಡನೇಲ್ಲೇನೋ ಇದ್ದರು, ಇವರ ಆಶಯದಲ್ಲಿ ನಾನಲ್ಲಿ ಇದ್ದೆ ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಈ ಶ್ರೀ ಜಯಪ್ರಕಾಶ್ ಅನಂತ ಬೈಗ್ಲು ಅಗ್ನಿವೀರ ಅವರು ಕೂಡ ಬಹುಶಃ ಇಲ್ಲ. ದಯಾನಂದ ಪಾಳೇರ್ ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು AMFI ರಿಜಿಸ್ಟರ್, ಮ್ಯೂಚುವಲ್ ಫಂಡ್ ರಿಜಿಸ್ಟರ್, ಇವರು ಬಹುಶಃ ಅವರು ಇದ್ದಾರೆ. ನಮಸ್ಕಾರ ದಯಾನಂದ್ರವರೇ, ಹಾಗೂ ಶ್ರೀ ನಿಂಗರಾಜು KP ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಕ್ಯಾಡರ್, ಹಾಗೂ ಅವರು ಕೂಡ ಇಲ್ಲ. ಶ್ರೀಯುತ ಆನಂದ KS ಉದ್ಯಮಿಗಳು, ಇವರು ಮಾಸ್ಟರ್ ಪ್ಲ್ಯಾನರಿ ನಮ್ಮ ಊರಿನವರು, ಅವರು ಕೂಡ ಇಲ್ಲ. ಹಾಗೆ ಮುಂಭಾಗದಲ್ಲಿರುವಂತಹ ಎಲ್ಲ ಈ ಆಳಂತ ಗ್ರಾಮದ ವಿದ್ಯಾಭಿಮಾನಿಗಳೇ ಹಾಗೂ ಪ್ರೀತಿಯ ಬಂಧುಗಳೇ, ಇವತ್ತು ನಾವಿಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲರನ್ನು ಕರೆಸಿ ಅಭಿನಂದಿಸಿದಂತಹ ಈ ಶಾಲೆಯ SDMC ಹಾಗೂ ಊರಿನ ಬಂಧುಗಳು, ಊರಿನ ವಿದ್ಯಾಭಿಮಾನಿಗಳು ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ಈ ಶಾಲಾ ಮುಖ್ಯ ಗುರುಗಳು ಹಾಗೂ ಅಧ್ಯಾಪಕ ವೃಂದ, ಇವರಿಗೆ ನಾನು ಅಭಿನಂದನೆಗಳು ಮತ್ತು ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೊದಲಿಗೆ ಯಾಕೆಂದರೆ ನಾನು ಇನ್ನು ಸ್ವಲ್ಪ ಮಾತಾಡ್ತಾ ಹೋದರೆ ಅದು ಮರೆತು ಹೋಗ್ತದೆ, ಅದಕ್ಕಾಗಿ ಮೊದಲು ಇದನ್ನೇ ಹೇಳ್ತಾ ಇದ್ದೇನೆ. ನಾನು 11 ಜುಲೈ 1984ರಲ್ಲಿ ಇಲ್ಲಿಗೆ ಈ ಆಳಂತಾಯಕ್ಕೆ ಬಂದಿದ್ದೇನೆ. ನಾನು ಪೇಪರಲ್ಲಿ ಇದನ್ನು ಕುಗ್ರಾಮ ಎಂಬುದನ್ನು ಒಂದು ಸಾರಿ ಓದಿದ ನೆನಪು ಉಂಟು. ಆ ನಂತರ ಇಲ್ಲಿ ಬರುವಾಗ ಇದು ಕುಗ್ರಾಮವಾಗಿಯೇ ಇತ್ತು. 84ರಲ್ಲಿ ಈಗ ನಮ್ಮ ದಿನಕರ ಮಾಸ್ಟರ್ ಹೇಳಿದ ಹಾಗೆ ಎಲ್ಲ ಜನರು ಕೂಡ ಬಡವರಾಗಿದ್ದರು, ಯಾವುದೇ ಆರ್ಥಿಕ ಸೌಲಭ್ಯಗಳು ಇವರಲ್ಲಿ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾನು ಕಂಡಂತಹ ಆಳಂತಾಯ ಇವತ್ತು ಇದು ಏನಾಗಿದೆ ಅಂತ ನನಗೆ ಬರುವಾಗ ಗುರುತ ಸಿಗಲಿಲ್ಲ. ನಾನಿದಕ್ಕೆ ಮೊದಲು ಒಮ್ಮೆ ಒಂದು 5 ವರ್ಷಗಳ ಹಿಂದೆ ಈ ರೋಡಲ್ಲಿ ಹೋದ ಕಾರಣ ಕೂಡ ನನ್ನ ಮಗನಲ್ಲಿ ಹೇಳಿದೆ, ನನ್ನ ಶಾಲೆ ಕೂಡ ಅಲ್ಲಿ ಸಿಗ್ತದೆ, ನಾನು ಅಲ್ಲಿಂದ ಹೋಗುವ ಅಂತ. ನನ್ನ ನೆಲ್ಲಿಯಾಡಿ ಹೋಗುವಂಥ ಒಂದು ಕಾರ್ಯಕ್ರಮ ಇತ್ತು. ಆಗ ಬರುವಾಗ ನನಗೆ ಶಾಲೆ ಗುರುತವೇ ಸಿಗಲಿಲ್ಲ, ಎಲ್ಲಿ ಶಾಲೆ ಇದೆ ಅಂತ. ಅಲ್ಲಿ ಸ್ವಲ್ಪ ಕೆಳಗೆ ಹೋದಾಗ ನನಗೆ ಗೊತ್ತಾಯಿತು, ಶಾಲೆ ದಾಟಿದೆ ಅಂತ.
ಅಲ್ಲಿ ಚಿಲ್ಮೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲೇ ನಾನು ಇದ್ದೆ ಕೂಡ, ಶಾಲೆ ದಾಟಿದೆ ಅಂತ. ಯಾಕಂದರೆ ಅಷ್ಟು ಬದಲಾವಣೆಯನ್ನು ಈ ಆಳಂತಯ ಕಂಡಿದೆ. ನಾನು ಬರುವಂಥ ಸಮಯದಲ್ಲಿ ಈಚೆಯಿಂದ ಬರಲಿಕ್ಕೆ ಮಾರ್ಗ ಇರಲಿಲ್ಲ. ಅಲ್ಲೇ ಒಂದು ತೋಡಿತ್ತು, ಅಲ್ಲಿಂದ ನಾವು ಗೋಳಿತೊಟ್ಟಲ್ಲಿ ಬಸ್ಸಿನಿಂದ ಇಳಿದು ನಡೆದು ಬರಬೇಕಿತ್ತು. ನಾನು ಮನೆಯಿಂದ ಇಲ್ಲಿಗೆ ಬರಬೇಕಾದ್ರೆ 3 ಬಸ್ಸುಗಳನ್ನು ದಾಟಿ ಬರಬೇಕಿತ್ತು. ಸರ್ವೆಯಿಂದ ಪುತ್ತೂರು, ಪುತ್ತೂರಿಂದ ಉಪ್ಪಿನಂಗಡಿ, ಉಪ್ಪಿನಂಗಡಿಯಿಂದ ಗೋಳಿತೊಟ್ಟು, ಆ ನಂತರ ನಡೆಯುವುದು. ಹಾಗೆ ಅಲ್ಲಿ ತಲುಪುವಾಗ ಒಂದು 10-10:30 ಗಂಟೆ ಆಗ್ತಾಯಿತ್ತು. ಒಂದು ಸರ್ತಿ ಏನಾಯ್ತು ಅಂದರೆ, ನಾನು ಶಾಲೆಯಲ್ಲಿ ಆಗ ಒಬ್ಬನೇ ಇದ್ದದ್ದು. ನಮಗೆ ಇಲ್ಲಿ ಮೆಡಿಕಲ್ ಚೆಕಪ್ ಅಂತ ಒಂದುಂಟು ಪ್ರತಿ ವರ್ಷ. ಆಗ ನಾನು ನೆಲ್ಯಾಡಿ ಹಾಸ್ಪಿಟಲ್ನ ಡಾಕ್ಟ್ರನ್ನ ಕೇಳಿದರೆ ನಾವೆಲ್ಲ ಉಪ್ಪಿನಂಗಡಿಯವರು ಅಂತ ಹೇಳ್ತಿದ್ರು, ಉಪ್ಪಿನಂಗಡಿಯವ್ರನ್ನ ಕೇಳಿದರೆ ನಾವೆಲ್ಲ ಅದು ನೆಲ್ಯಾಡಿಯವರು ಅಂತ ಹೇಳ್ತಾಯಿದ್ರು. ನಾನು ಕೊನೆಗೆ ಏನಿಲ್ಲದೆ ನಮ್ಮ KT ಭಟ್ ಅಂತಲೇನು ಡಾಕ್ಟ್ರು ಉಪ್ಪಿನಂಗಡಿಯಲ್ಲಿ ಇದ್ದರು, ಅವರಲ್ಲಿ ಹೋಗಿ ಕೇಳಿದೆ. ಆಯಿತು ಬಾಸ್, ನಾನು ಬರ್ತೇನೆ, ನಿಮ್ಮ ಮಕ್ಕಳನ್ನು ಪರೀಕ್ಷಿಸಿ ಬಿಡ್ತೇನೆ ಅಂತ ಹೇಳಿದರು. ಹಾಗೆ ನಾನು ಮನೆಯಿಂದ ಬರುವಾಗ ಅವರನ್ನು ಮೀಟ್ ಮಾಡಲಿಕ್ಕೆ ಅಂತ ಅವರ ಹತ್ತಿರ ಹೋದೆ. ಹೋಗುವಾಗ ಅವರು ಇಲ್ಲಿ ಬಂದು ಕೂಡ ಅಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಮಾಷೆ, ನಾನು ನಿಮ್ಮ ಶಾಲೆಗೆ ಹೋಗಿ ಬಂದೇನೆ, ನಿಮ್ಮ ಮಕ್ಕಳು ಭಾರಿ ಶಿಸ್ತಾಗಿ ಕುಳಿತುಕೊಂಡಿದ್ದರು, ಮೆಡಿಕಲ್ ಚೆಕಪ್ ಮಾಡಿ ಬಂದಿದ್ದೇನೆ, ನಿಮಗೆ 4 ದಿನವೊಮ್ಮೆ ಬರುವಾಗ ಆ ರಿಪೋರ್ಟನ್ನೆಲ್ಲ ಕೊಡ್ತೇನೆ ಅಂತ ಹೇಳಿದರು. ನನಗೆ ಆಗ ಭಾರಿ ಖುಷಿಯಾಯಿತು. ಯಾಕಂದರೆ ಆ ಮಕ್ಕಳು ಅಷ್ಟು ಶಿಸ್ತಿನಲ್ಲಿ ಇದ್ರಲ್ಲ ಎಂಬುದನ್ನು ಅವರು, ನೀವು ಭಾರಿ ಶಿಸ್ತು ಗಳಿಸಿದ್ದೀರಿ ಎಂಬುದನ್ನು ಅವರು ಹೇಳಿದರು. ಯಾಕಂದರೆ ಅಷ್ಟು ಇದು ಕುಗ್ರಾಮವಾಗಿಯೇ ಇತ್ತು ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಸರ ಆಗ್ತದೆ. ಆದರೆ ಇವತ್ತು ಹಾಗಿಲ್ಲ. ಕುಗ್ರಾಮ ಎಂಬ ನಾಮವನ್ನೇ ಅಳಿಸಿ ಹಾಕಿದ ಹಾಗೆ ಇದನ್ನು ನಾನು ಕಂಡಿದ್ದೇನೆ. ಆಗ ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ಟಡದ ಇದಿತ್ತು. ಆಗ ನಾನು ಬರುವಾಗ ನಮ್ಮ ಊರಿನವರೇ ಒಬ್ಬರು ಶಿಕ್ಷಕಿ ಇದ್ದರು ಇಲ್ಲಿ, ಜಯಲಕ್ಷ್ಮಿ ಅಂತ ಹೇಳಿ, ನನ್ನ ಪಕ್ಕದ ಊರು ಮುಂಡೂರಿನ ಪಕ್ಕದವರು. ಅವರು ಬಂದು ಸುಮಾರು 4 ವರ್ಷಗಳು ಆಗಿತ್ತು ಅಲ್ಲಿಗೆ. ಅವರು ಇಲ್ಲೇ ಹತ್ತಿರದಲ್ಲಿ ಮನೆ ಮಾಡಿಕೊಂಡು ಅವರ ಗಂಡ ಮಕ್ಕಳು ಎಲ್ಲ ಇದ್ದರು, ಅವರ ಮಕ್ಕಳು ಕೂಡ ಇಲ್ಲಿ ಶಾಲೆಗೆ ಬರ್ತಾ ಇದ್ದರು. ಆ ನಂತರ ಇಲ್ಲಿ ದಿನಕ್ ಮಾಸ್ಟರ್ ಹೇಳಿದ ಹಾಗೆ ಎಲ್ಲರೂ ಬಂದದ್ದು ಫಸ್ಟ್ ಅಪಾಯಿಂಟ್ಮೆಂಟ್ ಆದವರು. ಬಹುಶಃ ಈಗ ಮಾತ್ರ ಟ್ರಾನ್ಸ್ಫರ್ ಆಗಿ ಬರ್ತಾ ಇದ್ದಾರೆ ಅಂತ ಕಾಣ್ತದೆ. ಯಾಕಂದರೆ ಹೈ ಪ್ರೈಮರಿ ಆಯಿತು ಇದು. ಆದ್ದರಿಂದ ವರ್ಗಾವಣೆಯನ್ನು ಹೊಂದಿ ಬರುವವರು ಕೂಡ ಹತ್ತಿರದವರು ಇರಬಹುದು. ಆಗ ನಾವೆಲ್ಲರೂ ಬಂದದ್ದು, ನಾನು ಕೂಡ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿ ಇಲ್ಲಿ ಬಂದದ್ದು. ಬರುವಾಗ ನನ್ನ ಒಟ್ಟಿಗೆ ನನ್ನ ಅಪ್ಪ ಕೂಡ ಬಂದರು ನನ್ನನ್ನು ಕರ್ಕೊಂಡು. ಬರುವಾಗ ನನಗೆ ಮೊದಲು ಸಿಕ್ಕಿದ್ದು ದಿವಾಗಂತ ಕೊರಗಪ್ಪ ಪೂಜಾರಿಗಳ ಮನೆ. ಅವರ ಮನೆಯಲ್ಲಿ ಕೂತು ಬಾಯಾರಿಕೆ ಕೊಡೋದು ನಾವು ಇಲ್ಲಿ ಬಂದೆವು. ಆಗ ನಮ್ಮ ಒಟ್ಟಿಗೆ ಆ ಕೊರಗಪ್ಪ ಪೂಜಾರಿಗಳು ಬಂದರು, ಅವರ ಮಕ್ಕಳು ಕೂಡ ಇಲ್ಲಿ ಇದ್ದಾರೆ. ಬಂದು ಶಾಲೆಯನ್ನು ತೋರಿಸಿ ನಾನು ಇದು ರಿಪೋರ್ಟ್ ಕೂಡ ಮಾಡಿಕೊಂಡೆ. ಆನಂತರ ನನ್ನ ಅಪ್ಪ ಹೊರಟರು. ಆನಂತರ ನನಗೆ ಇಲ್ಲಿ ಇರುವುದು ಎಲ್ಲಿ ಅಂತ ಸಮಸ್ಯೆ. ಆಗ ಕೊರಗಪ್ಪ ಪೂಜಾರಿಗಳ ತಮ್ಮನ ಒಂದು ಅಂಗಡಿ ಇತ್ತು ಇಲ್ಲೇ ಚಿಲ್ಮೆಯಲ್ಲಿ, ಅಲ್ಲೇ ಒಂದು ರೂಮೆಲ್ಲ ಮಾಡಿ ಕೊಟ್ಟರು. ಅಲ್ಲಿ ಊಟಕ್ಕೂ ಕೂಡ ವ್ಯವಸ್ಥೆಯನ್ನು ಅದನ್ನು ಸ್ವಲ್ಪ ಇದು ಮಾಡುವಂಥ ವ್ಯವಸ್ಥೆ ಆಯಿತು. ನಾನಲ್ಲಿ ಸೆಲ್ಫ್ ಮಾಡಿಕೊಂಡಿದ್ದರೂ ಕೂಡ ಅವರು ನನಗೆ ತುಂಬ ಆಶ್ರಯವನ್ನು ಕೊಟ್ಟಿದ್ದಾರೆ. ಆ ನೆನಪು ನನ್ನನ್ನು ಇನ್ನೂ ಕಾಡ್ತಾ ಉಂಟು. ಕೊರಗಪ್ಪ ಪೂಜಾರಿಗಳಿರ್ಬೋದು, ಅವರ ಮಕ್ಕಳಿರ್ಬೋದು, ಅವರ ತಮ್ಮಂದಿರಿರ್ಬೋದು, ಅವರ ಮನೆಯವರಿರ್ಬೋದು. ನಾನು ಸೌಖ್ಯಗೊಂಡಾಗ ನೀವು ಅಲ್ಲಿ ಒಬ್ಬರು ಇರಬಾರ್ದು, ಬನ್ನಿ ನಮ್ಮ ಮನೆಗೆ ಅಂತ. ಇಲ್ಲದಿದ್ದರೆ ಅವರ 2 ಮಕ್ಕಳಲ್ಲಿ ಒಬ್ಬರನ್ನು, ಉದಾಹರಣೆಗೆ ಪೂವಪ್ಪ ಅಥವಾ ಅವರ ಅಣ್ಣ ವಕೀಲರು ಯಶೋಧರ, ಇವರನ್ನು ರಾತ್ರಿ ನನ್ನ ರೂಮಿಗೆ ಕಳುಹಿಸಿ ಕೊಡ್ತಾಯಿದ್ರು, ನೀವು ಒಬ್ಬರು ಇಲ್ಲಿ ಮಲಗಬಾರ್ದು ಅಂತ. ಅಷ್ಟು ಒಂದು ಮಾತೃವಾತ್ಸಲ್ಯವನ್ನು ಹೊಂದಿದಂಥ ಊರು ಅಥವಾ ಅವರು ನನಗೆ ತುಂಬ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅವರ ಮನೆಯವರಿಗೂ ಹಾಗೂ ಅವರ ಕುಟುಂಬಕ್ಕೆಲ್ಲರಿಗೂ ನನ್ನ ಅಭಿನಂದನೆ. ಆನಂತರ 1 ವರ್ಷ ನಾನು ಕೋಣಿಬೈಲಿನಲ್ಲಿ ನನ್ನ ಸಂಬಂಧಿಕರ ಮನೆಯಲ್ಲಿ 1 ವರ್ಷ ಇದ್ದೆ. ಆನಂತರ ಅವರು ಡೆಲಿವರಿಗಾಗಿ ಎಲ್ಲ ಹೋಗುವಾಗ ಅಲ್ಲಿ ಅಡುಗೆ ಮಾಡಲಿಕ್ಕೆಲ್ಲ ಯಾರಿಗಿಲ್ಲ ಅಂತ ಆಯಿತು. ಆನಂತರ ವಾಪಸ್ ಬಂದು ಪುನಃ ಅದೇ ರೂಮಲ್ಲಿ ನಾನು ವಾಸ್ತವ್ಯ ಇದ್ದು ಒಂದು ಅಣ್ಣೂರೈಗಳು ಅವರ ಮನೆಯಲ್ಲಿದ್ದೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಗಳನ್ನು ಕೂಡ ಈ ಸಮಯದಲ್ಲಿ ಸಲ್ಲಿಸ್ತೇನೆ. ಆನಂತರ ನಾನು ಬರುವಾಗ ಈ ಶಾಲೆಯ ಪರಿಸ್ಥಿತಿ ಹೇಗಿತ್ತು ಅಂದರೆ, ಶಾಲೆಯ ಹಂಚುಗಳು ತಲೆಗೆ ಬೀಳುವುದಕ್ಕೆ ಸರಿಯಾಗಿತ್ತು. ಯಾಕಂದರೆ ಪಕಾಸಿನ ರೀಪೆಲ್ಲ ಹೋಗಿ
ರೀಪು ನೇತಾಡ್ತಾ ಇತ್ತು. ಇದು ಏನು ಮಾಡೋದು ಅಂತ ನನಗೆ ಕೂತ್ಕೊಳ್ಳಿಕ್ಕೆ ಭಯ ಆಗ್ತಿತ್ತು. ಆಗ ನಾನು ಕೊರಗಪ್ಪ ಪೂಜಾರಿಗಳಲ್ಲಿ ಹೇಳಿದೆ ಹೀಗೀಗೆ ಉಂಟಲ್ಲ ಅಂತ. ಆಗ ಅವರು ಬಹುಶಃ 1 ವರ್ಷ ಕಳೆದಿದ ಅಲ್ಲ ಅದೇ ವರ್ಷವ ಈಗ ನೆನಪಿಗೆ ಬರುವುದಿಲ್ಲ. ಆಗಲ್ಲೇ ಒಂದು ಮರವನ್ನು ಕಡಿದು ಸರ್ಕಾರದಿಂದ 5,000 ರೂಪಾಯಿ ಸೆಂಕ್ಷನ್ ಇತ್ತು, ಬರೀ 5,000 ರೂಪಾಯಿ. ಆ ಮರವನ್ನು ಒಂದೇ ಮರ ಅಂಡಿಪುಣಾರ ಏನೋ ಒಂದು ಮರ, ದೊಡ್ಡ ಮರ, ಅದನ್ನು ಕಡಿದು ಅವರು ದಿವಂಗತ ಕೊರಗಪ್ಪ ಪೂಜಾರಿಗಳು ಆ ನೇತೃತ್ವವನ್ನು ವಹಿಸಿ, ಆಗ SDMC ಅಂತ ಏನೇ ಇರಲಿಲ್ಲ, ಆಗ ಶಾಲಾ ಅಭಿವೃದ್ಧಿ ಸಮಿತಿ ಅಂತ ಅದಷ್ಟು ಇದರಲ್ಲಿ ಇರಲಿಲ್ಲ. ಅವರು ಕೊರಗಪ್ಪ ಪೂಜಾರಿಗಳು ಹಾಗೂ ನಮ್ಮ ಇವರ ತಂದೆ ಗೋಪಾಲಕೃಷ್ಣ ಭಟ್ರು ಅವರೆಲ್ಲ ಸೇರಿ ಮತ್ತು ಊರಿನವರೆಲ್ಲ ಸೇರಿ ಮರವನ್ನು ಕೊಯ್ದು ಆ ಮರವನ್ನೆಲ್ಲೇ ಹೊತ್ತು ಎಲ್ಲರ ಶ್ರಮದಾನದ ಮೂಲಕವೇ ಹೊತ್ತು ತಂದು ಇಲ್ಲಿ ಇಟ್ಟು ಕೆಲಸ ಮಾಡಲಿಕ್ಕೆ ಆಗುವಾಗ ಅದಕ್ಕೆ ಒಂದು ತಳ್ಳಿ ಅರ್ಜಿ ಹೊರಟೋಯ್ತು. ಯಾವುದಕ್ಕೆ? ಫಾರೆಸ್ಟ್ ಇಲಾಖೆಗೆ. ನಾನು ಒಂದಿನ ಸೋಮವಾರ ಬರುವಾಗ ಫಾರೆಸ್ಟ್ ಇಲಾಖೆಯವರು ಎಲ್ಲ ಬಂದು ಕೊರಗಪ್ಪಣ್ಣನವರ ಮನೆಯಲ್ಲಿ ಕೂತಿದ್ದಾರೆ. ಸರಿ ನೀವು ಬನ್ನಿ ಇಲ್ಲಿಂದ ಅಂತ ಹೇಳಿದರು. ಅಲ್ಲಿ ಹೋಗಿ ಅವರಲ್ಲಿ ಮಾತನಾಡುವಾಗ ಅವರು, ಸರ್ ನೀವು ಮಾಡಿದ್ದೆಲ್ಲ ಹೌದು, ಆದರೆ ನಮಗೆ ಈ ತಳ್ಳಿ ಅರ್ಜಿ ಬಂದದರಿಂದ ಏನು ಮಾಡುವ ಹಾಗಿಲ್ಲ, ಒಂದು 500 ರೂಪಾಯಿ ಕಟ್ಟಿ ಅದಕ್ಕೊಂದು ಕಾಂಪೋಸಿಷನ್ ಅಂತ ಮಾಡಿ ಅದನ್ನು ಕೇಸನ್ನು ಸ್ವಲ್ಪ ತೆಗೆದು ಬಿಡುವ ಅಂತ ಹೇಳಿದರು. ಮತ್ತು ನಾವು ಅದಕ್ಕೆ ಒಪ್ಪಿಕೊಂಡೆವು. ಆನಂತರ ಆ ಮಾಡನ್ನೆಲ್ಲ ತೆಗೆದು ಹಂಚು ತೆಗೆದು ಪಕಾಸೆಲ್ಲ ಹಾಕಿ ಆ ಶಾಲೆಯನ್ನು ಭದ್ರವಾಗಿ ಮಾಡಿದೆವು. ಆ ನಂತರ ನಾನು ಬಂದಂದರೆ ನನ್ನ ಊರಿನ ಒಂದು ಸಹಕಾರ ನನಗೆ ಪೂರ್ತಿಯಾಗಿತ್ತು. ಇಲ್ಲಿರುವಂಥ ಎಲ್ಲ ಇದಕ್ಕೆ ಒಂದು ಕಂಪೌಂಡ್ ಬೇಕು ಅಂತ ಆಯಿತು. ಆ ಅಗಲ ಹಾಕಿಸಿದ್ದೆ ಆ ಟೈಮಲ್ಲಿ. ಇದಕ್ಕೆ ಕಂಪ್ಲೀಟ್ ಅಗಲ ಹಾಕಲಿಕ್ಕೆ ಏನು ಹೆಚ್ಚಿಗೆ ಇದಿರಲಿಲ್ಲ. ಯಾಕಂದರೆ ಈಚೆಯಿಂದ ನಮ್ಮ ಸಂಜು ಮಾಸ್ಟರ್ಗಳ ಭೂಮಿ ಇತ್ತು, ಈಚೆಯಿಂದ ಒಬ್ಬರು ಇವರ ಇದಿತ್ತು. ಆನಂತರ ಈ ಮುಂಭಾಗದಲ್ಲಿ ಮಾತ್ರ ಅದಕ್ಕೆ ಅಗಲ ಹಾಕಲಿಕ್ಕೆ ಇತ್ತು. ಅದನ್ನು ಊರವರೆಲ್ಲರೂ ಸೇರಿ ಮಾಡಿಕೊಟ್ಟು ಅವರ ಮನೆಯಿಂದ ತೆಂಗಿನ ಗಿಡವನ್ನು ತಂದು ನೆಟ್ಟು ಕೊಟ್ಟಿದ್ದಾರೆ. ಆ ಕೊಟ್ಟಂಥ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಸುಮಾರು ಹೊತ್ತು ಹೋಗ್ತಾ ಉಂಟು, ಇನ್ನು ಹೆಚ್ಚು ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈ ನಮ್ಮ ಎಲ್ಲ ನಿವೃತ್ತ ಶಿಕ್ಷಕರ ಪರವಾಗಿ ಇನ್ನೂ ಕೆಲವರು ಮಾತಾಡಲಿಕ್ಕೆ ಇರ್ಬೋದು. ಅವರಿಗೆ ಈ ಸಮಾರಂಭವನ್ನು ಆಯೋಜಿಸಿದಂಥ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಖಂಡಿತವಾಗಿಯೂ ನಿಮ್ಮ ಆ ದಿನಗಳ ನೆನಪನ್ನು ನಮ್ಮೊಂದಿಗೆ ಹಂಚಿಕೊಂಡು ನಿಮಗೆ ಸಹಕರಿಸಿದ ಎಲ್ಲರನ್ನು ನೆನಪಿಸಿಕೊಂಡ್ರಿ. ಅಂತೆಯೇ ನಿಮ್ಮ ಸಹಕಾರ, ನೀವು ಶಿಕ್ಷಣವನ್ನು ನೀಡಿದಂತಹ ಹಲವು ವಿದ್ಯಾರ್ಥಿಗಳು ಸಹ ನಿಮ್ಮನ್ನು ಸಂಪೂರ್ಣವಾಗಿ ನೆನಪಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿರ್ತಾರೆ. ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀಯುತ ಮಹೇಶ್ ಸರ್, ನೀವು ಈ ಒಂದು ಸನ್ಮಾನಿತರು. ಈ ಕಾರ್ಯಕ್ರಮದಲ್ಲಿ ನೀವು ಈ ಸಭೆಯನ್ನು ಉದ್ದೇಶಿಸಿ ಅದೇ ರೀತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓವರ್ ಟು ಯು ಸರ್. ಓಂ ಶ್ರೀ ಗುರುಭ್ಯೋ ನಮಃ. ಶತಮಾನದ ಜ್ಞಾನದ ಪಯಣ ಸಾವಿರಾರು ವಿದ್ಯಾರ್ಥಿಗಳಿಗೆ ಭದ್ರ ಭವಿಷ್ಯದ ಆಸರೆಯಾಗಿ ನಿಂತಿರುವಂತಹ ನನ್ನ ಪ್ರೀತಿಯ ಆಲಂತಾಯ ಶಾಲೆಗೆ ಶತಮಾನೋತ್ಸವದ ಈ ಸಂಭ್ರಮದಲ್ಲಿ ಶತ ನಮನಗಳನ್ನು ಅರ್ಪಿಸುತ್ತಾ, ಈ ಶತಮಾನೋತ್ಸವ ಸಂಭ್ರಮದಲ್ಲಿ ವೇದಿಕೆಗೆ ಮೆರುಗು ನೀಡಿರುವಂತಹ ಎಲ್ಲ ಗಣ್ಯರಿಗೆ, ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾತೃಸ್ವರೂಪಿ ಎಲ್ಲ ಶಿಕ್ಷಕಿ ವೃಂದದವರಿಗೆ, ಹಾಗೆಯೇ ಆಚಾರ್ಯ ಸ್ವರೂಪರಾದಂತಹ ಎಲ್ಲ ಗುರುವೃಂದದವರಿಗೆ, ಪ್ರೀತಿ ಇಟ್ಟು ಅಭಿಮಾನವಿಟ್ಟು ಗೌರವವಿಟ್ಟು ಬಂದಂತಹ ಈ ಊರಿನ ಎಲ್ಲ ಪೋಷಕರು, ವಿದ್ಯಾಭಿಮಾನಿಗಳು, ಪ್ರೀತಿಯ ವಿದ್ಯಾರ್ಥಿಗಳು ಹಾಗೂ ಸರ್ವರಿಗೂ ಮೊದಲನೇದಾಗಿ ಗೌರವದ ನಮನಗಳನ್ನು ಅರ್ಪಿಸುತ್ತಾ 100 ವರ್ಷಗಳ ಕಾಲ ಈ ಪುಣ್ಯ ಭೂಮಿಯಲ್ಲಿ ಆಲಂತಾಯ ಶಾಲೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಭದ್ರವಾದಂತಹ ಭವಿಷ್ಯತ್ತನ್ನು ಕಟ್ಟಿಕೊಟ್ಟಂತಹ, ಜ್ಞಾನವೆಂಬ ನೆತ್ತಿ ಬುತ್ತಿಯನ್ನು ಕಟ್ಟಿಕೊಟ್ಟಂತಹ ಪವಿತ್ರವಾದಂತಹ ದೇಗುಲ. ಇಲ್ಲಿ 2007ಕ್ಕೆ ಈ ಶಾಲೆಗೆ 22ರ ಹರೆಯದಲ್ಲಿ ವೃತ್ತಿಯಲ್ಲಿ ಶಿಕ್ಷಕನಾಗಿ, ಮನೋಭಾವದಲ್ಲಿ ವಿದ್ಯಾರ್ಥಿಯಾಗಿ ಈ ಶಾಲೆಗೆ ಅಪ್ಪನೊಂದಿಗೆ ಆಗಮಿಸಿ ನನ್ನ ವೃತ್ತಿ ಬದುಕಿನ ಅರ್ಧ ಈ ಜನವರಿಗೆ 19 ವರ್ಷಗಳನ್ನು ಮುಗಿಸಿದ ನಂತರ ಅದೇ ಜನವರಿಗೆ ಮತ್ತೊಮ್ಮೆ ಶತಮಾನೋತ್ಸವ ಸಂಭ್ರಮದಲ್ಲಿ ಆಗಮಿಸುವಂತಹ ಪುಣ್ಯ ನನಗೆ ಸಿಕ್ಕಿದ್ದಲ್ಲ. ಅದಕ್ಕೆ ನಿಮಗೆಲ್ಲರಿಗೂ ಈ ಶಾಲೆಗೆ ಮತ್ತೊಮ್ಮೆ ಗೌರವಯುತವಾದಂತಹ ನಮನಗಳನ್ನು ಅರ್ಪಿಸ್ತಾ ಇದ್ದೇನೆ.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನನ್ನ ಪಾಲಿಗೆ ಒಂದು ವಿದ್ಯಾದೇಗುಲ. ನಾನು ಶಿಕ್ಷಕನಾಗಿ ವೃತ್ತಿ ಆರಂಭಿಸಿದರೂ ಕೂಡ ಇಲ್ಲಿ ವಿದ್ಯಾರ್ಥಿ ಮನೋಭಾವದಲ್ಲಿ ಬೆಳೆದು ಇವತ್ತು ನನ್ನ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಹಾಗೆಯೇ ನನ್ನ ಎಲ್ಲ ಜೀವನದ ಪ್ರಮುಖ ಅಂಗಗಳಲ್ಲಿ ಸುಮಾರು ಬೆಳೆದು ನಿಂತವನು ನಾನು. ಈಗ ನಾನು ಸರ್ಕಾರಿ ಪ್ರೌಢಶಾಲೆ ಪೆರ್ಲಬೈಪಾಡಿಯಲ್ಲಿ ಬಡ್ತಿಗೊಂಡು ಪ್ರೌಢಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಹಾಗೆಯೇ ಸಾಂಸಾರಿಕವಾಗಿ ಎಲ್ಲ ರೀತಿಯಲ್ಲೂ ಈ ಶಾಲೆ ನನಗೆ ಭದ್ರವಾದಂತಹ ಭವಿಷ್ಯತ್ತನ್ನು ಕಟ್ಟಿಕೊಟ್ಟಿದೆ. ನಾನು ಈ ಶಾಲೆಯಲ್ಲಿ 7 ವರ್ಷ ದುಡಿದರೂ ಕೂಡ ಈ ಶಾಲೆಯಲ್ಲಿ ಈ ಊರಿನವರೊಂದಿಗೆ ಅದೇ ರೀತಿ ವಿದ್ಯಾರ್ಥಿಗಳೊಂದಿಗೆ ಕಟ್ಟುನಿಟ್ಟಾಗಿಯೂ ಬಹಳ ಪ್ರೀತಿಪಾತ್ರರಾಗಿಯೂ ಇದ್ದಂತಹ ವ್ಯಕ್ತಿಯಾಗಿದ್ದು, ಈ ಶಾಲೆಯ 7 ವರ್ಷದ ಸೇವಾನುಭವ ನನ್ನ ವೃತ್ತಿ ಬದುಕಿನ ಉದ್ದಕ್ಕೂ ನನಗೆ ನೆನಪಿನ ಬುತ್ತಿಯನ್ನು ಕಟ್ಟಿಕೊಟ್ಟಿದೆ. ಇವತ್ತು ಈ ಶಾಲೆಯ ಈ ಒಂದು ಸುಂದರ ವೇದಿಕೆಯಲ್ಲಿ, ಪವಿತ್ರವಾದಂತಹ ವೇದಿಕೆಯಲ್ಲಿ ನಿಲ್ಲುವಂತಹ ಯೋಗ ನನಗೆ ಬಂದಿದೆ ಅಂದರೆ ನಾನು ಇಲ್ಲಿ ಸೇವೆ ಸಲ್ಲಿಸಿದ ರೀತಿ ಇರಬಹುದು. ನಾನು ಮೊದಲನಾಗಿ ಬಂದಾಗ ನನ್ನ ವೃತ್ತಿ ಬದುಕಿನ ಏಳಿಗೆಗೆ ಸುಯೋಗವೇ ಏನೋ ಗೊತ್ತಿಲ್ಲ. ಮಾತೃ ಸ್ವರೂಪಿಯಾದಂತಹ ಅನ್ನಮ್ಮ ಮೇಡಮ್ ಮುಖ್ಯ ಶಿಕ್ಷಕಿಯಾಗಿ, ಹಾಗೆಯೇ ನನಗೆ ಪ್ರೇರಕರಾಗಿ ರಾಜೇಶ್ವರಿ ಮೇಡಮ್, ಪ್ರಭಾ ಮೇಡಮ್ ಇವರೊಂದಿಗೆ ನಾನು 7 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸುವಲ್ಲಿ ಈ ಊರಿನವರ ಸಹಕಾರದೊಂದಿಗೆ ಬೆಳೆದ ನಿಂತದ್ದು ನನಗೆ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ನನಗೆ ಬಹಳಷ್ಟು ಸಲ ನೆನಪಾಗ್ತಾ ಇದೆ. ಒಬ್ಬರು ಪೋಷಕರು ನನ್ನ ಹೆಸರನ್ನು ಅವರ ಮೊಬೈಲಲ್ಲಿ ಸೇವ್ ಮಾಡಿಕೊಂಡದ್ದು. ನನ್ನ ಹೆಸರು ಮಹೇಶ್, ಆಡುವಾಗ ಮಹೇಶ ಅಂತ ಹೇಳುವಾಗ ಅವರು MEES ಅಂತ ಸೇವ್ ಮಾಡಿಕೊಂಡಿದ್ರು, ಮಹೇಶ. ಹಾಗೆ ಅದು ನಾನು ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ, ಈ ಜನರೊಟ್ಟಿಗೆ ನಾನು ಇಟ್ಟಂಥ ಪ್ರೀತಿಯ ಅಥವಾ ಅವರ ಅಭಿಮಾನವೋ ಗೊತ್ತಿಲ್ಲ, ಬಹಳಷ್ಟು ಪ್ರೀತಿಯಾಗಿ ನನ್ನನ್ನು ಇಲ್ಲಿ ನೋಡಿಕೊಂಡ್ರು. ಅದೇ ರೀತಿ ನಾನು ಸೇವೆಯನ್ನು ಮಾಡಿದ್ದೇನೆ ಎನ್ನುವಂಥದ್ದು ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಈ 1 ಶತಮಾನದ ಜ್ಞಾನದ ಪಯಣದಲ್ಲಿ ಈ ಶಾಲೆಯನ್ನು ಬೆಳೆಸಿದ ಅದೆಷ್ಟೋ ಬೇರುಗಳು ಇಲ್ಲಿದ್ದಾರೆ. ಅವರು ಗಿಡ ನೆಟ್ಟು ನೀರನ್ನು ಇಟ್ಟು ಅದನ್ನು ಹೆಮ್ಮರವಾಗಿ ಬೆಳೆಸಿದ್ದಾರೆ. ಆದರೆ ಆ ಫಲ ಕೊಡುವ ಸಮಯದಲ್ಲಿ ಫಲವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗ ಮಾಡುವಲ್ಲಿ SDMC ಅವರು, ಪೋಷಕರು, ಶಿಕ್ಷಕ ವೃಂದದವರು, ಊರಿನ ಎಲ್ಲ ಪೋಷಕ ವೃಂದದವರು, ವಿದ್ಯಾರ್ಥಿಗಳನ್ನು ಎಲ್ಲ ಒಂದು ತಂಡವಾಗಿ ರೂಪಿಸಿಕೊಂಡು ಒಳ್ಳೆಯ ಫಲವನ್ನು ಕೊಟ್ಟಿದ್ದಾರಲ್ಲ, ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. 1 ಶತಮಾನ 1 ವರ್ಷನಾದರೆ 1.0, ಇನ್ನು 101ನೇ ವರ್ಷದಿಂದ 2.0, ಅದು ಅದರ ಡಬಲ್ ಆಗಿ ಇಲ್ಲಿ ಫಲವನ್ನು ಕೊಡಲಿ. ಈ ಊರಿಗೆ ಸುಭೀಕ್ಷೆಯನ್ನು ಒಳ್ಳೆಯ ರೀತಿಯ ಹೆಮ್ಮರವಾಗಿ ಈ ಕೇಂದ್ರ ಬಿಂದುವಾಗಿ ಆಲಂತಯ ಶಾಲೆ ಪ್ರಜ್ವಲಿಸಲಿ ಎನ್ನುವಂಥ ನನ್ನ ಪ್ರಾರ್ಥನೆ ಮತ್ತು ಹಂಬಲವಾಗಿರುತ್ತದೆ. ನಾವು 7 ವರ್ಷಗಳ ಕಾಲ ದುಡಿದಲ್ಲಿ ಅಪಾರ ಅನುಭವಗಳಿದೆ. ತಿಮ್ಮಪ್ಪಣ್ಣನಂಥ ಹಿರಿಯರು ವಾರ್ಷಿಕೋತ್ಸವ ಮಲ್ಪೋಡ್ ಮಾಸ್ಟರ್ ಅಂತ ಬಂದು ಇಲ್ಲಿ ನಿಂತದ್ದು, ಪುರುಷೋತ್ತಮ ಸೇನರಕೆರೆ, ವೇದಕುಮಾರ್ ಅವರಂಥ SDMC ಅಧ್ಯಕ್ಷರು, ಅವರಾದಿಯಾಗಿ ಈಗಿರುವಂಥ SDMC ಅಧ್ಯಕ್ಷರು ಎಲ್ಲರೂ ಇಲ್ಲಿ SDMCಯ ಚುಕ್ಕಾಣಿಯನ್ನು ಹಿಡಿದು ಈ ಶಾಲೆಯನ್ನು ಒಂದೊಂದು ಹೆಜ್ಜೆಗಳನ್ನು ಬೆಳೆಸ್ತಾ ಹೋದ್ರಲ್ಲ. ಈ ಶಾಲೆ ಇವತ್ತು ತಾಲೂಕಿನಾದ್ಯಂತ ಸುದ್ದಿ ಮಾಧ್ಯಮದ ಮೂಲಕ ಎಲ್ಲರೂ ಕಣ್ತುಂಬಿಕೊಳ್ತಾ ಇದ್ದಾರಲ್ಲ, ಇದು ಸಾಧನೆ ಎನ್ನುವುದು. ಇದಕ್ಕೆ ಈ ಸಾಧನೆಯನ್ನು ಊರಿನವರು ಹೆಗಲಿಗೆ ಹೆಗಲು ಕೊಟ್ಟು ಅವರನ್ನು ಸಂಭ್ರಮಿಸುವಲ್ಲಿ ನೀವೆಲ್ಲ ಸಹಕಾರಿಗಳಾಗಿದ್ದಾರಲ್ಲ. ಈ ಶಿಕ್ಷಕ ವೃಂದಕ್ಕೆ, ಈ ಶಿಕ್ಷಕ ವೃಂದ ಬೇರೇನು ಹಿಡ್ಕೊಂಡು ಹೋಗುವುದಿಲ್ಲ, ಶಿಕ್ಷಕ ವೃಂದ ಬೇರೇನು ಪ್ರಶಸ್ತಿ ಪಡೆಯುವುದಿಲ್ಲ. ಇಷ್ಟು ಜನ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಟ್ಟು ಶಾಲೆಯನ್ನು ಬೆಳೆಸುವಲ್ಲಿ ಅವರಿಗೆ ಹೆಗಲಿಗೆ ಕೈಗೆ ಕೈ ಜೋಡಿಸುವಾಗ ಅವರಲ್ಲಿ ಆನಂದದ ಉಲ್ಲಾಸ ಬರ್ತದೆ. ಅದು ಊರಿನವರು, ಪೋಷಕರು, ದಾನಿಗಳು ಕೊಡುವಂತಹ ಶಾಲೆಗೆ, ಶಿಕ್ಷಕರಿಗೆ ಕೊಡುವಂತಹ ಗೌರವ, ಅಭಿಮಾನ ಮತ್ತು ಪ್ರೀತಿ. ಇದನ್ನು ನಿರಂತರವಾಗಿ ಉಳಿಸಿಕೊಳ್ಳಿ. ಈ ಶಾಲೆ 100 ವರ್ಷದ ನಂತರ ಇನ್ನೊಂದು ದೊಡ್ಡ ಕಾರ್ಯಕ್ರಮ ನಡುವಾಗಲಿ ಆಗಲಿ. ಆಗ ಶಿವಪ್ರಸಾದನ ಹತ್ರ ಹೇಳಿದೆ, ನೆಕ್ಸ್ಟ್ ಕಾರ್ಯಕ್ರಮ ಎಂಕಲ ಪೆಲಕಾಯಿ ಹೊರೆಕಾಣಿಕೆ ಪಥಬರ್ಪ ಅಂತ. ಅಂದರೆ ಈ ಕಾರ್ಯಕ್ರಮ ಅಭಿಮಾನ ಇನ್ನಷ್ಟು ಬೆಳೆಯಲಿ ಎನ್ನುವಂಥದ್ದು. ಪೋಪ ಕರ್ಕೇರ್ ಅಂತವರಿದ್ದಾರೆ, ಅವರು ಕೂಡ ಈ ಶಾಲೆಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದರು. ಪ್ರಮುಖರಾದವರ ಹೆಸರು ಬಾಯಲ್ಲಿ ಬರ್ತದೆ, ಉಳಿದವರ ಹೆಸರು ಮನಸ್ಸಿನಲ್ಲಿ ಉಳಿತದೆ. ಯಾರನ್ನು ಹೆಸರು ಹೇಳಿದವರು ಬೇಜಾರು ಮಾಡಬೇಡಿ. ಪ್ರೀತಿ, ನಾನು ಬಂದಾಗ ತುಂಬ ಮಂದಿ ಅಪ್ಪಿ ಹಿಡ್ಕೊಂಡು ಮಹೇಶ್ ಮಾಸ್ಟ್ರೇ ಅಂತ ಹೇಳಿದ್ರಲ್ಲ, ಅದು ನಾನು ಹೋಗಿ 12 ವರ್ಷ ಆದ ನಂತರ ನಿಮಗೆ ಪ್ರೀತಿ ಗೌರವ ಇದೆಯಲ್ಲ, ಅದು ನನಗೆ ಕೊಡುವಂತಹ ನನಗೆ ಭಾರಿ ಪ್ರೀತಿಯನ್ನು ಕೊಟ್ಟಿತ್ತು. ನಾನು ದುಡಿಯುವಂಥ ಶಾಲೆ ಮೈಪಾಲ ಸೇತುವೆ ದಾಟಿ ಹೋಗುವಾಗ ಸಿಗುವಂಥ ಫಸ್ಟ್ ಶಾಲೆ ಸರ್ಕಾರಿ ಪ್ರೌಢಶಾಲೆ ಪೆರ್ಲಬೈಪಾಡಿ. ನಾನು 2020ಕ್ಕೆ ಬಡ್ತಿಕೊಂಡು ಅಲ್ಲಿ ಹೋದೆ. ಮರು ವರ್ಷ ಅಲ್ಲಿ 25ನೇ ವರ್ಷದ ಬೆಳ್ಳಿ ಹಬ್ಬ ಆಯಿತು. ನಾವು ಹಳ್ಳಿಯ ಶಾಲೆಗೆ ಪ್ರಥಮ ಬರುವಾಗ ನಮಗೆ ಮನೋಭಾವನೆಗೆ ಏರು ಮಾರೆ ಬಾ ಹಳ್ಳಿ ಏರ್ಲ ಬರ್ಪೇರ ಬಂಗತ ಕಾರ್ಯಕ್ರಮ ಮಲ್ಪರ ಚೆಕ್ ದುಡ್ಡು ಕಲೆಕ್ಟ್ ಮಲ್ತು
ಅದನ್ನು ಇಳಿದ ಮೇಲೆ ಇಂತಹ ಸಾಧಕರಿದ್ದಾಗ, ಇಂತಹ ಪ್ರಯತ್ನಶೀಲರಿದ್ದಾಗ ಇಂತಹ ಫಲ ಬರ್ತದೆ. ಅದರಲ್ಲಿ ತುಂಬ ಮಂದಿ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಬರದೇ ಹಿನ್ನೆಲೆಯಾಗಿ ನಿಂತು ಪ್ರೋತ್ಸಾಹ ಕೊಟ್ಟವರು ಇರ್ಬೋದು. ಅವರಿಗೂ ಕೂಡ ಅವರ ಪ್ರಯತ್ನ, ಅವರ ಈ ಶಾಲೆಯ ಬೆಳವಣಿಗೆಗೆ ಅವರು ಕೊಟ್ಟಂತಹ ದೇಣಿಗೆ ಆಗಲಿ, ಪ್ರಯತ್ನ ಆಗಲಿ, ಅವರ ಎಲ್ಲ ಅವರಿಗೆ ರೀತಿಯಲ್ಲಿ ಬಹಳ ಫಲಪ್ರದವಾಗಿ ಅವರಿಗೆ ದೊರಕ್ತದೆ. ನಾವು 33 ಲಕ್ಷ ಆಗ ಕಲೆಕ್ಷನ್ ಮಾಡಿದ್ದೀವಿ. ಅದು ಹೇಗಾದರೆ ನಮಗೆ CSR ಫಂಡ್ಗಳಂತ ಇಂಥದ್ದು ಇಲ್ಲಿವರೆಗೆ ದೊರೆಯಲಿಲ್ಲ. ಆ 33 ಲಕ್ಷ ಯಾಕೆ ಕಲೆಕ್ಷನ್ ಮಾಡಿದ್ದೇವೆ ಅಂದರೆ, ಈಗಿನ ಕಾಲದ ಓಟದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಶಿಕ್ಷಣ ಸಂಸ್ಥೆಗಳು ಹೊಸತನವನ್ನು ಕಾಣ್ಕೊಳ್ಬೇಕು. ನಾವು ಪ್ರೌಢಶಾಲೆಯಲ್ಲಿ ಅತ್ಯಾಧುನಿಕ ರೀತಿಯಲ್ಲಿ ನಾವು ಪಾಠ ಪ್ರವಚನಗಳನ್ನು ಮಾಡದಿದ್ದರೆ ವಿದ್ಯಾರ್ಥಿಗಳು ಬರುವುದಿಲ್ಲ. ಇಲ್ಲಿ ಕೂಡ ಹಾಗೆ ಈಗ ಹೊಸತನ ಆದಾಗ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಏರಿಸಿದ್ದಾರೆ. ಅದು ಈ ಶಾಲೆಯ ಶಿಕ್ಷಕರು ಮಾಡುವಂಥ ಪ್ರಯತ್ನ. ಆ ಶಾಲೆಯನ್ನು ಹೊಸತನಕ್ಕೆ ರೂಪಿಸುವಲ್ಲಿ ದಾನಿಗಳು ಹಲವಾರು ಮಂದಿ CSR ಫಂಡ್ಗಳನ್ನು ಕಲೆಕ್ಟ್ ಮಾಡುವಲ್ಲಿ ಬಹಳಷ್ಟು ಮಂದಿ ಶ್ರಮಿಸಿದ್ದೀರಿ. ಇವರೆಲ್ಲ ನಿಮ್ಮ ಶ್ರಮವನ್ನು ಈ ಶಾಲೆಯ ಪ್ರತಿಫಲದಲ್ಲಿ ಕಾಣ್ಕೊಳ್ತೇವೆ. ಇಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಉಲ್ಲೇಖಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಯಾರಿಗೂ ಸಾಧ್ಯ ಆಗುವುದಿಲ್ಲ. ಆದರೆ ಆ ಫಲ ಇದೆಯಲ್ಲ, ಅಲ್ಲಿ ಬೆಳೆದು ನಿಂತಹ ಹೆಮ್ಮರ ಇದೆಯಲ್ಲ, ಈ ಜ್ಞಾನದ ಒಂದು ಮೊಳಕೆ ಇವತ್ತು ಜ್ಞಾನದ ಹೆಮ್ಮರವಾಗಿ ನಿಂತಿದೆಯಲ್ಲ, ಇದು ಊರಿನವರು, ಶಿಕ್ಷಕರು, ದಾನಿಗಳು ಕೊಂಡಿಯಾಗಿ ನಿಂತಾಗ ಒಂದು ಶಿಕ್ಷಣ ಸಂಸ್ಥೆ ಊರಿಗೆ ಕೇಂದ್ರ ಬಿಂದುವಾಗಿ ಆಗ್ತದೆ ಎನ್ನುವುದಕ್ಕೆ ಆಲಂತಾಯ ಶಾಲೆ ಸಾಕ್ಷಿಯಾಗಿದೆ. ಇದನ್ನು ಇನ್ನಷ್ಟು ಪ್ರೀತಿಸಿ ಗೌರವಿಸಿ ಬೆಳೆಸೋಣ ಎನ್ನುತ್ತಾ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತಾ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತಾರೆ. ಜ್ಞಾನಕ್ಕೆ ಸಮನಾದದ್ದು ಯಾವುದೂ ಇಲ್ಲ, ವಿದ್ಯೆಗೆ ಪವಿತ್ರವಾದದ್ದು ಯಾವುದೂ ಇಲ್ಲ ಅಂತ. ಈ ಮಾತು ನಮ್ಮ ಹಿರಿಯರು ಆಡಿಕೊಟ್ಟ ಮಾತು ಇಲ್ಲಿ ಸರ್ವಕಾಲಕ್ಕೂ ಉಳಿಬೇಕು. ಈ ಶಾಲೆ ನಿರಂತರವಾಗಿ ಇಲ್ಲಿರುವಂಥ ಮುಖ್ಯ ಶಿಕ್ಷಕರು ಬದಲಾವಣೆ ಆಗ್ತಾ ಇರ್ತಾರೆ. ಆ ಬದಲಾವಣೆ ಆಗ್ತಾ ಇದ್ದರೂ ಕೂಡ ಈ ಶಾಲೆಯಲ್ಲಿ ಬರುವವರಿಗೆ ನೀವು ಸಹಕಾರಿಯಾಗಿರಬೇಕು. ಈ ಆಲಂತಾಯ ಶಾಲೆಯ ಪೋಲಿ ಅಲ್ಲಿ ಎಡ್ಡೆ ಸಹಕಾರ ಕೊರ್ಪೇರಂತ ಎನ್ನುವಂಥ ಪ್ರೇರಣೆ ನಾವಾಗಿರಬೇಕು. ಶಿಕ್ಷಕರಿಗೆ ಪ್ರೀತಿ ಗೌರವವನ್ನು ಸದಾಕಾಲ ಇಡಬೇಕು ಎನ್ನುವ ನನ್ನ ವಿನಂತಿ. ಯಾಕಂದರೆ ಶಿಕ್ಷಕನನ್ನು ಪ್ರೀತಿಸಿದರೆ ವಿದ್ಯಾರ್ಥಿಗಳು ಪ್ರೀತಿಸ್ತಾರೆ, ವಿದ್ಯಾರ್ಥಿಗಳು ಎಲ್ಲರೂ ಪ್ರೀತಿಸಿದರೆ ಶಾಲೆ ಈ ರೀತಿಯಾಗಿ ಬೆಳೆಯುತ್ತೆ ಎನ್ನುವುದಕ್ಕೆ ಆಲಂತಾಯ ಶಾಲೆ ಉದಾಹರಣೆ. ಆದ್ದರಿಂದ ಕೊನೆಯದಾಗಿ ಅಕ್ಷರ ಕಲಿಸಿದಂತಹ ಅಮ್ಮನ ಮಡಿಲಿನ ನಿಂತಿರುವಂತಹ ಆಲಂತಾಯ ಶಾಲೆ 100 ವರ್ಷದ ಜ್ಞಾನದ ಕಡಲನ್ನು ಕಂಡಿದೆ. ಬೆಳಗಲಿ ಈ ಆಲಂತಾಯ ಶಾಲೆಯ ಜ್ಞಾನದ ಘನತೆ, ಎಂದೆಂದಿಗೂ ಮಾಸದಿರಲಿ ಇದರ ಘನತೆ ಎನ್ನುತ್ತಾ ಈ ಶಾಲೆಯನ್ನು ಬೆಳೆಸಿದಂಥ ಅದೆಷ್ಟೋ ಶಿಕ್ಷಕ ವೃಂದಕ್ಕೆ, ಅದೆಷ್ಟೋ SDMCಯ ಅಧ್ಯಕ್ಷರು, ಸರ್ವ ಸದಸ್ಯರುಗಳಿಗೆ, ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು, ಎಲ್ಲ ಸಹೃದಯಿ ಮಿತ್ರರಿಗೆ, ಇವತ್ತು ಇಂತಹ ಒಂದು ಸುಂದರ ಅವಕಾಶಗಳನ್ನು ನಿರ್ಮಿಸಲಿಕ್ಕೆ ಅಹರ್ನಿಶಿಯಾಗಿ ದುಡಿದಂಥ ಎಲ್ಲ ಶಿಕ್ಷಕರಾಗಿ ಎಲ್ಲ ಗೌರವಾನ್ವಿತ ಪರಿಶ್ರಮಿಗಳಿಗೆ ಅನ್ನಮ್ಮ ಮೇಡಮ್ ಒಂದು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಹೇಳಿದ್ದಾರೆ. ಅತಿ ಹೆಚ್ಚು ವರ್ಷಗಳ ಕಾಲ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ದುಡಿದವರು. ಅವರಿಗೆ ಅನಿವಾರ್ಯ ಕಾರಣ ನಿಮಿತ್ತ ಇಲ್ಲಿಗೆ ವೇದಿಕೆಗೆ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಯಾಕೆಂದರೆ ಈ ಶಾಲೆ ಈ ರೀತಿ ಆಗಬೇಕು ಅಂತ ಕನಸು ಕಂಡಂತಹ ಮಾತೆಯವರು. ಅವರ ಪರವಾಗಿ ನಾನಿವತ್ತು ಅವರ ಮಗನಂತೆ, ಅವರ ಶಿಷ್ಯನಂತೆ ಇವತ್ತು ಹೇಳ್ತಾ ಇದ್ದೇವೆ. ಅವರೊಟ್ಟಿಗಿದ್ದಂತಹ ನಾನು ಹಾಗೆ ಪ್ರಭಾ ಟೀಚರ್ ಆಗಿ ಅವರ ಆಶೀರ್ವಾದ ಬಲದಿಂದ ಪ್ರೌಢಶಾಲಾ ಶಿಕ್ಷಕರಾಗಿ ಬಡ್ತಿ ಹೊಂದಿ ಹೆಮ್ಮೆಯಿಂದ ಕರ್ತವ್ಯ ನಿರ್ವಹಿಸ್ತಿದ್ದಾರೆ. ಅಮ್ಮನ ಅಂತಿರುವಂತಹ ರಾಜೇಶ್ವರಿ ಮೇಡಮ್ ಎಲ್ಲ ಪ್ರೀತಿ ನಾವು ವಾಪಸ್ ಕಾಣುವಂಥ ಇಂಥ ವೇದಿಕೆ ನಿರ್ಮಾಣ ಮಾಡಿಕೊಟ್ರಲ್ಲ, ನಿಮಗೆ ಮತ್ತೊಮ್ಮೆ ಕೈ ಮುಗಿತಾ ಇದ್ದೇನೆ. ಅದೇ ರೀತಿಯಾಗಿ ಈ ಶಾಲೆ ಇನ್ನಷ್ಟು ಬೆಳೆಯಲಿ, ಈ ಶಾಲೆ ಇನ್ನಷ್ಟು ಗೌರವಿತವಾಗಿ ಆಗಲಿ. ನಾನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಈ ಶಾಲೆಯಲ್ಲಿ 100+ ಮಕ್ಕಳಿದ್ದಾರೆ ಅಂದರೆ ಅದು ಹೆಮ್ಮೆ. ಪ್ರೌಢಶಾಲೆಗಳಲ್ಲಿ ಎಲ್ಲೂ ಕೂಡ 100+ ಮಕ್ಕಳಿಲ್ಲ. ನಾನು ದುಡಿಯುತ್ತಿರುವ ಶಾಲೆಯಲ್ಲಿ ನಾವು ಹೋದಾಗ 85 ಇತ್ತು. ಈಗ 125 125 ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಈ ಶಾಲೆಯಲ್ಲಿ ನಾನು ದುಡಿದಂತಹ ಸೇವೆ. ಅದೇ ರೀತಿ ನಾನು ಇಲ್ಲಿಗೆ ಬಂದಾಗ ಕಂಪ್ಯೂಟರನ್ನು ಇದು ಎತ್ತು ದಿನ್ನುಂಡಿಯ ಮಾನಿಟರ್ ಅಂತ ಹಿಡ್ಕೊಂಡು ಬಂದು ಇಟ್ಟಂಥದ್ದು. ಇವತ್ತು ನಾನು ಬೆಳ್ತಂಗಡಿಯ 200 ವಿಧಾನಸಭಾ ಕ್ಷೇತ್ರಕ್ಕೆ 5 ಮಂದಿ ಮಾಸ್ಟರ್ ಟ್ರೈನರ್ಗಳಲ್ಲಿ ನಾನು ಒಬ್ಬ. ಆ ಒಂದು ಜವಾಬ್ದಾರಿಯನ್ನು ಪಡೆಯಲಿಕ್ಕೆ ನನಗೆ ಅರ್ಹತೆ ಅಥವಾ ಆ ಒಂದು ಅನುಭವವನ್ನು ಕೊಟ್ಟದ್ದು ಆಲಂತಾಯ ಶಾಲೆ. ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರತಿಭಾ ಕಾರಂಜಿಗೆ, ವೀರಗಾಸೆ, ಕಂಸಾಳೆ ಅಂಥದ್ದನ್ನೆಲ್ಲ ಗೆಜ್ಜೆ ಕಟ್ಟಿ ವೇಷಭೂಷಣ ಹಾಕಿ ಮೇಕಪ್ ಮಾಡಿ ಕಲಿಸಿದೆಲ್ಲ ಅದೇ ವಿದ್ಯಾರ್ಥಿಗಳು ಇವತ್ತು ಸಣ್ಣ ಸಣ್ಣ ಪುಟಾಣಿಗಳನ್ನು ಇಂಥ ಸುಂದರ ವೇದಿಕೆಯಲ್ಲಿ ಕಲಿಸಿಕೊಡುವಾಗ ನಮಗೆಷ್ಟು ಖುಷಿ ಆಗ್ತಾ ಇದೆ. ಆದ್ದರಿಂದ ಇದೆಲ್ಲ ಮುಂದಕ್ಕೆ ಚಿಗುರುತ್ತಾ ದೊಡ್ಡ ಹೆಮ್ಮರವಾಗಿ ಬೆಳೆಯಬೇಕು. ಯಾಕಂದರೆ ಇದು ಜ್ಞಾನದ ದೇಗುಲ, ಆರಾಧನೆಯ ದೇಗುಲ ಯಾವತ್ತೂ ನಶಿಸಿ ಹೋಗಬಾರ್ದು. ಅದಕ್ಕೆ ಚಿರಂತನವಾಗಿ ಇರಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಅದು ಚಿರಂತನವಾಗಿರಲಿ. ಎಲ್ಲ ಹಿರಿಯರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇರ್ಬೋದು ಯಾವುದೇ ರೀತಿಯಲ್ಲಿ, ಆದರೆ ಅದು ಹೊರಗೆ ಇರಲಿ. ಇಲ್ಲಿ ಬಂದಾಗ ಎಲ್ಲರೂ ಒಂದು ಈ ಜ್ಞಾನ ದೇಗುಲ ಅಡಿಯಲ್ಲಿರುವಂತಹ ಈ ವಿದ್ಯೆಯ ಸೇವಕರಾಗಿ ನಾವೆಲ್ಲರೂ ಇರೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ
ನಿಮಗೆ ಮಗದೊಮ್ಮೆ ಧನ್ಯವಾದಗಳನ್ನು ಹಾಗೇನೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಈ ಸುಂದರ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಗೌರವಪೂರ್ವಕವಾಗಿ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಿದ್ದೇನೆ. ಖಂಡಿತವಾಗಿಯೂ ಅರ್ಥಪೂರ್ಣ ಶಬ್ದಗಳು, ಒತ್ತಡದ ನಿಲುವಿನಲ್ಲಿಯೂ ಒಂದು ಸುಂದರ ಮಾತನಾಡಿದಂತಹ ಮಹೇಶ್, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮುಂದಿನ ಹಂತಕ್ಕೆ ಸಾಗಿ ಬರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಪ್ರಭಾ ಮೇಡಮ್ ಈ ಒಂದು ಸಭೆಯನ್ನು ಉದ್ದೇಶಿಸಿ ಅದೇ ರೀತಿ ಸನ್ಮಾನ ಗುರುತಿನ ಸನ್ಮಾನಿತರಾಗಿರುವಂತಹ ನೀವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಮಾತನಾಡಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಸರ್ವರಿಗೂ ಶತ ಸಂಭ್ರಮದ ಶುಭ ನಮನಗಳು. ಘನ ವೇದಿಕೆಯಲ್ಲಿರುವ ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಯಲ್ಲಿರುವ ಸರ್ವ ಗಣ್ಯರೇ, ವೇದಿಯ ಮುಂಭಾಗದಲ್ಲಿರುವ ಊರ ವಿದ್ಯಾಭಿಮಾನಿಗಳೇ ಹಾಗೂ ಸನ್ಮಾನಿತರಾದಂತಹ ನಿವೃತ್ತ ಶಿಕ್ಷಕರೇ ಹಾಗೂ ಸೇವಾನಿರತ ಶಿಕ್ಷಕರೇ, ನನ್ನ ಎಲ್ಲ ಪ್ರೀತಿಯ ಹಳೆ ವಿದ್ಯಾರ್ಥಿಗಳೇ, ಗುರುವಂದನೆಯ ಈ ಪವಿತ್ರ ಕಾರ್ಯಕ್ರಮದ ನಂತರ ನಾನು ನನ್ನ ಮನಸ್ಸಿನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಹಿರಿಯ ಶಿಕ್ಷಕರು ಬಹಳಷ್ಟು ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಹಸಿವಿನಲ್ಲಿದ್ದಾರೆ ಅಂತ ನನಗೆ ಕಾಣ್ತದೆ. ಸಮಯ ನೋಡುವಾಗ ಸಮಯ ನಮಗೆ ಹೊಟ್ಟೆ ವಿಷಯವನ್ನು ತಿಳಿಸ್ತಾ ಉಂಟು. ಆದರೂ ಕೂಡ ನಾನು ನನ್ನ ವೈಯಕ್ತಿಕವಾದ ನೆಲೆಯಲ್ಲಿ 1-2 ಮಾತುಗಳನ್ನು ಹೇಳಲು ಬಯಸ್ತೇನೆ. ಸರ್, ಮಹಾಬಲ್ ಸರ್ ಅವರು ಈಗಾಗಲೇ ಹೇಳಿದರು, ಆಲಂತಾಯ ಎಂಬ ಊರು ಅತಿಥಿಗಳನ್ನು ಸತ್ಕಾರ ಮಾಡುವಲ್ಲಿ ಬಹಳಷ್ಟು ಉತ್ತಮವಾದ ಕೆಲಸವನ್ನು ಮಾಡುತ್ತದೆ. ಇದು ಒಂದು ಕುಗ್ರಾಮವಾಗಿತ್ತು, ಆದರೆ ಈಗ ಇದಕ್ಕೆ ಒಂದು ಸುದಿನ ಬಂದಿದೆ. ಶತ ಸಂಭ್ರಮದ ಆಚರಣೆಯಲ್ಲಿದೆ. ಈಗ ಇದು ಸುಗ್ರಾಮವಾಗಿ ಪ್ರಜ್ವಲಿಸ್ತಾ ಇದೆ. ನಾನು ಕೂಡ 2004 ಜನವರಿ 29ರಂದು ಆಲಂತಾಯ ಎಲ್ಲಿ ಅಂತ ಹುಡುಕಿಕೊಂಡು ಫಸ್ಟ್ ಅಪಾಯಿಂಟ್ಮೆಂಟ್ ನಂದು ಆಲಂತಾಯದಲ್ಲಿ ಗೋಳಿತೊಟ್ಟು ಹೈವೇಗೆ ಬಂದೆ. ಬೋರ್ಡ್ ಕಂಡಿತ್ತು ಆಲಂತಾಯ. ಇನ್ನೇನು ಹತ್ತಿರ ಅಂತೇಳಿ ನಾನು ಅಲ್ಲಿಂದ ಹೊರಟು ಬಂದೆ. ರಿಕ್ಷಾದಲ್ಲಿ ಬರಬೇಕು. ಬಂದೆ, ಎಷ್ಟು ದೂರ ಬಂದರೂ ಆಲಂತಾಯ ತಲುಪ್ತಾ ಇಲ್ಲ. ಆಲಂತಾಯ ಸ್ಕೂಲ್ ಬೋರ್ಡ್ ಕಾಣ್ತಾನೇ ಇಲ್ಲ. ಇನ್ನೂ ಸ್ವಲ್ಪ ಇರಬಹುದು, ಇದೇ ದಾರಿಯಲ್ಲಿ ಇರಬಹುದು ಅಂತ ರಿಕ್ಷಾ ಡ್ರೈವರ್ ಹೇಳಿದರು. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಸರಿ, ಬಂದೆ. ಇಲ್ಲಿ ಬಂದು ನಾನು ಜಾಯ್ನ್ ಆದೆ 2004 ಜನವರಿ 29. ಈ ತಿಂಗಳಲ್ಲೇ ನಾನು 22 ವರ್ಷಗಳ ಸರಕಾರಿ ಸೇವೆಯನ್ನು ಪೂರ್ಣಗೊಳಿಸಿದ ಸಿಹಿಯಾದ ಅನುಭವ ನನಗಿದೆ. ಅದರಲ್ಲೂ ಕೂಡ ಹೆಚ್ಚಿನ 16.5 ವರ್ಷ ನಾನು ಆಲಂತಾಯ ಶಾಲೆಯಲ್ಲಿ ನನ್ನ ವೃತ್ತಿ ಜೀವನದ ಮೊದಲ ಸೇವೆಯನ್ನು ಸಲ್ಲಿಸಿದ್ದು. ಇದು ನನ್ನ ಜೀವನದಲ್ಲಿ ಮರೆಯಲಾರದ ಒಂದು ಶಾಲೆ. ನಾನು ಯಾವುದೇ ಶಾಲೆಗೆ ಹೋಗಲಿ, ಆದರೂ ಕೂಡ ನನ್ನ ಮನಸ್ಸಿಗೆ ನನ್ನ ಸೇವಾ ರಿಜಿಸ್ಟ್ರಲ್ಲಿ ಫಸ್ಟ್ ಬರುವ ಶಾಲೆಯ ಹೆಸರು ಆಲಂತಾಯ. ನಾನು ಮರೆಯಲು ಶ್ರಮಿಸಿದರೂ ಕೂಡ ಮರೆಯಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ಅಂತಹ ಉತ್ತಮ ಅನುಭವಗಳನ್ನು ಕೊಟ್ಟ ಶಾಲೆ ಇದು. ಈ ಶಾಲೆಯಲ್ಲಿ ಈ ಶತ ಸಂಭ್ರಮದ ವೇದಿಕೆಯಲ್ಲಿ ಇಂದು ನಮ್ಮೆಲ್ಲರನ್ನು ಗುರು ವರಿಯರನ್ನು ಅಭಿನಂದಿಸುವಂತಹ ಒಂದು ಪುಣ್ಯ ಕಾರ್ಯಕ್ರಮ ಈಡೇರಿಸಿತು. ಇದು ಎಲ್ಲ ನಮ್ಮ ಭಾಗ್ಯ ಅಂತ ನಾನು ಹೇಳಲು ಹೆಮ್ಮೆ ಪಡ್ತಾ ಇದ್ದೇನೆ. ಇದಕ್ಕೆ ಕಾರಣೀಕರ್ತರಾದ ಸರ್ವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರುವಂದನೆ ಕಾರ್ಯಕ್ರಮವು ನಮ್ಮ ಸಂಸ್ಕೃತಿಯ ಅಮೂಲ್ಯ ಆಭರಣವಾಗಿದೆ. ನಮ್ಮ ಮುಂದೆ ಒಂದು ಗುರಿ ಇರಬೇಕು, ನಮ್ಮ ಹಿಂದೆ ಒಂದು ಗುರು ಇರಬೇಕು. ಯಾವುದೇ ಒಂದು ಗುರಿಯನ್ನು ಈಡೇರಿಸುವಲ್ಲಿ ಗುರುಗಳ ಅವರ ಸಪೋರ್ಟ್, ಅವರ ಪ್ರೋತ್ಸಾಹ ನಮಗೆ ಖಂಡಿತವಾಗಲೂ ಇರಲೇಬೇಕು. ನಾನು ಈಗಾಗಲೇ ನಿನ್ನೆಯಿಂದ ನಾನು CL ಹಾಕಿ ಇಲ್ಲಿ ಬಂದಿದ್ದೇನೆ. 2 ದಿವಸ CL ಮಾಡಿ ಬಂದಿದ್ದೇನೆ. ಯಾಕೆ ಅಂತ ಹೇಳಿದರೆ, ನನಗೆ ಆಲಂತಾಯದಲ್ಲಿರೋ ಊರಿನವರು ಅವರು ತುಂಬ ಮುಗ್ಧ ಜನರು, ಬಹಳಷ್ಟು ಆತ್ಮೀಯರಾಗಿ ನಮ್ಮೊಂದಿಗೆ ಒಡನಾಡುವವರು. ಮತ್ತು ನನ್ನ ವಿದ್ಯಾರ್ಥಿಗಳನ್ನು ನೋಡಲಿಕ್ಕೆ, ಕೆಲವರೆಲ್ಲ ಚಿಕ್ಕವರಿದ್ದರು, ಈಗ ಎಷ್ಟೆಷ್ಟೋ ದೊಡ್ಡವರಾಗಿದ್ದಾರೆ. ಅವರನ್ನೆಲ್ಲ ನೋಡುವಾಗ ನನ್ನ ಮನಸ್ಸು ತುಂಬಿ ಬರ್ತಾ ಉಂಟು. ಕೆಲವರು ಒಳ್ಳೆಯ ಉದ್ಯೋಗದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ನಮಗಿಂತ ನಮ್ಮ ವಿದ್ಯಾರ್ಥಿಗಳು ಯಾವಾಗ ಉನ್ನತ ಯಾವ ಮಟ್ಟಕ್ಕೆ ತಲುಪ್ತಾರೋ ಅದು ನಮಗೆ ಬಹಳಷ್ಟು ಸಂತೋಷವನ್ನು ಕೊಡ್ತದೆ. ನನಗೆ ನನ್ನ ಮನೆಯವರು ಹೇಳಿದರು, ನೀನು ಮಾತನಾಡಲಿಕ್ಕೆ 2 ದಿನ ರಜೆ ಹಾಕಿಕೊಂಡು ಆಲಂತಾಯಕ್ಕೆ ಹೋಗ್ತಾ ಇದೆಯಾ ಅಂತ ಹೇಳಿಕೊಂಡು. ಯಾಕೆಂದರೆ ನನಗೆ ತುಂಬ ಖುಷಿ ಕೊಡುವಂಥ ಊರಿದು ಆಲಂತಾಯ. ಏನೇ ಆಗಲಿ ನಮ್ಮ ಎಲ್ಲ ಖುಷಿಯನ್ನು ಇಲ್ಲಿ ನಾವು ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ. ಅದು ನಮ್ಮ ಮನಸ್ಸಿನಲ್ಲಿ ಇರ್ತದೆ.
ಈ ವೃತ್ತಿ ಶಿಕ್ಷಣದ 16 ವರ್ಷಗಳು ನಾನು ಇಲ್ಲಿ ಇದ್ದಂತಹ ಗುರು ಹಿರಿಯರೊಡನೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ನಮಗೆ ಮಾತೃಸ್ಥಾನದಲ್ಲಿ ನಿಂತು ನಮ್ಮ ಜೀವನಕ್ಕೆ ಬೇಕಾದಂತಹ ಎಲ್ಲ ಜೀವನದ ಅಂಶಗಳನ್ನು ತಿಳಿಸಿಕೊಟ್ಟ ಸುಗಂಧಿ ಮೇಡಮ್ ಇರ್ಬೋದು, ಅನ್ನಮ್ಮ ಟೀಚರ್ ಇರ್ಬೋದು, ರಾಜೇಶ್ವರಿ ಮೇಡಮ್ ಇರ್ಬೋದು, ಸಂಜೀವ ಸರ್ ಇರ್ಬೋದು, ಶಾಂತಪ್ಪ ಸರ್ ಇದ್ದಾರೆ, ಗುಮ್ಮಣ್ಣ ಸರ್ ಇದ್ದಾರೆ. ಎಲ್ಲರ ಹೆಸರನ್ನು ನಾನು ಇಲ್ಲಿ ಹೇಳಿದರೆ ಇನ್ನೂ ಕೂಡ ಸಮಯ ಅವಕಾಶ ಜಾಸ್ತಿ ಆಗ್ತದೆ. ಆದರೆ ಸರ್ವರನ್ನು ನಾನು ನನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು ಉತ್ತಮ ವೇದಿಕೆಯಲ್ಲಿ ನಮ್ಮನ್ನು ಅಭಿನಂದಿಸಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಗುರು ಎಂಬುದು ಅವನು ಖಾಲಿ ಒಂದು ಶಿಕ್ಷಣವನ್ನು ನೀಡುವವನು ಮಾತ್ರವಲ್ಲ. ನಾನು ಕೂಡ ಒಬ್ಬ ಶಿಕ್ಷಕಿಯಾಗಿ ಇಲ್ಲಿ 16 ವರ್ಷ ಸೇವೆ ಸಲ್ಲಿಸಿ ನಾನು ನನ್ನ ಜೀವನಕ್ಕೆ ಬೇಕಾದಂಥ ಅತ್ಯಮೂಲ್ಯವಾದ ಕೆಲವು ಜೀವನ ಪಾಠಗಳನ್ನು ನಾನು ಕಲಿತಿದ್ದೇನೆ. ಇದು ನಾನಿವತ್ತು ಒಂದು ಸಬಲ ಮಹಿಳೆಯಾಗಿ ಅಥವಾ ಒಬ್ಬ ಶಿಕ್ಷಕಿಯಾಗಿ ಇಂದು ಇಲ್ಲಿ ಬಂದು ಮಾತನಾಡಲು ಅದು ನನಗೆ ಪ್ರೇರೇಪಣೆಯನ್ನು ನೀಡಿದೆ. ಮಹಾನ್ ಗುರುಗಳನ್ನು ಗೌರವಿಸುವಂತಹ ಈ ಗುರುವಂದನೆಯ ಕಾರ್ಯಕ್ರಮ ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪ್ರತೀಕವಾಗಿದೆ. ಈ ಶತಮಾನೋತ್ಸವವು ಕೇವಲ 100 ವರ್ಷದ ಇತಿಹಾಸವಲ್ಲ, ಇದು 100 ಜನರ ಶ್ರಮ, 100 ವರ್ಷದ ಮೌಲ್ಯಗಳು ಮತ್ತು ಸಾವಿರಾರು ಬದುಕುಗಳನ್ನು ರೂಪಿಸಿದಂತಹ ಒಂದು ಸಾಧನೆಯ ಕಥೆಯಾಗಿದೆ. ನನ್ನೊಂದಿಗೆ ಸೇವೆ ಸಲ್ಲಿಸಿದಂತಹ ಎಲ್ಲ ಸಹ ಗುರುಗಳಿಗೆ, ಮಾರ್ಗದರ್ಶಕ ಶಿಕ್ಷಕರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ನನ್ನನ್ನು ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡು ಅಭಿನಂದಿಸಿದಂತಹ ಈ ಶಾಲೆಯ SDMC ಅವರಿಗೆ ಮತ್ತು ಹಳೆ ವಿದ್ಯಾರ್ಥಿ ಸಂಘದವರಿಗೆ, ಶಾಲಾ ಕುಟುಂಬದವರಿಗೆ, ಸರ್ವರಿಗೂ ಒಂದೇ ಮಾತಿನಲ್ಲಿ ನಾನು ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಖಂಡಿತವಾಗಿಯೂ ನಿಮ್ಮ 16 ವರ್ಷದ ಸೇವೆಯನ್ನು ಕೊಂಡಾಡಿಕೊಳ್ಳುತ್ತಾ ಈ ಸುಂದರ ಮಾತಿಗಾಗಿ ನಿಮಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಅತಿಥಿಗಳಲ್ಲಿ ಒಬ್ಬರು ಶ್ರೀ ದಯಾನಂದ ಪಾಲೇರಿ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು AMFI ರಿಜಿಸ್ಟರ್ಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್, ಮಂಗಳೂರು. ಸರ್, ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಂದರ ವೇದಿಕೆಯನ್ನು ನಿಮಗಾಗಿ ವಹಿಸಿ ಬಿಡ್ತಾ ಇದ್ದೇನೆ. ಸುಂದರ ನುಡಿಗಾಗಿ ನಿಮಗಾಗಿ. ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲಾ ಆಲಂತಾಯ ಇದರ ಶತಮಾನೋತ್ಸವದ ಸಮಾರಂಭ, ಗುರುವಂದನಾ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗುರುವರಿಯರೇ, ಹಾಗೂ ಇಲ್ಲಿ ನೆರೆದಿರುವ ಪುಟಾಣಿಗಳೇ, ಹಳೆ ವಿದ್ಯಾರ್ಥಿಗಳೇ, SDMC ಪದಾಧಿಕಾರಿಗಳೇ, ಊರ ಸಮಸ್ತ ನಾಗರಿಕರೇ, ಇವತ್ತು ನಾವು ಶತಮಾನೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದೇವೆ. ಬಹಳ ಖುಷಿಯಾಗ್ತಾ ಉಂಟು. ನಾನು ಇಲ್ಲಿ ಒಂದು ಹಳೆ ವಿದ್ಯಾರ್ಥಿಯಾಗಿದ್ದವ. 1994-95ರಲ್ಲಿ ಸೆಕೆಂಡ್ ಬ್ಯಾಚಿನ ವಿದ್ಯಾರ್ಥಿ. ಆವಾಗ ನಮಗೆ ಸಂಜೀವ ಮಾಸ್ಟರ್ ಹೆಡ್ ಮಾಸ್ಟರ್ ಆಗಿದ್ದರು, ವಸಂತಿ ಮೇಡಮ್ ಇದ್ದರು, ತೀರ್ಥವತಿ ಮೇಡಮ್ ಇದ್ದಾರೆ. ಬಹುಶಃ ನಾನು ಸಂಜೀವ ಮಾಸ್ಟರ್ನ ಯಾವಾಗಲೂ ನೋಡ್ತಾ ಇರ್ತೇನೆ. ವಸಂತಿ ಮೇಡಮ್ ಮತ್ತು ತೀರ್ಥವತಿ ಮೇಡಮ್ ನಮಗೆ ಬಹಳ ಅಪರೂಪ, ಇವತ್ತೇ ನೋಡ್ತಾ ಇದ್ದೇನೆ. ನಾನೊಂದು ನಾನು 2 ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ಗುರುಗಳಿಂದ ಏನು ಪ್ರೇರೇಪಣೆಗೊಂಡು ನಾನು ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೇನೆ ಅಂತೇಳಿ 1-2 ಮಾತಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ನಾನು ಈಗ ಬೆಳಗ್ಗೆ ನನಗೆ 1ನೇ ಕ್ಲಾಸಲ್ಲಿ ಪಾಠ ಮಾಡಿದ ಟೀಚರ್ ತಾರಾ ಮೇಡಮನ್ನು ಮೀಟ್ ಆದೆ. 1ನೇ ಕ್ಲಾಸಲ್ಲಿ ಸಿಕ್ಕಿದ ಮೇಲೆ ಇವತ್ತೇ ಫಸ್ಟ್ ಮೀಟ್ ಆಗ್ತಾ ಇರೋದು. ಅವರು ಒಂದು ಸಾರಿ ನಮ್ಮ ಮನೆಗೆ ಬಂದಿದ್ದರು. ಬಂದಾಗ ನನ್ನ ಅಮ್ಮನ ಹತ್ರ ಹೇಳಿದರು, ಇವನು ಕಲಿಯೋದ್ರಲ್ಲಿ ಹುಷಾರಿದ್ದಾನೆ, ಇವನಿಗೂ ಎಂದಿಗೂ ವಿದ್ಯಾಭ್ಯಾಸವನ್ನು ಸ್ಟಾಪ್ ಮಾಡಬೇಡಿ, ಅವನಿಗೆ ಎಷ್ಟು ಕಲಿತಾನೆ ಅಷ್ಟು ಕಲಿಸಿ ಅಂತ ಒಂದು ಕಿವಿ ಮಾತನ್ನು ನನ್ನ ಅಮ್ಮನ ಹತ್ರ ಹೇಳಿದರು. ಆವಾಗ ನಮ್ಮ ಅಮ್ಮ ನಮ್ಮ ಅಪ್ಪ ಅವರಿಗೆಲ್ಲ ಅಷ್ಟೊಂದು ವಿದ್ಯಾಭ್ಯಾಸ ಇಲ್ಲದ ಕಾರಣ ಅವರು ಅಷ್ಟೇನು ಇದಿರಲಿಲ್ಲ. ಬಟ್ ಆ ಒಂದು ಕಿವಿ ಮಾತು ನನ್ನ ಅಮ್ಮನ ಅಲ್ಲಿ ಇದ್ದ ಕಾರಣ ನನಗೆ ಅವರ ವಿದ್ಯಾಭ್ಯಾಸ ಹೇಗಾದರೂ ಮಾಡಿ ನನಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ಅವರ ಶ್ರಮ ಪಟ್ಟರು. ಇವತ್ತಿಗೂ ಅವರ ನೆನಪಿಸ್ತಾರೆ ಆ ಮಾತನ್ನು. ಮುಂದಕ್ಕೆ ನನ್ನ 1994-95ರಲ್ಲಿ ನಾನು ನನ್ನ 7ನೇ ಕ್ಲಾಸಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣಕ್ಕೆ ನಾನು ಕೊನಾಲು ಶಾಲೆಗೆ ಹೋಗ್ತೇನೆ. ಅಲ್ಲಿ ನನಗೆ ಗಣಿತದಲ್ಲಿ ತುಂಬ ಆಸಕ್ತಿ ಭರಿಸಿದಂಥ ಒಬ್ಬರು ಮಾಸ್ಟ್ರು ದಿವಂಗತ ವಾಲ್ಟರ್ ರೊಡ್ರಿಗಸ್ ಅವರು ಇವತ್ತು ನಮ್ಮೊಂದಿಗೆಲ್ಲ
ಅವರ ಆ ಒಂದು ಗಣಿತ ಮಾರ್ಗದರ್ಶನ ನನಗೆ ಜೀವನದಲ್ಲಿ ಎಷ್ಟು ನನ್ನ ಗಣಿತದಲ್ಲಿ ಇಂಟ್ರೆಸ್ಟ್ ಹುಟ್ಟಿತು ಅಂತ ಹೇಳಿದರೆ ಇವತ್ತು ನಾನು ಅದರಿಂದಲೇ ನಾನು ಜೀವನ ಮಾಡುವ ಹಾಗೆ ಆಗಿದೆ. ಆ ಬಳಿಕ ನನ್ನ SSLC 99ರಲ್ಲಿ ನನ್ನ SSLC ಆದಮೇಲೆ ನಾನು ಮಂಗಳೂರಿಗೆ ನನ್ನ ಆತ್ಮೀಯರಾದಂತಹ ನಮ್ಮ ಪಾಲೇರಿ ಯಶೋಧರ ಕರ್ಕೇರವರು ನನ್ನ ಮಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಅವರು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಲ್ಲಿ ನನ್ನನ್ನು PUCಗೆ ವಾಣಿಜ್ಯ ವಿಭಾಗದಲ್ಲಿ ಸೇರಿಸ್ತಾರೆ. ಅವರ ಮನೆಯಲ್ಲಿ ನನಗೆ ವಸತಿ ಊಟದ ವ್ಯವಸ್ಥೆ ಮಾಡಿ ನನಗೆ ಡಿಗ್ರಿ ತನಕ ಅವರೇ ಕಲಿಸ್ತಾರೆ. ಆಮೇಲೆ ಅವರೇ ನನ್ನನ್ನು ಲೆಕ್ಕ ಪರಿಶೋಧನಾ ತರಬೇತಿಗೂ ಮಂಗಳೂರಿನ ಪ್ರಸಿದ್ಧ ಚಾರ್ಟರ್ಡ್ ಅಕೌಂಟೆಂಟ್ ಚಂದ್ರಮೋಹನ್ ಎಂಬವರ ಹತ್ರ ಸೇರಿಸ್ತಾರೆ. ಅಲ್ಲಿ ನನ್ನ ವೃತ್ತಿ ಬದುಕನ್ನು ಮುಂದುವರಿಸ್ತೇನೆ. ಆಮೇಲೆ ನಾನು ಕಂಪನಿಗೆ ಸೇರಿ 2015ರೊಳಗೆ ನನ್ನ ಕಂಪನಿಯಲ್ಲಿ ಹಣಕಾಸು ವ್ಯವಸ್ಥಾಪನಾಗಿ ಕೆಲಸ ಮಾಡ್ತಾ, ಆದರೂ ನನ್ನ ಮನಸ್ಸಲ್ಲಿ ತುಡಿತಾ ಇತ್ತು, ನಾನು ಕಂಪನಿಯಲ್ಲಿ ಕೆಲಸ ಮಾಡೋದಲ್ಲ, ನನ್ನದೇ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕಂತ ಹೇಳುವಂಥ ಒಂದು ತುಡಿತ ನನ್ನ ಹತ್ರ ಯಾವಾಗಲೂ ಇತ್ತು. ಆದರೆ ಅದಕ್ಕೆ ಸಮಯ ಪೂರಕವಾಗಿ ಆಗ್ತಾ ಇರಲಿಲ್ಲ. ಹಣಕಾಸಿನ ಸಮಸ್ಯೆ, ಮದುವೆ ಆಗಿದೆ, ಎಲ್ಲ ರೀತಿಯ ಹಣಕಾಸಿನ ನನ್ನ ಮೇಲೆ ಇದ್ದ ಕಾರಣ 2015ರಲ್ಲಿ ಕಂಪನಿ ರಾಜೀನಾಮೆ ಕೊಟ್ಟು ನನ್ನದೇ ಸಂಸ್ಥೆಯನ್ನು ಹುಟ್ಟುಹಾಕಿದೆ. ಹಣಕಾಸು ಮತ್ತು ಲೆಕ್ಕಪತ್ರ ಮತ್ತು ಹೂಡಿಕೆಯ ವಿಷಯದಲ್ಲಿ ಈಗ ಮಂಗಳೂರಿನಲ್ಲಿ ನಾನು ಆಫೀಸ್ ನಡೆಸ್ತಾ ಇದ್ದೇನೆ. ನನ್ನೊಟ್ಟಿಗೆ ಒಂದು 5-6 ಜನ ಸ್ಟಾಫ್ ಇದ್ದಾರೆ. ಒಂದು 100 ಜನರಿಗೆ, ಒಂದು 1000 ಜನರಿಗೆ ಮಾರ್ಗದರ್ಶನ ಮಾಡುವ ಹಾಗೆ ಆಗಿದೆ. ಇಂಥ ಮಾರ್ಗದರ್ಶನ ಮಾಡುವಂಥ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ಶಾಲೆಯನ್ನು ಎಂದಿಗೂ ಮರೆಯಲಿಕ್ಕಾಗಲಿಲ್ಲ. ನಮ್ಮ ಗುರುಗಳಿಗೆ ನನ್ನ ಗುರುನಮನವನ್ನು ನಮಿಸ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಶಾಲಾಭಿವೃದ್ಧಿ ಸಮಿತಿಗೆ ವಂದನೆಯನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಖಂಡಿತವಾಗಿಯೂ ನೀವು ಗುರುಗಳಿಂದ ಹೇಗೆ ಪ್ರೇರೇಪಿತರಾಗಿದ್ದೀರೋ ನೀವು ಸಹ ಈಗ ನನ್ನನ್ನು ಸೇರಿಸಿಕೊಂಡು ನಾನು ಒಬ್ಬ ನಿಮ್ಮಿಂದ ಪ್ರೇರೇಪಿತನಾಗಿರುವೆ. ಖಂಡಿತವಾಗಿಯೂ ಇನ್ನಷ್ಟು ನಿಮ್ಮ ಶಿಷ್ಯಂದರು ಬೆಳೆಯಲಿ, ನೀವು ಆಶೀರ್ವದಿಸಿ ಎಂಬ ಮಾತಿನೊಂದಿಗೆ ಈ ಮಾತನಾಡಿದಂಥ ನಿಮಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಮ್ಮ ಶಾಲೆಯ ಶಿಕ್ಷಕರುಗಳಿಗೆ ಸನ್ಮಾನ ಮಾಡುವಂತಹ ಸುಸಂದರ್ಭದಲ್ಲಿ ನಾವಿದ್ದೇವೆ. ಶ್ರೀಮತಿ ಲವ್ಲಿ ಜ್ಯೂಸ್ ಶಾಲೆಯ ಮುಖ್ಯ ಗುರುಗಳು, ಶ್ರೀ ವರ್ಗೀಸ್ KP ಸಹ ಶಿಕ್ಷಕರು. ವರ್ಗೀಸ್ ಸರ್, ಕ್ಯಾನ್ ಯು ಪ್ಲೀಸ್ ಬನ್ನಿ. ಅದೇ ರೀತಿ ಶ್ರೀಮತಿ ರಶ್ಮಿ P ಸಹ ಶಿಕ್ಷಕಿ, ಶ್ರೀಮತಿ ನವ್ಯಶ್ರೀ ಅತಿಥಿ ಶಿಕ್ಷಕರು, ಕುಮಾರಿ ದೀಕ್ಷಿತಾ PR ಗೌರವ ಶಿಕ್ಷಕರು, ಶ್ರೀ ರಮೇಶ್ ದೊಡ್ಡವಾಡ ಸಹ ಶಿಕ್ಷಕರು. ಈ ಒಂದು ಶತಮಾನೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ನಿಮ್ಮನ್ನು ಗೌರವಿಸುವುದು ನಮ್ಮ ಅತ್ಯಂತ ಆದ್ಯ ಕರ್ತವ್ಯ. ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು ನೆರೆದಿದ್ದೇವೆ, ಹಿರಿಯ ಶಿಕ್ಷಕರುಗಳು ನೆರೆದಿದ್ದೇವೆ. ಪ್ರಸ್ತುತ ಶಿಕ್ಷಕರುಗಳು ಈ ಆಲಂತಾಯ ಶಾಲೆಯ ಶಿಕ್ಷಕರುಗಳು ನೀವಾಗಿದ್ದೀರಿ. ಶತಮಾನೋತ್ಸವ ಸಮಯದಲ್ಲಿ ನೀವು ಶಿಕ್ಷಕರಾಗಿ ನಮ್ಮೊಂದಿಗೆ ಇರುವುದು ನಮ್ಮ ಹೆಮ್ಮೆ. ಖಂಡಿತವಾಗಿಯೂ ಇದೊಂದು ನಮ್ಮ ಸೌಭಾಗ್ಯವೇ ಸರಿ ಎಂಬ ಮಾತಿಗೆ ಮನ್ನಣೆ ಇದೆ. ಖಂಡಿತವಾಗ್ಲೂ ಹೆಮ್ಮೆ ಇದೆ, ಯಾವಾಗಲೂ ಬೇಕಾದರೂ ಹೇಳಬಹುದು. ನಾನು ಇದ್ದಂತಹ ಸಂದರ್ಭದಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೆವು, ಇಷ್ಟೊಂದು ಜನ ಸೇರಿಸಿದ್ದೆವು, ಸುಸಂದರ್ಭವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೆವು ಎಂಬ ಮಾತು ಯಾರಿಗೆ ಬೇಕಾದರೂ ನಾವು ಹೆಮ್ಮೆಯಿಂದ ಹೇಳುವ ಎಂಬ ಅವಕಾಶ ನಮಗೆ ಸಿಕ್ಕಿದೆ. ನಿಮಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಕಾರ್ಯಕ್ರಮದಲ್ಲಿ ಪಾಲು ಪಡೆಯುವಂಥ, ಇನ್ನಷ್ಟು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುವಂಥ ಶಕ್ತಿ ಆ ದೇವರು ಕರುಣಿಸಲಿ. ಆರೋಗ್ಯಯುತ ಜೀವನ ನಿಮ್ಮದಾಗಲಿ. ನೀವು ಸಹ ಇನ್ನೊಂದು ಶಾಲೆಯಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ಸನ್ಮಾನಿತರಾಗುವಂತೆ ನಮ್ಮ ಹಿರಿಯ ಶಿಕ್ಷಕರು ಹೇಗೆ ಈ ಶತಮಾನೋತ್ಸವ ಸಮಿತಿಯ ಅಂಗವಾಗಿ ಆಯೋಜನೆಗೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾದರೂ ಅದೇ ರೀತಿ ನೀವು ಸಹ ಕಲಿತ ಶಾಲೆ, ಅದೇ ರೀತಿ ಪ್ರಥಮವಾಗಿ ಶಿಕ್ಷಣ ನೀಡಿದಂಥ ಶಾಲೆಯಲ್ಲಿ ಶತಮಾನೋತ್ಸವ ಅಂಗವಾಗಿ ನೀವು ಸಹ ಸನ್ಮಾನಿತರಾಗಿ ಹಿರಿಯ ವಿದ್ಯಾರ್ಥಿಗಳಿಂದ ಗೌರವವನ್ನು ಪಡೆದುಕೊಳ್ಳಿ ಎಂಬ ಆಶಯದೊಂದಿಗೆ ನೆರೆದಿರುವ ಅತಿಥಿಗಳಲ್ಲಿ ಇವರನ್ನು ಸನ್ಮಾನಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಹೆಮ್ಮೆಯಿಂದ ಕೊಂಡಾಡಿಕೊಳ್ತಾ ಇದ್ದೇವೆ ನಮ್ಮ ಈ ಶಾಲೆಯ ಪ್ರಸ್ತುತ ಶಿಕ್ಷಕರುಗಳನ್ನು.
ಶ್ರೀಮತಿ ಲವ್ಲಿ ಜೋಸ್ ಮುಖ್ಯ ಗುರುಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತೇಳಿ ನಮಗೆಲ್ಲ ಅರಿವಿದೆ. ಖಂಡಿತವಾಗಿಯೂ ನಾನು 3-4 ದಿವಸದಿಂದ ಕಂಡರೂ ಈ ಒಂದು ಶಾಲೆಯಲ್ಲಿ ನಿಮ್ಮ ಎಷ್ಟು ಬೈಗಲ ಕಂಡರೋ, ಎಷ್ಟು ನೋವನ್ನು ಪಡ್ತಾರೋ, ಎಷ್ಟು ಜನರನ್ನು ಕಾಂಟ್ಯಾಕ್ಟ್ ಆದರೂ ಯಾವ ರೀತಿ ನಾವು ರೂಪುರೇಷೆ ಮಾಡಿಕೊಳ್ಳಬೇಕು. ಇದು ಸಣ್ಣ ಕಾರ್ಯಕ್ರಮವಲ್ಲ, ವಾರ್ಷಿಕೋತ್ಸವ ಅಲ್ಲ, ಇದೊಂದು ಜಾತ್ರೋತ್ಸವ, ಶತಮಾನೋತ್ಸವ ಕಾರ್ಯಕ್ರಮ. ಇದನ್ನು ಅಚ್ಚುಕಟ್ಟಾಗಿ ಮಾಡಬೇಕು. ಹಿರಿಯರ ಸಮ್ಮುಖದಲ್ಲಿ, ಹಿರಿಯರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿಸಬೇಕು ಎಂಬ ಮನದೆಟ್ಟಲ್ಲಿ ಕನಸನ್ನು ಕಂಡು ಕನಸು ನನಸಾಗುವತ್ತ ಸಾಗಿಸುವಲ್ಲಿ ಮುಖ್ಯ ಗುರುಗಳು ಲವ್ಲಿ ಜೋಸ್ ಮೇಡಮ್, ಅದೇ ರೀತಿ ಶ್ರೀ ವರ್ಗೀಸ್ KP ಸಹಶಿಕ್ಷಕರು ಮಕ್ಕಳನ್ನು ಎಷ್ಟು ಚೆಂದಾಗಿ ನೋಡಿಕೊಳ್ತಾರೆ ಅಂತೇಳಿದರೆ, ಎಲ್ಲರನ್ನು ನೋಡಿಕೊಂಡು ಸಹಭಾಗಿತ್ವದಲ್ಲಿ ತಮ್ಮ ಮಕ್ಕಳಂತೆ ಕಾಣುವಂತಹ ಮನೋಭಾವ ವರ್ಗೀಸ್ KP ಅವರದ್ದು. ಅದೇ ರೀತಿ ಶ್ರೀಮತಿ ರಶ್ಮಿ P ಸಹಶಿಕ್ಷಕಿ, ಅವರು ಸಹ ಈ ಸಂದರ್ಭದಲ್ಲಿ ಸಹ ನಮ್ಮೊಂದಿಗೆ ಯಾವುದೇ ಅಡಚಣೆ ಇದ್ದರೂ ಅಡಚಣೆ ಇಲ್ಲ ಎಂಬಂತೆ ಕಾಣುವಂತೆ ನಮ್ಮೊಂದಿಗೆ ಈ ಎಲ್ಲ ಶತಮಾನೋತ್ಸವ ಸಂಭ್ರಮದಲ್ಲಿ ತಮ್ಮ ಪಾಲನ್ನು ಸಹ ನೀಡುತ್ತಾ, ಶ್ರೀ ರಮೇಶ್ ದೊಡ್ಡವಾಡ ಸಹ ಶಿಕ್ಷಕರು ನಿನ್ನೆಯ ಸಂಜೆಯ ಮಕ್ಕಳ ಕಾರ್ಯಕ್ರಮವನ್ನು ಗಮನಿಸುವಾಗ ನಾವು ನೋಡಿಕೊಳ್ಬೋದು. ಇಂಗ್ಲಿಷ್ ನಾಟಕವನ್ನು ತರಬೇತು ಮಾಡಿದವರು ರಮೇಶ್ರು. ಅದೇ ರೀತಿ ಶ್ರೀಮತಿ ನವ್ಯಶ್ರೀ ಮೇಡಮ್ ಅವರು ಸಹ ನಿನ್ನೆಯ ದಿವಸ ಮಿಂಚಿದವರು ಯಾರು ಅಂತ ಕೇಳಿದರೆ, ಮಕ್ಕಳು ಎಷ್ಟು ಮಿಂಚಿದ್ರು ಅವರಿಗೆ ತರಬೇತಿ ನೀಡಿದವರು ಕುಮಾರಿ ದೀಕ್ಷಿತ PR ಗೌರವ ಶಿಕ್ಷಕರು. ಅದೇ ರೀತಿ ಶ್ರೀಮತಿ ನವ್ಯಶ್ರೀ ಅತಿಥಿ ಶಿಕ್ಷಕರು. ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಶಾಲೆಯ ಕಾರ್ಯಕ್ರಮ ಒಳ್ಳೆಯದಾಗಬೇಕು, ಹೆಸರನ್ನು ಕಾಣಬೇಕು, ಅವರಿಗಿಂತ ನಾವು ಹಿರಿಮೆಯಲ್ಲಿರಬೇಕು, ಎಲ್ಲರನ್ನು ಗೌರವಿಸುವ ಶಕ್ತಿ ನಮ್ಮದಾಗಬೇಕು ಎಂದು ಅವರು ಸಹ ನಮ್ಮೊಂದಿಗೆ ಕೈ ಜೋಡಿಸಿ ಈ ಸುಂದರ ಕಾರ್ಯಕ್ರಮವನ್ನು ಇನ್ನಷ್ಟು ಚಂದಗಾಣಿಸುವಲ್ಲಿ ಕೈ ಜೋಡಿಸಿದವರು. ಇದಕ್ಕೆ ಮುಖ್ಯ ಕಾರಣಕರ್ತರು ಎಂದರೆ ತಪ್ಪಾಗಲಿಕ್ಕಿಲ್ಲ. SDMC ಹಿರಿಯ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕ ವೃಂದ, ದಾನಿಗಳು ಎಲ್ಲರನ್ನೂ ಒಂದು ಕ್ಷಣದಲ್ಲಿ ನೆನಪಿಸಿಕೊಳ್ಳುತ್ತಾ ನಿಮ್ಮ ಎಲ್ಲ ಸಹಭಾಗಿತ್ವದಲ್ಲಿ ಈ ಶತಮಾನೋತ್ಸವ ಸಮಾರಂಭ ಒಂದು ಜಾತ್ರೋತ್ಸವದಂತೆ ಸಾಗಿ ಬರ್ತಾ ಇದೆ. ಹೆಮ್ಮೆಯಿಂದ ಜೋರಾದ ಚಪ್ಪಲಿಯನ್ನು ಕೊಡುವ ನಮ್ಮ ಈ ಶಾಲೆಯ ಪ್ರಸ್ತುತ ಶಿಕ್ಷಕರುಗಳಿಗೆ ನೆರೆದಿದ್ದೇವೆ. ಹಿರಿಯ ವಿದ್ಯಾರ್ಥಿಗಳಾಗಿ, ಪ್ರಸ್ತುತ ವಿದ್ಯಾರ್ಥಿಗಳಾಗಿ, ಹಿರಿಯ ಶಿಕ್ಷಕರುಗಳಾಗಿ ಜೋರಾದ ಚಪ್ಪಾಳೆ ಕೊಡಿ ನೋಡುವ. Can you please put a hands together, my dear teachers today? They resemble. Thank you one and all. ಅದೇ ರೀತಿ ಹಿರಿಯ ಶಿಕ್ಷಕರುಗಳಲ್ಲಿ ಈ ಹಿಂದೆ ನಾವು ಗಮನಿಸಿಕೊಂಡು ಕರೆದಿದ್ದೆವು. ಎಲ್ಲಿಯಾದರೂ ಬಿಟ್ಟು ಹೋಗಿದ್ದಲ್ಲಿ ಅಥವಾ ತದನಂತರದಲ್ಲಿ ಆಗಮಿಸಿದ್ದಲ್ಲಿ ನಮ್ಮ ಗುರುತಿಸಿಕೊಳ್ಳುವಿಕೆಯಲ್ಲಿ ತೊಡಕಾಗಿದ್ದರೆ ಕ್ಷಮೆಯನ್ನು ಯಾಚಿಸುತ್ತಾ, ನೇರವಾಗಿ ಸನ್ಮಾನ ಅವಕಾಶವಿದೆ, ದಯಮಾಡಿ ಸನ್ಮಾನವನ್ನು ಪಡೆದುಕೊಳ್ಳುವ ನೀವುಗಳು ನಮ್ಮ ಕರೆಗೆ ಹೋಗೊಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಬಹುದು. ಎಸ್ ಜಯಪ್ರಕಾಶ್ ಅರಂತಬೈಲು ಅಗ್ನಿವೀರ್ ನಮ್ಮ ಸೇನೆಯಲ್ಲಿ ಯೋಧನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರ ಪೋಷಕರನ್ನು ಸನ್ಮಾನಿಸುವಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ನಾವು ನೆರವೇರಿಸಬೇಕಾಗಿದೆ. ನೆರೆದಿರುವಂತಹ ಅತಿಥಿಗಳಲ್ಲಿ ವಿನಮ್ರ ವಿನಂತಿ, ನಮ್ಮ ಶ್ರೀ ಜಯಪ್ರಕಾಶ್ ಅರಂತಬೈಲು ಇವರ ಪರವಾಗಿ ಅವರ ಪೋಷಕರಾಗಿರುವಂತಹ ಕುಂಜಣ್ಣಗೌಡ ಮತ್ತು ಗೀತಾ ದಂಪತಿಯ ಪುತ್ರ ಅಗ್ನಿವೀರ್ ಯೋಧನಾಗಿ ನೇಮಕಗೊಂಡು ಇದೀಗ ನಮ್ಮ ಪುಣ್ಯ ಜನ್ಮದಲ್ಲಿ ಯಾವುದು ಪುಣ್ಯ ಸೇವೆ ಅಂತ ಕೇಳಿದರೆ ಒಂದು ಶಿಕ್ಷಣ, ಇನ್ನೊಂದು ದೇಶ ಸೇವೆ ಅಂತೇಳಿ. ದೇಶದಲ್ಲಿ ಭದ್ರತೆಯನ್ನು ನಾವು ಕೊಂಡರೆ ಮಾತ್ರ ಈ ಸುಂದರ ಕಾರ್ಯಕ್ರಮವನ್ನು ಯೋಜನೆ ಮಾಡಬಹುದು. ಪ್ರಾಣ ತ್ಯಾಗ ಬಲಿದಾನ ಮಾಡುವುದು ಎಲ್ಲಿ ಅಂತ ಕೇಳಿದರೆ ಅದು ಸೇನೆಯಲ್ಲಿ. ಅವರ ಪರವಾಗಿ ಕುಂಜಣ್ಣಗೌಡ ಮತ್ತು ಗೀತಾ ದಂಪತಿ ಇವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಜಯಪ್ರಕಾಶ್ ಅವರ ಕಿರು ಪರಿಚಯ ಈ ರೀತಿಯಾಗಿದೆ.
ಕಡಬ ತಾಲೂಕು ಗೋಳಿತೊಟ್ಟು ಗ್ರಾಮದ ಅರಂತಬೈಲು ಶ್ರೀ ಕುಂಜನ್ನಗೌಡ ಮತ್ತು ಗೀತಾ ದಂಪತಿಗಳ 3 ಮಕ್ಕಳಲ್ಲಿ ಹಿರಿಯ ಮಗನಾಗಿ ದಿನಾಂಕ 16/9/2002 ಜನಿಸಿದರು. ತಾವು ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ, ಪ್ರೌಢ ಶಿಕ್ಷಣವನ್ನ KVSM ಕಾಂಚನ, ಪದವಿ ಪೂರ್ವ ಶಿಕ್ಷಣವನ್ನ ಉಪ್ಪಿನಂಗಡಿಯಲ್ಲಿ ಪೂರೈಸಿರುತ್ತಾರೆ. ಶ್ರೀ ರಾಮಕುಂಜೇಶ್ವರ ಪದವಿ ಕಾಲೇಜಿನಲ್ಲಿ 2ನೇ ವರ್ಷದ ಪದವಿ ಪಡೆಯುವ ಸಂದರ್ಭದಲ್ಲಿ ತಮ್ಮ ಕಠಿಣ ಪರಿಶ್ರಮದ ಸಲುವಾಗಿ ತಮ್ಮ ಪ್ರಥಮ ಪ್ರಯತ್ನದಲ್ಲೇ ಅಗ್ನಿವೀರ್ ಯೋಧರಾಗಿ ಆಯ್ಕೆಯಾಗಿರುತ್ತಾರೆ. ಸಾಮಾನ್ಯ ಬಡ ಕುಟುಂಬದವರಾದ ಅವರ ತಂದೆ ಕುಂಜನ್ನ ಮತ್ತು ತಾಯಿ ಗೀತಾರವರು ಜೀವನದಲ್ಲಿ ಅದೆಷ್ಟು ಸಂಕಷ್ಟಗಳನ್ನು ಅನುಭವಿಸಿದರು ಅವರ ದುಡಿಮೆ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿ ತಮ್ಮ 3 ಮಕ್ಕಳಿಗೂ ಉತ್ತಮವಾದ ವಿದ್ಯಾಭ್ಯಾಸವನ್ನು ನೀಡಿದರು. ಅವರ 3 ಮಕ್ಕಳಲ್ಲಿ ಹಿರಿಯ ಪುತ್ರನಾಗಿ ನಿಮ್ಮ ಪ್ರತಿಭೆಗೆ ಪೂರಕವಾದ ತರಬೇತಿಯನ್ನು ನೀಡಿ ತಾಯಿ ಭಾರತಾಂಬೆಯ ಸೇವೆಗಾಗಿ ಅವಕಾಶವನ್ನು ಮಾಡಿಕೊಟ್ಟರು. ಈಗಾಗಲೇ ಅಗ್ನಿವೀರ್ ತರಬೇತಿಯನ್ನ ಒಡಿಸ್ಸಾದ ಗೋಪಾಲ್ಪುರನಲ್ಲಿ ಮುಗಿಸಿ ಹರಿಯಾಣದಲ್ಲಿ ತಾಯಿ ಭಾರತಾಂಬೆಯ ಸೇವೆಯನ್ನು ಮಾಡುತ್ತಿದ್ದಾರೆ. ತಮ್ಮ ಸಾಧನೆಯು ಹೀಗೆ ಮುಂದುವರೆದು ತಾವು ಒಬ್ಬ ದೊಡ್ಡ ಸೈನ್ಯಾಧಿಕಾರಿಯಾಗಿ ಬೆಳೆದು ತಮ್ಮ ಹೆತ್ತವರಿಗೆ ಹಾಗೂ ನಮ್ಮೂರಿಗೆ ಕೀರ್ತಿಯನ್ನು ತರುವಂತಾಗಲಿ ಅಂತ ಆಶೀರ್ವದಿಸ್ತಾ ಈ ಸಂದರ್ಭದಲ್ಲಿ ತಮ್ಮ ಪೋಷಕರಿಗೆ ವಿಶೇಷವಾದಂತಹ ಸನ್ಮಾನವನ್ನು ನೀಡುತ್ತಿದ್ದೇವೆ. ಹೃತ್ಪೂರ್ವಕ ಧನ್ಯವಾದಗಳು ಸನ್ಮಾನಿತರಿಗೆ. ಅದೇ ರೀತಿ 20,000ದಿಂದ 50,000ದವರೆಗೆ ದೇಣಿಗೆ ನೀಡಕ್ಕಂತಹ ನಿನ್ನೆಯ ದಿವಸ ಕರೆದಿದ್ದೆವು, ಅನುಪಸ್ಥಿತಿಯಲ್ಲಿದ್ದರು. ಆ ಕಾರಣವಾಗಿ ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ನಾವು ಸನ್ಮಾನಿಸಲು ಯತ್ನಿಸ್ತಾ ಇದ್ದೇವೆ. ದಯಾನಂದ ಪಾಲೇರಿ ಸರ್, ಕೆನ್ ಪ್ಲೀಸ್ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿ ಗೌರಮ್ಮ ಮತ್ತು ಮಕ್ಕಳು ಬೆದ್ರಗುಡ್ಡೆ, ಕಾಂಚನ ಸುಂದರ ಭಟ್ ಅಧ್ಯಕ್ಷರು ಕಾಂಚನ ಫೌಂಡೇಶನ್, ಸೂಫಿ ಇಬ್ರಾಹಿಂ ಸಮರಗುಂಡಿ ಗೋಳಿತೊಟ್ಟು ಇದ್ದವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ದಯಾನಂದ ಪಾಲೇರಿ, ಗೌರಮ್ಮ ಮತ್ತು ಮಕ್ಕಳು ಬೆದ್ರಗುಡ್ಡೆ ಇವರು ಅಥವಾ ಮನೆಯವರು ಯಾರಾದರೂ ಇದ್ದಲ್ಲಿ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಕಾಂಚನ ಸುಂದರ ಭಟ್ ಅಧ್ಯಕ್ಷರು ಕಾಂಚನ ಫೌಂಡೇಶನ್, ಸೂಫಿ ಇಬ್ರಾಹಿಂ ಸಮರಗುಂಡಿ ಗೋಳಿತೊಟ್ಟು. ಇವರನ್ನು ಸಭೆಯಲ್ಲಿ ಅತಿಥಿಗಳಾಗಿರುವಂತಹ ಅತಿಥಿಗಳು ಸನ್ಮಾನಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಖಂಡಿತವಾಗಿಯೂ ಹಸಿವಿನ ಸಮಯ, ಮಕ್ಕಳನ್ನು ನಾವು ಕಾದುಗೂಡಿಸಿರುವುದು ತಪ್ಪು, ಕ್ಷಮೆಯನ್ನು ಯಾಚಿಸುತ್ತಾ ಈ ಅವಕಾಶ ನಮಗೆ ಮರಳಿ ಸಿಗುವುದಿಲ್ಲ ಎಂಬ ಕಾರಣಕ್ಕೋಸ್ಕರ ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ನಿಮ್ಮ ದೇಣಿಗೆ ನಮ್ಮ ಹೆಮ್ಮೆ. ಖಂಡಿತವಾಗಿಯೂ ಈ ಸುಂದರ ಕಾರ್ಯಕ್ರಮ ಆಯೋಜನೆಗೊಳ್ಳಲಿಕ್ಕೆ ಹಲವಾರು ಕೈಗಳ ಜೋಡಣೆಯಾಗಿದೆ. ಅವುಗಳಲ್ಲಿ ಇವರು ಸಹ ಸೇರಿಕೊಳ್ತಾ ಇದ್ದಾರೆ. ಧನ್ಯವಾದಗಳು ಸನ್ಮಾನಿತರಿಗೆ, ಸನ್ಮಾನ ಮಾಡಿದಂತಹ ಅತಿಥಿಗಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಸಭೆಯ ಭಾಷಣಕಾರ ಅದೇ ರೀತಿ ಉಪನ್ಯಾಸಕರು ಅಧ್ಯಕ್ಷತೆಯಲ್ಲಿರುವಂತಹ ಶ್ರೀ ಚೇತನ್ ಆನೆಗುಂಡಿ ಉಪನ್ಯಾಸಕರು, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ ಸಭಾಧ್ಯಕ್ಷತೆಯ ಅಂಗವಾಗಿ ಹಿತನುಡಿಯನ್ನು ನುಡಿಯಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸ್ತಾ, ಸಭಾಂಗಣದಲ್ಲಿರುವಂಥ ಎಲ್ಲ ಗುರುವರಿಯರಿಗೆ ಶಿರವಾಗಿ ವಂದಿಸ್ತಾ, ಆತ್ಮೀಯ ಸಭಾಸದರೇ, ಪುಟಾಣಿ ಮಕ್ಕಳೇ, ಸಮಯ 1:45 ಮಾತನಾಡುವ ಸಮಯವಲ್ಲ ಎನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬಹಳ ಸವಾಲಿನ ಕೆಲಸ ಏನು ಅಂತಂದರೆ ಅದು ಸಭಾಧ್ಯಕ್ಷ ಸ್ಥಾನದಿಂದ ಮಾತನಾಡುವಂಥದ್ದು. 2 ಸವಾಲಿದೆ. ಒಂದು, ಹೊಟ್ಟೆ ಹಸಿದಿರುವಂಥ ಸಮಯ, ಮಾತಾಡುವ ಸಮಯ ಅಲ್ಲ. 2ನೇದು,
ಈ ವೇದಿಕೆಯಲ್ಲಿರುವಂಥ ಅತಿಥಿ ಗಣ್ಯರೆಲ್ಲರೂ ಕೂಡ ಎಲ್ಲ ವಿಚಾರಗಳನ್ನು ಮಾತಾಡಿ ಆಗಿರ್ತದೆ. ಮಾತಾಡಲಿಕ್ಕೆ ಏನೂ ವಿಚಾರಗಳು ಇರುವುದಿಲ್ಲ. ಒಬ್ಬ ಸಭಾಧ್ಯಕ್ಷನ ಜವಾಬ್ದಾರಿ ಏನು ಅಂತಂದರೆ ಇಡೀ ಸಭೆಯ ಕಲಾಪದ ಅವಲೋಕನವನ್ನು ಮಾಡಿ ಮಾತು ಮುಗಿಸುವಂಥದ್ದು. ನಾನು ಕೆಲವಷ್ಟು ವಿಚಾರಗಳನ್ನು ಮಾತಾಡಬೇಕು ಅಂತ ಆಲೋಚನೆ ಮಾಡಿಕೊಂಡು ಬಂದೆ. ಆದರೆ ಹೊತ್ತು ಮೀರಿರುವ ಕಾರಣ ಅದು ಯಾವುದನ್ನು ಕೂಡ ಮಾತನಾಡದೆ ಸಭಾಧ್ಯಕ್ಷನ ಜವಾಬ್ದಾರಿಯನ್ನು ಮಾತ್ರ ನಿರ್ವಹಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ಮಾತುಗಳು ಅವಲೋಕನಕ್ಕೆ, ಪ್ರಶಂಸೆಗೆ ಮತ್ತು ಹಾರೈಕೆಗೆ ಮಾತ್ರ ಸೀಮಿತವಾಗಿರ್ತದೆ. ಶತಮಾನೋತ್ಸವದ ಗುರುವಂದನೆಯ ಈ ಕಾರ್ಯಕ್ರಮ 11 ಗಂಟೆಗೆ ಆರಂಭ ಆಗಿ 1:45 ಸುಮಾರಿಗೆ ಬರ್ತಾ ಇದೆ. ಸಭಾಧ್ಯಕ್ಷ ಭಾಷಣ ನಡೀತಾ ಇದೆ. ಇದುವರೆಗೆ ನಡೆದಿರುವಂಥ ಎಲ್ಲ ಕಲಾಪಗಳು ಅತ್ಯಂತ ಸುಸೂತ್ರವಾಗಿ ಮತ್ತು ಅರ್ಥಪೂರ್ಣವಾಗಿ ನಡೆದಿದೆ. ಒಂದು ಶಾಲೆಯ ಶತಮಾನೋತ್ಸವದ ಸಂದರ್ಭದಲ್ಲಿ 100 ವರ್ಷಗಳಿಂದ ಈಚೆಗೆ ನಡೆದು ಬಂದಂತಹ ಎಲ್ಲ ಸಂಗತಿಗಳನ್ನು ಮೆಲುಕು ಹಾಕುವುದಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಲಭ್ಯ ಇರುವಂಥ ಮಾಹಿತಿಗಳನ್ನು ಕಲೆ ಹಾಕಿಕೊಂಡು ಅದನ್ನು ಅಚ್ಚುಕಟ್ಟಾಗಿ ಪೋಣಿಸುವಂಥದ್ದು ಅದು ಸಣ್ಣ ಕೆಲಸ ಅಲ್ಲ. ಅದೆಲ್ಲವನ್ನು ಕೂಡ ಈ ಸಭೆಯಲ್ಲಿ ಇವತ್ತು ಬಹಳ ಚೆನ್ನಾಗಿ ನಿರ್ವಹಿಸಿಕೊಂಡು ಬಂದಿದ್ದೀರಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಸಂಘಟಕರನ್ನು ಮೊತ್ತ ಮೊದಲಿಗೆ ಬಹಳ ಗೌರವದಿಂದ, ಅಭಿಮಾನದಿಂದ ನಾನು ಅಭಿನಂದಿಸ್ತೇನೆ. ಗುರುವಂದನೆಯ ಈ ವೇದಿಕೆಯಲ್ಲಿ ದಿಕ್ಸೂಚಿ ಭಾಷಣದ ರೂಪದಲ್ಲಿ ಡಾಕ್ಟರ್ ನಂದೀಶ್ ಅವರು ಬಹಳ ಮಾರ್ಮಿಕವಾಗಿ, ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಒಬ್ಬ ಶಿಕ್ಷಕನ ಜವಾಬ್ದಾರಿ ಏನು, ಬೋಧನೆ ಮಾಡುವುದರ ಜೊತೆಗೆ ಗುರು ವಿದ್ಯಾರ್ಥಿಗಳ ಮೇಲೆ ಮತ್ತು ಸಮಾಜದ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾನೆ ಎನ್ನುವಂಥ ಮಾತುಗಳನ್ನು ಮತ್ತು ಒಬ್ಬ ಗುರುವಾದವ ಬಹಳ ಪಾರದರ್ಶಕವಾಗಿ ಯಾವುದೇ ಭೇದ ಭಾವ ಇಲ್ಲದೆ ತಾರತಮ್ಯತೆಯಿಂದ ಯಾವ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಎನ್ನುವುದನ್ನು ಬಹಳ ಅರ್ಥಪೂರ್ಣವಾಗಿ ಅವರು ದಿಕ್ಸೂಚಿ ಭಾಷಣದಲ್ಲಿ ವಿವರಿಸಿದ್ದಾರೆ. ಈ ವೇದಿಕೆಯಲ್ಲಿ ಇವತ್ತು ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಈ ಶಾಲೆಯ ಈ ಮಟ್ಟದ ಅಭಿವೃದ್ಧಿಗೆ ತಮ್ಮ ಪಾಲಿನ ಸೇವೆಯನ್ನು ನಡೆಸಿದಂತಹ, ಸೇವೆಯನ್ನು ಸಂದಾಯ ಮಾಡಿದಂತಹ ಲಭ್ಯ ಇರುವಂಥ ಗುರುಗಳನ್ನು ಸ್ಮರಿಸಿಕೊಂಡು ಗೌರವಿಸಿದ್ದಾರೆ. ಒಂದು 60ಕ್ಕೂ ಮಿಕ್ಕಿ ಶಿಕ್ಷಕರನ್ನು ಇವತ್ತು ನೆನಪಿಟ್ಟುಕೊಂಡು ಅವರನ್ನು ಗುರುತಿಸುವಂಥ ಪುಣ್ಯದ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಬಹುತೇಕರು ಅತಿಥಿ ಅಧ್ಯಾಪಕರು ಇದ್ದರು. ಅವರೆಲ್ಲರನ್ನ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಸಂಘಟಕರು ಇವತ್ತು ಪುಣ್ಯದ ಕೆಲಸಗಳನ್ನು ಮಾಡಿದ್ದಾರೆ. ಆ ಬಳಿಕ 4 ಜನ ಶಿಕ್ಷಕರು ತಮ್ಮ ಸೇವೆಯ ಸಂದರ್ಭದಲ್ಲಿ ಈ ಊರು ಹೇಗಿತ್ತು, ವಿದ್ಯಾರ್ಥಿಗಳು ಹೇಗಿದ್ದರು, ಶಾಲೆಯ ಪರಿಸ್ಥಿತಿ ಹೇಗಿತ್ತು, ಶಾಲೆಯನ್ನು ಬೆಳೆಸುವುದರ ಜೊತೆಗೆ ನಾವು ಹೇಗೆ ಬೆಳೆದಿದೆ ಎನ್ನುವುದನ್ನು ನಮ್ಮೆಲ್ಲರ ಮುಂದೆ ಅವರು ಬಹಳ ಅರ್ಥಗರ್ಭಿತವಾಗಿ ಬಿಚ್ಚಿಟ್ಟಿದ್ದಾರೆ. ಪ್ರಸ್ತುತ ಈ ಶಾಲೆಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರುವಂಥ ಅಧ್ಯಾಪಕರನ್ನು ಕೂಡ ಗೌರವಿಸಿದ್ದಾರೆ. ಜೊತೆಗೆ ಈ ಶಾಲೆಯಲ್ಲಿ ವಿದ್ಯೆ ಕಲಿತು ಇವತ್ತು ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನಮಾನದಲ್ಲಿ ಮೆರಿತಾ ಇರುವಂಥವರನ್ನು ಕೂಡ ಗುರುತಿಸಿ ಗೌರವಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದರ ಜೊತೆಗೆ ಶಾಸಕರು ಬಹಳ ಅರ್ಥಪೂರ್ಣವಾದಂಥ ಮಾತುಗಳನ್ನು ಮಾತಾಡಿ ಹೋಗಿದ್ದಾರೆ. ಈ ಹೊತ್ತು ಸಭಾಧ್ಯಕ್ಷ ಸ್ಥಾನದಿಂದ ನಾನು ಮೆಚ್ಚುಗೆಯ 1-2 ಮಾತುಗಳನ್ನು ಆಡಬೇಕು. ಶಾಲೆಗೆ 100ರ ಸಂಭ್ರಮ. ನಾನು ಮುಖ್ಯ ಗುರುಗಳ ಹತ್ರ ಕೇಳಿದೆ, ಮಕ್ಕಳ ಸಂಖ್ಯೆ ಎಷ್ಟು ಅಂತ. ಮೇಡಮ್ ಹೇಳಿದರು 101 ಅಂತ. ಎಷ್ಟು ಅರ್ಥಪೂರ್ಣ ನೋಡಿ. 100 ವರ್ಷ ಪೂರೈಸುವ ಈ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರುವಂಥ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪರಿಸ್ಥಿತಿಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು 50-60 ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದ್ದರೆ ಅದು ದೊಡ್ಡ ಸಂಖ್ಯೆ.
ಅಂಥದ್ರಲ್ಲಿ ಗ್ರಾಮೀಣ ಪರಿಸರದ ಈ ಭಾಗದಲ್ಲಿ 101 ವಿದ್ಯಾರ್ಥಿಗಳು ಈ ಶಾಲೆಗೆ ಬರ್ತಾ ಇದ್ದಾರಲ್ಲ, ಹಾಗಾಗಿ ಈ ಶಾಲೆಯಲ್ಲಿ ಏನೋ ಇದೆ ಎನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಸಂಗತಿ. ನಾನು ಕಳೆದ 18 ವರ್ಷದಿಂದ ಈ ರಸ್ತೆಯಲ್ಲಿ ದಿನಕ್ಕೆ 2 ಬಾರಿ ಓಡಾಡ್ತೇನೆ. ಪ್ರತಿ ಸಲವೂ ಕೂಡ ಈ ಶಾಲೆಯನ್ನು ನೋಡ್ತೇನೆ, ಶಾಲೆಯ ಅಧ್ಯಾಪಕರನ್ನು ನೋಡ್ತೇನೆ, ಶಾಲಾ ಮಕ್ಕಳನ್ನು ನೋಡ್ತೇನೆ, ಪೋಷಕರನ್ನು ನೋಡ್ತೇನೆ. ಇದರ ಜೊತೆಗೆ 4 ಹಳದಿ ಬಸ್ಸುಗಳು ಬರುವುದನ್ನು ಕೂಡ ನೋಡಿದ್ದೇನೆ. ಆ ಹಳದಿ ಬಸ್ಸು ನಾನು ಅದನ್ನು ವಿವರಿಸಬೇಕು ಅಂತಿಲ್ಲ, ಖಾಸಗಿ ಶಾಲೆಗೆ ಮಕ್ಕಳನ್ನು ಕೊಂಡೊಯ್ಯುವಂಥ ಬಸ್ಸು. ಈ 4 ಬಸ್ ಇದ್ದರೂ ಕೂಡ ಈ ಶಾಲೆಯಲ್ಲಿ ಇವತ್ತು 101 ಮಕ್ಕಳಿದ್ದಾರೆ ಎನ್ನುವಂಥದ್ದು ನಾವೆಲ್ಲರೂ ಅಭಿಮಾನ ಪಡಬೇಕಾದಂಥ ಸಂಗತಿ. ಅದರ ಜೊತೆಗೆ ಕಾರ್ಯಕ್ರಮದ ಅತಿಥಿಗಳಿಗೆ ಒಂದೊಂದು ಹಲಸಿನ ಗಿಡವನ್ನು ಸ್ಮರಣಿಕೆಯ ರೂಪದಲ್ಲಿ ಕೊಟ್ಟಿದ್ದೀರಲ್ಲ, ಇದು ಒಂದು ಹಸಿರನ್ನು ಬೆಳೆಸುವಂಥ, ಒಂದು ಫಲವನ್ನು ಬೆಳೆಸುವಂತಹ ತಾತ್ಪರ್ಯವಾಗಿ ನೀಡ್ತಾ ಇದ್ದೀರಿ. ಅತ್ಯುತ್ತಮವಾದಂಥ ಮಕ್ಕಳನ್ನು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ಈ ಶಾಲೆ ಮತ್ತು ಈ ಊರು ಮಾಡ್ತಾ ಇದೆ ಎನ್ನುವಂಥದ್ದು ನಾನು ಕಂಡುಕೊಂಡಂಥ ಸಂಗತಿ ಮತ್ತು ಮೆಚ್ಚುಗೆಯ ಮಾತು. ಅದನ್ನು ಮುಂದುವರಿಸಿ ಅಂತ ಹೇಳ್ತೇನೆ. ಇದರ ಜೊತೆಗೆ ನಾನು ಪೋಷಕರನ್ನು ಉದ್ದೇಶಿಸಿ ಒಂದು ದೃಷ್ಟಾಂತವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅನೇಕ ಸಂಗತಿಗಳಿದೆ, ನಾನು ಅದನ್ನು ಯಾವುದನ್ನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಶಾಲೆಯಲ್ಲಿ ಒಬ್ಬರು ಟೀಚರ್ ಇದ್ದರು. ಆ ಟೀಚರು ಶಾಲೆಯಲ್ಲಿ ಮಕ್ಕಳಿಗೆ ಒಂದಿನ ಒಂದು ಹೋಮ್ವರ್ಕ್ ಕೊಟ್ಟರು. ಮಕ್ಕಳೇ, ನಾಳೆ ನೀವು ಶಾಲೆಗೆ ಬರಬೇಕಾದ್ರೆ ಒಂದು ಚಿತ್ರ ಬಿಡಿಸ್ಕೊಂಡು ಬರಬೇಕು ಅಂತ. ಆ ಚಿತ್ರ ಬಿಡಿಸುವುದಕ್ಕೆ ಟೀಚರ್ ಕೊಟ್ಟ ಸಬ್ಜೆಕ್ಟ್ ಏನು ಅಂತಂದರೆ, ವಿಷಯ ಏನು ಅಂತಂದರೆ, ವಸ್ತು ಏನು ಅಂತಂದರೆ, ನಾನು ಮತ್ತು ನನ್ನ ಮನೆಯವರು ಚಿತ್ರ ಬಿಡಿಸ್ಕೊಂಡು ಬರಬೇಕು. ಆ ಮಗುವಿನ ಚಿತ್ರ ಬಿಡಿಸಬೇಕು ಮತ್ತು ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರ ಚಿತ್ರ ಬಿಡಿಸ್ಕೊಂಡು ಬರಬೇಕು. ಎಲ್ಲ ಮಕ್ಕಳು ಭಾಳ ಸ್ಪರ್ಧೆಯಿಂದ ಚಿತ್ರ ಬಿಡಿಸ್ಕೊಂಡು ಬಂದರು. ನನ್ನ ಚಿತ್ರ ಚೆಂದ ಆಗಬೇಕು, ನನ್ನ ಚಿತ್ರ ಚೆಂದ ಆಗಬೇಕು, ನನಗೆ ಪ್ರೈಸ್ ಸಿಗಬೇಕು ಅಂತ ಮರು ದಿವಸ ಶಾಲೆಗೆ ಬಂದರು. ಟೀಚರಿಗೆ ತೋರಿಸಿದ್ರು ಚಿತ್ರಗಳನ್ನು. ಟೀಚರಿಗೆ ಭಾಳ ಖುಷಿಯಾಯಿತು. ಒಂದು ಮಗು ಬಿಡಿಸಿದ ಚಿತ್ರದಲ್ಲಿ ಆ ಮಗುವಿನ ಚಿತ್ರ, ಅಮ್ಮನ ಚಿತ್ರ ಮತ್ತು ತಮ್ಮನ ಚಿತ್ರ ಮಾತ್ರ ಇದೆ. ಆ ಮಗುವಿಗೆ ಅಪ್ಪ ಇದ್ದಾರೆ ಮನೆಯಲ್ಲಿ, ಅಪ್ಪನ ಚಿತ್ರ ಇಲ್ಲ. ಮಗುವನ್ನು ಕರೆದು ಟೀಚರ್ ಕೇಳಿದರು, ನಿನ್ನ ಮನೆಯಲ್ಲಿ ಅಪ್ಪ ಇದ್ದಾರಲ್ಲ, ಅಪ್ಪನ ಚಿತ್ರ ಯಾಕೆ ಬಿಡಿಸಲಿಲ್ಲ ನೀನು ಅಂತ. ಅದಕ್ಕೆ ಮಗು ಉತ್ತರ ಕೊಡುತ್ತೆ, ನಾನು ನನ್ನ ಮನೆಯಲ್ಲಿ ನನಗೆ ಸಂಪರ್ಕ ಇರುವಂಥದ್ದು ನನ್ನ ಅಮ್ಮಂದು ನನ್ನ ತಮ್ಮಂದು ಮಾತ್ರ. ನಾನು ಬೆಳಗ್ಗೆ ಏಳಬೇಕಾದ್ರೆ ಅಪ್ಪ ಕೆಲಸಕ್ಕೆ ಹೋಗ್ತಾರೆ, ಡ್ಯೂಟಿಗೆ ಹೋಗ್ತಾರೆ. ನಾನು ರಾತ್ರಿ ಹೋಮ್ವರ್ಕ್ ಎಲ್ಲ ಮುಗಿಸಿದ ಮೇಲೆ ಅಪ್ಪ ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಆದಿತ್ಯವಾರ ನನಗೂ ರಜೆ, ಅಪ್ಪನಿಗೂ ರಜೆ. ಆದರೆ ಅಪ್ಪ ಯಾವುದೋ ಕ್ಲಬ್ಬು ಅದು ಇದು ಮೀಟಿಂಗಿಗೆ ಅಂತ ಆದಿತ್ಯವಾರ ಹೋಗ್ತಾರೆ. ನಾನು ಅಪ್ಪನನ್ನು ನೋಡೋದೇ ಭಾಳ ಅಪರೂಪ, ಹಾಗಾಗಿ ನಾನು ಅಪ್ಪನ ಚಿತ್ರ ಬಿಡಿಸಿಲ್ಲ ಅಂತ. ಟೀಚರಿಗೆ ಭಾಳ ಬೇಸರ ಆಗ್ತದೆ. ಅಪ್ಪನ ಚಿತ್ರವನ್ನೇ ಈ ಮಗು ಮರ್ತಿದೆಯಲ್ಲ ಅಂತ. ಈ ಟೀಚರು ಸಾಯಂಕಾಲ ಅಪ್ಪನಿಗೆ ಫೋನ್ ಮಾಡಿ ಹೇಳ್ತಾರೆ, ನಾಳೆ ಅರ್ಜೆಂಟಾಗಿ ನೀವು ಶಾಲೆಗೆ ಬರಬೇಕು ಅಂತ. ಅಪ್ಪ ಹೇಳ್ತಾರೆ, ಇಲ್ಲ ನನಗೆ ಪುರುಸೊತ್ತಿಲ್ಲ ಬರಲಿಕ್ಕೆ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ದಿನ ಬಿಟ್ಟು ಬರ್ತೇನೆ ಅಂತ. ಇಲ್ಲ ನೀವು ಬರಲೇಬೇಕು ಅಂತ ಹೇಳ್ತಾರೆ. ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಪ್ಪ ಮರು ದಿವಸ ಶಾಲೆಗೆ ಹೋದರು. ಟೀಚರು ಚಿತ್ರ ತೋರಿಸಿದರು. ನೋಡಿ, ನಾನು ವಿಷಯ ಕೊಟ್ಟದ್ದು ನಾನು ಮತ್ತು ನನ್ನ ಮನೆಯವರು ಅಂತ ಚಿತ್ರ ಬಿಡಿಸ್ಕೊಂಡು ಬರಬೇಕು ಅಂತ. ಚಿತ್ರ ನೋಡಿ, ನಿಮ್ಮ ಚಿತ್ರವನ್ನೇ ನಿಮ್ಮ ಮಗು ಬಿಟ್ಟಿದೆ ಅಂತ. ಅಪ್ಪನಿಗೆ ಬೇಸರ ಆಯಿತು. ನನ್ನ ಮಗುವಿಗೆ ನಾನು ಫೀಸ್ ಕಟ್ಟುವುದಕ್ಕೆ ದುಡ್ಡು ಕೊಟ್ಟಿದ್ದೇನೆ, ಚಂದದ ಬಟ್ಟೆ ತೆಗೆಸಿಕೊಟ್ಟಿದ್ದೇನೆ, ಚಪ್ಪಲ್ ತೆಗೆದು ಕೊಟ್ಟಿದ್ದೇನೆ, ಬುತ್ತಿ ಕೊಟ್ಟಿದ್ದೇನೆ, ಕೊಡೆ ಕೊಟ್ಟಿದ್ದೇನೆ, ಎಲ್ಲ ಕೊಟ್ಟಿದ್ದೇನೆ, ನಾನು ಯಾವುದೂ ಕಡಿಮೆ ಮಾಡಿಲ್ಲ. ಆದರೂ ನನ್ನ ಚಿತ್ರವನ್ನು ಬಿಟ್ಟಿದೆಯಲ್ಲ ಮಗು. ಅಪ್ಪನಿಗೆ ಬೇಸರ ಆಯಿತು. ಅವತ್ತು ಮನೆಗೆ ಬಂದವರು ತನ್ನ ದಿನಚರಿಯನ್ನು ಬದಲಾಯಿಸಿಕೊಂಡ್ರು. ಮರುದಿವಸ ಮಗುವನ್ನು ಶಾಲೆಗೆ ಬಿಟ್ಟು ಅಪ್ಪ ಡ್ಯೂಟಿಗೆ ಹೋದರು. ಡ್ಯೂಟಿ ಮುಗಿಸ್ಕೊಂಡು ಮಾಮೂಲಿ ಸಮಯಕ್ಕಿಂತ ಅರ್ಧ ಗಂಟೆ ಬೇಗ ಬಂದರು. ಮಗುವಿನ ಜೊತೆಗೆ ಹೋಮ್ವರ್ಕ್ ಹೇಳಿಕೊಡುವುದಕ್ಕೆಲ್ಲ ಕೂತರು. ಇದು ಮುಂದುವರಿಯಿತು. ಸ್ವಲ್ಪ ಸಮಯ ಹೋದ ಮೇಲೆ ಮತ್ತೆ ಟೀಚರು ಒಂದು ವಿಷಯ ಕೊಟ್ಟರು. ಈ ಸಲ ನೀವು ಚಿತ್ರ ಬಿಡಿಸ್ಕೊಂಡು ಬರಬೇಕು. ವಿಷಯ ಏನು ಅಂತ ಕೇಳಿದರೆ, ನಾನು ಮತ್ತು ನನ್ನ ಪ್ರೀತಿಯ ಮನೆಯವರು ಅಂತ ಚಿತ್ರ ಬಿಡಿಸ್ಕೊಂಡು ಬರಬೇಕು ಅಂತ. ನನ್ನ ಮನೆಯಲ್ಲಿ ನಾನು ಅತ್ಯಂತ ಹೆಚ್ಚು ಪ್ರೀತಿಸುವ ವ್ಯಕ್ತಿ, ಈ ಚಿತ್ರ ಬಿಡಿಸ್ಕೊಂಡು ಬರಬೇಕು ಅಂತ. ಈ ಸಲ ಮಗು ಬಿಡಿಸಿಕೊಂಡು ಬಂದ ಚಿತ್ರ
ಅದು ಅಪ್ಪನ ಚಿತ್ರ ಆಗಿತ್ತು. ಅಮ್ಮನ ಚಿತ್ರ ಆಗಲಿ ತಮ್ಮನ ಚಿತ್ರ ಆಗಿರಲಿಲ್ಲ. ಅಪ್ಪನ ಚಿತ್ರವನ್ನು ಬಿಡಿಸಿಕೊಂಡು ಬಂದು ಟೀಚರಿಗೆ ತೋರಿಸಿದರು. ಟೀಚರು, ನಾನು ಮತ್ತು ನನ್ನ ಅತ್ಯಂತ ಪ್ರೀತಿಯ ವ್ಯಕ್ತಿಯ ಚಿತ್ರ ಬಿಡಿಸಿದ್ದೇನೆ, ಹೇಗಿದೆ ಚಿತ್ರ ಅಂತ. ಟೀಚರಿಗೆ ಭಾಳ ಖುಷಿ ಆಗ್ತದೆ. ಮರುದಿವಸ ಮತ್ತೆ ಅಪ್ಪನನ್ನು ಕರೆಸಿ ಆ ಚಿತ್ರ ತೋರಿಸ್ತಾರೆ. ನೋಡಿ, ಈ ಸಲ ನಿಮ್ಮ ಮಗು ನಿಮ್ಮ ಚಿತ್ರ ಬಿಡಿಸಿದೆ, ಎಷ್ಟು ಸುಂದರವಾದಂಥ ಚಿತ್ರ ಅಂತ. ಪೋಷಕರಾದಂಥ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮಕ್ಕಳಿಗೆ ನಾವು ಎಲ್ಲವನ್ನು ಕೊಡ್ತೇವೆ, ಆದರೆ ಒತ್ತಡದಿಂದಾಗಿ ನಮ್ಮ ಮಕ್ಕಳಿಗೆ ನಾವು ಪ್ರೀತಿಯನ್ನು ಕೊಡ್ತಾ ಇಲ್ಲ. ನಮ್ಮ ಮಕ್ಕಳಿಗೆ ನಾವು ಸಮಯವನ್ನು ಕೊಡ್ತಾ ಇಲ್ಲ. ನಮ್ಮದೇ ಆದಂಥ ಜಂಜಾಟದಲ್ಲಿ, ನಮ್ಮದೇ ಆದಂಥ ಕೆಲಸದಲ್ಲಿ ನಾವು ನಿರತರಾಗ್ತಾ ಇದ್ದೇವೆ. ನಮ್ಮ ಮಕ್ಕಳು ನಮ್ಮ ಪಾಡಿಗೆ ಅವರು ಮೊಬೈಲ್ ಓದ್ತಾನೋ, ಟಿ ವಿ ನೋಡ್ತಾನೋ, ಹೋಮ್ವರ್ಕ್ ಮಾಡ್ತಾನೋ ಇದ್ದಾರೆ. ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಅದು ಇದು ಅಂತ ಮಕ್ಕಳನ್ನು ಮರಿತಾ ಇದ್ದೇವೆ. ನಮಗೆ ಇರುವಂಥದ್ದು ಇವತ್ತು 1-2 ಮಕ್ಕಳು. ಆ ಮಕ್ಕಳನ್ನು ಈ ದೇಶದ ಆಸ್ತಿಯನ್ನಾಗಿ ಮಾಡುವಂಥ ಜವಾಬ್ದಾರಿ ಪೋಷಕರಾದಂಥ ನಮ್ಮೆಲ್ಲರ ಮೇಲಿದೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿಯುವಂಥ ಮಕ್ಕಳು, ಹಳ್ಳಿ ಭಾಗದ ನಮ್ಮ ಮಕ್ಕಳು, ಅವರು ಸಂಸ್ಕಾರಯುತರಾಗಿ ಬೆಳಿಬೇಕು. ಅವರು ನಾಡಿನ ಸುಪ್ರಜೆಗಳಾಗಿ ಬೆಳಿಬೇಕಾದರೆ ನಾವು ಅವರ ಜೊತೆಗೆ ಹೆಚ್ಚು ಬೆರೀಬೇಕಾದಂಥ ಅವಶ್ಯಕತೆ ಇದೆ. ಹೆಚ್ಚಿನ ಪೋಷಕರಲ್ಲಿ ಒಂದು ಅಭಿಪ್ರಾಯ ಇದೆ, ಶಾಲೆಗೆ ಕಳಿಸಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯಿತು ಅಂತ. ನಾವು ಗಮನಿಸಬೇಕು, ನಮ್ಮ ಮಕ್ಕಳು ಶಾಲೆಯಲ್ಲಿರುವಂಥದ್ದು ಕೇವಲ 5ರಿಂದ 6 ಗಂಟೆ ಮಾತ್ರ. ಉಳಿದಂಥ ಸಮಯದಲ್ಲಿ ಮಕ್ಕಳು ನಮ್ಮ ಜೊತೆಗಿರ್ತಾರೆ. ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸುವಂಥದ್ದು ಟೀಚರ್ ಜವಾಬ್ದಾರಿ ಆದರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರಯುತ ಮಕ್ಕಳನ್ನಾಗಿ ಅವರನ್ನು ಬೆಳೆಸುವಂಥ ಜವಾಬ್ದಾರಿ ಪೋಷಕರಾದಂಥ ನಮ್ಮ ಮೇಲಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಹೆಚ್ಚು ಪ್ರೀತಿ ಕೊಡಬೇಕು, ಹೆಚ್ಚು ಸಮಯ ಕೊಡಬೇಕು. ನಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದರ ಬದಲಾಗಿ ನಮ್ಮ ಮಕ್ಕಳನ್ನೇ ಆಸ್ತಿ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಮಕ್ಕಳಿಗೆ ಇವತ್ತು ಮಾರ್ಕಿಗಿಂತ ಅವರು ರಿಮಾರ್ಕ್ ಇಲ್ಲದೆ ಬೆಳೆಯುವಂಥದ್ದು ಬಹಳ ಮುಖ್ಯ ಆಗ್ತದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ನೆರೆದಿರುವಂಥ ಎಲ್ಲ ಪೋಷಕರು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಇನ್ನೂ ಆಳವಾಗಿ ಚಿಂತಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕಂತಂದರೆ ಸಮಾಜ ತುಂಬ ಬದಲಾಗಿದೆ, ತುಂಬ ವ್ಯತ್ಯಾಸಗಳಾಗ್ತಾ ಇದೆ. ಇದೆಲ್ಲದರ ನಡುವೆ ನಮ್ಮ ಮಕ್ಕಳು ಮೌನಿಗಳಾಗ್ತಾ ಇದ್ದಾರೆ. ಕಾರಣ ಮೊಬೈಲು. ನಮ್ಮ ಮಕ್ಕಳು ಇನ್ನಷ್ಟು ಹೆಚ್ಚು ಮಾತಾಡುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರಲ್ಲೂ ಇದೆ ಅಂತ ಹೇಳ್ತಾ, ನಮ್ಮ ಮನೆ, ನಮ್ಮ ಮಕ್ಕಳ ಬಗ್ಗೆ ನಾವೆಲ್ಲರೂ ಈ ಸಮಾರಂಭದಲ್ಲಿ ಅವಲೋಕನವನ್ನು ಮಾಡಿಕೊಂಡು ಹೋಗಬೇಕು ಎನ್ನುವಂಥ ಸಂದೇಶದ ಮಾತುಗಳೊಂದಿಗೆ ಮುಕ್ತಾಯದ ಅನೌಪಚಾರಿಕವಾದಂಥ ಒಂದು ಮಾತನ್ನು ನಾನಿಲ್ಲಿ ಮಾತಾಡಲೇಬೇಕು. ಅನೇಕ ಸಭೆ ಸಮಾರಂಭಗಳನ್ನು ನಿರೂಪಣೆ ಮಾಡಿದ್ದೇನೆ. ಅನೇಕ ಸಭೆ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣವೋ ಅತಿಥಿ ಭಾಷಣವೋ ಮಾಡಿದ್ದೇನೆ. ಆದರೆ ಒಂದು ಸಭಾಧ್ಯಕ್ಷ ಭಾಷಣ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿರುವಂಥದ್ದು ಈ ಶಾಲೆ. ಅದು ಶತಮಾನೋತ್ಸವ ಸಂದರ್ಭದಲ್ಲಿ ಈ ಅವಕಾಶ ನನಗೆ ಸಿಕ್ಕಿ ಈ 3 ಗಂಟೆಯ ಅವಧಿ ನಾನು ಒಬ್ಬ ಅಧ್ಯಾಪಕನಾಗಿ ನಾನು ಅನೇಕ ಸಂಗತಿಗಳನ್ನು ಇಲ್ಲಿಂದ ಕಲ್ತಿದ್ದೇನೆ. ನಾನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಾದಂಥ ಅನೇಕ ವಿಚಾರಗಳನ್ನು ಇಲ್ಲಿ ತಿಳ್ಕೊಂಡಿದ್ದೇನೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥ ಈ ಶಾಲೆಯ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ವಿಶೇಷವಾಗಿ ನಾನೊಂದು ಮಾತು ಉಲ್ಲೇಖಿಸಲೇಬೇಕು. SDMC ಅಧ್ಯಕ್ಷರು ಶ್ರೀಯುತ ಅಶೋಕ್, ಒಂದು ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಾಲಾಭಿವೃದ್ಧಿ ಸಮಿತಿ ಇದು 2 ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದರೆ ಒಂದು ಶಾಲೆಯನ್ನು ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬಹುದು ಎನ್ನುವುದಕ್ಕೆ ಜ್ವಲಂತವಾದಂಥ ಉದಾಹರಣೆ, ಅತ್ಯುತ್ತಮವಾದಂಥ ಒಂದು ಮಾದರಿ ಯಾವುದು ಅಂತ ಕೇಳಿದರೆ ಅದು ಸುಂದರವಾದಂಥ ಬಿಲ್ಡಿಂಗನ್ನು ಹೊಂದಿರುವಂಥ ಈ ಆಲಂತೆಯ ಶಾಲೆ. 1 ಕೋಟಿಗೂ ಹತ್ತಿರ CSR ಫಂಡನ್ನು ತಂದು ಒಂದು ಗ್ರಾಮೀಣ ಪ್ರದೇಶದ ಶಾಲೆಯನ್ನು ಈ ರೀತಿ ಪರಿವರ್ತನೆ ಮಾಡಬಹುದು ಎನ್ನುವಂಥ ಒಂದು ಮಾದರಿಯನ್ನು ತೋರಿಸಿಕೊಟ್ಟಂಥ ಶಾಲಾಭಿವೃದ್ಧಿ ಸಮಿತಿ, ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಪ್ರಸ್ತುತ ಇರುವಂಥ ಎಲ್ಲ ಅಧ್ಯಾಪಕರನ್ನು ವೈಯಕ್ತಿಕವಾಗಿ ಅಭಿನಂದಿಸ್ತಾ ಇಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಗೌರವವನ್ನು ಕೊಟ್ಟದ್ದಕ್ಕಾಗಿ ಮತ್ತು ನನ್ನನ್ನು ಕರೆಯುವುದಕ್ಕೆ ಕಾರಣಕರ್ತರಾದಂಥ ಶ್ರೀಯುತ ಬಾಬಣ್ಣನನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮ ಹಾಕ್ತೇನೆ. ವಂದನೆಗಳು. ಧನ್ಯವಾದಗಳು ಶ್ರೀ ಚೇತನ್ ಆನೆಗುಂಡಿ ಸರ್. ಅಧ್ಯಕ್ಷೀಯ ಮಾತನ್ನು ಸುಂದರವಾಗಿ ಮನವರಿಕೆಯಂತೆ ನುಡಿದಂತಹ ಚೇತನ್ ಆನೆಗುಂಡಿ ಸರ್, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಧನ್ಯವಾದದಂತ ಸಾಗಿ ಬರ್ತಾ ಇದ್ದೇವೆ. ಬಾಲಕೃಷ್ಣ ಸರ್ ಈ ಒಂದು ಧನ್ಯವಾದ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶತ ಸಂಭ್ರಮದ
ಈ ಗುರುವಂದನಾ ಸಮಾರಂಭದ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಚೇತನ್ ಆಣೆಗುಂಡಿ, ಉಪನ್ಯಾಸಕರು, ಸಂತ ಜಾರ್ಜ್ ಪದವಿ ಪೂರ್ವ ಕಾಲೇಜು ನೆಲ್ಯಾಡಿ, ಇವರಿಗೆ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಮನೋಹರ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಾಗಿ ನಿಮಗೆ ಸವಿ ನೆನಪಿಗಾಗಿ ಒಂದು ನೆನಪಿನ ಕಾಣಿಕೆ. ಇನ್ನೋರ್ವರು ಈ ಸಮಾರಂಭದ ಗುರುವಂದನೆಯ ನುಡಿಯನ್ನು ನುಡಿದಂತಹ ಡಾಕ್ಟರ್ ನಂದೀಶ್ ವೈಡಿ, ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇವರಿಗೂ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ವರ್ಗೀಸ್ ಸರ್ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲು ಪಡೆದಿದ್ದಕ್ಕಾಗಿ ಅವರಿಗೆ ಕಾರ್ಯಕ್ರಮದ ಕಾಣುವಂತಹ ಜನರಲ್ಲಿ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಶ್ರೀ ದಯಾನಂದ ಪಾಲೇರಿ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು AMFI ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ರು, ಮಂಗಳೂರು, ಇವರಿಗೂ ಕೂಡ ಶಾಲಾ SDMC ಹಾಗೂ ಎಲ್ಲ ಊರವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ರಮೇಶ್ ದೊಡ್ಡಬಾಡ ಸರ್ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಸ್ತಾವನ ನುಡಿಗಳನ್ನು ನೀಡಿದಂತಹ ಶ್ರೀ ಮುರಳೀಕೃಷ್ಣ KG, ಸಂಸ್ಕೃತ ವಿದ್ವಾಂಸರು, ಅಡಿಲು ಆಲಂತಾಯ, ಇವರಿಗೂ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಸುಂದರ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನು ನೀಡಿ ತೆರಳಿದಂತಹ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕುಮಾರಿ ಭಾಗೀರಥಿ ಮುರುಳ್ಯ, ಸುಳ್ಯ ವಿಧಾನಸಭಾ ಕ್ಷೇತ್ರ, ಇವರಿಗೂ ಕೂಡ ಶಾಲೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು. ಕರ್ತವ್ಯದ ಹಿನ್ನೆಲೆಯಲ್ಲಿ ಶ್ರೀಮತಿ ಗೀತಾ ಪಾಲೇರಿ, ಅಬಕಾರಿ ನಿರೀಕ್ಷಕರು, ಹಾಸನ ವಲಯ, ಇವರು ಕೂಡ ಶುಭ ಹಾರೈಕೆಗಳನ್ನು ನೀಡಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಆನಂದ SK ಉದ್ಯಮಿಗಳು, ಇವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ತುರ್ತು ಇದರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಅವರು ನಮ್ಮ ಶಾಲೆಯ ಪ್ರವೇಶ ದ್ವಾರಕ್ಕೆ ಒಂದು ಸುಂದರವಾದ ಗೇಟನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯ ಗುರುಗಳು ಲವ್ಲಿ ಜೋಸ್, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವರು ಶಾಲಾ SDMC ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶೋಕ್ ಶಿಬಿ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವರು ಶ್ರೀಮತಿ ಶಶಿಕಲಾ, SDMC ಉಪಾಧ್ಯಕ್ಷರು, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ದೀಕ್ಷಿತ ಇವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಈ ಸಂಭ್ರಮದ ಮೆರುಗನ್ನು ಹೆಚ್ಚಿಸಿದಂತಹ ಎಲ್ಲ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಪತ್ರಕರ್ತ ಬಂಧುಗಳಿದ್ದಾರೆ, ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಕಲ್ಪಿಸಿದಂತಹ JK ಈವೆಂಟ್ಸ್ ಕಡಬ, ತಮಗೂ ಕೂಡ ಧನ್ಯವಾದಗಳು. ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿ ಪೋಷಕರು, ವಿದ್ಯಾರ್ಥಿಗಳಿಗೂ ವಿದ್ಯಾಭಿಮಾನಿಗಳು ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ಖಂಡಿತವಾಗಿ ಸರ್ವರಿಗೂ ಧನ್ಯವಾದಗಳನ್ನು ಸಭೆಗೊಳಿತೊಟ್ಟು SDMC ಸದಸ್ಯರುಗಳು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಎಲ್ಲ ಅತಿಥಿ ಭಾಗತುಗಳನ್ನು ಗುರುತಿಸಿಕೊಳ್ಳುತ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಪಡೆದವರಿಗೆ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಆರಕ್ಷ ಠಾಣೆ
ಅದೇ ರೀತಿ ಸೌಂಡ್ಸ್, ಲೈಟ್ಸ್ ಆ್ಯಂಡ್ ಸುದ್ದಿ ಲೈವ್ ಪತ್ರಕರ್ತರು ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ಚುಕ್ಕಿಯನ್ನು ನೀಡುತ್ತಿದ್ದೇವೆ. ಧನ್ಯವಾದಗಳು. ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿಕೊಂಡು ತೆರಳಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಸಂಜೆ ಹೊತ್ತಿಗೆ ಸರಿಯಾಗಿ 5 ಗಂಟೆಗೆ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ನನ್ನ ಹಿರಿಯರು, ಶಿಕ್ಷಕರು ಗುಮ್ಮನಗೌಡ ಸರ್, ನಾವು ಅವರಿಗೆ ಸನ್ಮಾನಿಸಿದಂತಹ ಸನ್ಮಾನಿ ವಸ್ತುಗಳನ್ನು ನನಗೆ ನೆನಪಿಗಾಗಿ ನೀಡಿದ್ದೀರಿ. ಚಿರಋಣಿಯಾಗಿರ್ತೇನೆ ಸರ್. ಖಂಡಿತವಾಗಿಯೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ ಎಂಬ ಆಶಯದೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರನ್ನು ಧನ್ಯವಾದ ಸಮರ್ಪಿಸಿಕೊಳ್ಳುತ್ತಾ, ಇನ್ನಷ್ಟು ದಾನಿಗಳಿದ್ದೀರಿ, ಸನ್ಮಾನಗೊಳ್ಳಲಿಕ್ಕಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಊಟ ಆದ ತಕ್ಷಣ ನಿಮ್ಮನ್ನೆಲ್ಲ ಗುರುತಿಸುವ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಅದ ನಂತರ ಸಂಜೆ ಹೊತ್ತಿಗೆ ಸುಂದರ ಕಾರ್ಯಕ್ರಮ ಇದೆ. ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ. ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ, ರಂಗಭೂಷಣ ಮಣಿ ಶಾಲೆ ಎಲ್ಲರಿಗೂ ನೆರಳಾಯಿತು. ಸರ್ಕಾರಿ ಶಾಲೆಯ ಮಕ್ಕಳು ನಾವೆಲ್ಲ ಗುರುಗಳಿಗೆ ಚಿರಋಣಿಗಳು. ಬಿಸಿ ಊಟವೇ ನಮಗೆ ಆರೋಗ್ಯವು, ಸಮವಸ್ತ್ರವು ಎಲ್ಲ ಚಿರಭಾಗ್ಯವು. 100 ವರುಷ ಪೂರೈಸಿದ ಈ ಶಾಲೆಯ ಈ ಸಂಭ್ರಮ. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಒಂದಾಗಿ ಮುದ್ದಾಗಿ ನಾವೆಲ್ಲ ಸೇರಿ ಗುರುಗಳಿಗೆ ವಂದಿಸುವೆವು. ಸರಿದಾರಿಯ ತೋರಿ ಅಕ್ಷರವ ಕಲಿತು ಈ ಬಾಳೆ ಬಂಗಾರವು. ಕನಸೆಲ್ಲ ನನಸಾದ ಈ ದಿನದಲ್ಲಿ ಈ ಶಾಲೆಯ ಹೆಸರು ನಾ ಉಳಿಸುವೆ. ಎಂದೆಂದಿಗೂ ನಾ ಮರೆಯದ ಈ ಶಾಲೆಯು ನಮಗೆ ದೇಗುಲವು.
ಇವೆಲ್ಲದರ ನಿರ್ಮಾಣದ ಹಿಂದೆ ಈ ಇಬ್ಬರು ಗುತ್ತಿಗೆದಾರರನ್ನ ನಾವು ಸದಾ ಸ್ಮರಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಮ್ಮ ಈ ಶಾಲೆಯ ವತಿಯಿಂದ ತಮಗಾಗಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ನಿಮ್ಮ ಈ ಸೇವೆಗಳು ಇನ್ನು ಮುಂದೆ ಕೂಡ ಈ ಶಾಲೆಯ ಮೇಲೆ ಇರಲಿ ಅಂತ ಆಶಯದೊಂದಿಗೆ ಈ ಚಿಕ್ಕ ಸ್ಮರಣಿಕೆ. ನೇರ ಪ್ರಸಾರ ಮಾಡ್ತಿರುವಂತಹ ಸುದ್ದಿ ಲೈವ್ ಪುತ್ತೂರು ಇದರ ಪರವಾಗಿ ಹರೀಶ್ ಬಾರಿಂಚ ಸರ್ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಹರೀಶ್ ಬಾರಿಂಚ ನಿರಂತರವಾಗಿ 2 ದಿನಗಳಿಂದ ನಮ್ಮ ಈ ಶಾಲೆಯ ಸುಂದರ ಸೊಬಗನ್ನ ನಮ್ಮ ಜಿಲ್ಲೆಯಾದ್ಯಂತ ಪ್ರಸರಿಸುತ್ತಿರುವಂತಹ ಶ್ರೀಯುತ ಹರೀಶ್ ಬಾರಿಂಜ ಮತ್ತು ತಂಡಕ್ಕೆ ನಮ್ಮ ಈ ಶಾಲೆಯ ವತಿಯಿಂದ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮ ಇಡೀ ಊರನ್ನ ಮುಟ್ತಾ ಇದೆ, ದೂರದಲ್ಲಿರುವವರು ಕೂಡ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖ ಕಾರಣ ಸುದ್ದಿ ಮಾಧ್ಯಮ. ಸರ್, ತಮಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ಶತ ಸಂಭ್ರಮದ ಈ ಪುಣ್ಯ ಪರ್ವದಲ್ಲಿ ಮೊನ್ನೆ ನಡೆದಂತಹ ಕ್ರೀಡಾಕೂಟಗಳನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟಂತಹ ಇಬ್ಬರನ್ನ ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀಯುತ ಸತೀಶ್ ಅಲಂಗಪ್ಪೆ ಹಾಗೂ ಯಶೋಧ ಶಿವಾರು ತಾವುಗಳು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಶತ ಸಂಭ್ರಮದ ನೆನಪುಗಳು ಕ್ರೀಡೆಯ ಮುಖಾಂತರವೂ ಕೂಡ ಅಚ್ಚಳಿಯದೆ ಉಳಿಯಬೇಕು ಎನ್ನುವ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟವರು ಶ್ರೀಯುತ ಸತೀಶ್ ಅಳಗಪ್ಪೆ ಮತ್ತು ಯಶೋಧ ಅವರೊಟ್ಟಿಗೆ ನೇರ್ವರು ಶಿಕ್ಷಕರಿದ್ರು. ಈ ಸಂದರ್ಭದಲ್ಲಿ ಶ್ರೀಯುತ ಸತೀಶ್ ಹಾಗೂ ಯಶೋಧ ಅವರನ್ನ ಈ ವೇದಿಕೆಯಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಯಶೋಧ ಮೇಡಮ್ ಶಿವಾರು ಒಮ್ಮೆ ವೇದಿಕೆಗೆ ಬರಬೇಕು. ಅದೇ ರೀತಿ ಶತಮಾನೋತ್ಸವ ಸಂಭ್ರಮಕ್ಕೆ ಶಾಲೆಗೆ ವಸ್ತು ರೂಪದಲ್ಲಿ ಕೊಡುಗೆ ನೀಡಿದವರನ್ನು ನೆನವರಿಕೆ ಮಾಡಿಕೊಳ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶ್ರೀ ರುಕ್ಮಯ್ಯ ನಾಯ್ಕ, ನಿವೃತ್ತ ಠಾಣಾಧಿಕಾರಿ, ಕೋಡಿಂಬಾಡಿ ಇವರು 2 ಫ್ಯಾನ್ ನೀಡಿ ಶಾಲೆಗೆ 2 ಫ್ಯಾನ್ಗಳನ್ನು ನೀಡಿ ಸಹಕರಿಸಿದ್ದಾರೆ. ಅದೇ ರೀತಿ ಶ್ರೀಮತಿ ಲಲಿತಾ ಮುಖ್ಯ ಅಡುಗೆಯವರು ಹಾಗೂ ಶ್ರೀಮತಿ ಭವಾನಿ ಸಹಾಯಕ ಅಡುಗೆಯವರು
ಶಾಲೆಗೆ 2 ನೀರಿನ ಫಿಲ್ಟರ್ ನೀಡಿರುತ್ತಾರೆ. ನಿಮಗೆ ಸಹ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ರಶ್ಮಿ ಪಿ ಶಿಕ್ಷಕರು ಶಾಲೆಗೆ 1,500 ಲೀಟರಿನ ಸಿಂಟ್ಯಾಕ್ಸ್ ಅನ್ನು ನೀಡಿ ಸಹಕರಿಸಿರುತ್ತಾರೆ. ಮೇಡಮ್ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಗೋಪಾಲಕೃಷ್ಣ ನಾಯ್ಕ ಮತ್ತು ಮನೆಯವರು 2 ಫ್ಯಾನ್ ನೀಡಿ ಸಹಕರಿಸಿರುತ್ತಾರೆ. ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಹೋಟೆಲ್ ಹರಿಪ್ರಸಾದ್ ಪುತ್ತೂರು ಇವರು ಅಕ್ವಾಗಾರ್ಡ್ 200 ಲೀಟರ್ ಇದನ್ನು ನೀಡಿ ಸಹಕರಿಸಿರುತ್ತಾರೆ. ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಸಿಎ ಬ್ಯಾಂಕ್ ನೆಲ್ಯಾಡಿಯಿಂದ 1 ಪೋಡಿಯಂ ನೀಡಿ ಸಹಕರಿಸಿರುತ್ತಾರೆ. ಇವರಿಗೂ ಧನ್ಯವಾದಗಳು. ಅದೇ ರೀತಿ ಹಾಲು ಉತ್ಪಾದಕರ ಸಂಘ ಆಲಂತಾಯ ಇವರು 20 ಲೀಟರ್ ಹಾಲನ್ನು ನೀಡಿ ನಮಗೆ ಸಹಕರಿಸಿರುತ್ತಾರೆ. ಇವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಹೆಸರು ಬಿಟ್ಟು ಹೋಗಿದ್ದಲ್ಲಿ ಅಥವಾ ನಿಮ್ಮ ಸಹಕಾರ ಇನ್ನಷ್ಟು ಇದ್ದಲ್ಲಿ ನಮ್ಮನ್ನು ಕ್ಷಮೆಯನ್ನು ಯಾಚಿಸುತ್ತಾ ನೀವು ಸಹಕರಿಸಿದಂಥ ಎಲ್ಲ ದೇಣಿಗೆಗೆ ದಾನಿಗಳನ್ನು ಗುರುತಿಸಿಕೊಂಡು ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇನೆ ಏಕವಾಗಿ. ಯಶೋಧ ಮೇಡಮ್, ಎಸ್ ಬೋಲೆ ಮಿತ್ತು ಬೋಲೆ ಮೇಡಮ್, ಯಶೋಧ ಮೇಡಮ್ ಅರೆಗೊಂಜಿ ಗೌರವ ಸಮರ್ಪಿಸೋಡು ಪಣದು ಭಿನ್ನಾಯ್ತು ಬಲ್ತೊಂದುಲ್ಲೆ. ಅದೇ ರೀತಿ ಶ್ರೇಯಾನ್ಸ್ ಕುಮಾರ್ ಜೈನ್ ಪಾಲೇರಿ ಅಕ್ವಾಗಾರ್ಡ್ ನೀರಿನ ಫಿಲ್ಟರ್ ನೀಡಿ ಸಹಕರಿಸಿದ್ದೀರಿ. ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಕುಮಾರ್ ಜೈನ್ ಪುಲಾರ ಮಾಜಿ ಅಧ್ಯಕ್ಷರು SDMC, ನಿನ್ನೆಯ ದಿವಸ ನಿಮ್ಮ ಅನುಪಸ್ಥಿತಿ ಇತ್ತು. ಈ ದಿವಸ ನಿಮ್ಮನ್ನು ಗೌರವಿಸುವ ನಿಟ್ಟಿನಲ್ಲಿ ವೇದಿಕೆಗೆ ಆಗಮನಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ವೇದಕುಮಾರ್ ಜೈನ್ ಪುಲಾರ ಸರ್ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಮಾಜಿ SDMC ಅಧ್ಯಕ್ಷರು. ಅದೇ ರೀತಿ 5,000ದಿಂದ 20,000ದವರೆಗೆ ದೇಣಿಗೆ ನೀಡಿದವರನ್ನ ಈಗಾಗಲೇ ನಿನ್ನೆಯ ದಿವಸ 2 ಕಾರ್ಯಕ್ರಮದಲ್ಲಿ ಗುರುತಿಸಲಾಗಿತ್ತು. ಇನ್ನೂ ಸಹ ಬಾಕಿ ಉಳಿದಂತೆ ಹೆಸರು ಸೂಚಿಸಿದಂತೆ ಬಂದು ಈ ಒಂದು ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹೇಮಂತ್ BM CRP, ಚಂದ್ರಶೇಖರ ಮತ್ತು ಮನೆಯವರು ವಾಲ್ತಾಜೆ, ಜಿನ್ನಪ್ಪ ಪೂಜಾರಿ ಬಟ್ಲಡ್ಕ ನಿವೃತ್ತ ಪ್ರಾಂಶುಪಾಲರು, ಕಮಲಾಕ್ಷ ಆಚಾರ್ಯ ಮತ್ತು ಮನೆಯವರು ಆಲಂತಾಯ, ಬೋರಮುಗೇರ ಮತ್ತು ಮನೆಯವರು ಪಾಲೇರಿ. ಹೆಸರುಗಳು ಬಿಟ್ಟು ಹೋಗಿದ್ದಲ್ಲಿ ಅಥವಾ ಹೆಸರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈಗಾಗಲೇ ಗೌರವವನ್ನು ಸ್ವೀಕರಿಸಿದ್ದರೆ ಹೊರತುಪಡಿಸಿ ಸ್ವೀಕರಿಸಲಿಕ್ಕೆ ಬಾಕಿ ಇರುವವರು ಹೆಸರು ಸೂಚಿಸಿದಲ್ಲಿ ಬನ್ನಿ, ಅಥವಾ ಹೆಸರು ಬಿಟ್ಟೋದಲ್ಲಿ ಸ್ವತಃ ನಿಮಗೆ ಅರಿವಿದೆ, ನಾವು ಕೊಟ್ಟಿದ್ದೇವೆ ಎಂಬ ಭಾವನೆ ಇದೆ, ನಮ್ಮ ಮೇಲೆ ಗೌರವ ಇಟ್ಟು ನೇರವಾಗಿ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬಹುದು. ಅದೇ ರೀತಿ ಜೇಕಬ್ ಪೆರ್ನಾರು, ಚೇತನ ಶಿನೈ ದೀಪ ಸ್ಟೋರ್ ಸೂಪರ್ ಶಾಪ್ ಉಪ್ಪಿನಂಗಡಿ, ಶ್ರೀಮತಿ ನಳಿನಿ ಚಂದ್ರಶೇಖರ ಕೊರಂತಡ್ಕ ಶಿವಾರು, ಬಾಲಕೃಷ್ಣ ಶೆಟ್ಟಿ ಮತ್ತು ಮಕ್ಕಳು ಕೋಣಿಬೈಲು, ಶ್ರೀಮತಿ ಶಶಿಕಲಾ ಜನಾರ್ದನ ಖದ್ರ ಮೇಡಮ್ ಹೆಸರನ್ನು ಸೂಚಿಸಿದಂತೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಿ ದಯಮಾಡಿ. ಶ್ರೀಮತಿ ಗೀತಾ ಕುಂಜಣ್ಣಗೌಡ ಮತ್ತು ಮನೆಯವರು, ಸರಸ್ವತಿ ಮತ್ತು ಮಕ್ಕಳು ಶಿರೋತ್ತಪಲಿಕೆ, ಶ್ರೀಮತಿ ಲೀಲಾವತಿ ಶ್ರೀನಪ್ಪ ನಾಯ್ಕ ಅಡೀಲು, ಅದೇ ರೀತಿ ಸರಸ್ವತಿ ಮತ್ತು ಮಕ್ಕಳು ಶಿವರತ್ನ ಪಲಿಕೆ, ಶ್ರೀಮತಿ ಲೀಲಾವತಿ ಶ್ರೀನಪ್ಪ ನಾಯ್ಕ ಅಡೀಲು, ಶ್ರೀಮತಿ ನಳಿನಿ AK ಕಲ್ಲಾಪು, ಶ್ರೀಮತಿ ಸವಿತಾ ರಮೇಶ್ ಮತ್ತು ಮನೆಯವರು ಆಲಂಗಪ್ಪೆ. ಅದೇ ರೀತಿ
ಮೊಡೆಂಕಿಲ ಮುಗೇರ ಮತ್ತು ಮಕ್ಕಳು ಪಾಲೇರಿ, ಶ್ರೀಮತಿ ಪ್ರಭಾ MG ಸ್ಟೀಫನ್ ಮೊಂತೇರೋ ಕಾಂಚನ, ಅದೇ ರೀತಿ ಸುಮಿತ್ರ ರಾಜೀವ ಪೂಜಾರಿ ಮತ್ತು ಮಕ್ಕಳು ಪೆರ್ನಾರು, ಶ್ರೀಮತಿ ನಳಿನಿ ರಮೇಶ್ ನಾಯ್ಕ ಮತ್ತು ಮಕ್ಕಳು ಅಡೀಲು, ರಮೇಶ್ ಗೌಡ ಪೆರ್ನಳಿಕೆ ಆಲಂತಾಯ, ಗೋಪಣ್ಣಗೌಡ ಪೆರ್ನಾರು, ಸಂಜೀವ ಬಿ ಮತ್ತು ಸುಗಂಧಿ ಕೆ ನಿವೃತ್ತ ಮುಖ್ಯ ಗುರುಗಳು ಮತ್ತು ಮಕ್ಕಳು ಬಟ್ಲಡ್ಕ, ಭೋಜರಾಜ ಶೆಟ್ಟಿ ಪುಳಾರ, ವೈ ಶಾಂತಪ್ಪಗೌಡ ಮುಖ್ಯ ಶಿಕ್ಷಕರು ಹಲನೇರಿಂಕಿ, ಶ್ರೀಮತಿ ಪವಿತ್ರ ಪದ್ಮನಾಭ ಪೂಜಾರಿ ಮತ್ತು ಮನೆಯವರು, ಶ್ರೀಮತಿ ಪಾರ್ವತಿ ಶ್ರೀನಪ್ಪ ನಾಯ್ಕ ಮಕ್ಕಳು ಆಲಂಗಪ್ಪೆ ಮನೆ, ಶ್ರೀಮತಿ ವಿಜಯ ಪ್ರವೀಣ ಪೆರ್ನಾರು ಮನೆ, ಕೇಶವ ಪೂಜಾರಿ ಕಿನ್ಯಡ್ಕ, ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ, ಆಲಂತಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು, ಸ್ವಾಗತವು ಸುಸ್ವಾಗತ, ನಲಿದಾಡುತ್ತಾ ಕುಣಿದಾಡುತ್ತಾ ಶತಮಾನ ಆಯ್ತು ಮಲ್ತೊಂದುಲ್ಲೆ ನಮ್ಮ ಸರ್ಕಾರಿ ಶಾಲೆ ಆಲಂತಾಯ ಶಾಲೆ ನಮ್ಮ ಮಾತ ಸರ್ವಿರ್ಲ ನಮ್ಮ ಮುಲ್ಪ ಸಮಾನರು ಆ ತೀತ ಕೊರ್ತಾಂದ್ ಪನ್ಪಿನತ್ ನಮ್ಮ ಮಾತ ಕೊರ್ನೆಕ್ ಮಾತಿರೆಗ್ಲ ಗೌರವ ಸೂಚನೆ ಕೊರ್ಪಿನ ಅಂಚನವು ಎಂಗ್ಲನ ಆದ್ಯ ಕರ್ತವ್ಯ ಅಂಚಾದು ಪುನಗ ಎಂಗ್ಲ ಪುದರ್ ಸೂಚಿಸ್ಯಾರ ಬುಡ್ದು ಪೋದಿತ್ತು ನಂಡ ಕ್ಷಮೆ ಯಾಚನೆ ಮಲ್ತೊಂದು నేను ಈ ಒಂಜಿ ಭಿನ್ನಾಯ್ತನ ನಮ್ಮ ಮಾತ ಸ್ವೀಕಾರ ಮಲ್ತೊಂದು ಗೌರವನ ಸ್ವೀಕಾರ ಮಲ್ಪಡು ಬಂದು ಭಿನ್ನಾಯ್ತ ಮಲ್ತೊಂದುಲ್ಲೆ 5,000 20,000 ದೇಣಿಗೆಯನ್ನು ಕೋರ್ನಕಲು ಅಂಚನೆ ಅನೇಕ ವ್ಯಕ್ತಿಗಳು ಪ್ರತ್ಯಕ್ಷವಾದ ಮತ್ತು ಬುಕ್ಕ ಪರೋಕ್ಷವಾದ ಸಹಕರಿಸಿದ್ದಾರೆ ನಿಕ್ಲಿನ ಮಾತ ಗೌರವ ಸಲ್ಲಿಸುವ ಒಂದು ಧನ್ಯವಾದ ಸಮರ್ಪಣೆ ಮಲ್ತೊಂದುಲ್ಲೆ. ಆತ್ಮೀಯ ಬಂಧುಗಳೇ, ಈ ಶತಮಾನೋತ್ಸವ ಸಂಭ್ರಮದ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಅತ್ಯಂತ ಕರ್ನಾನಂದಕರವಾಗಿ ನಿರೂಪಿಸಿ ನಿರ್ವಹಿಸಿದ ನಿರೂಪಕರಾದಂತಹ ಶ್ರೀ ಕೌಶಿಕ್ ಅಡ್ವೊಕೇಟ್ ಇವರು ಹಾಗೂ ಕುಶಾಲಪ್ಪ ಶಾಂತಿನಗರ ಇವರಿಬ್ಬರು ಈ ಕಾರ್ಯಕ್ರಮವನ್ನು ನಿನ್ನೆ ಮತ್ತು ಇವತ್ತು ಅತ್ಯಂತ ಚಂದದಿಂದ ನಿರೂಪಿಸಿದ್ದಾರೆ. ಅವರು ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು, ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಧನ್ಯವಾದಗಳು, ಅಭಿನಂದನೆಗಳು.
ನಮ್ಮ ಈ ಒಂದು ಶತಮಾನೋತ್ಸವ ಸಂಭ್ರಮ ಇಷ್ಟೊಂದು ಸುಂದರವಾಗಿ ನೆರವೇರಿಸಲು ನಿರೂಪಣೆ ಮಾಡಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ JK ಈವೆಂಟ್ಸ್. ಖಂಡಿತವಾಗ್ಲೂ ಸುಂದರ ಕಂಠವನ್ನು ನಾನು ನುಡಿಬೇಕು ಅಂತ ಹೇಳಿದರೆ JK ಈವೆಂಟ್ಸ್ನವರು ವ್ಯವಸ್ಥಿತವಾಗಿ ಧ್ವನಿಯನ್ನು ನೀಡುವ ಮೂಲಕ ನಮಗೆಲ್ಲ ಈ ಒಂದು ಬೆಳಕನ್ನು ನೀಡಿಸಿದ್ದಾರೆ, ಬೆಳಕನ್ನು ನೀಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಕಡೆಯಿಂದ, ಅದೇ ರೀತಿ ಶತಮಾನೋತ್ಸವ ಸಮಿತಿ ಅಥವಾ ಶಿಕ್ಷಕ ವೃಂದದಿಂದ. ಮಧ್ಯಾಹ್ನ ನಂತರ ಸುಂದರ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. 2 ದಿವಸದ ಸಂಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದು ಕೊನೆಯ ಹಂತಕ್ಕೆ ತಲುಪ್ತಾ ಇದ್ದೇವೆ ನೋಡಿ. ಮಧ್ಯಾಹ್ನ ನಂತರ ಸರಿಸುಮಾರು ಸಂಜೆ 5:05 ಪೂರ್ವ ವಿದ್ಯಾರ್ಥಿಗಳಿಂದ ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಸ್ವಾಗತವು ಸುಸ್ವಾಗತ. ನಲಿದಾಡುತ್ತಾ ಕುಣಿದಾಡುತ್ತಾ ಶತಮಾನೋತ್ಸವದ ಈ ದಿನದಲ್ಲಿ ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಗಿಡವಾಗಿ ಮರವಾಗಿ ನಾ ಕಲಿತ ಶಾಲೆ ಎಲ್ಲರಿಗೂ ನೆರಳಾಯಿತು. ಸರ್ಕಾರಿ ಶಾಲೆಯ ಮಕ್ಕಳು ನಾವೆಲ್ಲ ಗುರುಗಳಿಗೆ ಚಿರಋಣಿಗಳು. ಬಿಸಿ ಊಟವೇ ನಮಗೆ ಆರೋಗ್ಯವು, ಸಮವಸ್ತ್ರವು ಎಲ್ಲ ಚಿರಭಾಗ್ಯವು. 100 ವರುಷ ಪೂರೈಸಿದ ಈ ಶಾಲೆಯ ಈ ಸಂಭ್ರಮ. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತೆಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಒಂದಾಗಿ ಮುದ್ದಾಗಿ ನಾವೆಲ್ಲ ಸೇರಿ ಗುರುಗಳಿಗೆ ವಂದಿಸುವೆವು. ಸರಿದಾರಿಯ ತೋರಿ ಅಕ್ಷರವ ಕಲಿತು ಈ ಬಾಳೆ ಬಂಗಾರವು. ಕನಸೆಲ್ಲ ನನಸಾದ ಈ ದಿನದಲ್ಲಿ ಈ ಶಾಲೆಯ ಹೆಸರು ನಾ ಉಳಿಸುವೆ. ಎಂದೆಂದಿಗೂ ನಾ ಮರೆಯದ ಈ ಶಾಲೆಯು ನಮಗೆ ದೇಗುಲವು. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ.
ಚಂದವೋ
100 ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ 100ನೇ ವರ್ಷ ಪೂರೈಸಿರುವಂತಹ ಅಂಗವಾಗಿ ಶತಮಾನೋತ್ಸವ ಸಂಭ್ರಮ 2026 ನಿನ್ನೆಯ ದಿವಸ ಒಂದು ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು. ಅದೇ ರೀತಿ ಈ ದಿವಸ ಈಗ ಹಾಡು ಪ್ಲೇ ಆಗ್ತಿತ್ತಲ್ಲ, ಆ ಹಾಡನ್ನು ಸಹಕರಿಸಿದವರು ಚಂದ್ರಶೇಖರ ಆಲಂತಾಯ, ರೆಕಾರ್ಡಿಂಗ್ ರಿಥಮ್ ಆಡಿಯೋ ಲ್ಯಾಬ್, ಇಲ್ಲಿ ರೆಕಾರ್ಡಿಂಗ್ ಮತ್ತು ಮಿಕ್ಸಿಂಗ್ ಅಂಡ್ ಈ ಹಾಡನ್ನು ಹಾಡಿದವರು ಸಾಹಿತ್ಯ ಮತ್ತು ಗಾಯನ ಶ್ರೀಮತಿ ಸಾವಿತ್ರಿ ಕೊಕ್ಕಡ. ಈ ಒಂದು ಸುಂದರ ಹಾಡನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ 100ನೇ ವರ್ಷಾಚರಣೆಯ ಅಂಗವಾಗಿ ಆಯೋಜಿಸಿರುವಂತಹ ಶತಮಾನೋತ್ಸವ ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಸ್ವಾಗತವು ಸುಸ್ವಾಗತ. ನಲಿದಾಡುತ್ತಾ ಕುಣಿದಾಡುತ್ತಾ ಶತಮಾನೋತ್ಸವದ ಈ ದಿನದಲ್ಲಿ ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಗಿಡವಾಗಿ ಮರವಾಗಿ ನಾ ಕಲಿತ ಶಾಲೆ ಎಲ್ಲರಿಗೂ ನೆರಳಾಯಿತು. ಸರ್ಕಾರಿ ಶಾಲೆಯ ಮಕ್ಕಳು ನಾವೆಲ್ಲ ಗುರುಗಳಿಗೆ ಚಿರಋಣಿಗಳು. ಬಿಸಿ ಊಟವೇ ನಮಗೆ ಆರೋಗ್ಯವು, ಸಮವಸ್ತ್ರವು ಎಲ್ಲ ಶಿರಭಾಗ್ಯವು. 100 ವರುಷ ಪೂರೈಸಿದ ಈ ಶಾಲೆಯ ಈ ಸಂಭ್ರಮ. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ. ಆಲಂತಯ ಶಾಲೆಯ ಮಕ್ಕಳು ನಾವೆಲ್ಲ ಬಲು ಚಂದವು. ಒಂದಾಗಿ ಮುದ್ದಾಗಿ ನಾವೆಲ್ಲ ಸೇರಿ ಗುರುಗಳಿಗೆ ವಂದಿಸುವೆವು. ಸರಿದಾರಿಯ ತೋರಿ ಅಕ್ಷರವ ಕಲಿತು ಈ ಬಾಳೆ ಬಂಗಾರವು. ಕನಸೆಲ್ಲ ನನಸಾದ ಈ ದಿನದಲ್ಲಿ ಈ ಶಾಲೆಯ ಹೆಸರು ನಾ ಉಳಿಸುವೆ. ಎಂದೆಂದಿಗೂ ನಾ ಮರೆಯದ ಈ ಶಾಲೆಯು ನಮಗೆ ದೇಗುಲವು. ಬನ್ನಿರಿ ಬನ್ನಿರಿ ನಮ್ಮೂರ ಶಾಲೆಗೆ ನೀವೆಲ್ಲರೂ.
ಕೊಟ್ಟಿದ್ದ Breathless. ಕೇಳ ಚೆಲುವೆ ನೀನು ಮೆನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಟುತ್ತಿದೆ ಕೇಳ ಚೆಲುವೆ
ಉಚ್ಚಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ ಶತಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ 2 ದಿವಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಪ್ರಥಮ ದಿವಸದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿ ಇದೀಗ ದ್ವಿತೀಯ ದಿವಸದ ಬೆಳಗಿನ ಜಾವದ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿಕೊಂಡಿದೆ. ಇದೀಗ ಸಂಜೆ ಸರಿಸುಮಾರು 5:30ಗೆ ಸ್ಟಾರ್ಟ್ ಆಗಬೇಕಿತ್ತು. ಪ್ರೇಕ್ಷಕರಿಗಾಗಿ ನಾವು ಕಾತುರದಿಂದ ಕಾದು ಇದೀಗ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಸರ್ಕಾರಿ ಶಾಲೆಗಳು ಶಿಕ್ಷಣ ಕ್ಷೇತ್ರಕ್ಕೆ ಅದೆಷ್ಟರ ಮಟ್ಟಿಗೆ ಕೊಡುಗೆಯನ್ನು ಕೊಟ್ಟಿದೆ, ಅದೆಷ್ಟು ಮಂದಿಯನ್ನು ಸುಶಿಕ್ಷಿತರನ್ನಾಗಿ ಮಾಡಿ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಿದೆ ಅನ್ನುವಂಥದ್ದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ. ಅಂತಹುದೇ ಒಂದು ಸರ್ಕಾರಿ ಶಾಲೆ ಈಗ ಶತಮಾನೋತ್ಸವದ ಹೊಸ್ತಿಲಲ್ಲಿದೆ ಅನ್ನುವಂಥದ್ದು. ಸೊ ಈಗ ನಾನು ನಿಂತಿರುವಂತಹ ಶಾಲೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಆಲಂತಾಯ ಗ್ರಾಮದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಅನ್ನುವಂಥದ್ದು. ಸೊ ಈ ಶಾಲೆ ಈಗ ಶತಮಾನೋತ್ಸವದ ಹೊಸ್ತಿಲಲ್ಲಿದೆ. ಅಂದರೆ 1924-25ನೇ ಸಾಲಿನಲ್ಲಿ ಆರಂಭಗೊಂಡಿರುವಂತಹ ಶಾಲೆ ಇದು ಎನ್ನುವಂತಹ ಹೆಗ್ಗಳಿಕೆ. ಅಂದರೆ ಈಗ ಇರುವಂತಹ ಕಟ್ಟಡ ಏನಿದೆ ಇಲ್ಲಿ ಆರಂಭಗೊಂಡಿರುವಂಥದ್ದಲ್ಲ. ಈ ಹಿಂದೆ 2-3 ಕಡೆಗಳಲ್ಲಿ ಈ ಒಂದು ಶಾಲೆ ಒಂದು ಕಾರ್ಯಾಚರಣೆಯನ್ನು ಮಾಡಿತ್ತು. ಆ ಬಳಿಕ ಇಲ್ಲಿಗೆ ಈ ಒಂದು ಸ್ಥಳಕ್ಕೆ ಈ ಶಾಲೆ ಸ್ಥಳಾಂತರಗೊಂಡಿದೆ ಅನ್ನುವಂಥದ್ದು. ಅಲ್ಲಿಂದ ಅನೇಕ ವರ್ಷಗಳ ಕಾಲ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನವನ್ನು, ಅವರಿಗೆ ಒಂದು ಜ್ಞಾನದ ಬೆಳಕನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇದೀಗ ಈ ಒಂದು ಶಾಲೆಯ ಕಟ್ಟಡ ಶಿಥಿಲಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಶಾಲೆಗೆ ಸುಸಜ್ಜಿತವಾದ ಕಟ್ಟಡ ಬೇಕು ಎನ್ನುವಂಥದ್ದು ಈ ಭಾಗದ ಒಂದು ವಿದ್ಯಾರ್ಥಿಗಳ ಪೋಷಕರು, ಅದೇ ರೀತಿ SDMC ಶಾಲಾಭಿವೃದ್ಧಿ ಸಮಿತಿಯ ಒಂದು ಬೇಡಿಕೆಯಾಗಿತ್ತು. ಅದಕ್ಕೆ ಪೂರಕವಾದ ಸ್ಪಂದನೆ ಕೂಡ ಈಗಾಗಲೇ ದೊರೆತಿದೆ ಅನ್ನುವಂಥದ್ದನ್ನು ನಿಮಗೆ ನಾವು ಹೇಳೋದಕ್ಕೆ ಬಯಸುವಂಥದ್ದು. ಹೇಗೆ ಅಂತ ಹೇಳಿದರೆ, MRPL ಸಂಸ್ಥೆ ಏನಿದೆ ಮಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತಹ MRPL ಸಂಸ್ಥೆ ತನ್ನ ಸಮಾಜ ಸೇವಾ ಕಾರ್ಯಚಟುವಟಿಕೆಗಳ ಒಂದು ಭಾಗವಾಗಿ ಈ ಶಾಲೆಗೆ ಒಂದು ಕಟ್ಟಡವನ್ನು ರಚನೆ ಮಾಡೋದಕ್ಕೆ 30 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಈಗಾಗಲೇ ಮಂಜೂರು ಮಾಡಿದೆ ಅನ್ನುವಂಥದ್ದು. ಸೊ ಈಗ ಈ ಭಾಗದಲ್ಲಿ ನೀವು ಗಮನಿಸ್ತಾ ಇರುವಂಥದ್ದು ಶಾಲೆಯ ಹಳೆಯ ಒಂದು ಕಟ್ಟಡ. ಅದರ ಮುಂದುವರಿದ ಭಾಗವಾಗಿ ಇನ್ನು ಈ ಶಾಲೆಗೆ ಒಂದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗೋದಕ್ಕಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಶಿಲಾನ್ಯಾಸ ಕೂಡ ನೆರವೇರಿದೆ ಅನ್ನುವಂಥದ್ದು. ಅಕ್ಟೋಬರ್ 3ರಂದು ಶಿಲಾನ್ಯಾಸವನ್ನು ಕೂಡ ನೆರವೇರಿಕೆ ಮಾಡಲಾಗಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ಇಲ್ಲೊಂದು ಸುಸಜ್ಜಿತವಾದ ಕಟ್ಟಡ ತಲೆಯನ್ನು ಎತ್ತೋದಕ್ಕಿದೆ. ಆ ಮೂಲಕ ಈ ಭಾಗದ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಕೊಡುಗೆ ಸಿಗೋದಕ್ಕಿದೆ ಅನ್ನುವಂಥದ್ದು. ಸೊ ಈ ಭಾಗದಲ್ಲಿ ಏನು ನೋಡ್ತಾ ಇದ್ದೀರಿ, ಇಲ್ಲಿ ಹೊಸ ಕಟ್ಟಡ ರಚನೆಯಾಗೋದಕ್ಕಿದೆ ಅನ್ನುವಂಥದ್ದು. ಸೊ ಹಾಗಿದ್ದಾಗಿ ಈ ಒಂದು ಶಾಲೆಯ ವಿಶೇಷತೆ ಏನು, ಇಲ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಒಂದು ಕಲಿತುಕೊಂಡು ಮುಂದಕ್ಕೆ ಸಾಗಿದ್ದಾರೆ ಎನ್ನುವಂತಹ ಎಲ್ಲ ಒಂದು ವಿಚಾರವನ್ನು ಕೂಡ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಶಾಲೆಯ ಇತಿಹಾಸದ ಬಗ್ಗೆ, ಶಾಲೆಯಲ್ಲಿ ಕಲಿತಾ ಇರುವಂತಹ ವಿದ್ಯಾರ್ಥಿಗಳೆಷ್ಟು ಎಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಈಗ ಹೊಸ ಕಾರ್ಯಯೋಜನೆ ಹೇಗೆ ಸಿದ್ಧ ಆಗ್ತಾ ಇದೆ, ಹೊಸ ಕಟ್ಟಡದ ರೂಪುರೇಷೆಗಳೇನು, ಈ ಒಂದು ಶತಮಾನೋತ್ಸವ ಆಚರಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿದ್ಧತೆಗಳನ್ನು, ಪೂರ್ವ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಎಲ್ಲವನ್ನು ಕೂಡ ಮಾತನಾಡಿಸಿಕೊಂಡು ಹೋಗೋಣ. ಸೊ ಇಲ್ಲಿ ಸೇವೆ ಸಲ್ಲಿಸಿದಂತಹ ಹಿರಿಯ ನಿವೃತ್ತ ಶಿಕ್ಷಕರು, ಅದರ ಜೊತೆಗೆ ಶಾಲಾಭಿವೃದ್ಧಿ ಸಮಿತಿಯವರು, ಶತಮಾನೋತ್ಸವ ಸಮಿತಿಯವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಈಗ ಕೇಳ್ಕೊಂಡು ಬರೋಣ.
ನಮಸ್ತೆ. ನಮಸ್ತೆ. ಸಂಜೀವ ಬಿ ಅಂತ. ನಾನು 1990ರಿಂದ 2002ವರೆಗೆ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ 2002ರಲ್ಲಿ ನೇರ ಶಾಲೆ ಹಳ್ಳಿಯರಿಗೆ ಶಾಲೆಗೆ ವರ್ಗಾವಣೆಗೊಂಡು ಹೋಗಿದ್ದೇನೆ. ಆ ಹೊತ್ತಿಗೆ ಇಲ್ಲಿ ಶಾಲೆ ಇಲ್ಲಿ ಒಂದು ಕೊಠಡಿ ಇದ್ದು ಒಂದು 43 ಮಕ್ಕಳಿದ್ದರು. ಒಂದೇ ಕೋಣೆಯಲ್ಲಿ ಪಾಠ ಪ್ರವಚನ ನಡೀತಿತ್ತು. ಯಾವುದೇ ಒಂದು ಪೀಠೋಪಕರಣ ಸಾಕಾಗುತ್ತಿರಲಿಲ್ಲ, ಪಾಠೋಪಕರಣವೂ ಇರಲಿಲ್ಲ. ಆದರೂ ಕೂಡ ನಾವು ಅದನ್ನು ನಿಭಾಯಿಸಿಕೊಂಡು ಹೋಗಿದ್ದೇವೆ. ಇಬ್ಬರು ಶಿಕ್ಷಕರಿದ್ದೇವೆ ನಾವು. ಆಮೇಲೆ ಹೆಚ್ಚುವರಿಯಾಗಿ ಉಚಿತ ಫ್ರೀ ಸರ್ವಿಸ್ ಶಿಕ್ಷಕರನ್ನು ಆಯ್ಕೆ ಮಾಡಬೇಕು, ಅಲ್ಲಿ ಸ್ಥಳಾವಕಾಶ ಇರಲಿಲ್ಲ. ಆದ ಕಾರಣ ಭಾರಿ ತೊಂದರೆ ಆಗ್ತದೆ. ಆದರೂ ಇದು 1900 ನನ್ನ ತಿಳಿದ ಮಟ್ಟಿಗೆ 1980ರ ಹಿಂದೆ ಇದು ಕುಗ್ರಾಮವಾಗಿತ್ತು. ಆದ ಕಾರಣ ಇಲ್ಲಿ ಯಾವುದೇ ಸವಲತ್ತು ಮಾರ್ಗ ಆಗಲಿ ಅಥವಾ ದೂರವಾಣಿ ಆಗಲಿ ಅಥವಾ ವಿದ್ಯುತ್ ಸಂಪರ್ಕ ಯಾವುದೇ ಈ ಗ್ರಾಮಕ್ಕೆ ಇರಲಿಲ್ಲ. ಆದರೂ ನಾವು ಕಾಲ್ನಡಿಗೆಯಿಂದಲೇ ನಮಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡಬೇಕಾದ್ರೆ ನೆಲ್ಯಾಡಿಗೆ ಅಥವಾ ಉಪ್ಪಿನಂಗಡಿಗೆ ಅಜತ್ತೂರಿಗೆ ಹೋಗಬೇಕಾದ್ರೂ ಕಾಲ್ನಡಿಗೆಯಿಂದಲೇ ಗೋಳಿತೊರೆಗೆ ಹೋಗ್ತಿದ್ವು. ಆದರೂ ನಾವು ಅದನ್ನು ಯಾವುದನ್ನು ಲೋಪ ಮಾಡಲಿಲ್ಲ. ಆದರೂ ಕೂಡ ಮುಂದೆ ನಮ್ಮ ಕಾಂಚನ ಸುಂದರ ಭಟ್ರು AU ಆಗಿದ್ದರು ಆ ಕಾಲದಲ್ಲಿ, 1990ರಲ್ಲಿ. ಅವರು ಹೇಳಿದರು 90ರಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ನಾವಲ್ಲಿ 5ನೇ ಮಾಡುವ ಅಂತ ಹೇಳಿದರು. ಹಾಗೆ ತಗೊಂಡು ಹೋದೆ ಆಫೀಸಿಗೆ. 5ನೇ ಕ್ಲಾಸು 1992-93ರಲ್ಲಿ 5ನೇ ಕ್ಲಾಸು, 93-94ರಲ್ಲಿ 6ನೇ, 94-95ರಲ್ಲಿ 7ನೇ ತರಗತಿ ಆಯಿತು. ಆಮೇಲೆ ಇಲ್ಲಿ ಕೊಠಡಿಗಳ ತೊಂದರೆ ಇತ್ತು. ಅದಕ್ಕೆ ಒಂದೊಂದು ಕೊಠಡಿಗೆ 40,000 ಅನುದಾನ, 30,000 ಅನುದಾನ. 30,000 ಅನುದಾನ ಬಂದದಲ್ಲಿ 30,000 ಊರಿನವ್ರು ಕೊಡಬೇಕನ್ನೋ ನಿಯಮ ಇತ್ತು. ಆಗ ಇಲ್ಲಿ ಬೆಟರ್ಮೆಂಟ್ ಕಮಿಟಿ ಇದ್ದದ್ದು, ಸ್ಕೂಲ್ SPC, ಈಗ ಅದು SDM ಅಂತಾಗಿದೆ ಸ್ಕೂಲ್. ಆಗ ಬೆಟರ್ಮೆಂಟ್ ಕಮಿಟಿಯವರನ್ನ ಸೇರಿಸಿ ಆಗ ಅವ್ರನ್ನ ಹೆಚ್ಚಿನ ಸಹಕಾರ ಕೊಡ್ತಾರೆ. ಒಂದು ದಿವಂಗತ ಹಾಲೇರಿ ಕೊರಗ ಪೂಜಾರಿ, ಈಗ ಇರುವಂಥ ವೆಂಕಪ್ಪಗೌಡರು ಅವರೆಲ್ಲ ಬಂದು ಸಹಕಾರ ಒಟ್ಟು ಎಲ್ಲ ಕಮಿಟಿ ಮಾಡಿ ಇಲ್ಲಿ 1990ರಿಂದ ಕಟ್ಟಡವನ್ನು ಯಾರು ವಹಿಸ್ಕೊರಲಿಲ್ಲ. 30,000ಕ್ಕೆ ಯಾರು ಕಟ್ಟಡ ಮಾಡಲಿಲ್ಲ. 30 ವರ್ಷಕ್ಕೆ 30, ಮತ್ತೊಂದು ವರ್ಷ 40, ಹೀಗೆ 50ರವರೆಗೆ 6 ಕೊಠಡಿಗಳಲ್ಲಿ ಮಾಡಿದ್ದೇವೆ. ಆಗ ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಯಿತು. ಅದಕ್ಕೆ ಕಾರಣ ಇದೆ. ಯಾಕೆಂದರೆ ಕಾಲ್ನಡಿಗೆಯಲ್ಲಿ ಗೋಳಿ ತೊಟ್ಟು ಅಥವಾ ಹಲ್ಲಕ್ಕೆ ಶಾಲೆಗೆ ಹೋಗಬೇಕಿತ್ತು. ಆಗ ಚಿಕ್ಕ ಮಕ್ಕಳನ್ನು ಅಷ್ಟು ದೂರ ಕಳಿಸಿದರೆ ಮನೆಯವರೆಲ್ಲ ಸ್ವಲ್ಪ ಹಿಂಜರಿತಿದ್ದರು. ಮತ್ತು ಇಲ್ಲಿ ಅದಕ್ಕೂ ಹಿಂದೆ 4ನೇ ಕ್ಲಾಸು ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ಈ ಊರ ಮಕ್ಕಳು ಕಲಿಯಲಿಲ್ಲ. ಯಾಕಂದರೆ ದೂರ ಹೋಗಬೇಕು. ಇಲ್ಲಿ ಕಲಿತು ಅಲ್ಲಿಗೆ ನಿಲ್ಲಿಸ್ತಿದ್ರು. ಆದರೂ ಕೂಡ ಈಗ ತುಂಬ ಈ ಕುಗ್ರಾಮ ಹೋಗಿ ಸುಗ್ರಾಮ ಆದರಿಂದ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಇಲ್ಲಿಯ ಊರವರು, ಹಳೆ ವಿದ್ಯಾರ್ಥಿಗಳು ಅಥವಾ ಸಿಬ್ಬಂದಿ ವರ್ಗದ ಎಲ್ಲ ಸೇರಿ ಅಥವಾ SDMC ಅವರೆಲ್ಲ ಸೇರಿಕೊಂಡು ತುಂಬ ಈ ಶಾಲೆ ಮೇಲ್ದರ್ಜೆಗೆ ಏರುವಂತೆ ಪ್ರಯತ್ನ. ಆದರೂ 2002-03ನೇ ಒಂದು ಇಸ್ವಿಯಲ್ಲಿ ಈ ಶಾಲೆಯಲ್ಲಿ ಒಮ್ಮೆ ಹಳ್ಳಿಯರಿಗೆ ಶಾಲೆಯಿಂದ ಬಂದ ಒಬ್ಬ ಶಿಕ್ಷಕಿಯವರು 8ನೇ ತರಗತಿ ಇಲ್ಲಿ ಊರವರ ಒತ್ತಡದಿಂದಾಗಿ 8ನೇ ತರಗತಿ ಮಾಡಿದರು. ಆಮೇಲೆ ಮಕ್ಕಳ ಕೊರತೆಯಿಂದಾಗಿ ಅದು 1 ವರ್ಷ ಮಾಡಿತು. ಆಮೇಲೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ನಾಟಕ ಇಲ್ಲಿ ಯಾವಾಗಲೂ ಆಗಲಿಲ್ಲ. ಒಂದು 2003-04ರಲ್ಲಿ ಒಂದು ಸಲ ಆಗಿದೆ. ಆ ಹಿಂದೆ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಯಾವುದು ಕೂಡ ಇಲ್ಲಿ ನಮಗೆ ಪರಿಸರ ಒಳ್ಳೆಯದಿರಲಿ, ಯಾರು ಕೂಡ ರಾತ್ರಿ ಎಲ್ಲ ಕಷ್ಟ ಆಗ್ತಿತ್ತು. ಈ ಎಲ್ಲ ತೊಂದರೆಯಿಂದಾಗಿ ಶಾಲೆ ಮತ್ತೆ ಈಗ ಮುಂದೆ ಬೆಳೆದೆ. ಈಗ ನಾನು ಈ ಶಾಲೆಗೆ ಎಷ್ಟು ವರ್ಷ ಆಯಿತು ಎಂಬ ಒಂದು ವಿಚಾರವನ್ನು ತಿಳಿಯೋದಕ್ಕಾಗಿ ನಾನು ಶಿವಾರು ಕುಂಜನಾಯ್ಕ ಎಂಬವರೊಬ್ಬರು ವಯಸ್ಕರಿದ್ದರು. ಮತ್ತು ಈ ಶಾಲೆಗೆ ಬಂದವರು ಇಲ್ಲಿ ಯಾರಿಲ್ಲ ಅಂತ ಗೊಳ್ತದೆ. ಅವರನ್ನು ಈ ಶಾಲೆಗೆ ಬರಲಿಕ್ಕೆ ಇಲ್ಲಿ ನಿಮಗೆ ಎಷ್ಟು ವರ್ಷ ಆಯಿತು ಇಲ್ಲಿ ಶಾಲೆಗೆ ಬಂದಿದ್ದೀರಾ? ಹೌದು ಬಂದೆ ಅಂತ ಹೇಳಿದ್ರು. ಹೀಗೆ ಇಲ್ಲಿ ಮೂರು ಕಡೆ ಇದು 4ನೇ ಸ್ಥಳದಲ್ಲಿ ಇರುವಂಥ ಕಟ್ಟಡಗಳು. ಅವರು ಹೇಳಿದರು 1923-24ರಲ್ಲಿ ನಾನು ಇಲ್ಲಿ ಶಾಲೆಗೆ ಬಂದೇನೆ, ನೆನಪಿದೆ. ಅದು ಒಂದು ಈ ಶಾಲೆಯ ಪಶ್ಚಿಮಕ್ಕೆ ಮತ್ತು ಮಾರ್ಗದ ಬದಿಯಲ್ಲಿ ಮತ್ತೊಂದು ಅಲ್ಲಿ ಪಾಲೇರಿ ಕಟ್ಟೆ ಅಂತ ಅಲ್ಲಿ ಒಂದು ಶಾಲೆ, ಅಲ್ಲಿ ಕೂಡ ನಾವು ಹೋಗಿದ್ದೇವೆ ಅಂತ ಹೇಳಿದ್ರು. ಆನಂತರ ಒಬ್ಬರನ್ನೇ ನಾವು ತಿಳಿದು ಅದು ಕನ್ಫರ್ಮ್ ಮಾಡಲಿಕ್ಕೆ ಕಷ್ಟ ಆಯಿತು. ಇನ್ನೊಬ್ಬರು ಕಲ್ಲಂಡ, ಇಲ್ಲಿ ಅಳಂತೆ ಗ್ರಾಮದ ಕಲ್ಲಂಡ ವೆಂಕಪ್ಪಗೌಡರು ಅಂತ ಇದ್ದರು. ಅವರು ಕೂಡ ವಯಸ್ಕರು, ಆದರೂ ಮೆಲ್ಲಗೆ ಬಂದು ಕೆಲವು ಅವರಿಗೆ ನೆನಪಿದ್ದ ಮಾಹಿತಿಯನ್ನು ಕೊಟ್ಟರು. ಅವರು ಹೇಳಿದ್ದು ಹೀಗೆ 23-24ನೇ ಸಾಲಿನಲ್ಲಿ ನಾನು ಇಲ್ಲಿ ಶಾಲೆಗೆ ಹೋಗಿದ್ದೇನೆ.
ಶಾಲೆಗೆ ಬಂದೇನೆ, ನಾನು ಇಲ್ಲೇ ಕಲಿತದ್ದು ಅಂತ ಹೇಳಿದರು. ನಾನು ಆ ಒಂದು ವಿಷಯವನ್ನು ಸಂಗ್ರಹಿಸಲಿಕ್ಕೆ ಕಾರಣ ಶಾಲೆಗೆ ಯಾವಾಗ 100 ವರ್ಷ ಆಗುತ್ತೆ ಎಂಬ ವಿಚಾರವನ್ನು ಗಣನೆಗೆ ತಗೊಳ್ಳಿಲ್ಲ. ಆದರೆ ಈ ಶಾಲೆ ಯಾವಾಗ ಆಗಿದೆ ಎಂಬುದನ್ನು ಒಂದು ದಾಖಲೆಯಲ್ಲಿ ಇಡುವ ಎಂಬ ಒಂದು ಅಭಿಪ್ರಾಯದಿಂದ ಇರ್ತೇನೆ. ಹಾಗೆ ಈ ವರ್ಷ ಈ ಊರವರು, ಹಳೆ ವಿದ್ಯಾರ್ಥಿಗಳು ಅಥವಾ ಸಿಬ್ಬಂದಿ ವರ್ಗದವರು ಸೇರಿಕೊಂಡು ಈ ಶತಮಾನೋತ್ಸವ ಆಚರಣೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ಇಲ್ಲಿ ಅದಕ್ಕೆ ಏನಾಗಬೇಕು, ಅದಕ್ಕೆ ಒಂದು ಕಟ್ಟಡವನ್ನು ಮಾಡಬೇಕು ಒಂದು ಆಶೆಯಿಂದಿದ್ದರು. ಅದು ಈಗ ಪೂರ್ತಿಯಾಗುವ ಒಂದು ಭರವಸೆಯಲ್ಲಿ ಇದೆ. ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಅಥವಾ ಈ ವಠಾರದವರು, ಈ ಗ್ರಾಮಸ್ಥರು ಎಲ್ಲರೂ ಇದಕ್ಕೆ ಸಹಮತವನ್ನು ಸೂಚಿಸುತ್ತಾರೆ ಅಂತ ಅದೊಂದು ಸಂತೋಷ ವಿಚಾರವಾಗಿದೆ. ಆದ ಕಾರಣ ಇದು ಆದಷ್ಟು ಒಳ್ಳೆಯ ಉತ್ತಮ ರೀತಿಯಲ್ಲಿ ಶಾಶ್ವತ ಕಟ್ಟಡ, ಈಗ ಇರುವಂಥ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿ ಇದೆ. ಮರ ಕೂಡ ಆಗ ಒಳ್ಳೆಯ ಜಾತಿ ಮರ ಹಾಕಲಿಕ್ಕೆ ಹಣ ಇರಲಿಲ್ಲ, ಯಾವುದಾದ್ರು ಸಿಕ್ಕಿದ್ರು ಮಾಡಿದ್ದಾರೆ. ಈಗ ಶಾಶ್ವತ ಕಟ್ಟಡ ಅದಕ್ಕೆ ಆ ದೇವರು ಕೂಡ ಅನುಗ್ರಹ ಮಾಡಿದ್ದಾರೆ. ಅದು ಆಗಲಿ, ಈ ಊರವರಿಗೆಲ್ಲ ಮತ್ತು ಒಳ್ಳೆಯದಾಗುವಂಥ ಶಾಲೆ ಸಿಗಲಿ, ಕಟ್ಟಡ ಆಗಲಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತೇನೆ. ನನ್ನ ಸುಗಂಧಿಕಿ ಹೇಳಿ, ನೀವು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ? ನಾನು ಅಂದರೆ 1981 ಡಿಸೆಂಬರದಲ್ಲಿ ಈ ಶಾಲೆಗೆ ನಿಯೋಜನೆಯಾಗಿ ನಾನು ಬೆಳಂದೂರು ಶಾಲೆಯಲ್ಲಿ ನಾನು ಓದಿದ ಶಾಲೆ ಅಲ್ಲೇ ಸರ್ವಿಸ್ ಮಾಡ್ತಾ ಇದ್ದೆ. ಅಂದರೆ ನನಗೆ ಈ ಕಡೆ ಮದುವೆ ಆಯಿತು. ಮದುವೆ ಆದಂಥ ನಾನು ಇಲ್ಲಿ ನಿಯೋಜನೆಯಾಗಿ 1981 ಡಿಸೆಂಬರದಿಂದ 1982 ಜೂನ್ ತನಕ ಇಲ್ಲೇ ನಾನು ಸರ್ವಿಸ್ ಮಾಡಿದೆ. ಆನಂತರ ಟ್ರಾನ್ಸ್ಫರ್ ಆಗಿ ಹಳೆ ಸೈನಿಕ ಶಾಲೆಗೆ ಹೋದೆ. ಅಲ್ಲಿಂದ ಆ ನಂತರ ಒಂದು 2-3 ಸಲ ನಿಯೋಜನೆಗೆ ಬಂದಿದ್ದೀನಿ. ಅಂದರೆ ಇಲ್ಲಿ ಸ್ಟಾಫ್ ಇರಲಿಲ್ಲ ಮತ್ತು ಅಲ್ಲಿ ಒಬ್ಬರು ಜಯಲಕ್ಷ್ಮಿ ಟೀಚರ್ ಇದ್ದರು. ಅವರು ರಜೆಯಲ್ಲಿ ಹೋಗುವಾಗ ನನ್ನ ಇಲ್ಲಿ ನಿಯೋಜನೆ ಮಾಡ್ತಾಯಿದ್ರು ಆಗಾಗ. ಆ ನಂತರ 2002 ಆಗಸ್ಟ್ 8 ತಾರೀಕಿಗೆ ನಾನು ಅಲ್ಲಿ ಹಳೆ ಸೈನಿಕ ಶಾಲೆಯಿಂದ ಟ್ರಾನ್ಸ್ಫರ್ ತಗೊಂಡು ಬಂದ ವರ್ಷವೇ ಯಾವ ವರ್ಷ ಇಲ್ಲಿ 7th ಇತ್ತು, 7th ಆದ ಮಕ್ಕಳನ್ನು ಇಲ್ಲಿ ಬಿಡಲಿಲ್ಲ, 8th ಮಾಡುವ ಅಂಥೇಳಿ STMC ಅವರು ಸುಭಾಷ್ ಚಂದ್ರ ಇಂದ್ರರು ಆಗ STMC ಅಧ್ಯಕ್ಷರಾಗಿದ್ದರು. ಅವರು ಹೇಳಿದರು ಇಲ್ಲಿ ನಾವು ಇದು 8th ಇಲ್ಲೇ ಮಾಡುವ ಹೇಳಿ. ಅದು ಸ್ಟಾಫು ಕೊಡೋದಿಲ್ಲ ಸರ್ಕಾರ, ಏನು ಮಾಡೋದು ಅಂತ ಹೇಳಿದರು. ಅದಕ್ಕೆ ನಾವು ಸುಧಾರಣೆ ಮಾಡುವ, ಈ ವರ್ಷ ಮಾಡುವ ಅಂತ ಹೇಳಿದರು. ಹಾಗೆ ಆ ವರ್ಷ 8th ಆಯಿತು, ಮಕ್ಕಳೆಲ್ಲೇ ಇದ್ದರು, ಸಂಖ್ಯೆ ಇತ್ತು. ಮರು ವರ್ಷ ಏನಾಯಿತು, ಇಲ್ಲಿ 8ನೇ ಕ್ಲಾಸಿಗೆ ಅಂದರೆ ಕೆಲವರು ಮಕ್ಕಳನ್ನು ಇಲ್ಲಿ ತೆಗೆದು ಸ್ಟಾಫ್ ಕೊಡ್ತಿರಲಿಲ್ಲ. ಆದ ಕಾರಣ ಮಕ್ಕಳನ್ನು ಇಲ್ಲಿಂದ ತೆಗೆದು ಬೇರೆ ಶಾಲೆಗೆ ಹಾಕಿದ್ರು. ಉಳಿದ ಒಬ್ಬರಿಬ್ಬರು ಮಕ್ಕಳನ್ನು ಹಿಡ್ಕೊಂಡು ನಮಗೆ ಪಾಠ ಮಾಡೋಕ್ಕಾಗ್ತದ, ಹಾಗೆ ಅವರ ಟೀಚರನ್ನು ಕೂಡ ಕೊಟ್ಟು ಬೇರೆ ಶಾಲೆಗೆ ಕಳಿಸಿಕೊಟ್ರು. ಹಾಗೆ 1 ವರ್ಷ 8th ಆಗಿದೆ. ಆ ನಂತರ 2003 ಡಿಸೆಂಬರ್ ತಿಂಗಳಲ್ಲಿ 2002 ನಾನು ಬಂದದ್ದು. ಇಲ್ಲಿ ಸ್ಕೂಲ್ ಡೇ ಆಗ್ತಿರಲಿಲ್ಲ, ವಾರ್ಷಿಕೋತ್ಸವ. ಆ ವರ್ಷ ಪ್ರಥಮವಾಗಿ ಅಂದರೆ ನಾನು ಹಳೆ ಸೈನಿಕ ಶಾಲೆ ಇರುವಾಗ 2 ವರ್ಷಕ್ಕೊಮ್ಮೆ ವರ್ಷವೂ ಸ್ಕೂಲ್ ಡೇ ಆಗ್ತಾಯಿತ್ತು. ಆ ನಂತರ 2 ವರ್ಷಕ್ಕೊಮ್ಮೆ ಅಲ್ಲಿ ಈಗಲೂ ಆಗ್ತಾ ಉಂಟು. ಅಲ್ಲಿ ಎಂತ ಮಾಡಿದ್ರು, ಸ್ಕೂಲ್ ಡೇ ಮಾಡುವ ಅಂತ ಎಲ್ಲ ಹಳೆ ವಿದ್ಯಾರ್ಥಿಗಳು ಒಟ್ಟಾದರು. ಬಂದ ವರ್ಷ ಕಷ್ಟ ಆಗ್ತದೆ ಅಂತ ಹೇಳಿ ಮರು ವರ್ಷಕ್ಕೆ 2003 ಡಿಸೆಂಬರ್ ತಿಂಗಳಿಗೆ ಆಗುವಾಗ ಸ್ಕೂಲ್ ಡೇ ಮಾಡುವ ಅಂತ ಹೇಳಿ ಆಯಿತು. ಸ್ಕೂಲ್ ಡೇ ಭಾರಿ ಗೌಜಿಯಿಂದ ಎಲ್ಲ ಊರವ್ರದ್ದು ಸಹಕಾರ ಇತ್ತು. ಸ್ಕೂಲ್ ಡೇ ಎಲ್ಲ ಭಾರಿ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಮರು ವರ್ಷ ಒಂದೇ ವರ್ಷ ಯಾಕೆ ನಾವು ಸ್ಕೂಲ್ ಡೇ ಮಾಡಿ ಬಿಡೋದು ಯಾಕೆ, ಆರಂಭ ಮಾಡಿ ನಿಲ್ಲಿಸೋದು ಬೇಡ ಹೇಳಿ ಈ ವರ್ಷ ಕೂಡ ಒಂದು ಸ್ಕೂಲ್ ಡೇ ಮಾಡುವ ಅಂತ ಹೇಳಿದೆ. ಹಾಗೆ ಎಲ್ಲರೂ ಒಪ್ಪಿಕೊಂಡ್ರು. ಆ ವರ್ಷವೂ ಸ್ಕೂಲ್ ಡೇಗೆ ಎಲ್ಲ ತಯಾರಾಗಿ ನಾನೇನು ಮಾಡಿ 2004 ಡಿಸೆಂಬರಿಗೆ ಆಗುವಾಗ ನನಗೆ ಮುಖ್ಯ ಗುರುಗಳಾಗಿ ಬಡ್ತಿ ಬಂತು. ಹಾಗೆ ಬಡ್ತಿಗೊಂಡು ನಾನು ಹಳೆ ಸೈನಿಕ ಶಾಲೆಗೆ ಡಿಸೆಂಬರ್ ತಿಂಗಳಲ್ಲಿ ಹೋದೆ 2004ರಲ್ಲಿ. ಅಂದರೆ ಆವಾಗ ಎಲ್ಲ ಊರವರು ಎಲ್ಲ ಬಹಳ ಸಹಕಾರದಿಂದ ಆ ಸ್ಕೂಲ್ ಡೇನ ಆಚರಣೆ ಮಾಡಿದ್ದಾರೆ. ಬಹಳ ಖುಷಿ ಇತ್ತು. ಅಂದರೆ ಕುಗ್ರಾಮ ಆಗಿದ್ದದು ಸುಗ್ರಾಮ ಆಗಿದೆ, ಪರಿಸರವು ಉತ್ತಮವಾಗಿತ್ತು. ಬಹಳ ಖುಷಿಯಿಂದ ಇಲ್ಲಿ ಸ್ಟಾಫು STMC ಅವರು ಬಹಳ ಉತ್ತಮ ರೀತಿ ಸಹಕಾರ ಕೊಡ್ತಾಯಿದ್ದರು. ಹಾಗೆ ಹಳೆ ವಿದ್ಯಾರ್ಥಿ ಸಂಘವು ಸ್ಥಾಪನೆ ಆಗಿತ್ತು. ಹಳೆ ವಿದ್ಯಾರ್ಥಿಗಳು ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೊಟ್ಟು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳಲಿಕ್ಕೆ ಸಹಕಾರ ಮಾಡಿದ್ದಾರೆ. ನನ್ನ ಹೆಸರು ಅಶೋಕ್ ಸಿಬಿ ಅಂತ. ನಾನು ಈ ಊರಿನವನೇ, ಆಲಂತದವನೇ. ನಾನು ಇದ್ದೇ ಶಾಲೆಯಲ್ಲಿ ಕಲಿತು 7ನೇ ಕ್ಲಾಸ್ವರೆಗೆ ಕಲಿತು ವಿದ್ಯಾಭ್ಯಾಸ ಮಾಡಿದವನು. ನಮಗೆ ಶಾಲೆಯ ಅಭಿವೃದ್ಧಿಯ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ನಾನು SMC ಅಧ್ಯಕ್ಷನಾಗಿ 3 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಈಗ ನಮಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ SMC ರಚನೆ ಕೂಡ ಚೇಂಜ್ ಆಗ್ತದೆ. ನನ್ನ ಅವಧಿಯಲ್ಲಿ ಈ ಶಾಲೆಗೆ ಒಂದು 100 ವರ್ಷ ಆಗುವ ಕೂಡ ಒಂದು ಒಳ್ಳೆಯ ವಿಷಯ. ಆ ವಿಷಯದಲ್ಲಿ ನಾವು ನಮ್ಮ ಶಾಲೆಗೆ ಏನಾದರೂ ಒಂದು ಕಟ್ಟಡ ಬರಬೇಕಂತ
ತುಂಬ ಜನರಲ್ಲಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೆವು. ಆಗ ನಮಗೆ MRPL ಕಡೆಯಿಂದ ಅನುದಾನ ಸಿಕ್ಕಿದೆ ಅಂತ ನಮಗೆ ಗೊತ್ತಾಯಿತು. ಆಗ MRPL ಕಡೆ ಕೂಡ ಒಂದು ಸಂಸ್ಥೆಗೆ ನಾವು ಅರ್ಜಿಯನ್ನು ಹಾಕಿದೆವು. ಅರ್ಜಿಯನ್ನು ಹಾಕಿ ನಮಗೆ ಒಂದು ದೊಡ್ಡ ಮೊತ್ತದ ಒಂದು 30 ಲಕ್ಷ ರೂಪಾಯಿ ಅನುದಾನವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ತುಂಬ ನಾನು ಈ SRMC ಕಡೆಯಿಂದ ಮತ್ತು ಸಾಲ ಅಭಿವೃದ್ಧಿ ಕಡೆಯಿಂದ ಮತ್ತು ಊರಿನ ಎಲ್ಲ ಪೂರ್ವ ವಿದ್ಯಾರ್ಥಿಗಳ ಕಡೆಯಿಂದ ಕೂಡ ನಾನು ಆ MRPL ಕಡೆಯವರಿಗೆ ತುಂಬ ಹೃದಯ ಧನ್ಯವಾದವನ್ನು ಕೇಳ್ತೇನೆ. ಯಾಕೆಂದರೆ ನಮ್ಮ ಈ ಶಾಲೆಗೆ ದೊಡ್ಡ ಅನುದಾನ ಬಂದು ಇನ್ನೊಂದು ಕೆಲವು ತಿಂಗಳಲ್ಲಿ ಅದನ್ನು ಕಟ್ಟಡ ಕಟ್ಟಿ ರಚನೆ ಮಾಡಿ ಆ ಕಟ್ಟಡ ರಚನೆ ಆದ ನಂತರ ನಾವು ಶಾಲೆಯನ್ನು ಉದ್ಘಾಟನೆ ಮಾಡಿ ಸತವನ್ನು ಆಚರಣೆ ಮಾಡಬೇಕಂತ ನಾವು ಇದ್ದೇವೆ. ಅದಕ್ಕೋಸ್ಕರ ನಮಗೆ ತುಂಬ ಈ ಶಾಲೆಯಲ್ಲಿ ನಮ್ಮೊಂದು ಹಳ್ಳಿಯ ಪ್ರದೇಶ ಆಗಿರ್ಬೋದು ಈ ಶಾಲೆಯಲ್ಲಿ ನಾವು ತುಂಬ ರೀತಿಯ ಒಂದು ಹಬ್ಬವನ್ನೆಲ್ಲ ಮಾಡ್ತೇವೆ. ನವರಾತ್ರಿ, ಈಗ ಕೆಲವು ದಿನಗಳಲ್ಲಿ ನವರಾತ್ರಿ ಪೂಜೆ, ಶಾರದಾ ಪೂಜೆ ಮಾಡ್ತೇವೆ. ಮತ್ತು ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ತುಂಬ ಜನ ಊರಿನಲ್ಲಿ ಎಲ್ಲ ಸೇರಿ ನಾವು ಸಾಧಾರಣ ಒಂದು ಹಾಲಿನ ಡೈರಿಯಿಂದ ಮೆರವಣಿಗೆ ಮೂಲಕ ಬಂದು ಈ ಶಾಲೆಯಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತೇವೆ. ಮತ್ತು ಈ ತಿಂಗಳಲ್ಲಿ ಆಟಿ ಹಬ್ಬ ಮಾಡ್ತೇವೆ. ಮೊನ್ನೆ ಕಳೆದ ನಾವು ಶಾರದಾ ಪೂಜೆ ಸಂದರ್ಭದಲ್ಲಿ ಹಿರಿಯರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ. ನಮ್ಮ ಊರಿನವರು ತುಂಬ ಏಜಾದವರು 100 ವರ್ಷ ಆದವರು ಕೂಡ ಇದ್ದರು. ಅಂಥವ್ರನ್ನು ಗುರುತಿಸಿ ನಮ್ಮ ಶಾಲೆಗೆ ಹಿರಿಯರನ್ನು ಸನ್ಮಾನ ಮಾಡಿದ ಕೂಡ ನಮ್ಮ ಹಂಚಿಕೊಂಡಿದ್ದೆವು. ಅದಕ್ಕೋಸ್ಕರ ತುಂಬ ನಾವು ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮ ಮಾಡ್ತೇವೆ. ಮಕ್ಕಳಾಗುವಂಥ ಕಾರ್ಯಕ್ರಮ ಮಾಡ್ತೇವೆ. ಅದು ನಾವು ಗೊತ್ತಾಗೋದಿಲ್ಲ, ಪ್ರಚಾರಕ್ಕೆ ಹೋಗೋದಿಲ್ಲ ಅಷ್ಟೇ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಕೂಡ, ಯಾವುದು ಇಲ್ಲಿ ಕೊರತೆಗಳಿಲ್ಲ. ಊರಿನವರಾಗಿರ್ಬೋದು ಎಲ್ಲರೂ ಕೂಡ ತುಂಬ ಸಹಕಾರ ಕೊಡ್ತಾರೆ. ನಮ್ಮ ಶಾಲೆ ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಒಂದು ಅಭಿವೃದ್ಧಿ ಆಗಬೇಕು. ನಮ್ಮ ಶಾಲೆ ನೋಡಿ ನಿಮಗೆ ಹಿಂದೆ ಕಡೆ ಕಾಣ್ಬೋದು. ಆ ಶಾಲೆ 100 ವರ್ಷ ಆಗುವ ಶಾಲೆ. ಅದು ಮಣ್ಣಿನ ಗೋಡೆ, ಅದು ಸ್ವಲ್ಪ ಬಿರುಕು ಬಿಟ್ಟಿದೆ. ನಾವು ಇತ್ತೀಚೆಗೆ ನೀವು ಕುಂತೂರಿನಲ್ಲಿ ನೋಡಿರ್ಬೋದು. ನಾವು ಯಾಕೆಂದರೆ ಮನವಿ ಇಲಾಖೆಗೆ ಯಾಕೆಂದು ಹೇಳಿದ್ರೆ, ಏನಾದರೂ ಅನಾಹುತ ಆಗುವ ಮೊದಲು ನಮ್ಮ ಹೊಸ ಕಟ್ಟಡ ಬಂದರೆ ಮತ್ತೆ ನಾವು ಇಲಾಖೆಯವರು ಮತ್ತು SRMC ಯಾರನ್ನು ದೂರಬಾರ್ದು. ಅದಕ್ಕೋಸ್ಕರ ನಾವು ಇಲಾಖೆಯವರಿಗೆ ಪದೇ ನಾವು ಹೇಳೋದು, ನಮಗೆ ಹೊಸ ಕಟ್ಟಡ ಬರಬೇಕು. ಆ ಕಟ್ಟಡ ಬಂದರೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತದೆ. ನೋಡಿ, ಮೊದಲು 60-70 ಮಕ್ಕಳಿದ್ದರು, ಈಗ 100ರಿಂದ 104 ಮಕ್ಕಳಿದ್ದಾರೆ. ಒಳ್ಳೆ ಟೀಚರ್ಸ್ಗಳು ಈ ಶಾಲೆಯಲ್ಲಿ ಇದ್ದಾರೆ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾರೆ. ನಾವು ಕೂಡ ಆಟೋದವರು ಕೂಡ ಎಲ್ಲ ಮಕ್ಕಳನ್ನು ಜಾಗೃತಿಯನ್ನು ಕರ್ಕೊಂಡು ಹೋಗ್ತಾರೆ. ಭಾರಿ ಖುಷಿ ಆಗ್ತದೆ. ಯಾಕಂದರೆ ಈ ಶಾಲೆಯಲ್ಲಿ SRMC ಅಧ್ಯಕ್ಷನಾಗಿ 3 ವರ್ಷ ಸೇವೆ ಸಲ್ಲಿಸುವಾಗ ನನಗೆ ನನ್ನ ಅವಧಿ ಇನ್ನು ಮುಗಿತದೆ. ಇನ್ನು ಆಗೋದು ಬಿಡೋದು ಬೇರೆ ಸಂದರ್ಭ. ಅದಕ್ಕೋಸ್ಕರ ನಾನು ಈ ಶಾಲೆಗೋಸ್ಕರ ತುಂಬ ದುಡಿದ್ದೇನೆ. ನನಗೆ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನನ್ನ ಆತ್ಮೀಯರು ಶಿವಪ್ರಸಾದ್ ಅವರು ನನಗೆ ತುಂಬ, ಮತ್ತು ಈಶ್ವರ ಭಟ್, HM ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ನಾವು ಈ ಸಂಸ್ಥೆಯಿಂದ ಅನುದಾನ ತರಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಅದು ನನಗೆ ಗೊತ್ತಾದರೆ, ಮತ್ತು ನನಗೆ ನನ್ನ ಒಟ್ಟು ಸೇರಿದವರಿಗೆ ಗೊತ್ತಾದರೆ ಎಲ್ಲರಿಗೂ ಗೊತ್ತಿರುವ. ಆದರೆ ಅಷ್ಟು ದೊಡ್ಡ ಮೊತ್ತವನ್ನು ತಂದು 4 ಕೊಠಡಿ ಕಟ್ಟುವಂತ ನಾವು ಊರಿನವರನ್ನೆಲ್ಲ ಸೇರಿ 4 ಕೊಠಡಿ ಕಟ್ಟುವನ್ನು 100ನೇ ವರ್ಷಕ್ಕೆ ಇನ್ನು ಬರುವ ವರ್ಷದಲ್ಲಿ ಡಿಸೆಂಬರ್ ಆಗೋ ಸಂದರ್ಭದಲ್ಲಿ ಶತಮಾನೋತ್ಸವ ಆಚರಣೆ ಮಾಡಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ಸರ್. ಈಗ ಒಟ್ಟು ಬಜೆಟ್ ಎಷ್ಟು ಮತ್ತು ಅದನ್ನು ಹೇಗೆ ಅರೇಂಜ್ ಮಾಡ್ತಾ ಇದ್ದೀರಿ ಅಂತ ಟೋಟಲ್ ಬಜೆಟ್ ನಮಗೆ MRPL ಕಡೆ ಸಂಸ್ಥೆಯಿಂದ 30 ಲಕ್ಷ ರೂಪಾಯಿ ಬಂದಿರಬಹುದು. ಈಗ ನಮಗೆ 30 ಲಕ್ಷ ರೂಪಾಯಿಯಲ್ಲಿ 4 ಕೊಠಡಿ ಆಗೋದಿಲ್ಲ. ನಮಗೀಗ ಅವರ ಎಸ್ಟಿಮೇಟ್ ಪ್ರಕಾರ 2 ಕೊಠಡಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ನಮಗೆ ಹೇಳಿದ್ದಾರೆ. ಅದೇ ರೀತಿ ನಾವು ಒಳ್ಳೆ ಕಾಂಟ್ರಾಕ್ಟ್ ಕೂಡ, ನಮ್ಮ ಇಂಜಿನಿಯರ್ ಕೂಡ ಒಳ್ಳೆ ರೀತಿಯವರು ಸಿಕ್ಕಿದ್ದಾರೆ. ಅವರು ಕೂಡ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ. ಇನ್ನೊಂದು 2 ಕೊಠಡಿ ನಾವು ಊರಿನವರನ್ನೆಲ್ಲ ಕಲೆಕ್ಟ್ ಮಾಡಿ 4 ಕೊಠಡಿಯನ್ನು 4 ಕ್ಲಾಸ್ ರೂಮಾಗಿ ಮಾಡುವಂಥದ್ದು. ಮತ್ತೊಂದು ಅದರ ಎದುರುಗಡೆ ಒಂದು ರಂಗಮಂದಿರ ಕೂಡ, ಏನಾದರೂ ಒಂದು ಸಭೆ ಸಮಾರಂಭಗಳು ಮಾಡಬೇಕಾದ್ರೆ ರಂಗಮಂದಿರ ಬೇಕು, ಅದನ್ನು ಕೂಡ ಮಾಡುವಂತ ನಾವು ತೀರ್ಮಾನ ಕೈಗೊಂಡಿದ್ದೇವೆ ಸರ್. ಮತ್ತು ಯಾಕೆಂದರೆ ಇಲ್ಲಿ ಹಳ್ಳಿಯ ಪ್ರದೇಶ ಆಗಿರ್ಬೋದು, ಬಸ್ಸಿನ ವ್ಯವಸ್ಥೆ ಕೂಡ ಮಕ್ಕಳಿಗೆ ಹೋಗುವ ಸ್ವಲ್ಪ ಇನ್ನೊಂದು ನಾವು ಇಲಾಖೆಗೆ ಹೇಳುವುದಾದರೆ ಬಸ್ಸನ್ನೊಂದು ಈಗ 2 ಬಸ್ಸು ಬೆಳಿಗ್ಗೆ ಒಂದು 7ವರೆಗೆ, ಮತ್ತೊಂದು ಅದರ ಒಟ್ಟಿಗೆ ಹತ್ತಿರ ಬಸ್ 2 ಗ್ಯಾಪಲ್ಲಿ ಬರ್ತದೆ. ಸ್ವಲ್ಪ ಅದನ್ನು ಲೇಟ್ ಮಾಡಿ ಬಂದರೆ ಶಾಲಾ ಮಕ್ಕಳಿಗೆ ಕೂಡ ಹೋಗುವಂಥ ಸ್ವಲ್ಪ ಖುಷಿ ಆಗುತ್ತೆ. ರಾಮಕುಂಜ ಕೂಡ ಹೋಗುವ ಮಕ್ಕಳಿಗೆ ಕೂಡ ಖುಷಿ ಆಗುತ್ತೆ. ಇನ್ನೊಂದು ಬಸ್ ನಮ್ಮ ಆಲಂತೆ ನಿಲ್ಲೆಡೆ ಆಲಂತೆ ಈ ಕಡೆ ಉಪ್ಪಿನಂಗಡಿ ಹಾಕಿದರೆ ಶಾಲಾ ಮಕ್ಕಳು ಕೂಡ ಟೀಚರ್ಸ್ ಎಲ್ಲ ಹೋಗುವ ಅನುಕೂಲ ಆಗ್ತದೆ ಸರ್. ನಮಸ್ತೆ, ಪದ್ಮನಾಭ, ಗ್ರಾಮ ಪಂಚಾಯತಿ ಸದಸ್ಯರು. ನಾನು ಮೊದಲಿನ SDM ಶಾಲೆಯ ಅಧ್ಯಕ್ಷನಾಗಿದ್ದೇನೆ. ಆನಂತರ ಅಶೋಕರಾಗಿದ್ದಾರೆ. ಬಹುಶಃ ನಾನು ಇರುವಾಗಲೇ ಒಂದು ಶಾಲೆಯ MRPLನಿಂದ ಇದು ಮಾಡಿಕೊಡುವಂಥ ಇದು ಅನುದಾನವನ್ನು ತಗೊಳ್ಳಿಕ್ಕೆ ನಾವೊಂದು ಇದನ್ನು ಮಾಡಿ ಇಟ್ಟಿದ್ದೆವು ಮೊದಲೇ. ಆನಂತರ ಕೊರೋನಾ ಬಂತು. ಒಂದು ನಮ್ಮ HM ಸರ್ ಕೂಡ ಅವರು ವರ್ಗಾವಣೆ ಆಯಿತು. ಅದೇ ರೀತಿ ಶ್ರೀಮತಿ ಭವಾನಿ ಸಹಾಯಕ ಅಡುಗೆಯವರು ಎಂಚ ಮುಲ್ಪ ಸೇರ್ನಗ್ಲು ಮಾತಿರ್ಲ ಅರ್ನ ಅಡಿಗೆಯನ್ನು ರುಚಿ ತಿಂದವರು ಅದೇ ಅಂಚನ ಜೋರಾಯಿನ ಚಪ್ಪಾಲೆ ಕೊರ್ಲೆದಕ್ಕ
ಎರಡು ಜನ ಮೋಕೆದ ಈ ಶಾಲೆದ ಅಡಿಗೆದ ಕಲೆ ಸತತ 30 ವರ್ಷ ಆಂಡ್ ಅಕ್ಲು ಮೂಲು ಅಡಿಗೆ ಮಲ್ಪನಂಚಿನ ವ್ಯವಸ್ಥೆನ ಸದುಪಯೋಗ ಮಲ್ತೊಂದೇರೆ ಸಂಬಳ ಏತ ಕೊರಪೇರ ನಿಕ್ಲಿಗೆ ಗೊತ್ತು ನಾವು ಓಡೆಗೆ ಅವು ನಾಡಲ ಅಕ್ಲಂಚಿ ಮನಸ್ಸು ದೇದು ಈ ಶಾಲೆಡು ನನ್ನೆಲ್ಲ ಅಡಿಗೆ ಮಲ್ತೊಂದು ಜೋಕ್ಲೇನು ತೂವನ್ನಂಚಿನ ವೇಲೆ ಏರು ಮಲ್ತೊಂದು ಎರ್ದಕೆಂಡ ಅವು ಅಡಿಗೆ ದಕ್ಕಲು ಒಂಚ ಜೋರನ್ನ ತಾಟಿ ಕೋರ್ಲೆ ಅಕ್ಲೆ ಎಸ್ ಥ್ಯಾಂಕ್ ಯು ಅಕ್ಲಿಗೆ ಮೋಕೆಡ್ ಸನ್ಮಾನ ಮಲ್ಪಡು ಪಂಡದು ನಮ್ಮ ಮುಖ್ಯ ಶಿಕ್ಷಕಿ ಲವ್ಲಿ ಮೇಡಮ್ ಬಕ್ಕ ವರ್ಗೀಸರ್ ಅಂಚಿನ ಮಾತೆಲ್ಲ ಸೇರೊಂದು ಅಕ್ಲಿಗೆ ಒಂಚಿ ಸನ್ಮಾನ ಮಲ್ಪಡು ಬಂದು ಭಿನ್ನಾಯ್ತ ಮಲ್ತವನುವೆ ಅದೇ ರೀತಿ 5,000ದಿಂದ 20,000 ದೇಣಿಗೆ ನೀಡಿದಂತಹ ಹಲವಾರು ಗಣ್ಯರಿದ್ದೀರಿ. ಈಗಾಗಲೇ ಸುಮಾರು ಸಲ ಹೇಳಿದೆ, ಪದೇ ಪದೇ ಹೇಳ್ತಾ ಇದ್ದೇನೆ ಅಂತೇಳಿ ಬೇಜಾರು ಮಾಡಬೇಡಿ. ಯಾಕೆಂತೇಳಿದ್ರೆ ಹಲವು ಹೆಸರುಗಳು ಬಿಟ್ಟೋಗಿರ್ಬೋದು. ಆ ಕಾರಣವಾಗಿ ಯಾರೆಲ್ಲ ಈ ಮೊತ್ತವನ್ನು ನೀಡಿ ಸಹಕರಿಸಿದಿರೋ ಬಾಕಿ ಇದ್ದಲ್ಲಿ ನೇರವಾಗಿ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಅವರಲ್ಲಿ ಈ 2 ದಿವಸ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಮಗೆ ಬೆಳಿಗ್ಗೆ ಉಪಹಾರದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಅದೇ ರೀತಿ ಸಂಜೆ ಚಾದ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟದ್ದು ಯಾರು ಅಂತ ಕೇಳಿದರೆ ಶಿವರಾಜ್ ಕೊಂಟಿನಿ ಮತ್ತು ತಂಡ ಅಡುಗೆ ತಯಾರಿ ಮಾಡಿ ಸುಂದರವಾಗಿ ನಮಗೆ ರುಚಿ ರುಚಿಯಾದ ಅಡಿಗೆಯನ್ನು ಈ 2 ದಿವಸ ಮಾಡಿಕೊಟ್ಟಿದ್ದಾರೆ. ಇನ್ನು ಸಂಜೆ ರಾತ್ರಿಯ ವೇಳೆ ಊಟದ ವ್ಯವಸ್ಥೆ ಸಹ ಇದೆ. ಈ ಎಲ್ಲ ಊಟವನ್ನು ಸರಿಯಾದ ಸಮಯಕ್ಕೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇವರಿಗೆ ಜೋರಾದ ಚಪ್ಪಲೆಯನ್ನು ನೋಡಿ ಕೊಟ್ಟು ಧನ್ಯವಾದ ಸಮರ್ಪಿಸುವ ಅಂತ ಕೇಳಿಕೊಳ್ತೇನೆ. ಎಸ್ ರಮೇಶ್ ಪೆರ್ನಲಿಕೆ ಸರ್, ಕೆನ್ ಪ್ಲೀಸ್ ಇಲ್ಲ ಈ ಒಂಜಿ ಗೌರವವನ್ನು ಪಡೆಯೋಡು ಬಂದಕ್ಕೆ ಏನೊಂದುಲ್ಲೆ 5,000 20,000 ಉಲದ ಉಲೈ ದೇಣಿಗೆ ಕೊರ್ನಂಚಿನ ಕ್ಲೀನ್ ಗೌರವ ಮಲ್ಪನಂಚಿನ ಕಾರ್ಯಕ್ರಮ. ಜೆಕೆ ಎಸ್ ಖಂಡಿತವಾಗ್ಲೂ ಈ ಸುಂದರ ಮ್ಯೂಸಿಕ್ ಸಿಸ್ಟಮ್ ಆಗಿ ಲೈಟಿಂಗ್ ಅನ್ನು ಯಾರು ನೆರವೇರಿಸ್ತಿದ್ದಾರೆ ಅಂತ ಕೇಳಿದ್ರೆ ಜೆಕೆ ಈವೆಂಟ್ಸ್ ಜನನಿ ಕಡಬ ಇದರ ತಾರನಾಥ್ ಸರ್, ಕೆನ್ ಪ್ಲೀಸ್ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಅದೇ ರೀತಿ ಜನನಿ ಸಾಮಿಯಾನ ಸುಭಾಷ್ ಇವರು ಸಹ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕು. ಸುಭಾಷ್ ಅನ್ನ ಬಲೆ 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 ಜೆಕೆ ಈವೆಂಟ್ಸ್ ಕಡಬ, ಅದೇ ರೀತಿ ಜನನಿ ಸಾಮಿಯಾನ ಕಡಬ. ಅದೇ ರೀತಿ ತಂಪು ಪಾನೀಯದ ಕುಟೀರ ನಿರ್ಮಾಣ ನಾವೆಲ್ಲ ಗಮನಿಸಿರ್ಬೋದು. ನಾವು ಶಾಲೆಯೊಳಗೆ ಪ್ರವೇಶ ಪಡೆದ ತಕ್ಷಣ ನಮಗೆ ತಂಪು ಪಾನೀಯದ ವ್ಯವಸ್ಥೆ ಮಾಡಿದಂತಹ ಆ ಕುಟೀರ ಇದೆಯಲ್ಲ, ಅದನ್ನು ತಯಾರು ಮಾಡಿದ್ದು ಯಾರು ಅಂತ ಕೇಳಿದರೆ ಸುಮಿತ್ ಪುಲಾರ, ಅಜಿತ್ ಪೆರ್ನಾರ್, ಸೀತಾರಾಮ ಅರಂತಬೈಲು, ಹರೀಶ್ ಅರಂತಬೈಲು. ಹೃತ್ಪೂರ್ವಕ ಧನ್ಯವಾದಗಳು. ಭಾರಿ ಪೋರ್ಲುದ ಬೇಲೆವು ಅದು ಇಯರ ಸಿಂಪಲ್ ಇತ್ತಲ್ಲ, ಇಡು ಬೇಲೆ ಮಸ್ತ್ ಮಲ್ತುಪೇರು ಪಾಪ ಬೆದ್ರ ಕಟ್ತದ ಕಂತದು ಮಸ್ತ್ ಪೊರ್ಲುದ ಕುಟೀರನ್ನು ಮಲ್ದಿರ ಅಗ್ಲಿಗೆ ಜೋರೈನ ತಾಟಿ ಕೊರ್ಲೆ ತುಕ. ಎಸ್ ಅಗ್ಲಿನ ವೇದಿಕೆಗೆ ಆಹ್ವಾನಿಸ ಒಂದುಲ್ಲೆ
ಈಗ 4 ಜನ ಎಲ್ಲ ಈ ವೇದಿಕೆದ ಮಿತ್ತ ಚಾವಡಿಗೆ ಬತ್ತದು ಈ ಒಂಜಿ ಪೆರ್ಮೆದ ಗೌರವ ನಡಿಗಳು ಪಡೆಯೋಡು ಬಂದು ವಿನಾಯಿತು ಮಲ್ತೊಂದುಲ್ಲೆ. ಅಂಚನೆ ಶ್ರೇಯಸ್ ಕುಮಾರ್ ಜೈನ್ ಪಾಲೇರಿ ಅಕ್ಕೋಗಾರ್ಡ್ ನೀಡಿದ ಫಿಲ್ಟರ್ನ ಕೊಡ್ತೇರಿ ಶಾಲೆಗೆ ದೇಣಿಗೆ ಅದು ನಿಕುಲ್ಲ ಈ ಇರ್ಲ ಬತ್ತದು ಈ ಒಂಜಿ ಗೌರವನ ಪಡೆಯೋಡು ಬಂದು ಕೆನೊಂದುಲ್ಲೆ. ಅಜಿತ್ ಪೆರ್ನಾರ್ ಒಲ್ಲೇರು ಕುಟೀರಮಲ್ ವಿನಲ್ಪ ಸಹಕರಿಸಿನಾರು ಅಜಿತ್ ಪೆರ್ನಾರ್ ಇಚ್ಚರು. ಅಂಚನೆ ಜಯನಂದ ಬೋರ್ಜಾಲ್ ಪನ್ಪಿನಾರ್ ಈ ಶಾಲೆದ ವ್ಯಾರಿಂಗ್ ದ ಲೈನ್ ಈ ಶಾಲೆಗೆ ಬೋಡೈನ ಅಂಚಿನ ಪೈಪ್ ಲೈನ್ ವ್ಯವಸ್ಥೆಯನ್ನು ಉಚಿತವಾದ ಮಲ್ತು ಕೊಡ್ತೇರಿಗೆ ಅರೆಗ ದೇವರೈನ ತಾಟಿ ಬೊಟ್ಟಗ ಅರೇನು ಈ ಮಿತ್ತ ಚಾವಡಿಗೆ ಲೆತ್ತೊಂದುಲ್ಲೆ ಮಿತ್ತ ಚಾವಡಿಗೆ ಬತ್ತದ ಈ ಗೌರವವನ್ನು ಸ್ವೀಕಾರ ಮಲ್ತೊರಡು ಬಂದಕ್ಕೆನೊಂದುಲ್ಲೆ ಜಯನಂದ ಸರ್ ಇರುವಲ್ಲುತ್ತನೆಲ್ಲ ಬತ್ತದ ಈ ಗೌರವವನ್ನು ಸ್ವೀಕರಿಸೋಡು. ಅಂಚನೆ ಈ ಒಂಜಿ ಅಂಗನಗ ರೋಲರ್ ಪಾಡ್ದು ನಮ್ಗೆ ಸಹಕರಿಸನೆ ಏರಂದು ಕೆಂಡ ಮುಗರೋಡಿ ಕನ್ಸ್ಟ್ರಕ್ಷನ್ಸ್ ಮಕ್ಕಳನ್ನು ಜೋರನ ತಾಟಿದ ಮೂಲಕ ಧನ್ಯವಾದ ಸಮರ್ಪಿಸಕ ಮಕ್ಕಳಿಗೆ ಈ ಅಂಗನ ಲೆವೆಲ್ ಆದ ಉಪ್ಪಡು ಪಂಪಿನ ಉದ್ದೇಶಕ್ಕೆ ರೋಲರ್ ಪಾಡ್ದು ಸಹಕರಿಸ ನಕಲು ಮುಗರೋಡಿ ಕನ್ಸ್ಟ್ರಕ್ಷನ್ಸ್. ಅದೇ ರೀತಿ ಅಂಚನೆ ಈ ಒಂಜಿ ಶತಮಾನೋತ್ಸವದ ಅಂಗವಾದ ನಾನೊಂಜಿ ವಿಡಿಯೋ ಸಾಂಗ್ನ ರಿಲೀಸ್ ಮಲ್ದೇರು ಆಲಂತಾಯ ಶಾಲೆಗೋಸ್ಕರ ಶತವರ್ಷ ಪನ್ಪಿನಂಚಿನ ನೂತನ ವರ್ಷದ ನೆನಪುಗಾದ ಪದ್ಯನ ಪಂತಿನಾರು ಸಾವಿತ್ರಿ ಕೊಕ್ಕಡ ಅವಿತ ಸಹಕಾರ ಏರಂದು ಕೆಂಡ ಚಂದ್ರಶೇಖರ ಆಲಂತಾಯ ರೆಕಾರ್ಡಿಂಗ್ ಥೀಮ್ ಆಜಿಯೋ ಲ್ಯಾಬ್ ಪನ್ಪಿನಂಚಿನ ಅಲ್ಪ ರೆಕಾರ್ಡ್ ಮಲ್ತದ ಈ ಪದ್ಯನ ಬಿಡುಗಡೆ ಮಲ್ದೇರು ಬಾರಿ ಪೊರ್ಲ ಅತ್ತಂಡ ಜೋರಾಯಿನ ತಾಟಿ ಕೊರಕ ಹಾಕ್ಲಿಕ್ಕೆ ಮಾತಿರೆಗ್ಲ. ಆ ಪ್ರಕಾರವಾದ ಅರೆಗೊಂಜಿ ಗೌರವ ಸಲ್ಲಿಸುವ ನಮ್ಮ ಕರ್ತವ್ಯ. ಚಂದ್ರಶೇಖರ್ ಆಲಂತಾಯ ಇರು ಮಿತ್ತ ಚಾವಡಿಗೆ ಬತ್ತದು ಈ ಒಂಜಿ ಗೌರವವನ್ನು ಸ್ವೀಕಾರ ಮಲ್ಪಡು ಬಂದು ಕೇನೊಂದುಲ್ಲೆ. JK ಇವೆಂಟ್ಸ್ ಪ್ಲೇ ಆವೊಂದಿಪ್ಪನ ಈ ಪದ್ಯನೇ ರಿಲೀಸ್ ಮಲ್ತಿನ ಖಂಡಿತ ಹೋದ್ಲ ಬಾರಿ ಪೊರ್ಲುದ ಪದ್ಯನ ಬಂತೇರು ಐಕೆ ಸಹಕಾರ ಮಲ್ತಿನಾರು ಚಂದ್ರಶೇಖರ್. ಅಂಚನೆ ಹಿರಿಯ ವಿದ್ಯಾರ್ಥಿ ಸಂಘದ ಪರವಾದ ಕ್ರೀಡಾಕೂಟ ನಿರ್ವಹಣೆ ಮಲ್ತಿನಕುಲು ಏರಂದು ಕೇಂಡ ಸತೀಶ ಅಲಂಗಪ್ಪೆ, ಯಶೋಧ ಶಿವಾರು, ರಾಮಣ್ಣ ಗೌಡ ಹಲಿನೇರಿಂಕಿ, ಜನಾರ್ದನ ನೆಲ್ಯಾಡಿ ಮಕ್ಕಳು ಬತ್ತದ ಗೌರವವನ್ನು ಸ್ವೀಕರಿಸೋಡು ಬಂದು ವಿನಂತಿ ಮಲ್ತೊಂದುಲ್ಲೆ. ರಾಮಣ್ಣ ಗೌಡ ಹಲಿನೇರಿಂಕಿ ಬಕ್ಕ ಜನಾರ್ದನ ನೆಲ್ಯಾಡಿ.
ಅಂಚನೆ SDMCದ ಮಾಜಿ ಅಧ್ಯಕ್ಷರಾಯಿನಂಚಿನ ವೇದಕುಮಾರ್ ಜೈನ್ ಪುಲಾರ ಮೇರ್ಲ ಈ ಮಿತ್ತ ಚಾವಡಿಗೆ ಬತ್ತದ ಎಂಕಲ್ನ ಗೌರವವನ್ನು ಪಡೆಯೋಡು ಬಂದು ವಿನಂತಿ ಮಲ್ತೊಂದುಲ್ಲ. ಅಂಚನೆ ನಮ್ಮ SDMCದ ಅಧ್ಯಕ್ಷರಾಯಿನಂಚಿನ ಅಶೋಕ್ CB ಮೇರ್ನ ನೇತೃತ್ವಡೆ ಮುರಣಂಜಿ ಶಾಲೆದ ಈ ನೂತನ ವರ್ಷದ ಅಂಗವಾದ ಸಾಂಗ್ ರಿಲೀಸ್ ಆತಂಡು ಅವಲ ಗಾಯಕಿ ಉಮಾ ಚಿನ್ಮಯ್ ನಮ್ಮ ಕೋಡೆ ಗೌರವ ಸಲ್ಲಿಸಾಯ ಅವೆತ್ತ ರಚನೆ ಏರು ಮಲ್ತನಂದು ಕೇಂಡ ಸುಂದರ ಜಿ ಕೊಂಬಾರು ಮೇರೆ ಮಿತ್ತ ಚಾವಡಿಗೆ ಬತ್ತ ಗೌರವ ಪಡೆಯವನೋಡು ಬಂದು ಭಿನ್ನಾಯ್ತು ಮಲ್ತೊಂದುಲ್ಲೆ ಬಾರಿ ಪೊರ್ಲುದ ಸಾಂಗ್ದ ರಚನೆ ಮಲ್ದೇರು ಮೇರೆ ಜೋರಾಯಿನ ತಾಟಿ ಬೊಟ್ಟು ಕತಕ ನಿಕ್ಲು ತಾಟಿ ಬೊಟ್ಟೋಡೆ ಬುಡ್ಜರನೆ ಬುಡುಪಿನೇ ಇಜ್ಜಿ ನಿಕ್ಲು ವರ್ಕ್ ಏನೋಡು. ಎಸ್ ಥ್ಯಾಂಕ್ ಯು. ಈ ಪ್ಲೇಯ ಒಂದಿಪ್ಪನ ಸಾಂಗ್ನೇ ಆ ರಚನೆ ಮಲ್ದಿನಿ ಸುಂದರ ಜಿ ಕೊಂಬಾರು ಮಿತ್ತ ಚಾವಡಿಗೆ ಬಲೆ ಸರ್. ಗಿಡವಾಗಿ ಮರವಾಗಿ ನಾ ಕಲಿತ ಶಾಲೆ ಎಲ್ಲರಿಗೂ ನೆರಳಾಯಿತು. ಸರ್ಕಾರಿ ಶಾಲೆಯ ಮಕ್ಕಳು ನಾವೆಲ್ಲ ಗುರುಗಳಿಗೆ ಚಿರಋಣಿಗಳು. ಬಿಸಿ ಊಟವೇ ನಮಗೆ ಆರೋಗ್ಯವು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ನೂತನೇ ವರ್ಷ ಸಂದದ ನೂತ ಉಂಜಿಗ ಕಾರ್ದ ಇನ್ನಗ ನಮ್ಮ ನೂತನೇ ವರ್ಷದ ಅಂಗವಾದ ಶತಮಾನೋತ್ಸವನ ಆಯೋಜನೆ ಮಲ್ತೊಂದ ಅಂಚ ದುಪನಗ ರಡ್ಡ ದಿನದ ಕಾರ್ಯಕ್ರಮದ ಸಂಪೂರ್ಣ ಕಾರ್ಯಕ್ರಮ ಪೂರ್ಣಗೊಳ್ಳುವ ಸಾಗರದತ್ತ ನಾವು ಸಾಗಿ ಬರುತ್ತಾ ಇದೀಗ ಹಿರಿಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಒಂದು ಸುಂದರ ಹಾಸ್ಯಮಯ ತುಳು ನಾಟಕ ಓಂಕಾರ ಎಂಬ ಹೆಸರಿನ ಸುಂದರ ತುಳು ನಾಟಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಗಣ್ಯರನ್ನು, ಹಿರಿಯ ವಿದ್ಯಾರ್ಥಿಗಳನ್ನು, ಶಿಕ್ಷಕರನ್ನು ಆದರದಿಂದ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಬಂದಂತ ಎಲ್ಲ ಅತಿಥಿಗಳು ಈ ಒಂದು ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶತಮಾನೋತ್ಸವ ಸಂಭ್ರಮದ ವೇದಿಕೆ ಬಾರಿ ಅಚ್ಚುಕಟ್ಟಾಗಿ JK ಈವೆಂಟ್ಸ್ನವರು ರೆಡಿ ಮಾಡಿದ್ರು. ಈ ವೇದಿಕೆಯಲ್ಲಿ ಡ್ಯಾನ್ಸ್ ಮಾಡುವುದೇ ನಮ್ಮ ಪುಣ್ಯ. ಖಂಡಿತವಾಗಿಯೂ ಹಿರಿಯ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಲ್ಲಿ ಇನ್ನೇನು ಕೆಲವೇ ಕ್ಷಣಗಣನೆ ಮಾತ್ರ ಬಾಕಿ ಇದೆ. ಅದೇ ರೀತಿ ಹಾಲು ಉತ್ಪಾದಕರ ಒಕ್ಕೂಟ ಆಲಂತಾಯ ಇಲ್ಲಿಂದ 20 ಲೀಟರ್ ಹಾಲು ಸಹ ನೀಡಿದ್ದಾರೆ. ಅವರಿಗೆ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಕೊಡಿ. ರುಚಿಯಾದ ಪಾಯಸವನ್ನು ನಿನ್ನೆ ಇವತ್ತು ಎಲ್ಲ ತಿಂದಿದ್ದೀವಿ ನಾವು. ಖಂಡಿತವಾಗ್ಲೂ ಅದೇ ರೀತಿ ಮಾಲತಿ ಕೃಷ್ಣ ನಾಯ್ಕ್ ಅಡೀಲು ಇವರು 30 ಲೀಟರ್ ಹಾಲು ನೀಡಿ ನಮ್ಮ ಈ ಶತಮಾನೋತ್ಸವ ಸಂಭ್ರಮದಲ್ಲಿ ಪಾಯಸದ ಮೂಲಕ ಸಿಹಿ ಹಂಚಿದ್ದಾರೆ. ಇವರನ್ನು ಸಹ ವೇದಿಕೆಯಲ್ಲಿ ಗೌರವಿಸುವಂತ ಕೆಲಸ ಮಾಡುವ ನಾವು. ಅವರು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮಾಲತಿ ಕೃಷ್ಣ ನಾಯ್ಕ್ ಅಡೀಲು.
ಅದೇ ರೀತಿ ಭೋಜರಾಜ ಆಚಾರ್ಯ ಹಾರಾಡಿ ಪುತ್ತೂರು, ರತ್ನಾಕರ ಆಚಾರ್ಯ ಪುಲ್ಲಾರ ಆಲಂತಾಯ 5,000 ಹಣ ನೀಡಿ ಸಹಕರಿಸಿದ್ದಾರೆ. ನಿಮಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಮಗೆ 30 ಲೀಟರ್ ಹಾಲು ನೀಡಿದವರು ಮಾಲತಿ ಕೃಷ್ಣ ನಾಯಕ್ ದಂಪತಿಗಳು ಸಹ ನಮ್ಮ ವೇದಿಕೆ ಮೇಲಿದ್ದಾರೆ. ಜೋರಾದ ಚಪ್ಪಾಳೆ ಕೊಡಿ ನೋಡುವ. ಎಸ್, ಥ್ಯಾಂಕ್ ಯು. ಅದೇ ರೀತಿ ಹಾಲು ಉತ್ಪಾದಕರ ಒಕ್ಕೂಟ ಆಲಂತಾಯ ಇವರು ಸಹ 20 ಲೀಟರ್ ಹಾಲು ಕೊಟ್ಟಿದ್ದಾರೆ. ಇದರಲ್ಲಿ ಈ ಒಕ್ಕೂಟದಲ್ಲಿರುವವರು ಯಾರಾದರೂ ಇದ್ದಲ್ಲಿ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ಬೋಧರಾಜ ಜೈನ್ ಪುಲಾರ ಇವರು 10,000 ದೇಣಿಗೆ ನೀಡಿ ಈ ಒಂದು ಶತಮಾನೋತ್ಸವದಲ್ಲಿ ಪಾಲು ಪಡೆದುಕೊಂಡಿದ್ದಾರೆ. ಇವರಿಗೆ ಗೌರವವನ್ನು ಸೂಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಸ್, ಖಂಡಿತವಾಗ್ಲೂ ಬಿ ಏತು ಸಲ ಪನ್ಪೆ ಎಂದು ನೆರಡೆ ಖಂಡಿತವಾದ್ಲ ನನ್ನ ಕಾರ್ಯಕ್ರಮ ನಮ್ಮ ಸುರು ಮಲ್ಬುಗ ಇನ್ನು ತುಳುಟೆ ಎಂಸಿ ಮಲ್ಪಡೊಂದು ಉದ್ದೇಶ ಅಂತಂದ ಎಂದು ಬಂಡ ಅದು ಕನ್ನಡ ಶಾಲೆ ಕನ್ನಡ ಮಲ್ಪಡು ಪನ್ಮಣ ಭಿನ್ನಾಯ್ತ ಉಂಡು ಅಂಡ ನಮ್ಮ ಮಾತ ತುಳುನಾಡೆ ಪುಟ್ಟನಕಲೆ ತುಳುಂಡುಟು ಇನ್ನು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮ ಈ ವೇದಿಕೆ ಮಧ್ಯ ನಡೆದು ಬಕ್ಕ ನಡಪೆರಲ್ಲ ಇನಿ ಅಂಚಾದು ಪುನಗ ತುಳುಟು ಎಂಸಿ ಮಲ್ಪಡು ಬಂದು ಎನ್ನೊಂಜಿ ಆಶಯ ಅಂಚದು ಪುನನಿಕ್ಲ ಮಾತ ಅನವು ನಟ್ಟೊಂದು ತುಳುನಾಡದ ಪೆರ್ಮೆದ ಮನ್ನಿಡು ನಮ್ಮ ಪುಟ್ಟಿನಂಚಿನ ಮಾತ ತುಳು ಅಪ್ಪೆ ಜೋಕುಲು ನಮ್ಮ ಮಾತ ಈ ಕಾರ್ಯಕ್ರಮ ಸೇರೊಂದ ಬತ್ತಿನ ಮಾತ ಬಿನ್ನಿರೆಲ್ಲ ಮೋಕೆಡ್ ಈ ಕಾರ್ಯಕ್ರಮಕ್ಕೆ ಎದುಕೊಂಡು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಗೋಳಿತೊಟ್ಟು ಈ ಒಂಜಿ ಶಾಲೆ 1924 ಆರಂಭವಾದ ಈ ಪೊರ್ತುಗು 100 ವರ್ಷ ಸಂದ ಒಂದು 100ನೇ ವರ್ಷದ ಅಂಗವಾದ ಈ ಪೊರ್ಲುದ ವೇದಿಕೆ ಎಂಚ ತೋಜಿನ ಅಂಚನೆ ಪೊರ್ಲು ರಂಗಡ್ ವೇ ಕಟ್ಟಡಲ ಲಕ್ಕದ ಒಂತುದಂಡು ನೆಕ್ ಮಾತ ಕಾರಣಕರ್ತರಿ ಏರೆಂದು ಕೇಂಡ ಕೋಡೆ ದೇಣಿಗೆ ಕೊರ್ನಕ್ಲು ಮಾತ ಉಪಸ್ಥಿತಿ ಇತ್ತೇರು ಅಂಚನೆ ಇನಿ ಮಾತ ನಮ್ಮ ಬೇಲೆ ಬೆಂದಿನಕಲು ಮಾತ ಇನಿ ಉಪಸ್ಥಿತಿ ಉಳ್ಳ ಈ ಕಾರ್ಯಕ್ರಮನ ನಮ್ಮ ಮಾತ ಸವಿಯೊಂದು
ಈ ನೂತನ ವರ್ಷದ ಅವಕಾಶ ನನ್ನ ಖಂಡಿತ ನಮ್ಗೆ ಪಕ್ಕ ತಿಕ್ಕಿರ ಪண்பினதா ಎಂದು ಕೇಂಡ ನಮ್ಮ ಆ ಕಾಲಘಟ್ಟಡು ನಮ್ಮ ಉಪಾಯ ಅಂಚದ ಪುನಗ ಈ ಕ್ಷಣ ನಮ್ಮ ಪೊರ್ಲಾದು ಮನಸ್ಸು ಜಿಂಜಿಯ ಒಂದು ಪೊರ್ಲದ ತೆಲಿಕೆಯನ್ನು ನಮ್ಮ ಇಲ್ಲಡೆ ಕೊನೆ ಈ ಬೇಜಾರನ್ನು ಮಾತ ಬುಡಿದು ಎಲ್ಲರದಕ್ಕ ಹೊಸ ಜೀವನದ ಅಂಚನೆ ಆರಂಭ ಆವಡ ಬಂದು ಈ ಮೂಲ ಕಲ್ತಿನ ಜೋಕುಲು ಮಾತ ಉತ್ತರೋತ್ತರ ಅಭಿವೃದ್ಧಿ ಆವಡ ಬಂದ ದೇವರಡ ನಟೊಂದು ಇನಿ ನಮ್ಮ ನಿರೀಕ್ಷೆಡು ಪುನಂಚಿನ ಕಾರ್ಯಕ್ರಮ ಪೂರ್ವ ವಿದ್ಯಾರ್ಥಿಗಳಿರ್ದು ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಪ್ರಾರ್ಥನೆದ ಮೂಲಕ ನಮ್ಮ ಮಾತಾ ಪ್ರಾರಂಭ ಮಲ್ಪಗ ಅದೇ ರೀತಿ ಸಾಂಗ್ ಕೊಡ್ಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಸಾಂಗ್ ಅನ್ನು ತಂದು ಕೊಡಿ. ಹಳೆ ವಿದ್ಯಾರ್ಥಿಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ಅದೇ ರೀತಿ ಅತಿಥಿ ಭಾಗತಗರು ಎಲ್ಲರೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿಕೊಳ್ತಾ ಇದ್ದಾರೆ. ಅವರಿವರೆನ್ನದೇ ನಮ್ಮ ಈ ಸರ್ಕಾರಿ ಶಾಲೆಯಲ್ಲಿ ನಾವೆಲ್ಲರೂ ಕಲಿತದ್ದು 1ನೇ ತರಗತಿಯಿಂದ ಅಂಗನವಾಡಿಯಿಂದಲೇ. ಆಗ ಯಾವುದೇ ರೆಸಿಗ್ನೇಷನ್ ನಮಗಿರಲಿಲ್ಲ. ಯಾವುದನ್ನು ಸೂಚಿಸದೆ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು, ನಾವೆಲ್ಲ ಪೋಷಕರು, ನಾವೆಲ್ಲ ಗುರುಗಳು ಎಂಬ ಮಾತಿನೊಂದಿಗೆ ಎಲ್ಲರಿಗೂ ಒಟ್ಟಾಗಿ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ದಯಮಾಡಿ ಕಾರ್ಯಕ್ರಮದ ಲಿಸ್ಟನ್ನು ಕೊಟ್ಟವರು ಯಾವುದೇ ಹಾಡನ್ನು ನಮಗೆ ನೀಡಿರುವುದಿಲ್ಲ. ಆದಷ್ಟು ಬೇಗ ಬಂದು ಹಾಡನ್ನು ನೀಡಿಕೊಳ್ಳಿ. ದಯಮಾಡಿ ಪದೇ ಪದೇ ಹೇಳಲು ಅವಕಾಶ ಮಾಡಿಕೊಡಬೇಡಿ. ನಮ್ಮೊಂದಿಗೆ ಸುದ್ದಿ ಲೈವ್ ಪುತ್ತೂರು ಇದೆ. ಇಲ್ಲಿಗೆ ಬರಲಿಕ್ಕೆ ಆಗದವರು ನೇರವಾಗಿ ಯೂಟ್ಯೂಬ್ನಲ್ಲಿ ಲೈವ್ ನೋಡ್ಬೋದು. ಎಲ್ಲರೂ ಮೊಬೈಲ್ನಲ್ಲಿ ಸುದ್ದಿ ಲೈವ್ ಪುತ್ತೂರು ಅಂತ ಹುಡುಕಿದರೆ ಲೈವ್ ಸಿಗ್ತದೆ. ಅದನ್ನು ಯಾರು ಇಲ್ಲಿಗೆ ಬರಲಿಕ್ಕೆ ಆಗಲಿಲ್ವೋ ಅವರಿಗೆ ಕಲಿಸಿ ಅವರು ನೇರವಾಗಿ ಆನ್ಲೈನ್ ಮೂಲಕ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಎಸ್ ಕಾರ್ಯಕ್ರಮವನ್ನು ಪ್ರಾರಂಭ ಮಲ್ತೊಂದುಲ್ಲ ಪ್ರಾರ್ಥನೆ ಮಲ್ಪೆರ ಬರೊಂದುಲ್ಲೇರು ಮೋಕ್ಷಿತ ಬಕ್ಕ ಶ್ವೇತ ಮಕ್ಕಳು ವೇದಿಕೆದ ಮಿತ್ತು ಪ್ರಾರ್ಥನೆಗೋಸ್ಕರ ಮೋಕ್ಷಿತ ಬಕ್ಕ ಶ್ವೇತ ಇಲ್ಲಿನ ವೇದಿಕೆದ ಮಿತ್ತ ಭಿನ್ನಾಯ್ತ ಮಲ್ತೊಂದುಲ್ಲೆ ಕರ್ಮನ ಪ್ರಾರ್ಥನೆ ಮೂಲಕ ಪ್ರಾರಂಭ ಮಲ್ಪಗ ಖಂಡಿತ ಒಂದು ನಮ್ಮನೆ ಕಾರ್ಯಕ್ರಮ ನಮ್ಮ ಮುಲ್ಪ ನಾಚಿಕೆ ಎಲ್ಲ ಮಲ್ಪೆರೆ ಬತ್ತಿನ ಮಾತ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಮಲ್ಪನಂಚಿನ ಈ ಪೊರ್ಲುದ ಕಾರ್ಯಕ್ರಮ ಪ್ರಾರ್ಥನೆದ ಮೂಲಕ ಆರಂಭ ಮಲ್ತೊಂದುಲ್ಲ ಮೋಕ್ಷಿತ ಬಕ್ಕ ಶ್ವೇತ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು
ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಧನ್ಯವಾದಗಳು ಮೇಡಮ್ ನಿಮಗೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ದುಂಬಾದ ಮೇಘ ಮೇರೆಡ್ದೊಂಜಿ ಪೊರ್ಲುದ ಪದ್ಯನ ಪನ್ನೆರ ಬರೊಂದುಲ್ಲೆರ್ ವೇದಿಕೆದ ಮಿತ್ತಚ್ಚ ವಡಿಗೆ ಜೋರಾಯಿನ ತಾಟಿ ಬುಟ್ಟದು ಅರೇನು ವೇದಿಕೆಗೆ ಲೆಪ್ಪವನ್ಗ ತುಕ ಜೋರಿನ ತಾಟಿ ಕೊರ್ಲೆ ತುಕ ಮೇಘ ಮೇರೆಡ್ದು ಪೊರ್ಲುದ ಒಂಜಿ ಪದ್ಯ ನಮಗೋಸ್ಕರ. ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯಾವ ಯಾಕ ಶಿವಲಿಂಗ ನುಡಿಸುತ್ತೀ ಹಿಂಗ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯಾವ ನಾ ಹೂವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ ನೀನು ನಗಬೋದ ನಾನಾಗಿ ಅಳಬೋದ ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ ಕನಸು ಒಡೆದಾವ ಶಿವ 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 ಶಿವನೇ ಹರ 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 ಹರನೇ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯಾವ ಹೂ ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ ಬೇದ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲೋ ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ ಚಾಲಕ ಪಾಲಕ ನಾಮವು ನಿಂಗ್ಯಾತಕ ನೀನು ನಮಗ್ಯಾಕ ಶಿವ 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 ಶಿವನೇ ಹರ 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 ಹರನೇ ಕೇಳೋ ಮಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಾಡ ಮರುವಾಗ್ಯಾವ ನೀ ನುಡಿಸಿ ಆಡ್ಯ ಕಾಡ ಮರುವಾಗ್ಯಾವ.
ಸುಂದರವಾದ ಹಾಡು ಮೇಘಾ ಮೇಡಮ್, ಧನ್ಯವಾದಗಳನ್ನು ಹೇಳುತ್ತಾ ಜೋರಾದ ಚಪ್ಪಾಳೆ ಕೊಡಿ ನೋಡುವ. ಪ್ರತಿಭೆಗೆ ನಾವು ಖಂಡಿತವಾಗಿಯೂ ಪ್ರತಿಫಲ ಏನು ಕೊಡಬಹುದು ಅಂತ ಕೇಳಿದರೆ ಚಪ್ಪಾಳೆ ಅಂತೆ. ಎಷ್ಟು ಜನರ ಮುಂದೆ ಧೈರ್ಯವಾಗಿ ಬಂದು ವೇದಿಕೆಯಲ್ಲಿ ಹಾಡು ಹೇಳೋದು ಅಷ್ಟು ಸುಲಭವಲ್ಲ. ಆ ಕಾರಣವಾಗಿ ಜೋರಾದ ಚಪ್ಪಾಳೆ ಕೊಡಿ. ಎನರ್ಜಿ ಫಸ್ಟ್ ಗನ್ಲ ಬೋಡತನ ಬಿಡ. ಎಸ್ ಥ್ಯಾಂಕ್ ಯು. ಕಾರ್ಯಕ್ರಮ ತುಂಬತ್ತಾದ ಗೌತಮಿ ಮುಕ್ಕ ಬಲಗಡ್ದು ರಿಮಿಕ್ಸ್ ಸಾಂಗ್ಗೆ ಡ್ಯಾನ್ಸ್ ಮಲ್ಪೆರ ಬರಂದುಲ್ಲೇರು ಗೌತಮಿ ಬಕ್ಕ ಬಲಗ ಜೋರೈನ ತಾಟಿ ಬಟ್ಟುದು ಅಕ್ಲಿನ ವೇದಿಕೆಗೆ ಎತ್ತೋನಗ. The old girls, ಚಪ್ಪಾಳೆ ಕೊರ್ಲದುಕ ಜೋರು. It's about a hand together, dear girls. Run it down, the sun is up, so run it down on what I love. वर्तमान आंखों का धोखा है, भूत सीखने का मौका है, भविष्य उम्मीदों की नौका है, आज मेरा संगीत से धोखा है. राय बरेली में तो बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी. राय बरेली में तो बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी. अरे बहन के इतना जेवर गहना, तेज हवा से बच के रहना, गिर जाए तो फिर ना कहना झुमका गिरा रे. What झुमका? What झुमका? What झुमका? What झुमका? ఉంటే చూడవా చిన్ని గుండెలా అన్ని ఆశలా ఇంకా ఎన్ని దాచినావో దాని లోపల ఊహలో ఇలా తేలవే అలా వింతలెన్నో చూపుతాను నాతో రా ఇలా. చిన్ని గుండెలా అన్ని ఆశలా ఇంకా ఎన్ని దాచినావో దాని లోపల నా ఊహలో ఇలా తేలవే అలా వింతలెన్నో చూపుతాను నింగి నేల అయ్యనే ఇలా. కమ్మాంగల్యం తంతునానేనా పిన్నె జీవితం తుందనానేనా కమ్మాంగల్యం తంతునానేనా పిన్నె జీవితం తుందనానేనా కమ్మాంగల్యం తంతునానేనా పిన్నె జీవితం తుందనానేనా. எழக வச்சாலே அழகா முத்தத்தில் மரச கொளுத்தவா, சிக்குற உதட்ட சுளிக்க எப்பமோ எப்பமோ வெரசா டக்குன்னு திமிர அடக்கவா, சிரிக்கி சிரிப்பில் உருக எப்பமோ எப்பமோ. யதி யதி நீ சுத்துற சுத்துற சோறு இருக்கிற யதி யதி என்ன மாய்க்கு சுந்தரியே. யதி யதி ஓ ஸ்டிக்கர் முட்டுல சட்டன ஒட்டுல யதி யதி என்ன முழுக்க முந்திரியே. ചിരകുറി മനപദകമില്ല ചേലില്ലണിവൾ മദയിൽ പലാ ഈസരിൽ ഇറങ്ങിയ കനകക്കട്ടി കസവും Cheer up audience, so clap with a clap, please. நள்ளிரவு விடியும் மட்டும்
ಈ ವಿಷಯ ಇಲ್ಲಿಗೆ ನಿಲ್ಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ, ದಯವಿಟ್ಟು ಬಿಟ್ಬಿಡಿ. ಈತ ಚಪ್ಪಲೆ ಯಾರು ಹಾಕ್ಲಿಗೆ ಪಾಪ ಇಡೀ ವೇದಿಕೆ ಸರ್ತ ಬೋತ ಸ್ಟೇಜಿಗೆ ಬೋತೇರು ಜೋರಿನ ತಾಟಿ ಕೊರ್ಲದಕ್ಕ 1 2 3 ಎಸ್ ಜೋರು ಎಸ್ ಥ್ಯಾಂಕ್ ಯು ಮಸ್ತ್ ಪೊರ್ಲಾತಂಡು ಎಂಗ್ಲಿನ ಹಳೆ ವಿದ್ಯಾರ್ಥಿ ಸಂಘದ ಪರವಾದ ಗೌತಮಿ ಬೊಕ್ಕ ಬಲಗ ಮಕ್ಳಿನ ಪೊರ್ಲುದ ಡ್ಯಾನ್ಸ್ ನಮ್ಮ ಮಾತ ಕನ ತುಂಬ ಅನ್ವಾ ನನ್ನ ತುಂಬ ಅತ್ತ ಅದು ಎಸ್ ಸಿತ್ತೆ ಅವಿಶ್ ಮತ್ತು ಮೇಘರಾಜ್ ಮಿತ್ತರ್ ಮೇಘ ನಲಿಪೆರ ಬರೋಂದುಲ್ಲರು. ಲೆಟ್ಸ್ ವೆಲ್ಕಮ್ ಅವಿಶ್ ಅಂಡ್ ಮೇಘರಾಜ್ ಆನ್ ಸ್ಟೇಜ್. put our hands together Avish and team ಜೋರನ ಚಪ್ಪಲೆ ಕೊರ್ಲದುಕ ಅವಿಶ್ ಬಕ್ಕ ಮೇಘರಾಜ್ ಮಕ್ಳಿನ ಪೊರ್ಲುದ ನೃತ್ಯ ನಮ್ಮ ಈ ವೇದಿಕೆಡು ಕಿನ್ಯ ಪೊರ್ಲುದ ಜೋಕ್ಲಿ ಏತ ಪೊರ್ಲು ತೋಜು ಇರ್ತಕ ವಿಸಿಲ್ ತಾಟಿ ಓಂಡು ಜವನೇರು ಆಹಾ ಎಸ್ ಉರುಪು ದಿಂಜಾಣದಂಡ ಅಕ್ಲಿ ಪೊರ್ಲು ಡ್ಯಾನ್ಸ್ ಮಾಡ್ಬೇಕು. ಕ್ಷಮೆನ್ನಟ್ಟ ಒಂದು ಅಕ್ಲೆ ಪದ್ಯ ಚೇಂಜ್ ಆಂಡಿಗೆ ಆರು ಕೊಡ್ತೀನಿ ಒಂಜಾತನು ಪ್ಲೇ ಆಯ್ನ ಒಂಜಾತನು ಕ್ಷಮೆ ಪಡು ಎಸ ಜೋಶಂಚನೆ ಪೋಡು ಕಮ್ಮಿ ಯಾರವಲಿ ಪಾಪ ಜೋಕುಲ್ ತುಲೆ ಎದ್ದ ಧೈರ್ಯ ವೇದಿಕೆ ಜೋರಿನ ತಾಟಿ ಕೊರ್ಲೆ ತುಗ ಎಸ್ ಖಂಡಿತ
ಎಸ್, ಜೋರಾದ ಚಪ್ಪಾಳೆ ಕೊಡಿ ನೋಡುವ. ಅವಿನಾಶ್ ಮತ್ತು ಮೇಘನರಾಜ್ ನೃತ್ಯ ಸುಂದರವಾಗಿದ್ದಲ್ಲ. ವಿಸಿಲ್ ದಾಖಲು ಜವನಿರೇ. ಎಸ್, ಚಪ್ಪಾಳೆ. ಎಸ್, ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಯೋತ್ಸವ ನೃತ್ಯ ನಮ್ಮ ಈ ವೇದಿಕೆ ಮೇಲೆ ನಡೆಯಲಿಕ್ಕಿದೆ. ಯೋಸ್ನಾ ವಿರುದ್ಧ ನೃತ್ಯ ನಡೆಯಲಿಕ್ಕಿದೆ. ಪುಟ್ಟ ಬಾಲಕಿಯ ಡ್ಯಾನ್ಸ್ ನೋಡಿ, ಜೋರದ ಚಪ್ಪಾಳೆ ಕೊಟ್ಟು ಮಾಡೋ ಪ್ರೋತ್ಸಾಹಿಸುವ. ಎಸ್, ಬಾಲೆಗೆ ಮೋಕೆಡ್ ಈ ವೇದಿಕೆ ಒಂಜಿ ಡ್ಯಾನ್ಸ್ ಮಲ್ಪನಂಚಿನ ಅವಕಾಶ ಜೋರೈನ ತಾಟಿ ಕೊಡ್ದ ಅವಕಾಶನ ಮಲ್ಲ ಮಲ್ತು ಕೊರ್ಕನವ. ಎಸ್ ಎಸ್, ಥ್ಯಾಂಕ್ ಯು. जरा सा महसूस हुआ एक लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा. चंदा चमके चम चम चीखे चौकन्ना चोर, चींटी चाटी चीनी चटोरे चीनी खो. चंदा चमके चम चम चीखे चौकन्ना चोर, चींटी चाटी चीनी चटोरे चीनी खो. कितना मुश्किल ये गाना जरा गा के दिखाना. चंदा चीनी चमके चाटे चौकन्ना चीखे चोर, चंदा चमके चम चम चीखे चौकन्ना चोर, चींटी चाटी चीनी चटोरी चीनी खोर. ती बोलली बाळा तू कुठे चालला, जातू तर ऑलरेडी उशिरा आला. यू डोंट इवन लव मी, कसली रे कमी सांगू का मम्मीला तू बनतो क्षण. माझी सासू तुझी मदर ए माझी होणारी हम सफर. आय लाईक युअर ब्युटी, आय लाईक युअर फॅशन, तुझ्यावर थांबून माझी नजर. एक नंबर तुझी कंबर हाय, चाल शेकी शेकी हाय, किती सुंदर तुझं डिंपल, जे पाहिजे ते घे ते घे. एक नंबर तुझी कंबर हाय, चाल शेकी शेकी हाय, किती सुंदर तुझं डिंपल, जे पाहिजे ते घे ते घे ते घे ते घे. You said no, no, no. I said no, 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 no. You say take me home. I said no, Perignon. You said no, no, no. I said no, 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 no. No, 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 no. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. Hasta la vida loca, 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 loca. Te encanta la música, te toca, toca, toca. Hasta
ಭಾರಿ ಶೋಕದ ನೃತ್ಯ ಮಲ್ತಿಡ್ತು ರಿಮಿಕ್ಸ್ ಏತ್ ಸಾಂಗ್ ಇತ್ತಂಡ ಅವೇಟ್ ಆ ಕಿನ್ಯ ಬಾಲೆ ಏತ್ ಪುರ್ಲು ನೃತ್ಯ ಮಲ್ತಂಡು ಏತಕ್ ಯಾವ ಕ್ಲಾಪ್ ಬಾಲೆಗ್ ಏಸು ಜೋರಿನ ತಾಟಿ ಕೊರ್ಲದಕ್ಕ ಯೋತ್ಸ ಮೇರೆಗೆ ಪುರ್ಲುದ ಡ್ಯಾನ್ಸ್ ಗೊಂಜಿ ಕೃತಜ್ಞತೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ರಮೇಶ್ ಅಲಂಗಪ್ಪೆ ಮೇರೆಡ್ದು ಒಂಜಿ ಪುರ್ಲುದ ನೃತ್ಯ ತಾನಿ ತಂದಾನ ತಂದನಾನ ಪನ್ವಿನ ಒಂಜಿನ ಪದ್ಯಗ್ ಪುರ್ಲುದ ನೃತ್ಯ ಮಲ್ಪೆರ ಉಲ್ಲೇರು ರಮೇಶ್ ಆಲಂಗಪ್ಪೆ ತುಗ ಜೋರಿನ ತಾಟಿ ಕೊರ್ಲೆ ಈ ಶಾಲೆದ ಹಲವು ವಿದ್ಯಾರ್ಥಿಯಾದ ಈ ಶತಮಾನೋತ್ಸವದ ಸಭಾಂಗಣ ಒಂಜಿ ಪೊರ್ಲುದ ನೃತ್ಯಗೋಸ್ಕರ ರಮೇಶ್ ಅಲಂಗಪ್ಪೆ ಇವರಿಗೋಸ್ಕರ ವೇದಿಕೆ. ನೀಲಗಗನದೊಳು ಮೇಘಗಳ ನೀಲಗಗನದೊಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ ನವಿಲುಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನೋಡ ನೋಡ ನೀಲಗಗನದೊಳು ಮೇಘಗಳ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನಾಟ್ಯಗೈಯುತ್ತಿದೆ ನೋಡ ನೋಡ ನೀಲಗಗನದೊಳು ಮೇಘಗಳ ನೀಲಗಗನದೊಳು ಮೇಘಗಳ
ಅರಳಿದ ಸುಮದೊಳು ದುಂಬಿಗಳು ಅರಳಿದ ಸುಮದೊಳು ದುಂಬಿಗಳು ಝೇಂಕಾರಗೈಯುತ ಮಧುವ ಹೀರುತ್ತಿವೆ ಮಧುವ ಗೀರುತ್ತಿವೆ ಮಧುವ ಗೀರುತ್ತಿವೆ ನೋಡ ನೋಡ ಅರಳಿದ ಸುಮದೊಳು ದುಂಬಿಗಳು ಝೇಂಕಾರಗೈಯುತ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ಮಧುವ ಹೀರುತ್ತಿವೆ ನೋಡ ನೋಡ ನೀಲ ಗಗನದೊಳು ಮೇಘಗಳ ನೀಲ ಗಗನದೊಳು ಮೇಘಗಳ. ಭಾಗವತಿಕೆಟ್ ತನ್ನದೇ ಛಾಪನ್ನು ಮೂಡಿಸಿದಂತಹ ಸತೀಶ್ ಪಟ್ಲ ಇವರ ಹಾಡಿಗೆ ಜೊತೆಯಾಗಿ ಸೇರಿಸಿಕೊಂಡು ಸುಂದರ ನೃತ್ಯವನ್ನಾಡಿದಂತಹ ರಮೇಶ್ ಅಲಂಗಪ್ಪ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಜೋರದ ಚಪ್ಪಾಳೆಯನ್ನು ನೀಡಿ ನೋಡುವ. ಎಸ್, ಥ್ಯಾಂಕ್ ಯು. ಇದೀಗ ಪೋಷಕರಿಗಿಂದ ಡ್ಯಾನ್ಸ್ ಏರು ಮಾತ ಉಲ್ಲೇರು ಗೊತ್ತ ಜೋಕುಲು ನೆರೋಡ್ಚಾರೆಗವೆ ಪೊರ್ಲುದ ತಾಟಿ ಬೊಟ್ಟು ದಾಖಲೆಯನ್ನು ವೇದಿಕೆಲೆತ್ತವನು ಗದುಕ ಪೋಷಕೀರ್ನ ಡ್ಯಾನ್ಸ್ ಉಂಟು. ಸುನೀತಾ ಬಕ್ಕ ಬಲಗ ಆಟಿಕೆಲೆಂಜದೊಟ್ಟಿಗೂ ಈ ವೇದಿಕೆ ತಮ್ಮಿತ್ತು ಬರಂದುಲ್ಲೇರು ಶತಮಾನೋತ್ಸವದ ಸಂಭ್ರಮಡು ಆಟಿಕೆಲೆಂಜನ್ಲೆತ್ತೊಂದು ಬರಂದುಲ್ಲೇರು ಎಂಚ ಜೋರದ ತಾಟಿ ಬೊಟ್ಟದ ಲೆಪ್ಪುಗನಾಕ್ಲೇನು ಏಸು ಜೋರಿನ ತಾಟಿ ವಿಸಿಲ್ ಕೊರ್ಲೆದುಕ ಸುನೀತಕ್ಕ ಬಕ್ಕ ಬಲಗ ವೇದಿಕೆಗಾಗಿ ಈ ವೇದಿಕೆ ನಿಮಗಾಗಿ. ದೇಣಿಗೆ ಕೊಡ್ಲಿಕ್ಕೆ ಏನಾದರೂ ಇಚ್ಛಿಸುವರಿದ್ದಲ್ಲಿ ನಮ್ಮ ಗುರುಗಳ ಕೊಠಡಿಯ ಎದುರು ಭಾಗದಲ್ಲಿ ಕೌಂಟರ್ ಇದೆ, ದಯಮಾಡಿ ಗಮನಿಸಿಕೊಳ್ಳಿ. ಬಂದಂತಹ ಹಿರಿಯ ವಿದ್ಯಾರ್ಥಿಗಳು ಅಥವಾ ಊರಿನವರು ಯಾರಾದರೂ ದೇಣಿಗೆ ನೀಡುವುದಿದ್ದರೆ ಶಿಕ್ಷಕರ ಕೊಠಡಿಯ ಮುಂಭಾಗದಲ್ಲಿ ಕೌಂಟರ್ ಇದೆ, ಅಲ್ಲಿ ಹೋಗಿ ದೇಣಿಗೆ ನೀಡಬಹುದು. ಈ ಒಂದು ಸುಂದರ ಕಾರ್ಯಕ್ರಮ ಆಗಬೇಕಿದ್ರೆ ಹಲವಾರು ಕೈಗಳ ಜೋಡಣೆಯೊಂದಿಗೆ ದೇಣಿಗೆಯೊಂದಿಗೆ ಕೆಲಸದೊಂದಿಗೆ ಈ ಸುಂದರ ಕಾರ್ಯಕ್ರಮ ಪೂರ್ಣ ಚುಕ್ಕಿಯತ್ತ ಸಾಗಿ ಬರ್ತಾ ಇದೆ. ನಿಮ್ಮ ಸಹಕಾರವನ್ನು ನೀಡುವ ಅಭಿಲಾಷಿಗಳು ನಾವು. ಥ್ಯಾಂಕ್ ಯು. ಓವರ್ ಟು ಯು. ಅಕ್ಕನಗ್ಲೆಗೆ ಜೋರು ತಾಟಿ ಕೊರ್ಲೆ ತುಕ. ಎಸ್, ವಿಸಿಲ್. ಥ್ಯಾಂಕ್ ಯು.
ದುಂಬುದ ಕಾಲೊಡು ಆಟಿ ಪನ್ಪುನ ಒಂಜಿ ಬಾರಿ ಬಂಗದ ಪೊರ್ತುಗೆ ಇತ್ತೆ ಈ ಮಿತ್ತರ್ ಮೇಡ್ ಆಟಿ ಕಳೆಂಚದ ಬಗ್ಗೆ ನಮಕ್ ಬಾರಿ ಪೊರ್ಲುಡು ತೋಜಾಯಿನಂಚಿನ ಸುನಿತಾ ಆ್ಯಂಡ್ ಟೀಮ್ ನಿಕ್ಲೆಗ್ ನಮ್ಮ ಮಾತೆರ್ನ ಪರವಾದ ಸೊಲ್ಮೆಲು ಜೋರಾಯಿನ ತಾಟಿ ಬೊಟ್ಟುದು ಅಕ್ಲೆಗ್ ಸೊಲ್ಮೆಲೆನು ಪನೋಡು ಒಂದು ಕೇನೊಂದುಲ್ಲೆ ಬಾರಿ ಪೊರ್ಲುದ ಡೆನ್ನಾನ ಪನ್ಪಿನಂಚಿನ ಪದ್ಯಗ ಪೊರ್ಲುದು ಡ್ಯಾನ್ಸ್ ಮಲ್ತೋ ಜೈನಕ್ಲು ನಮ್ಮ ಪೋಷಕರು ಜೋರೈನ ತಾಟಿ ಕೊರ್ಲೆ ತುಕ್ಕಾಕ್ಲಿಗೆ ಎಸ್ ಥ್ಯಾಂಕ್ ಯು ದುಂಬತ್ತಾದ ಕೂಡ ಪೋಷಕರನ್ನು ನಮ್ಮ ಈ ಮಿತ್ತ ಚಾವಡಿಗಳೇ ತಂದುಲ್ಲ ಸುಗ್ಗಿ ಕೊಯ್ಯರ ಪೋಯಿ ಪನ್ಪಿನಂಚಿನ ಪೊರ್ಲುದ ತುಳು ಪದ್ಯಗ ನೃತ್ಯ ಮಲ್ಪೆರ ಬರೊಂದುಲ್ಲೇರು ಶಶಿಕಲಾ ಬೊಕ್ಕ ಬಲಗ ಪೋಷಕರ ಮಕ್ಕಳು ಮಾತ ಜೋರಿನ ತಾಟಿ ಕೊರ್ಲೆದುಕ ಪ್ರಾಯ ಜಸ್ಟ್ ನಂಬರ್ ಪನ್ಪಿನೆಗ್ ಮುಕ್ಲೆ ಸಾಕ್ಷಿ ತುಲೆದ ಏನು ಬಣ್ಣ ಇದು ಬೊರ್ಲುದ ಕಾರ್ಯಕ್ರಮದ ಡ್ಯಾನ್ಸ್ ಮಲ್ತೊಂದುಲ್ಲೇರಕ್ಲು ಜೋರಿನ ತಾಟಿ ಕೊರ್ಲೆದುಕ 1 2 3 ಎಸ್ ಜೋರು ಎಸ್ ಥ್ಯಾಂಕ್ ಯು ಕನ್ಫ್ಯೂಸ್ వచ్చి అక్కడ నేజినాడు ఉందిలా రవి మౌనవదు జోరైన చప్పల కొర్లే అక్కలికి సాంగ్ ఇచ్చినకి అక్కడ తోజాదు కొరొందుల్ల నేజి ఎంచినాడు పుని ಬಂದು ಜೋರಿನ ತಾಟಿ ಕೊರ್ಲೆದುಕ ನಮ್ಮ ಪೋಷಕರಿಗೆ ನಿಗಳು ಕನ್ಫ್ಯೂಸ್ ಆಗಿರೋದು ಗೊತ್ತಾಣ ಐಕೆ ನಮ್ಮ ಐಕತ್ತೊಂದು ಬನ್ನಿ ಬಕ್ಕ ಅಗ್ಲು ಶೋಕು ಪಾಡ್ದನ ಪನೊಂದುಲ್ಲೇರು ನಮಕ್ ಮಾತ್ರ ಕೇನೊಂದಿಜ್ಜಿ ಕೇನಲಕ ನಮ್ಮ ಶೋಕಕ್ಕೆ ಏನೊಂದಿಲ್ಲ ಅಂತ ಬಂದು ಗೊತ್ತಾಡಕ್ಕೆ ಪಾಪ ಬಿಜೇರರ ಬಲಿತುಲೆ ಮೈಕ ಇಜ್ಜಿ ಆಂಡಲ ಪೊರ್ಲುಡು ನೇಜಿ ನಡ್ಪಿನೊಂಚಿನ ಪಾರ್ದನ ಪನೊಂದು ನಡೋದುಲ್ಲೇರಕಲು ಜೋರಿನ ತಾಟಿ ಕೊರ್ಲೆ ತುಕ ಕೊಡುವರ ನಮ್ಮ ಅಲರ್ಟ್ ಕೂಡ ನಮ್ಮ ಪ್ರೋಗ್ರಾಮ್ ಮಾತ್ರ ಎಂಜಾಯ್ ಮಲ್ಪೋಡು ಬಂದು ಬೆನ್ನಾಯ್ತ ಮಲ್ತದ್ದು ತುಲೆ ಏತು ಸೋಕು ರೆಡಿಯಾದ ಬೈದೇರು ಪಂಜನಕಲು ಒಂದು ಏನೆಲ್ಲ ಗೊತ್ತಾಗ್ಬಿಡ್ತಿಲ್ಲ ಅಂಜನಕಲ್ನ ವೇಷಡ್ ಅಂಚಿನ ಪಂಜನಕಲ ವೇಷಡುಲ್ಲೇರಕಲು కొయ్యర పోయి సేరున్లే పరబైలే కండోద కై కొయ్యర పోయి సుఖి కొయ్యర పోయి సేరున్లే పరబైలే కండోద కై కొయ్యర పోయి తత్తి ముట్టాళె పత్తి మాతెల్ల కై తుంబెర పోయి తత్తి ముట్టాళె పత్తి
கொரியேறு மாணித மாயிலண்ணே புனிமெத்தது கொரியேறு பார்த்தோர்த ಬಾಲಣ್ಣೆ ಪುಂಡಿ ಬಾರು ಬಿತ್ತೇರು ಕಾರಿಂಜದ ಕಾರ್ಯ ಪಣ್ಣೆ ಮುರುಗತ ತೊಂದಿತ್ತೇರು. Can you put your hands together, my dear parents? जोरे ना ताड़ी कर ले तुका. ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಪ್ಯೋತ ಶಿಶಿಲಕ್ಕ ಮುಲ್ಕಿದ ಮಾಲಕ್ಕ ಕಿನಿಗೊಳಿದ ಕಮಲಕ್ಕ ಕಟ್ಪಾಡಿದ ಕಾಳ್ಯಕ್ಕ ಕಾರ್ಲಾದ ಕೂಸಕ್ಕ ಕಳ್ಮಣ್ಣದ ಬಾಲಕ್ಕ ಬಸೂರ್ದ ಭವನಕ್ಕ ನಿಟ್ಲೆದ ನೀಲಕ್ಕ ಪಟ್ಲೆದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆರ್ಲಕ್ಕೆ ಈ ತುಂಬ್ಯರ ತೋಯಿ போய் சேருலே பரபையில கண்டோத கை கொய்யற போய் கத்தி முட்டாಳೆ பத்தி மாತೆರ್ಲ ಕೈ ತುಂಬೆರ போய் ಸುದ್ದಿ ಕೊಯ್ಯರ போய் ಸೇರುಲೆ ಪರಬೈಲು ಕಂಡೋದ ಕೈ ಕೊಯ್ಯರ போய் ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ ಭೂಮಿ ತಾಯಿ ಕಾಳು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಣವೆ ಅಂದ ಕಾಲು ಕಾಲು ರಾಶಿ ನೀವು ಎಂಬ ಚಂದ ಆಳುವುದ ರಾಶಿ ನೀವು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಮಕ್ಕಳೆಲ್ಲ ಹೊಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ. ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಆಲಕ್ಕಿ ಹಾಡ್ಯಾವೆ, ಬೆಳ್ಳಕ್ಕಿ ಹಾರ್ಯಾವೆ, ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ. ನೋಡಿ ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ. ಹಕ್ಕಿಗೆ ಪಿಕ್ಕಿಗೆ ಕಾಳ ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಎಲ್ಲರ ಹೊಗ್ಗಿಯು. ಮಕ್ಕಳ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ, ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಎಸ್ ಎಸ್ ತುಕ ನಮ್ಮ ಮಾತು ಒಂಜೆಯನ್ನ ಭಿನ್ನಾಯ್ತು ತಾನಂದ ಗೆಂಡ ಅಕ್ಲ ಪೋಷಕರಾಯ್ತು ಏತು ಮುಗ್ಧದ ಅಜ್ಜಿನಕ್ಲು ಇತ್ತಿರ್ತು ಯಾರ ಆ ಅಜ್ಜಿನಕ್ಲಿಗೋಸ್ಕರ ನಮ್ಮ ಲಕ್ಕದೊಂದು ತಾಟಿ ಬೊಟ್ಟೋಡು ತುಕ ಒಂಜಿ ಸೆಕೆಂಡ್ ಲಕ್ಕದೊಂದು ತುಕ ಎಂಚಲ ಕಷ್ಟ ಎಸ್ 1 2 3 ಜೋರಿನ ತಾಟಿ ಕೊರ್ಲೆ ತುಕ ಎಸ್ ಲೈಟ್ ಪಾಡ್ಲೆ ಅಜ್ಜಿನಕ್ಲೆ ತುಕ ಆಲೆ ಪಾಪ ರಿತ್ತಲ ಆಡ್ತದ ಕ್ಲೀನ್ ಬಂದದೆ ಪೋಯಿ ಬಂದು ಇಂಟೆನ್ಷನ್ ಟುಲೇರ್ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಬಾರಿ ಪುರ್ಲ ಆತನ ಖಂಡಿತ ಬಾದ್ಲ ಅಕ್ಲ ನಿಷ್ಠೆ ಎಂಚ ಉಂಡು ತೂಲೆ ನಮ್ಮ ಹಿರಿಮೆ ನಮ್ಮ ಕೆಯ್ದಾದ ಬಾರು ಇಟ ಆಪುನು ಬಂದು ಏರೆಗ್ಲ ಗೊತ್ತುಜ್ಜಿ ವನಸು ಮಾತ್ರ ಮಲ್ಪ ಇತ್ತಿದ ಜೋಕ್ಲೆಗೆ ಅವಲ ತಿರಿದಿಜ್ಜಿ ವಾ ಮರಟ ಆಪಿನಿ ಪಂದಕ್ಕೆ ನಂಚಿನ ಸನ್ನಿವೇಶ ಎಲ್ಲ ಉಂಡು ಅಂಚಾದ ಪುನಗ ಆ ಒಂಜಿ ಪೊರ್ಲುದ ನಮ್ಮ ಪಿರಾಕದ ಕಾಲಡು ನೇಜಿ ಎಂಚ ಬಿತ್ತನೆ ಮಲ್ತೊಂದಿತ್ತೇರು ಪಾರ್ದನ ಎಂಚ ಪನೊಂದಿತ್ತೇರು ಪನ್ಪಿನಂಚಿನ ಪೊರ್ಲುದ ಪೆರ್ಮೆದ ಈ ಒಂಜಿ ಡ್ಯಾನ್ಸಿನ ನಮ್ಮ ಮಾತ ಕೊಂಡಾಡೊಂದು ನಾನೊಂಜಿ ತರ ಜೋರಾಯಿನ ತಾಟಿ ಕೊರಕಾಕ್ಲಿಗ ಎಸ್ ಓಕೆ ಕಾರ್ಯಕ್ರಮವನ್ನು ತುಂಬುకున్న ಒಂದು ಬೊಂಬೆ ಹೇಳುತ್ತೈತೆ ಜಕ್ಷ ಪುನೀತ್ ರಾಜ್ಕುಮಾರ್ ಮೇರಣ ಪೊರ್ಲುದ ಚಿತ್ರದ ಒಂಜಿ ಪದ್ಯ ಬೊಂಬೆ ಹೇಳುತ್ತೈತೆ ಪನ್ಪಿನಂಜಿ ಪದ್ಯಗ
ಇದಾದ ಬಳಿಕ ಈ ನಮ್ಮ ವೇದಿಕೆಡು ಪೊರ್ಲುದ ತುಳು ನಾಟಕ ನಡಪೆರೆ ಉಂಡು ಓಂಕಾರ ಪನ್ಪಿನಂಚಿನ ಪೆರ್ಮೆದ ಇತ್ತೆ ರನ್ನಿಂಗ್ ಉಡುಪುನಂಚಿನ ಪೊರ್ಲುದ ನಾಟಕ ಓವೊಂದು ಕೇಂಡ ಓಂಕಾರ ಪಿಂಗಾರ ಕಲಾವಿದರ ಬೆದ್ರ ಮುಕಲ್ನ ಸಹಭಾಗಿತ್ವಡು ಅಭಿನಯಿಸುವ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ ನೆತ್ತ ಪೊರ್ಲುದ ರಂಗನ ನಮ್ಮ ಈ ರಂಗ ವೇದಿಕೆಡು ಪ್ರದರ್ಶಿಸ ಇರುಳ್ಳಿರ ನಮ್ಮ ಮಾತ ಕಾತುರಡುಲ್ಲ ನನ್ನ ನಲೈನ ಹಿರಿಯ ವಿದ್ಯಾರ್ಥಿಗಳನ್ನ ಡಾನ್ಸ್ ಮುಗಿನ ತಕ್ಷಣ ಅಕಲ್ನ ಈ ನಾಟಕ ಈ ವೇದಿಕೆ ನಡಪೆರುಂಡು ಇತ್ತೆ ವೇದಿಕೆ ಭವಿಷ್ ಮೇರೆಗೆ ಪುನೀತ್ ರಾಜ್ಕುಮಾರ್ ಸರ್ ನ ಫ್ಯಾನ್ಸ್ ಏರಿತ್ತು ಜನ ಜೋರನೆ ತಾಟಿಕೋರೆ ನಮ್ಮ ಭವಿಷ್ಯ ಮೇರೆಗ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳೇ ಇಂದು. ಆರಾಧಿಸು ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯವಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹೆಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ. ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ಕೊನೆಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಆಡಿಸಿಯೇ ನೋಡು
ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬಾರಿ ಪೊರ್ಲುದ ಪದ್ಯನ ಪಂತೇರು ಮೇರೆಗೆ ಜೋರನ ತಾಟಿ ಕೊರ್ಲದಕ್ಕ ಪುನೀತ್ ಸರ್ ನಮ್ಮೊಟ್ಟಿಗೆ ಇಜ್ಜಿಂದಾಂಡಲ ಒಂಜಿ ಗಣ್ಯ ವ್ಯಕ್ತಿ ನಮ್ಮ ಅಗಲಿಗೆ ಮಲ್ತೊಂದ ಅಂಚದು ಪುನಗ ಅರೆಗೋಸ್ಕರ ಈ ಆರ್ನ ಪದ್ಯನ ಈ ವೇದಿಕೆಡ್ ಶತಮಾನೋತ್ಸವ ವೇದಿಕೆಡ್ ಪಂಡಿನಂಚಿನ ಮೇರೆಗ್ಲ ಜೋರೈನ ತಾಟಿನ ಕೊರ್ದು ಧನ್ಯವಾದ ಸಲ್ಲಿಸೋಡು ಬಂದು ವಿನಂತುವಂತದಲ್ಲ. ರಿಮಿಕ್ಸ್ ಪಂಚ ಪಾಡಿರ ಬರುವುದಿಲ್ಲರ ನಮ್ಮ ಗರ್ಲ್ಸ್ ಟೀಮ್. ಲೆಟ್ಸ್ ವೆಲ್ಕಮ್ ಮಮತಾ ಅಂಡ್ ಟೀಮ್. ಜವಣೆರೆ ಓಲರ ದುಕ ಜೋರ್ ತಾಟಿಕೆ ನಡು ವಿಸಿಲ್ ಕೆ ನಡು ಜವಣೆರೆ ಎಸ್ ಜೋರ್ ಚಪ್ಪಲೆ ಕೊರ್ಲೆ ದುಕ ಮಕ್ಕಳು ವೆಲ್ಕಮ್ ಅನ್ಬೇಕ ಎಸ್. ಕಡಲ ದಾಟಿ ಬಂದ ಕುದುರೆ ಏರಿ ಬಂದ ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ, ಚೆಲುವ ರಾಜಕುಮಾರ. ನೀ ಚಂದಾನೆ, ನಿನ್ನಾಸೆ ಚಂದಾನೆ, ನೀ ನನ್ನಲ್ಲಿ ಎಂದೆಂದು ಚಂದಾನೆ. ಚಂದ್ರಮಗು ನಿನ್ನಂದ ಚಂದಾನೆ, ಮೋರ್ಗರೇವ ನಿನ್ ಪ್ರೀತಿ ಚಂದಾನೆ, ನೀನಿದ್ದರೆ ಬಾಳೆ ಚಂದಾನೆ. நள்ளிரவு விடியும் மட்டும் கிட்ட வந்து உன்னை தொட்டு ಅಲೆಲೆ ತುಂಟು ಕಣ್ಣ ಸುಂದರೇ, ಅಲೆಲೆ ತುಂಟು ಕಣ್ಣ ಸುಂದರೇ, ಬ್ಯಾಡ நள்ளிரவு விடியும் மட்டும் கிட்ட வந்து மிஞ்சிரனே, உன்னை தொட்டு கொஞ்சிரனே, என்னை விட்டு விலகி போகிறனே. அட ஆடியா வண்ணமயிலேறும் என் தங்க வடிவேலோ, கந்தன் உன்னை காண தினம் ஓடி வருவேனோ, செந்தமிழை காக்கும் வேல் சேவல் கொடியானோ, எண்ணி எண்ணி பாடும் என்னை கந்தன் அறிவானோ. தோளிலே பால் காவடி சுமந்து ஓடினேன், மேடு பாலங்கள் கடந்து ஆடினேன், அவன் ஆலயம் நுழைந்து பாடினேன், வடிவேலனை நினைத்து. தோளிலே பால் காவடி சுமந்து ஓடினேன், மேடு பாலங்கள் கடந்து ஆடினேன், அவன் ஆலயம் நுழைந்து பாடினேன், வடிவேலனை நினைத்து. தந்தைக்கு உபதேசம் செய்து சுவாமி రాత్రి పగలో నారా
ಕಡೆ ಇರೋ ದೊಡ್ಡವ ಈ ಕಡೆ ಇರೋ ಚಿಕ್ಕವ. ದೊಡ್ಡವ ದ್ವಾಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು. ನಮ್ಮಪ್ಪ ರಾಜ ಕೊತ್ತೂರಿ ಬೀಗ ಸಾರ್ಗ ಸೊಪ್ಪು ನೀವಿಬ್ರು ಮಾಡೋ ತಪ್ಪು. ಗಿಲ್ಲಿ 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 ಏನೇ ದಬಾಕಿದ್ಯಾ ಗಿಲ್ಲಿ ಒಳಗಡೆ ಬಕೆಟ್ ದಬಾಕಿದ್ದೀನಿ. ಗಿಲ್ಲಿ 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 اي والله ها فليب طلع شاي فوز والله خوش رقصة فوز عندي خوش فصلة فوز عندي خوش فصلة يا اخي فوز ನಪ್ಪು ಬಾಲೆ ನಪ್ಪು ಆ ಬೈತರಿತ ನಪ್ಪು ಆ ಬಂಗುಡೆದ ಕದಿಕು ಮಗ ಒರನಲಿಪಮ್ಮ ಬಾಲೆ ಒರನಲಿಪಮ್ಮ ಬಾಲೆ ಒರನಲಿಪಮ್ಮ ನಂದಾನೀರೋ ನಾನಂದಾನೀರೋ ತಂದಾನೀರೋ ನಾನಂದಾನೀರೋ ತಂದಾನೀರೋ ನಾನಂದಾನೀರೋ ತಂದಾನೀರೋ ನಾನಂದಾನೀರೋ टक टक दे करो सावरिया टक टक दे करो सावरिया मबीवर देख देख ना सरी देखो तो ना करो सावरिया सुंदरी सुंदरी तुझा नाव काय है तुझा गाव काय है पुढे बारीच्या पोरलोडा नाही चोरा मुआ वो कले देना पोरलोडा तुझा किती नाही पुढे बारीच्या पोरलोडा नाही चोरा मुआ वो कले देना पोरलोडा ಎಷ್ಟು ಸುಂದರವಾದ ಡ್ಯಾನ್ಸ್. ಇಷ್ಟು ಸಾಕಾಗ್ಲಿಕ್ಕೆ ಇಲ್ಲ ಚಪ್ಪಲೆ ಅನ್ಕೋತೀನಿ. ಇಲ್ಲ, ಜೋರಾದ ಚಪ್ಪಲೆ ಕೊಡಬೇಕು. 1 2 3 ಎಸ್ ದಾಟಿ ಪ್ಲೀಸ್. ಎಸ್ ಬಾರಿ ಪುರ್ಲುದ ಡ್ಯಾನ್ಸ್ ಮಲ್ತು ತೋಜಾದು ಬರ್ತೀರಿ ನಮ್ಮ ಎದುರು ಮಮತಾ ಅಂಡ್ ಬಲಗ. ಬಾರಿ ಪುರ್ಲುದ ಡ್ಯಾನ್ಸ್ ಮಲ್ದೇರು. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಗೌತಮಿ ಅಂಡ್ ಬಲಗದ ಕಡೆಯಿಂದ ನಮಾಮಿ ನಮಾಮಿ ಪನ್ಪಿನಂಚಿನ ಪೊರ್ಲುದ ಸಾಂಗ್ ನಮ್ಮ ಎದುರು ಡ್ಯಾನ್ಸ್ ಮಲ್ಪೆರೊಳ್ಳರು ಈ ವೇದಿಕೆದ ಮಿತ್ತು ಚಾವಡಿಡು ಶತಮಾನೋತ್ಸವ ಸಂಭ್ರಮಾಚರಣೆದ ಈ ಒಂಜಿ ಕಾರ್ಯಕ್ರಮಕ್ಕೆ ಆಗಮಿಸಿ ನಂಚಿನ ಮಾತ ಸರ್ವೇರೆಗಳ ಆಧಾರದ ಸೋಲ್ಮೇಲೆಯನ್ನು ಸಂದಾಯಿತ ಮಲ್ತೊಂದು ಆಸನನ್ನು ಸ್ವೀಕರಿಸದ ಈ ಪೊರ್ಲುದ ಕಾರ್ಯಕ್ರಮನ ವೀಕ್ಷಣೆ ಮಲ್ಪಡ ಬಂದು ಭಿನ್ನಾಯಿತ ಮಲ್ತೊಂದುಲ್ಲ. ಎಸ್ ಕಾರ್ಯಕ್ರಮ ನಿಕ್ಲೆಗಾದು ನಟರಾಜ ನಟರಾಜ सा 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 pani pa pani sa 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 pani pa ni 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 pa ma pa re ma pa ni 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 pa ma re sa sa ma pa ni ra sa ma pa ni ra sa ma pa ni sa. ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಗೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧಿರನ ಧಿರನ ತನಧೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ.
ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ಕಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ನಮಾಮಿ ನಮಾಮಿ ಈಶ್ವರ ನಾಟ್ಯ ಪೂಜಿತಂ ನಮಾಮಿ ನಮಾಮಿ ಶಂಕರ ಪಾದ ವಂದಿತಂ ಹೆಜ್ಜೆಗಳ ನಾದ ತೋಂತನಂ ಪಾದಗಳ ಕುಣಿತ ಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ ತನಧೀರನ ಧೀರನ ತನದೇ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ರಾಗ ತಾಳ ನಾಟ್ಯಂ ನಟರಾಜ ಸುಂದರಂ ನಾದ ವೇದ ಕಾವ್ಯಂ ನಟರಾಜ ಸುಂದರಂ ಜೋರೈನ ತಾಟಿ ಕೊರ್ಲಿದುಕ ಬಾರಿ ಪುರ್ಲುದ ಡ್ಯಾನ್ಸ್ ಮಲ್ತೋಜಾದೇರು ಯಾರಂದು ಯಾನೇ ಗಡಿ ಗಡಿ ಬಂದ್ಬಿಡ್ದಂಡ ಶೇ ಒಂಜಿ ಸಾವಿರದ ಮಿತ್ತು ಜನ ನಮ್ಮ ಈ ಒಂಜಿ ಶತಮಾನೋತ್ಸವ ಸಂಭ್ರಮಡ ಸೇರ್ದ ಅಂದ ಕೆಂಡಗ ಈತು ಪುರ್ಲುದ ಡ್ಯಾನ್ಸ್ ನಮ್ಮ ಮಿತ್ತ ಚಾವಡಿ ಡಾನಗ ಚಪ್ಪಾಲೆ ಎಂಚೆ ಇಪ್ಪಡು ಕೆಂಡ ತುಕ ರಿಪ್ಲೈ ಕೊರ್ಲಿದಕ 1 2 3 ಎಸ್ ಜೋರೈನ ತಾಟಿ ಕೊರ್ಲೆ ಎಸ್ ಗೌತಮಿ ಬೊಕ್ಕ ಬಲಗ ಮಕ್ಳಿಗೆ ಪುರ್ಲುದ ಧನ್ಯವಾದವನ್ನು ಸಮರ್ಪಿಸುವ ಒಂದು ಕಾರ್ಯಕ್ರಮ ಮುಂದುವರಿಸುವ ಒಂದು ಪೆರ್ನಾರ್ದ ಬಲಗದ ಡ್ಯಾನ್ಸ್ ಕೊಡೆದ ಪೊರ್ಲುದ ಕಾರ್ಯಕ್ರಮ ಸಾಗದು ಬರಡು ನಂಡ ದೀಕ್ಷಿತಾ ಮೇಡಮ್ ನಮ್ಮೊಟ್ಟಿಗೆ ಸಹಕರಿಸಿ ನಡೆದ ಪೊರ್ಲಾದ ಸಾಗದು ಬೈದನು ಕೋಡದ ಕಾರ್ಯಕ್ರಮ ಏರ್ ಮಾತ ತೂತೇರ ಅಕ್ಲು ವೈಕ್ಲ ಕಂಪೇರ್ ಮಲ್ಪೆರ ಸಾಧ್ಯಜಿ ಆತು ಜೋಕ್ಲೆನ ಒಟ್ಟು ಮಲ್ತೊಂದು ಕಾರ್ಯಕ್ರಮ ಪೊರ್ಲು ಮಲ್ಪೆರ ಕಾರಣ ಇರದ ಕೆಂಡ ಒಂಜಿ ದೀಕ್ಷಿತಾ ಮೇಡಮ್ ಅಂಚದ ಪುನಗ ಆರ್ನ ಸಮ್ಮುಕಡೆ ಈ ಒಂಜಿ ಡಾನ್ಸ್ ಉಂಡು ತುಲೆ ಜವನಿರ ಪೊಂಡುಲ ಸೇರೊಂದೊಂಜಿ ಪೊರ್ಲುದ ಡ್ಯಾನ್ಸ್ ಮನ್ಪೆರ ರೆಡಿ ಆತೇರು 1 2 3 ಜೋರಿನ ತಾಟಿ ಕೊರ್ಲದುಕ ಎಸ್ ಥ್ಯಾಂಕ್ ಯು ಓವರ್ ಟು ಯು से जहाँ
उसका पता दे, जरा मुझको बता दे, मैं उससे मिलूंगा, एक बार मिला दे, यार मिला दे, यार मिला दे। ಮೂಜಿ ಮೊನೆ ತೋಜೊಂದುಂಡು ಆಜಿ ಕಣ್ಣು ತೂ ಒಂದುಂಡು ಲೆತ್ತನ ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದ ಲೆಪ್ಪುಲಗೆ ಬಚ್ಚಿರ ತಿನ್ನೆರೆ ಬೋಡು ಸುಣ್ಣ ಕೊಪ್ಪನ ಪಲ್ಲಗೆ ಕೆಲಸದ ಪರ್ತುಡು ಕತ್ತುಂಡ ಬಂದು ಮಾತೆಲ್ಲ ತೂತಿರುಗೆ ಒಂದಿಪ್ಪಿ ಚವಂದಿ ಪೊಣ್ಣೆ ಕೇನ್ಲ ಎನ್ನ ಪಾತೆರೋನು ನಿನ್ನನೆ ಪೊರ್ಲದು ಮೈಪೂರ ಮರ್ರಾಂಡು ಚೇಂಡಿನ ಕೊರ್ದು ಬಿಡು ಅಮಸರ ಉಂಟಾಡು ಐಕಾದೆ ಕಾಪುವೆ ಇತ್ತೇನೆ ಪಂದು ಬಿಡು ರಾಜ್ಕುಮಾರ ಬದುಕಿನ ಪರ್ತುಗು ಕಾತದು ತೂಯರತ್ತ ಎತ್ತ ಕಂಜಿ ದೊಟ್ಟು ಎನ್ನೆಲ್ಲ ಸೇರ್ಸೋದು ಒಟ್ಟಿಗೆ ಲೆತ್ತಿನತ್ತ ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು CTV ಮಾದಗೌಡ್ರಿಗೆ ಬರಿವೋಳು ಬರಿವೋಳು ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು ಯಾರಂದದು ಪಾಪ ಜವಣಿರು ಮಾತ್ರ ಒಬ್ಬೆ ಬಾತಿನಿ ಕುಲ್ದಿನ ಕ್ಲಿಯರ್ ಮತ್ತು ಲೆಡ್ದಕ್ಕ ವನಸದ ವ್ಯವಸ್ಥೆ ರೆಡಿ ಉಂಡು ನೆಕ್ಸ್ಟ್ ವನಸಿಗೆ ಓಪಿನಿ ಜೋರಿನ ತಾಟಿ ಕೊಲ್ಲದಕ್ಕ 1 2 3 ಎಸ್ ಫೆರ್ನಾರ್ದ ಜವಣಿರು ಬಕ್ಕ ಕೊಂಡಲು ಏತು ಬರ್ಲುದ ಡ್ಯಾನ್ಸ್ ಮಲ್ ತೋಜದಿರ ಧನ್ಯವಾದಗಳು ಟೀಮ್ ಫೆರ್ನಾರ್. ಮತ್ತೊಮ್ಮೆ ವೇದಿಕೆಯ ಮೇಲೆ ಬಹಳ ಸುಂದರವಾದ ನೃತ್ಯವನ್ನ ಕಣ್ತುಂಬಿಸಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಲಾವಣ್ಯ ಆ್ಯಂಡ್ ಟೀಮ್.
கொஞ்சம் சிக்காம சிக்க எடுத்தா காத்தோட சுத்த வச்சா ரிங்கா ரிங்கா மண்ணாதி மன்னர் எல்லாம் பின்னாடி வந்தாலுமே என்னாண்ட மாட்டேக்கு நான் தங்கா தங்கா தேய்ச்சி விட்ட சண்டனமா ஏத்தி வச்ச குங்குமமா பார்த்தேனே கண்ணால கேட்டேனே ஒன்ன عندي خوش فصلة يا اخي تفوز تفوز والله خوش رقصة يا اخي دوس دوس عندي خوش فصلة يا اخي تفوز تفوز والله خوش رقصة عندي لك رقصة قوية يا الحبيب اسمها صبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة الفريسة زيد عليها شوي عندي بيزة حق المحتار اللي نعرفه صيده سويلي وقفة دانا هيبة عيل سوي رقصة بياض يبني واحد كرك يلا வீட்டு போய் சேர மாட்டேன் நான் புடிச்சா புடுங்க புடி நான் சிரிச்சா வானவட்டி நான் பாடும் பாட்டுக்கு தோல் வர நீ சிட்டி வாழும் ராஜாவுக்கு எல்லாரும் சொல்ல இவனை தொழுவானா எனும் ஜனத்திறக்க காலம் எடுத்து வச்சால் சொர்க்கம் போலும் மன்னர்கள் ಜೋರೈನ ತಾಟಿ ಕೊರ್ಲೆತುಕ ನೂತನೇ ವರ್ಷದ ಸಂಭ್ರಮಾಚರಣೆ ಈ ವರ್ಲ್ಡ್ ಸ್ಟೂಡೆಂಟ್ಸ್ ನಮ್ಮ ಎದುರು ಈತ ಪೊರ್ಲಾದ ಈತ ಜನತೆ ಎದುರು ಡ್ಯಾನ್ಸ್ ಮಲ್ತೊಂದು ಗಂಡ ಆಗ್ಲಿ ಪ್ರಾಕ್ಟೀಸ್ ಓಲ್ ಮಲ್ಪೆರಗ ಅವಕಾಶ ತಿಕ್ಕದಿನ್ನು ಬಂದೆ ತುಜ್ಜಿ ಪಾಪ ಒಂಜಿ ದಿನಟ್ಟು ವ್ಯವಸ್ಥೆ ಮಲ್ತೊಂದು ಡ್ಯಾನ್ಸ್ ಮಲ್ತಿನಕ್ಕೆಲ್ಲ ಉಳ್ಳೇರು ಇತ್ತ ವಯ್ಯ ಬತ್ತದ ಮೂಲ ರೆಡಿ ಆಯ್ನಕ್ಕೆಲ್ಲ ಉಳ್ಳೇರು ಅಂಚದ ಪುನಗ ಈತ್ ಸೋಕದ ರಿಮಿಕ್ಸ್ ಡ್ಯಾನ್ಸ್ ಈತ ಪೊರ್ಲು ಈ ವೇದಿಕೆ ಡ್ಯಾನ್ಸ್ ಮಲ್ತಿರೋದು ಬಂಡ ಅವು ಅಕ್ಕಲ್ನ ಯೋಗ್ಯತೆ ಎಂಚ ಉಂಡು ನಂಗೆ ತೆರಿ ಪದಗೊಂಡು ಅಂಚದ ಪುನಗ ಅಕ್ಕಲಿಗೆ ಸಮಾನವಾದ ನಮ್ಮಲ ಚಪ್ಪಾಲೆ ಕೊರಡು ತುಗ ಜೋರನ ತಾಟಿ ಕೊರ್ಲೆ ತುಗ ಎಸ್ ಥ್ಯಾಂಕ್ ಯು ಕಾರ್ಯಕ್ರಮವನ್ನು ತುಂಬಿಕೊಂಡ ಒಂದು ತುಳುನಾಡ ಪೆರ್ಮೆದ ತಿಲಿಕೆದ ಬೊಲ್ಲಿ ಭೋಜರಾಜ್ ಮೇರ್ನ ಪದ್ಯಗ ಯಕ್ಷಗಾನದ ಪದ್ಯಗ ನೃತ್ಯ ಮಲ್ಪೆರ ಬರಂದುಲೇರು ಚರಣ್ಯ ಅಂಡ್ ತಂಡ ವೇದಿಕೆಗೆ ಈ ವೇದಿಕೆ ನಿಕ್ಲಿಗೋಸ್ಕರ ಜೋರೈನ ತಾಟಿದ ಮೂಲಕ ವಿತ್ತರ್ಮೆಗೆ ಲೆಪ್ಪುಗ ಜೋರನ ತಾಟಿ ಕೊರ್ಲೆದುಕ ಚರಣ್ಯ ಬೊಕ್ಕ ತಂಡ ಯಕ್ಷಗಾನದ ಪದ್ಯದ ಪೆರ್ಮಿನ ಪಡೆ ನಂಚಿನ ತುಳುನಾಡದ ಮಾಣಿಕ್ಯ ತೆಲಿಕೆದ ಬುಲ್ಲಿ ಅಗ್ಲು ಮಾತ ಸೇರೋ ಒಂದು ಬರ್ಲದ ತೊಲದ ಸಾಂಗನ ಭೋಜರಾಜ್ ವಾಮಂಜೂರು ಪಂಡಿ ನಂಚಿನ ಪದ್ಯಗೆ ನಿಕ್ಲ ಎದುರು ಇತ್ತೆ ಶರಣ್ಯ ಥ್ಯಾಂಕ್ ಯು ತುಳುನಾಡ ಪೆರ್ಮೆದ ಆಣುಕಲೆ
ಯಕ್ಷಗಾನ ಆ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ಕಲಕಲೆ ಕಲಟು ಮೇಲಾಯಿನ ಕಲಕಲೆ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ತಾಳಮೇಳಲು ಕೂರ್ದಿನ ಸಾರ ಕಾಲಲ ಅಳಿಯಂದಿನ ದೇವದೀಜಿನ ಯಕ್ಷಗಾನ ಕಲಕಲೆ ಕಲಟು ಮೇಲಾಯಿನ ಕಲಕಲೆ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆವಂದಿನ ಬಿಲೆ ಕಟ್ಟೆರೆ ಆವಂದಿನ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ ಮೈಮನದಿಂಜ ಸಂತಸ ಕನಪಿ ಇರುಮೆನ ಕೊರ್ದು ಬೆಸರನ ಕಳಪಿ ದೇನದಿಂಚಿನ ಯಕ್ಷಗಾನ ಗೇನದಿಂಚಿನ ಯಕ್ಷಗಾನ ಚೆಂಡೆ ಮದ್ದಳೆ ಸೊರಕು ಪೊರ್ಲು ನಲಿಕೆದ ದಿಗಿಣ ನಮ್ಮ ತುಳುನಾಡು ಸತ್ಯ ಧರ್ಮದ ಬೂಡು ತುಳುವ ಈ ಮಣ್ಣ ಪೊರ್ಲು ಯಕ್ಷಗಾನ ತುಳುನಾಡೆ ಪೊರ್ಲು ಓ ಕಲೆ ಕುಲ್ನ ಸಾಲು ಈ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ಬೂಡು ನಮ್ಮ ತುಳುವ ಭಾಷೆ ನಮ್ಮ ತುಳುವ
ಪೊರ್ಲದ ಪೆರ್ಮೆದ ತುಳುನಾಡದ ಎಕಡ ಕ್ಷಮೆನಿಗೆ ನನುವೆ ನವರಸ ನಾಯಕ ಭೋಜರಾಜ್ ತುಳುನಾಡದ ನವರಸ ನಾಯಕ ಭೋಜರಾಜ್ ವಾಮಜೂರ್ನ ಫ್ಯಾನ್ಸ್ ಏರ್ ಮಾತು ಒಳ್ಳೆಡ್ದುಕ ಏತ್ ಸೋಗದ ಪೊರ್ಲದ ರೆಡ್ ಪದ್ಯನ ಪಂತಿರ್ ನಂಡ ಅವು ಏತು ಪೆರ್ಮೆ ಪಡಿತಿನ ಬಂದು ಗೊತ್ತಾವಡು 1 2 3 ಎಸ್ ಜೋರನ ತಾಟಿ ಕೊರ್ಲದುಕ ಯೋಜರಾಜ್ ಭೋಜರಾಜ್ ವಾಮಂಜೂರು ಬಕ್ಕ ಮಕ್ಕಳಿಗೆ ಈ ಡ್ಯಾನ್ಸ್ ಮಲ್ತು ತೋಜೈನ ಏತು ಪೊರ್ಲದ ವೇಷಭೂಷಣ ಪಾಡ್ದು ಆ ಒಂಜಿ ಪದ್ಯಗೆ ನಮ್ಮ ಎದುರು ನಲ್ದುದೇರು ಮಸ್ತ್ ಪೊರ್ಲ ತಂಡು ಧನ್ಯವಾದ ಸಮರ್ಪಿಸೋ ಒಂಜಿ ಸನ್ಮಾನದ ಕಾರ್ಯಕ್ರಮದಂಚಿ ಸಾಗದು ಬರ್ಪೆ ಅವರದ್ದು ಬಕ್ಕ ರೆಡ್ ಮೂಜಿ ಕಾರ್ಯಕ್ರಮ ಉಂಡು ನಮ್ಮ ಹಿರಿಯ ವಿದ್ಯಾರ್ಥಿಲಿನ ಎಸ್ ನಮ್ಮ SDMCದ ಅಧ್ಯಕ್ಷರಾಯ ನಂಚಿನ ಅಶೋಕ CB ಮೇರೆಗೆ ಸನ್ಮಾನ ಮಲ್ಪನಂಚಿನ ಒಂಜಿ ಕಿನ್ಯ ಕಾರ್ಯಕ್ರಮ ಮೇರೆನ ಮಿತ್ತ ಚಾವಡಿಗೆ ಲತಂಪೋಡು ಪಂಡದು ರವಿ ಶಿವಾರು ಚಂದ್ರ ಆಲಂತಾಯ ಮನೋಹರ ಬಾಲಕೃಷ್ಣ ಬಾಬು ಆಲಂಗಪ್ಪೆ ಮುರಳಕೃಷ್ಣ ಸರ್ ಚಂದ್ರಶೇಖರ್ ಸುಂದರ ಪಾಲೇರಿ ಲವ್ಲಿ ಮೇಡಮ್ ಪದ್ಮನಾಭ ಪೆರ್ನಾರು ಸವಿತಾ ಮೇಡಮ್ ನೀಲಪ್ಪ ಆಲಂಗಪ್ಪೆ ಈಶ್ವರ ಭಟ್ರು ಇವರೆಲ್ಲ ಸೇರಿ ಜಯನಂದ ಬೋರ್ಜಾಲು ಪ್ರಸಾದ್ ಶಿವಾರು ಇವರೆಲ್ಲ ಸೇರಿ ನಮ್ಮ SDMCಯ ಪ್ರಸ್ತುತ ಅಧ್ಯಕ್ಷರನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸಲು ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಬಗ್ಗೆ ಒಂದಿಷ್ಟು ಕಿಂಚು ನೋಟ ನಮ್ಮ ಮುರಳೀಕೃಷ್ಣ ಭಟ್ರು ಇವರಿಂದ. ಆತ್ಮೀಯ ಬಂಧುಗಳೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ SDMC ಅಧ್ಯಕ್ಷ ಸ್ಥಾನದಲ್ಲಿ ಎರಡನೆಯ ಆ ಪದವಿಯನ್ನು ಸ್ವೀಕರಿಸಿದಂತಹ ಅಶೋಕ್ CB ಇವರು ಈ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದುಕೊಂಡು ಈಗ ಪೋಷಕರು ಆಗಿದ್ದುಕೊಂಡು SDMCಯ ಅಧ್ಯಕ್ಷರಾಗಿದ್ದಾರೆ. ಮೃದು ಮನಸ್ಸಿನ ಸರಳ ಸಜ್ಜನಿಕೆಯ ಅಶೋಕ್ CB ಇವರ ಕನಸು 1 ವರ್ಷದ ಮೊದಲು ನಮ್ಮ ಶಾಲೆಗೆ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು. ಈ ಆಚರಣೆ ಬಹಳ ಅರ್ಥಪೂರ್ಣವಾಗಿ ಆಗಬೇಕು. ಅದಕ್ಕಾಗಿ ನಮ್ಮ ಶಾಲೆಗೆ ನೂತನ ಕಟ್ಟಡ ಆಗಬೇಕು ಅನ್ನೋದು ಕನಸಾಗಿತ್ತು ಇವರು. ಆ ಸುಂದರ ಕನಸನ್ನು ಕಂಡಂತಹ ಅಶೋಕ್ CB ಇವರು ಅದನ್ನು ಸಾಕಾರ ಮಾಡುವಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಪಡೆಕೊಂಡು ಊರವರ ವಿಶ್ವಾಸವನ್ನು ಗಳಿಸಿಕೊಂಡು ಸಂಸ್ಥೆಗಳಿಗೆ ತಿರುಗಿ ದೇಣಿಗೆ ಅನುದಾನಗಳನ್ನು ಪಡೆಕೊಂಡು ತಂದು ಈ ಶಾಲೆಯಲ್ಲಿ ಭವ್ಯವಾದ 4 ಕೊಠಡಿಗಳ ಈ ವಿದ್ಯಾಲಯವನ್ನು ನಿರ್ಮಾಣ ಮಾಡುವುದಕ್ಕೆ ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ತಮ್ಮ ವೃತ್ತಿಯನ್ನು, ತಮ್ಮ ಅಡಿಕೆ ಕೊಯ್ಯುವ ಮದ್ದು ಬಿಡುವ ವೃತ್ತಿಯನ್ನು ಬದಿಗಿರಿಸಿ ಶಾಲೆಗಾಗಿ ದುಡಿದಿದ್ದಾರೆ. ಇವರ ಸ್ವತಃ ಕಿಸೆಯಿಂದ ಖರ್ಚು ಮಾಡಿದ ಹಣ ಲೆಕ್ಕವಿಲ್ಲ, ಗಾಡಿಗೆ ಸುರಿದ ಪೆಟ್ರೋಲಿಗೆ ಲೆಕ್ಕ ಇಲ್ಲ. 1 ವರ್ಷದ ಇವರ ಪರಿಶ್ರಮ ಇವತ್ತು ಫಲರೂಪವನ್ನು ಪಡೆದಿದೆ. ಇವರಿಗೆ ಅಂದರೆ ಯೋಜಕ ಸ್ತತ್ರ ದುರ್ಲಭ ಅನ್ನುವಂಥ ಒಂದು ಮಾತಿದೆ. ಎಲ್ಲರನ್ನು ಯೋಜಿಸಿ ಈ ಕಾರ್ಯವನ್ನು ಮಾಡಿದಂತಹ ಅಶೋಕ್ CB ಇವರನ್ನು ನಾವು ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಎಲ್ಲರ ಹಾರೈಕೆ ಬೆಂಬಲ ಅವರಿಗೆ ಸಿಕ್ಕಿ ಇನ್ನಷ್ಟು ಇಂತಹ ಉನ್ನತವಾದಂತಹ ಕಾರ್ಯವನ್ನು ಮಾಡುವ ಯಶಸ್ಸನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ. ಎಲ್ಲರಿಗೂ ಶುಭವಾಗಲಿ. ಅಶೋಕ್ ಅವರ ಜೀವನ ಮುಂದಕ್ಕೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಪಡೆಯಲಿ ಅಂತ ಹಾರೈಸ್ತೇವೆ. ಖಂಡಿತವಾಗಿಯೂ ಒಂದೆರಡು ಮಾತಿನಲ್ಲಿ ಮುಗಿಸಿದರೆ ಅದು ಅರ್ಥಪೂರ್ಣ ಆಗ್ಲಿಕ್ಕಿಲ್ಲ ಎಂಬ ಒಂದು ಸುಂದರ ಕಿಂಚಿತ್ತು ನೋಟದಲ್ಲಿ ಮುರಳೀಕೃಷ್ಣ ಸರ್ ವಿವರಿಸಿದ್ರು. ಖಂಡಿತ ಅವರೊಂದಿಗೆ ಕೈ ಜೋಡಿಸಿದವರು ಇನ್ನಷ್ಟು ಹಲವಾರು ವ್ಯಕ್ತಿಗಳಿದ್ದೀರಿ. ಎಲ್ಲರನ್ನೂ ಈ ಸಮಯದಲ್ಲಿ ಏಕ ವ್ಯಕ್ತಿಯನ್ನು ಸನ್ಮಾನಿಸುವ ಮೂಲಕ ಸರ್ವರನ್ನು ಸನ್ಮಾನಿಸಿದಂತೆ ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಸುಂದರ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನೆರವೇರಲಿಕ್ಕೆ ಕೈ ಜೋಡಿಸಿದಂತ ಸರ್ವರಿಗೂ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಇದ್ದೇವೆ. ಮೋಕ್ಷಿತಾ ಇವರಿಂದ ಈ ವೇದಿಕೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇದೆ. ಮೋಕ್ಷಿತಾ ಮೇಡಮ್ ಆದರದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ವೇದಿಕೆ ನಿಮಗಾಗಿ.
ಛೀ. ಜೋರಾದ ಚಪ್ಪಾಳೆ ಕೊಡಿ ನೋಡುವ. ಮೋಕ್ಷಿತ ಇವರು ಒಂದು ಸುಂದರ ಹಾಡನ್ನು ಹಾಡಲಿಕ್ಕೆ ನಮ್ಮ ಈ ಒಂದು ಶತಮಾನೋತ್ಸವದ ವೇದಿಕೆಯಲ್ಲಿ ಇದ್ದಾರೆ ನೋಡಿ. ಅವರನ್ನ ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ಳೋಣ. ಜೋರ ಚಪ್ಪಾಳೆ ಕೊಡಿ ನೋಡುವ. ಎಸ್, ಥ್ಯಾಂಕ್ ಯು. ಸವಿರುಚಿಯಾದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಶತಮಾನೋತ್ಸವ ಸಮಿತಿ ಜೊತೆಗೆ ಸರ್ವರು ಕೂಡ ಸೇರಿಕೊಂಡು ಈ ಊಟದ ವ್ಯವಸ್ಥೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತೇಳಿ ಭಿನ್ನಾಯ ಮಲ್ತೊಂದು ಈ ವೇದಿಕೆ ಮೋಕ್ಷಿತ ಮೇರೆ. नायकाय गणदैवता गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय ಅರಳದ ಸುಮಗಳ ಅರಳಿಸುವವಳು ಕುಸುಮಗಳಂತ ಬೆರಳು ಚೆಮ್ಮಲ್ಲಿಗೆಯಂತಿವೆ ಬೆರಳು ಗಿಳಿಗಳ ಬಳಕೆಗೆ ಸರಿಗಮ ಕಲಿಸುವ ಇನಿಧನಿ ಜಿನುಗೋ ಕೊರಳು ಬಲು ವಿಸ್ಮಯ ನಿನ್ನ ಕೊರಳು ಸೌಂದರ್ಯದಲ್ಲಿ ಗಾಂಭೀರ್ಯವಂತೆ ಆಂತರ್ಯದಲ್ಲಿ ಔದಾರ್ಯವಂತೆ ನೀನೇ ನನ್ನ ಪ್ರೇಯಸಿ ಪಾದ ಪದ್ಯಾನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯೂ ಭದ್ರೆಯೂ ನಾನು ಶ್ರೀಕೃಷ್ಣ ನೀನೆ ನನ್ನ ಭಾಮೆ ಮೂಡಿದೆ ಪ್ರೀತಿಯು ಎಷ್ಟು ಜನ್ಮಗಳ ದಾಟಿ ಬಂದಾಯ್ತು ಈ ಕ್ಷಣ ಸಾಕ್ಷಿಯು ಲೀಲಾವತಿ ಶರಾವತಿ ನೀಲಾವತಿ ಹೆಸರೇನೆ ಗಂಗಾವತಿ ತುಂಗಾವತಿ ನೇತ್ರಾವತಿ ನೀನೇನೆ ನಿಂಗಾಗಿ ಹೇಳುವೆ ಕಥೆ ನೂರನು ನಾನಿಂದು ನಗಿಸುವೆ ನಿನ್ನನು ഇരുಳಲ್ಲೂ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ನಲಿವೆ ಪ್ರಾಣ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆ ನೀನು ಆ
ಬಾರಿ ಪೊರ್ಲುದ ರಿಮಿಕ್ಸ್ ದ ಬಾಂಗ್ದೊಟ್ಟಿಗೆ ಪದ್ಯ ಪಂತೇರು ಒಂಜತ್ತು ರೆಡ್ಡತ್ತು ಮುಜಿನ ಲೈನ್ ಸಾಂಗ್ ಪೊರ್ಲು ಪೊರ್ಲುದ ತನ್ನ ಕಂಠದ ಮೂಲಕ ಪದ್ಯ ಪಂತೇರು ಜೋರೇನ ತಾಟಿ ಕೊರ್ಲೆ ತುಕ 1 2 3 ಎಸ್ ಚಪ್ಪಾಲೆ ಎಸ್ ಥ್ಯಾಂಕ್ ಯು ಬಾರಿ ಪೊರ್ಲುದ ಸಾಂಗ್ ಮೋಕ್ಷಿತ ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮೌಲ್ಯ ಅಂಡ್ ಟೀಮ್ ಈಗ ರಿಮಿಕ್ಸ್ ಸಾಂಗಿಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಿದ್ದಾರೆ, ವೇದಿಕೆ ಮೇಲೆ ಬರ್ಲಿಕ್ಕಿದ್ದಾರೆ. ಮೌಲ್ಯ ಅಂಡ್ ಟೀಮ್ ರಿಮಿಕ್ಸ್ ಸಾಂಗಿಗಾಗಿ ಜೋರಾದ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಕೊಡಿ ನೋಡುವ ಮೌಲ್ಯ ಅಂಡ್ ಟೀಮ್. ಇದಾದ ನಂತರ ಪೋಷಕರ ತಂಡದಿಂದ ಒಂದು ಸ್ಕಿಟ್ ಇದೆ. ತದನಂತರ ಈ ಒಂದು ವೇದಿಕೆಯಲ್ಲಿ ಶತಮಾನೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ಸುಂದರ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ. ರಂಗಭೂಷಣ ಮನೆ ಕೋಟೆ ಬಾಗಿಲು ಕತೆ ಸಂಭಾಷಣೆ ನಿರ್ದೇಶನ ಸಾರಥ್ಯದ ಪಿಂಗಾರ ಕಲಾವಿದರು ಬೆದ್ರ ಅಭಿನಯಿಸುವ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ. ಖಂಡಿತವಾದ್ಲ ಮಸ್ತ್ ಜನ ಸಂದನೆ ನಮ್ಮ ಈ ಒಂಜಿ ಕಾರ್ಯಕ್ರಮಕ್ಕೆ ಸೇರೊಂದ ಪತ್ತಿನ ಮಾತ ಊರಿದ ಬಿನ್ನೇರು ನಮ್ಮ ಆಲಂತಾಯ ಅತ್ತಂದೆ ಹಲನೇರೆಂಕಿ ಅಲಂಕಾರು ಅಂಚನೆ ಗೋಳಿ ತೊಟ್ಟು ನೆಲ್ಯಾಡಿ ಈ ಭಾಗದ ಮಾತ ಸರ್ವೆರ್ಲ ಈ ಒಂಜಿ ಕಾರ್ಯಕ್ರಮ ಶತಮಾನೋತ್ಸವ ಸಂಭ್ರಮ 2026 ನಮ್ಮ ಮಾತ ಸೇರೊಂದ ರಡ್ಡ ದಿನದ ಕಾರ್ಯಕ್ರಮ ಇದು ಮಾತ ಪುರ್ಲ ಅವ್ರ ನಂಡ ಕೈ ಜೋಡಣೆ ಮಲ್ತನಗ್ಲು ಮಸ್ತ್ ಜನ ಒಳ್ಳೆರು 5,000 ಹಿಡ್ದು 50,000 100 ರೂಪಾಯಿ ಹಿಡ್ದು 1,000 ರೂಪಾಯಿ ಏತ್ ದೇಣಿಗೆ ಕೊರಂಡಲ್ಲ ಮಾತ ಸಮಾನರ ಪನ್ಪಿನವು ನಮ್ಮ ಈ ಸರ್ಕಾರಿ ಶಾಲೆದ ಹೆಮ್ಮೆ. ನಮ್ಮ ಮಾತೆಲ್ಲ ಸಮಾನರ ಮುಲ್ಪ ವ್ಯಕ್ತಿತ್ವ ಅತಂಡ ನಿಗ್ಲ ಐಡೆಂಟಿಟಿ ಮುಖ್ಯ ಆತು. ನಮ್ಮ ಮಾತ ಸರ್ವೆಲ್ಲ ಸಮಾನ ಪನ್ಪುನಂಜಿಗೆ ಪಾತ್ರ ದೊಟ್ಟಗು ವೇದಿಕೆಗೆ ಮೌಲ್ಯ ಅಂಡ್ ಟೀಮ್. ಕೋಡೆದ ನಿರೀಕ್ಷೆಗೆ ಮೀರಿದು ಇನ್ನು ಜನ ಸಂದನೆ ನಮ್ಮೊಟ್ಟಿಗೊಂಡು ಕೋಡೆ ಸತತ ಎಂಗ್ಲ ನಿರೀಕ್ಷೆ 700 ಇತ್ತು ಐ ಥಿಂಕ್ ಅಂಡ 1,300-500 ಹತ್ತ ಜನಸಂದನೆ ಸೇರಿಕೊಂಡು ನಿನ್ನೆಯ ಈ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಇತ್ತು. ಅದೇ ರೀತಿ ನೃತ್ಯಾರ್ಪಣಾ ಎಂಬ ತಂಡದಿಂದ ಈ ಕಾರ್ಯಕ್ರಮ ಇತ್ತು. ಎಲ್ಲ ಸುಂದರಗ ಅನಿಸಿಕೊಟ್ಟು ಈ ದಿವಸ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಈಗ ನಡೀತಾ ಇದೆ, ಕೊನೆಯ ಹಂತಕ್ಕೆ ತಲುಪುತ್ತ ಇನ್ನು ತದನಂತರ ಓಂಕಾರ ಎಂಬ ತುಳು ಹಾಸ್ಯಮಯ ನಾಟಕ ಪಿಂಗಾರ ಕಲಾವಿದರು ಬೆದ್ರ ಮುಗಿಲಿಡದ ನಡಪಾರಂಡು ಈ ವೇದಿಕೆ ನಡಪಾದ ಕೊರ ಉಳ್ಳೇರು ನೆಕ್ ಪ್ರಾಯೋಜಕತ್ವ ಪೂರ್ವ ವಿದ್ಯಾರ್ಥಿ ಸಂಘ ನೆಕ್ ನನ್ನಲ ಸಹಕಾರ ಮಲ್ಪನ ಕ್ಲಿಯರ್ಲ ಹಿರಿಯ ವಿದ್ಯಾರ್ಥಿಗಳು ಉಳ್ಳೇರ ನಂಡ ನೇರವಾದ ಮುಲ್ಪ ಸಂಪರ್ಕಿಸೋಲಿ. Maulia and team, can you please go on to the stage? If there is your team, please presence with the stage.
The audience are waiting here. Please be honored on the stage. The team Maulya and team. ಅದರ ತಕ್ಷಣ ಪೋಷಕರ ತಂಡದಿಂದ ಒಂದು ತುಳು ಸ್ಕಿಟ್ ನಡೀಲಿಕ್ಕಿದೆ. ಜೋರದ ಚಪ್ಪಾಳೆ ಕೊಡಿ ನೋಡುವ ಮೌಲ್ಯ and team on the stage. Please put our hands together, Maulya and team. Yes. ചെന്താമര പൂവിൻ കണ്ണല്ലേ ഞാവലും കാഞ്ഞിര ചുണ്ടല്ലേ അമ്പിളി ചൊപ്പണി തൂമുഖമല്ലേ തുമ്പപ്പല്ലല്ലേ വാർക്കുണ്ടലു മേഘച്ചേലല്ലേ മാരണി മാതക പൂവല്ലേ ചന്ദനം രാഗിയ മെയ്യഴകല്ലേ എണ്ണച്ചോടല്ലേ തയ്യാറു നൊಂದೆ ಡ್ಯಾನ್ಸ್ ಫ್ಲೋರು por ti me diró toda la noche. Llévate, actívate, así cálate, que te quiero ver debajo del coger. Está con mi mujer, está con mi mujer, está con mi mujer. Esta noche la pasamos bien. Is ಬಾರಿ ಪುರ್ಲುದ ಡ್ಯಾನ್ಸ್ ಮಲ್ತೇರು ಪಾಪ ಆಡಿಯನ್ಸ್ ಚೂರು ಕಾತೇರು ಅಂಡಲ ಪುರ್ಲುದ ಡ್ಯಾನ್ಸ್ ಮಲ್ತಿರ್ತಲ್ಲ ಜೋರಿನ ತಾಟಿ ಕೊರ್ಲೆತಕ್ಕ ಮೌಲ್ಯ and team ಹಲ ವಿದ್ಯಾರ್ಥಿ ಸಂಘದ ಲಾಸ್ಟ್ ದ ಕಾರ್ಯಕ್ರಮ ದಾನೆ ಅಂತ ಕೇಂಡ ತುಳು ಸ್ಕಿಟ್ ಮಲ್ಪೆರೊಳ್ಳೇರು ಮಾತಾ ಪೋಷಕರು ಸೇರೊಂದು ಒಂಜಿ ಕಿನ್ಯ ನಾಟಕ ರಚನೆ ಮಲ್ತೊಂದೇರು ನಿನ್ನ ನಮ್ಮ ಈ ಒಂಜಿ ಶತಮಾನೋತ್ಸವ ಸಂಭ್ರಮಡ್ ಈ ವೇದಿಕೆಡ್ ಪ್ರದರ್ಶನ ಮಲ್ಪಡು ಬಂದು ಉದ್ದೇಶಿಸದು ಬಾರಿ ಪೊರ್ಲುಡು ರಚನೆ ಆತಂಡು ತೂಕ ನಮ್ಮ ಮಾತ ಕಾತುರೊಡದು ಕಾತುನುಪ್ಪು ನಂಚಿನ ಪೊರ್ಲುದ ಕಿನ್ಯ ಹಾಸ್ಯಮಯ ಸ್ಕಿಟ್ ನಿಕ್ಲ ಎದುರುಡು ಎತ್ತೆ ಬಾರೆ ಉಂಟು ತುಲೆ ಇದಾದ ತಕ್ಷಣ ಪೂರ್ವ ವಿದ್ಯಾರ್ಥಿ ಸಂಘದ ಪ್ರಾಯೋಜಕತ್ವದಲ್ಲಿ ಕದಂಬ ನಾಟಕ ತಂಡದಿಂದ ರಂಗಭೂಮಿಯಲ್ಲಿ ಮತ್ತೊಂದು ಹೊಸ ಹೆಜ್ಜೆ ರಂಗಭೂಷಣ ಮಣಿ ಕೋಟೆ ಬಾಗಿಲು ಕತೆ ಸಂಭಾಷಣೆ ನಿರ್ದೇಶನ ಸಾರಥ್ಯದ ಪಿಂಗಾರ ಕಲಾವಿದರು ಬೆದ್ರ ಇವರು ಅಭಿನಯಿಸುವ ಕುತೂಹಲ ಭರಿತ ತುಳು ಹಾಸ್ಯಮಯ ನಾಟಕ ಓಂಕಾರ. ಖಂಡಿತ ಈ ಓಂಕಾರ ಪನ್ಪಿನಂಚಿನ ತುಳು ಹಾಸ್ಯಮಯ ನಾಟಕ ಮಸ್ತ್ ಪ್ರಚಲಿತ ಪಡೆಯುವುದುಂಡು ಅಂಶದ ಈ ಮಾತ ಇನ್ನು ಈತ ಜನ ಸೇರೊಂದಿರುന്ന ಬಂಡ ಈ ನಾಟಕ ತುಯ್ಯರಗ್ಲ ಬತ್ತಿನ ಮಾತ ನಾಟಕ ಅಭಿಮಾನಿಲು ಅಂಚನೆ ಈ ಮುಲ್ತ ಹಳೆ ವಿದ್ಯಾರ್ಥಿಲು ಅಂಚನೆ ಶಿಕ್ಷಕರು ಅವೇತೋ ಶಿಕ್ಷಕರಿಗೆ ನಮ್ಮ ಕಾಂಡೆ ಸನ್ಮಾನ ಬಲ್ತ ಆತು ಮಾತ ಶಿಕ್ಷಕರನಗಳ ಶಿಷ್ಯರು ಮಾತ ನಮ್ಮ ಮೂಲ ಸೇರೊಂದ ಬತ್ತಿನಂಚಿನ ಮಾತ ಬಿನ್ನಿರೆಲ್ಲ ಒಂಜಾತ್ ವೇದಿಕೆಗೆ ಅಂಚನೆ ವೇದಿಕೆ ಕಾರ್ಯಕ್ರಮ ಕೊನಂಚಿನ ಮಾತ ಹಿರಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬೊಕ್ಕರ ಸ್ವಾಗತಿಸುವ ಒಂದು ವಿದ್ಯಾರ್ಥಿ ಸಂಘದ ನಿಟ್ಟಿಡು ಆಯೋಜನೆ ಮಲ್ತೊಂದು ಬತ್ತಿನಂಚಿನ ಈ ಕಾರ್ಯಕ್ರಮದ ಕೊನೆಯ ಅಂಗ ತುಳು ಹಾಸ್ಯಮಯ ಸ್ಕಿಟ್ GK Events.
ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಇವತ್ತು ಊಟದ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಳ್ಬೇಕಾಗಿ ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ದಯಮಾಲ್ತದೆ ಬತ್ತಿನಂಚಿನ ಮಾತ ಭಿನ್ನರಿಡ ಭಿನ್ನಾಯ್ತ ಮಲ್ತೊಂದುಲ್ಲೆ ವನಸಿದ ಲೇಸಿನ ಮಾತಿರ್ಲ ಸವಿಯೋಡು ಬಣ್ಣದು ಭಿನ್ನಾಯ್ತ ಮಲ್ತೊಂದುಲ್ಲೆ ಕೋಡಿಡ್ದು ಬಗ್ಗ ನಮಕ್ ರುಚಿ ರುಚಿಯಾಯಿನ ಅಡಿಗೆನ ಮಲ್ತಿಕೊರೊಂದುಲ್ಲೇರು ಕಾಂಡ ಚಾ ಮಧ್ಯಾಹ್ನ ವನಸ್ ಅಂಚನೆ ಬಯ್ಯಗ ಕೂಡ ಚಾಯ ತಿಂಡಿ ಬಯ್ಯಗ ರಾತ್ರಿದ ವನಸದ ವ್ಯವಸ್ಥೆ ಮಾತ್ರ ಮೆಲ್ತೊಂದು ಬೈದೇರು. ಈ ಶತಮಾನೋತ್ಸವದ 2 ದಿನದ ವಿಜೃಂಭಣೆದ ಭರ್ಜರಿ ಜಾತ್ರೋತ್ಸವದಂಚ ನೆರವೇರಿದ ಬೈದನು ಜನಸಾಗರನ ಸೇರಿಸುವ ಒಂದು ಪುರ್ಲುದ ಕಾರ್ಯಕ್ರಮ ಮಲ್ತೊಂದು ಬೈದ ಕಡೆದ ಅಂಗವಾದ ನಡ್ತೊಂದು ಬರದೊಡ್ಡು ನಾಟಕ ಎಗ್ಲ ಇದ್ರು ಕಿನ್ಯ ನಾಟಕ ಅವರ ಬಗ್ಗ ಮಲ್ಲ ನಾಟಕ ಓಂಕಾರ ಸಿಂಗಾರ ಕಲಾವಿದರು ಬೆದ್ರ ಮುಕ್ಲರ ಸಹಭಾಗಿತ್ವದಡು GK event ಜನನಿ events ಕೆಡಬ GK ಜೋರನ್ನ ತಾಟಿ ಕೊರ್ಲದುಕ ಊರದ ಪೊರ್ಲುದ ಮಾತೆರ್ಲ ಸೇರಿದು ಪೊರ್ಲುದು ನಾಟಕ ಮಲ್ಪೆರ ನಮ್ಮ ಎದುರುಳ್ಳೇರು ಕಿನ್ಯ ಸ್ಕಿಟ್ಗೆ ಜೋರನ್ನ ತಾಟಿ ಕೊರ್ಲೆ 1 2 3 ಎಸ್ ಜೋರು ಎಸ್ ಥ್ಯಾಂಕ್ ಯು ಸ್ಟಾರ್ಟ್ ಮಾಡ್ಬುಗ ಕಂಡದಂಚಿ ಪಿದಾಡೊಂದು ಏಪಾಡ್ದಿಂಚಿ ಪಿದಾಡೊಂದಿಲ್ಲ ನನಲ ಬರಿಯರ ಪುರ್ಸೋತ ಆತು ಜಂಕಿಂದು ಇತ್ತೆ ಪಿದಾಡ್ನ ಆತೆ ಚೂರು ಬೇಲುಂಡೆ ಇಂಕ ಕಂಡದಲ್ಲು ಇನಿಲೊಂಜಿ ತೊಟ್ಟೆ ಕೂಸುನ್ನ ನಾಯ್ತ ಉಂಡು ತೂಕ ಬಿಚ್ಚದು ತೂಪೆ ನಿನ್ನ ದಾಲ ಎಕ್ಕಾಡ್ದಿಂಚಿ ಪುಡಾ ಪುಡ ಮಾರ ಆಡಗೆಂಡು ಇಲ್ಲಡೆಗ್ ಏನು ದಾಯ್ತ ಬೊಪ್ಪೆಗೆ ಎನ್ನು ಅಂಡದು ಬಲ್ತದು ಬತ್ತನ ದಾಯ್ತ ನಿನ್ನ ಹೊಸದಾಯ್ತಾ ದಾಯ್ತಿಯ ನಿನ್ನ ಕರ್ಮ ಎಲ್ಲ ಕಂಡದ ಮನಿಗೆ ನೀನು ಏರು ಕಜಾವ್ ಪಾಡ್ರ ಬಂಡೇರು ಏನು ನಿನ್ನ ಕಂಡದ ಹುಡುಗಿ ಕಜಾವ್ ಪಾಡ್ದುಜಿ ಮಾರಾಯ ಏನು ಪಾಡ್ದುಜಿ ಮುಂದೆ ಏರು ಪಾಡ್ದನ ಕಜಾವ್ ಈ ಏನು ಪಾಡ್ದ ತೂತನ ನೀ ಹೀಗೆ ಕಾಡ್ದನ ಕಜಾವ್ ಬೇರೆ ಏರ್ಲಾರ್ದು ಏನು ಕೂಡ ಪಂಚಾಯತಿ ಬೋದು 5 ರೂಪಾಯಿ ದುಡ್ಡು ಕೊರ್ದು ಒಣ ಕಸಬೇತೆ ಹಸಿ ಕಸಬೇತೆ ಮಲ್ತದು ಪಂಚಾಯತಿ ಕೊರ್ದು ಬರ್ತದೆ ಈ ತೂತಾನೆ ಇಲ್ಲ ಇನ್ನನೇ ಏರ ಬೇಕು ಮಾಡ್ದ ಮಾರಾಯ ಎಲ್ಲ ಕೋಡೆನೆ ಕೊರ್ತೆ ನಿನ್ನ ಏಪಲ ಗಿಪ್ಪುಜಿ ನಿನ್ನ ನಿನ್ನ ಏಪಲ ಕಿರಿಕಿರಿ ನಿನ್ನ ಈ ಪಾಡ್ದ ಬೇನಂದೇ ಬೇಲೆ
ಮಣ್ಣನ ಕೇನುನ ರಮಣಿ ಆನ ಕಂಡದ ಮುನಿಕೆ ನಮ ಕಜಾವ್ ಮಾಡ್ತಾನೆ ಮಾರೆ ಜಾನದಲ್ಲ ಏಕಾರ್ದಿಂಚಿ ಪೂಟ ಉಂಡನ್ನ ದೇವರನೆ ಒಂತವೇ ನಮ್ಮ ಮಾರಿದನೆ ತೂತೇನೆ ನಮ್ಮ ಕೋಡೆ ಪಂಚಾಯತಿ ಗುರ್ತು ಬತ್ತನತೆಯ ನಮ್ಮ ದಿನಲ ಕಲಾನ ಗಾಯ್ತಾನೆ ರಡ್ಡೆ ಮಾರೆ ಇದಿ ಗಾಯ್ತಾನೆ ರಡ್ಡೆನ ಅಕ್ಲೆಗ್ ರಡ್ಡು ಜನಕ್ಕೆ ಸರಿಯಾಪುಂಡು ತಕ ತಕ ಬರೋದು ಉಲೆ ಏಲ್ಲ ಕಮ್ಮಿ ಇಜ್ಜೇರದಾಲ ಇನ್ನ ಬುಡೆದ್ದಿ ಬಾರಿ ಎಟ್ಟೆನ್ನಾಲ ಈ ಬಾರಿ ನೆತ್ತಾಳು ಗಡಿ ಬತ್ವೆ ಸಾಮಾನ್ಯರೇ ಗುಡೆ ನಮ್ಮ ತಾರೈ ಪೂರ್ಣ ಅಲ್ಲ ಮೀನು ಕೊಣತ್ತಿದ್ದೆ ಗಮ್ಮತ್ತು ಮಾಡಿ ಕಚ್ಬು ಉಲ್ಕ ಇತ್ತಲ್ ಪಿಪ್ಪಡು ಬಂದಿ ಬಂತೀರು ನಮ್ಮ ತಾರ ಇದ್ದ ಕಜ್ಪಿ ಆವೋಡು ದಾಣೆ ಎಂಬಲೆ ನಮ್ಮ ಕಂಡೋಗ್ರೆ ನಮ್ಮ ಈ ಇನ್ನ ಬೇಲೆ ಅನ್ಪ್ಯಾ ಇನ್ನ ಬೇಲೆ ಅನ್ಪಿ ಒಟ್ಟು ನೋಡ್ಬೇಕು ನಿಕ್ಕು ಇನ್ನ ಬೇಲೆ ಅನ್ಕೊಂಡ್ ಬಾ ಈ ಪಾರಾಯ ಈ ಬುಡೆ ದಿನ ಆತು ಬಂಗೋಡು ಸಾಂಕುವ ಬೋಡನಿ ಕುಂದುಗುರ ఆయన బంజు దింజినాడు ఏ పల ఏర్నెల కండుండే తంబి ಬಾರಿ ಏನಡ ಒಂದಿ ಕಂಡ ಒಂದಿ ಕಂಡದ ಪುನಿ ತಾರದ ಮರ ನಾಳು ತಾರ ಇತ್ತಿருந்து ಗೊಲ್ಪುಗೆ ತೂನಗ ಒಂಜಿ ಪೂರ್ಣನೇ ಪೂರ್ಣ ಈ ಸೇಸಪ್ಪನ ಬೊಡೆದ್ದುಂಡತ ಪತಂ ಪೋಯ್ನ ಕೊಂಡೆ ಅಲವತ್ತಿಜ್ಜೆ ಇಂದು ರಾಮೇ ಸೀತೆ ಕೊನೆಲೆ ಇರು ತೂತಾರ ಸೀತೆನ ರಾಮನ ಕೊಡೆಲೆ ಕಾಣ್ ಇರು ತೂತಾರ ತೂವಂದೇ ಉಲ್ಲ ತೂಯಿಲಲ್ಲಿ ಕೋನೆ ಪೋನು ಇಂದೇ ಬೇಲೆ ತಾರೈ ಬೂರ್ನೆ ಕೊಡೆದ ವಲಿಪು ನಮ್ಮದು ಅನ್ನಿ ಸೇಸಪ್ಪಣ್ಣ ಇವೆಲ್ಲ ಬರಲಿ ಬಂದಿದೆ ఆయన ఎక్కడించావును ఆయన కజవాదనిగే ఆయన కారబిజిత్తునిగే ఆయన ఎప్పల ముగిపోతే ఇంట్లో ముట్పొంది ముట్ట ముట్టడ కన్నది బారి బంగాతుండు ఆయన కిరికిరి పండ ఎప్పతుండ్ల కిరికిరి దాత కిరికిరి అక్క ఎంత ఆయన తారబిజిత్తు చెప్ప ఇంచెంచమంత పోయలెచ్చ సోకు తిరుగుండే నిన్న నిన్న బొడతి కొండయల సాధారణ రామಣ್ಣತ್ತು ನಿನ್ನ ಬೊಡತಿ ಸಾಧಾರಣದ ರಾಮಣಿ ಅತ್ತಪ್ಪ ಇತ್ತ ಇಪ್ಪಡು ಇದನ್ನ ಒಂಜಿ ಪಂಚಾಯತಿಗೆ ಮನ್ಪುಗನ ಪಂಚಾಯತಿಗೆ ಮನ್ಪುಡು ಪಂಚಾಯತಿ ಅಲ್ಲ ಆಪನ ರೀತಿಯೇ ಅವಡು ಜನ ಒಟ್ಟಾರೆ ಪಂಚಾಯತ್ ದಕ್ಲ ವಿಷಯ ಗೊತ್ತುಂಡೆ ಇತ್ತೆ ಬರ್ಪೆನ್ನ ಬನ್ನಗರ್ ನಾಲು ದಿನ ಅಡಿ ಪಾಡ ಪಂಚಾಯತಿಗೆ ನಮ್ಮ ಬೆಲೆ ಪಂಚಾಯತಿಗೆ ದೂರ ಕೊರ್ಲಿ ಮೇಡಮ್ ಹಲೋ ನಮಸ್ತೆ ಏರ್ ಬರ್ತಾರೆ ಮುಲ್ಕೊಂಜಿ ಜಗಲ ಜಾಗದ ತಕರಾರುಂಡು ಮೇಡಮ್ ಪಾತೇರಿ ಮೇಡಮ್ ಇಲ್ಲಾರ ಮೇಡಮ್ ಇಲ್ಲಾರ ಬಚ್ಚಿದು ಫುಲ್ ಫುಲ್ ಏತ್ ಬೆಂಕುಲ ಚೂರುಗುಲ್ ಚೂರುಗುಲ್ ಮೇಡಮ್ ಯಾರು ಅಲಂತೆ ಶಾಲೆಗೆ ಪ್ರೋಗ್ರಾಮ್ ನಮ್ಮನ್ನ ಪೂರ ಅದು ಬೋಡಗಲ್ಲ ಪೂರ ಮುಗಿಪ್ಪು ನಮ್ಮ ತಕರಾರು ಸಮಸ್ಯೆ ಉಂಟಂತ ಮೇಡಮ್ ಹಾಗೆ ನಮ್ಮಲ್ಲಿಗೆ ದೂರ ತಗೊಂಡು ಬಂದಿದ್ದಾರೆ ಏನ್ ಬಂದಿರಿ ಮೇಡಮ್ ನಮಗೊಂದು ಕಂಡ ಐಟೊಂಜಿ ಪುಣ್ಣಿ ಆ ಪುಣ್ಣಿಯಲ್ಲಿ ಒಂದು ತಾರದ ಮರ ಆ ತಾರದ ಮರದಲ್ಲಿ ಒಂದು ತಾರ ಬಿದ್ದು ತೆಂಗಿನ ಕಾಯಿ ಕೆಳಗೆ ಬಿತ್ತು ಇದನ್ನು ಹೇಗೆ ತೆಕ್ಕೊಂಡೋಗಿದಲೆ ಗೊತ್ತುಂಟಾ ನನಗೆ ನನ್ನ ತೆಂಗಿನಕಾಯಿ ಬೇಕು ಅಷ್ಟೇ ಬೊಕ್ಕನಿಗೆ ದಾಲ ಬರ್ಚಿ ಸರಿ ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ನೋಡಿದ್ದೀರಾ ನೀವು ಏನ್ ತೂತೆ ಮೇಡಮು ಕೊಡೋದು ಬಾಯಿ ನೀನು ತೂತೇನು
ಸರಿ, ಹಾಗಿದ್ರೆ ಸೇಸಬಣ್ಣ ಹಾಂ ಬನ್ನಿ ಬನ್ನಿ ಇಲ್ಲೊಮ್ಮೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ನಮಸ್ತೆ. ಏನು ಸಮಸ್ಯೆ ನಿಮ್ಮದು? ಸಮಸ್ಯೆ ಬಂದಿದ್ದೇನೆ ರಾಮಣ್ಣೆ, ಅವೇ ಸಮಸ್ಯೆ. ಹೌದಾ? ಹಾಗಿದ್ರೆ ಗೊತ್ತಾಯ್ತು, ವಿಷಯ ಗೊತ್ತಾಯಿತು. ಈಗ ರಾಮಣ್ಣ ಹೇಳ್ತಾರೆ ಅವರ ಗದ್ದೆಗೆ ಒಂದು ತೆಂಗಿನಕಾಯಿ ಬಿದ್ದಿದೆ, ಅದನ್ನು ನೀವು ಕೊಂಡು ಹೋಗಿದ್ದೀರಿ. ಈಗ ಅವ್ರು ನೋಡಿದ್ರೆ ಹೇಳ್ತಾರಲ್ಲ, ಆಯ್ತಾಯ್ತು ಸರಿ. ಈಗ ನೀವು ಜಗಳ ಮಾಡೋದು ಬೇಡ, ಅದಕ್ಕೊಂದು ತೀರ್ಮಾನ ಕೊಡುವ. ಬನ್ನಿ ಈ ಕಡೆ. ಸರಿ ಸರಿ, ನಿಕ್ಲ ಕಂಡು ಉಂಟಲ್ಲಿ ಸೇಸಬಣ್ಣ ಈಗ ಒಂದು ತೆಂಗಿನ ಮರ ಇದೆ, ಇಲ್ಲೊಂದು ಕಟ್ಟಪುಣಿ ಇದೆ, ಆ ಕಡೆ ಒಂದು ಗದ್ದೆ ಇದೆ, ಈ ಕಡೆ ಒಂದು ಗದ್ದೆ ಇದೆ. ಈಗ ತೆಂಗಿನ ಮರದಿಂದ ಯಾವುದೇ ವಸ್ತು ಬಿದ್ದರೂ ಯಾರ ಗದ್ದೆಗೆ ಆ ವಸ್ತು ಬಿತ್ತ ಆ ವಸ್ತು ಅವರಿಗೆ. ರಾಮಣ್ಣನ ಗದ್ದೆಗೆ ಬಿದ್ದರೆ ರಾಮಣ್ಣನಿಗೆ, ಸೇಸಪ್ಪನ ಗದ್ದೆಗೆ ಬಿದ್ದರೆ ಅದು ಸೇಸಪ್ಪನಿಗೆ. ಸರಿ, ಇದಾಗ್ಬೋದಾ? ಸರಿ, ಹಾಗಿದ್ರೆ ಅದರಂತೆ ನಡೆದುಕೊಳ್ಳಿ. ಹೇಗೆ, ಒಪ್ಪಿಗೆ ನಿಮ್ಮದು? ಸರಿ ಅಲ್ವಾ? ಸರಿ ಸರಿ ಸರಿ. ತೀರ್ಮಾನ ಮಂದಿ ಬೊಕ್ಕ ಸರಿ ಎತ್ತಾವು ಮಾತ ರಾಮಣ್ಣನ ಅವಸ್ಥೆ ಉಂಡತ ಬಚ್ಚಿ ಬಚ್ಚಿಕೊಂಡು ಒಂದು 2 ಗ್ಲಾಸ್ ಸಾಮಾನು ತಗೋಲೆ ಅಟ್ಲೆ ಬಚ್ಚಿ ಪಕ್ಕನ ಬತ್ತಲು 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 ಓ ರಮಣಿ ದಾತ ಮಂತ್ರ ಮಾರೈತೆ ಬೂರ್ಯಣಿ. ಓ ರಮಣಿ, ಓ ದೇವರನೆ ಎನ್ನ ಬುಡದಿ ಬೂಡಿಯಲ್ಲಿ ಹಂಚಿಗೆ ಹೇಗಂಡತ್ತ. ಓ ದೇವರನೆ ನನದಾಲ ಮಂಡೆ ಬೆಚ್ಚಜ್ಜಿ ಸೇಸಪ್ಪನ ತಾರೈ ಪೊಂಡ ದಾನಿಗೆ ರಾಮನ ಬಡದಿಕ್ಕೆ ಜಲ. ಓ ರಾಮಣ್ಣ ಇಂದ ಎನ್ನ ಒಂಜಿ ಬುಡದಿ ಅಂಚೆ ಒಂಜಿ ಕಾರ್ ತಾತದು ಬೂಡಿಯಲ್ಲಿ ಮಾರಯ, ಎನ್ನ ಬುಡದಿನ ಒಂಜಿ ಎಂಕ ಕೊರು ಮಾರಯ, ಎನ್ನ ಜೋಕ್ಲು ಶಾಲೆ ಹೋತ ನನ್ನೈತೆ ಬತ್ತದ ಎನ್ನ ಅಮ್ಮ ಓಲಿಂದ ಬುಲ್ತಂದ ಏನು ದಾಯ್ತಂದು ಪನ್ನೊಂದು ಪನ್ನ ಸೇಸ್ತ ರಾಮಣ್ಣ. ಯಾನ ನಿನ್ನ ಬುಡದಿನ ಕೊರ್ಪುಜಿ ದಾಯ ಬಂಡ ಎನ್ನ ತಾರೈ ಕೊರ್ತಾನೆ. ಎನ್ನ ಬುಡದಿನ ಎಂಕ ಬುಡ್ದು ಕೊರ್ಪು ಜನ ಕೊರ್ಪುಡ ಇಜ್ಜ ಯಾನ್ ಕೊರ್ಪುಣ್ಣೆ ಇಜ್ಜಿ ನಿನ್ನ ಬುಡದಿ ಯಾಲ ಪಂಚಾಯತ್ ಎಲ್ಲ ಕಂಪ್ಲೇಂಟ್ ಮನ್ಪ ಪೋಲ ಕೊರ್ಲ ಬರಡದಕ್ಕ ಪಂಚಾಯತ್ ತಕ ಅಂಚನೆ ಅವತ್ತ ಅಂಚನೆ ಮನ್ಪಗ ಅಕ್ಲು ಕೊರ್ನ ತೀರ್ಮಾನನೇ ನಮಕ್ ಬಲೈ. ನಮಸ್ತೆ ಮೇಡಮ್. ಮುರಣಿ ತೆನಿಗ್ಲೆ ಅಲೆ ನಾಕಿಗೆ ತಂಬಿದೆ ಪೆತ್ತದ ಕೆರಡು ಬರಿಯರ ಕೊಲ್ತಾನು ಬೇಗ ಬೇಗ ಎನ್ನ ಬುಡದಿ ಆಯನ ಕಂಡಗ ಬುಡ್ತಾಲೆ ಆಲೆನ್ ತೆಂಕೆ ಗುಡ್ದು ಕೊರ್ಪುಜಿ ಚಾನೀರ್ ದಾಲ ಕೊರಡ್ಚಿ ಅಲೆಗೆ ಕೊರ್ಲು ಬೆಳ್ಪವು ಪೆತ್ತದಕ್ಕೆಲ್ಲ ಪೋಪು ದಾಲ ಕೊರಡ್ಚಿ ನೀರು ಕೊರಡ್ಚಿ ಪೆತ್ತದ ಅಂಬಿದೆಪ್ಪವು ಬಸ್ಟಿಗೆ. ಹಲೋ ಸರ್, ನಮಸ್ತೆ. ನಿಕ್ ದಾಲ ಕೊರಿಯರ ಅಮ್ಮನ ಬತ್ತನಲತಿ ಬೇಲೆಗೆ ಬತ್ತನಲ್ ಪೋ ನಿನ್ನ ಕೊರ್ಪು ಜಂಕ್ಲಾತು ಸುಲ್ಲ ಬಿಡು ತಾರೇ ಕೊಡ್ತಾನೆ ನೈ. ಸೇಸಬಣ್ಣ, ಸೇಸಬಣ್ಣ ಇಲ್ಲಿ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ನಾನೇ ಬರ್ತಾರ? ನಾನು ನಿಮ್ಮನ್ನು ನೋಡಿ ಮಾತಾಡಿ ಹೋಗುವ ಅಂತ ಬಂದದ್ದು. ದಾನೆ ಕುಡದಾಯ್ತ ತೀರ್ಮಾನನ ಗೊತ್ತಿಜ್ಜಿ. ಮೊನ್ನೆ ಬಂದು ನಿಮ್ಗೆ ತೀರ್ಮಾನ ಕೊಟ್ಟಿದ್ದೆ. ಈಗ ಇವತ್ತು ಅದೇನೋ ಬೇರೆ ಆಗಿದೆ ಅಂತಲ್ವಾ? ಆಯ್ತಾತನ ಮೇಡಮ್ ಗೊತ್ತಿಜ್ಜಾಯ್ತು. ಆಯ್ತಾ ದೂರ ಕೊರಿ ಇರೇಡ ಅಂದ್ರೆ ಅವರ ಹೆಂಡತಿ ಕಟ್ಟಪುಣಿ ಜಾರಿ ಬಿದ್ದರು, ಹಾಗೆ ಅವರನ್ನು ನೀವು ಇಟ್ಕೊಂಡಿದ್ದೀರಿ. ದುಡಿಸ್ತಾ ಇದ್ದಾರೆ. ಹೌದಾ ಇದು? ಆನ ಬುಡದಿ ಬೂರಿಯಲು ಯಾಕೆ ಪಾತಂದ ತೆನ್ನ ಬುಡದಿಗೆ ಬೇಲೆಗೆ ಜನ ಉಡತ್ತ ಅಲ್ಪುನ. ಸರಿ, ಹೆಚ್ಚಾಲ ನನ್ನ ಬುಡದಿ ದಟ್ಟಿ ಪಡು ಎಡ್ಡೆ ನಿಮಗೆ ನಡಾಲು ನಮಗ್. ಸರಿ, ನೀವು ದುಡಿಸ್ತಾ ಇದ್ದೀರಲ್ಲ ಅವ್ರನ್ನೀಗ. ಹಾಗೆ ಮೊನ್ನೆ ಹೇಗೆ ತೀರ್ಮಾನ ಕೊಟ್ಟದ್ದು ನಿಮ್ಗೆ ಹೇಳಿ? ಸೇಸಪ್ಪನ ಕಂಡಗಬೂರ್ನವು ಸೇಸಪ್ಪಗ, ರಾಮಣ್ಣನ ಕಂಡಗಬೂರ್ನವು ರಾಮಣ್ಣಗ, ಅಲ್ಲಿ ಎನ್ನ ಕಂಡಗಬೂರ್ನತ್ತ ಅಂಚೆಂಕಾಡಾಲು.
ಒಂದು ತೀರ್ಮಾನ ಕೊಟ್ಟದ್ದು ಹೇಗೆ? ಶೇಷಪ್ಪನ ಗದ್ದೆಗೆ ಬಿದ್ದಂತಹ ವಸ್ತು ಶೇಷಪ್ಪನಿಗೆ, ರಾಮಣ್ಣನ ಗದ್ದೆಗೆ ಬಿದ್ದ ವಸ್ತು ರಾಮಣ್ಣನಿಗೆ ಹೇಳಿದ್ದು. ಆದರೆ ಇದು ಬಿದ್ದದ್ದು ಮನುಷ್ಯರಾಯ್ತಲ್ಲ. ವಸ್ತುವಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆ ಅಲ್ವಾ? ಅಂದು ಮೇಡಮ್ ಅಂದು ಅದು ಯಾಕೆ ಹಾಗೆ ಹೀಗಾಯ್ತು? ವಸ್ತುವಿಗೂ ಮನುಷ್ಯನಿಗೆ ಏನು ವ್ಯತ್ಯಾಸ ಇಲ್ವಾ ಹಾಗಿದ್ರೆ? ಉಂಟು ಉಂಟು ಉಂಟು. ಸರಿ, ಹಾಗಿದ್ರೆ ಏನು ಮಾಡೋದು ಈಗ ಹೇಳಿ? ಏನು ಅರ್ಥ ಆಯ್ತು ಇದರಿಂದ? ಅಪಗಣ ಯಾನು ಶೇಷಪ್ಪನ ಬೊಡೆದಿನ ಕೊರ್ಪೆ ಆ ವಸ್ತು ಅತ್ತಾಲು ಎನ್ನ ತಾರ ಎತ್ತ ಇನ್ನ ತಾರಾಯಿ ತಿಕ್ಕೋಡಂಚಂಡ ಅತ್ತ ತಾರಾಯಿ ತಿಕ್ಕೋಡೆ ತಾರಾಯಿ ಸರಿ. ನಿನ್ನ ಏತು ಪ್ರೀತಿಡ್ ರೂಪೆದೆಯಾ ನನ್ನ ಆತ ಬೆನ್ಪಾಯರ ಇಲ್ಲ ಕುಲ್ಲು ಕುಲ್ಲು ಮೆಲ್ಲ ಕುಲ್ಲು 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 ಅಂತ ರೆಸ್ಟ್ ಮನ್ಪು ರೆಸ್ಟ್ ಮನ್ಪು ಜೋಪ್ಲಿಕ್ಕೆ ಬರುವೇದು ಈ ಬಲ. ಈಗ ನೀವು ಮಾಡಿದ ಒಂದು ತಪ್ಪಿಗೆ ಅವರಲ್ಲಿ ಕ್ಷಮೆ ಕೇಳಬೇಕು. ಪೂರ ಕ್ಷಮೆ ಕೊಡು. ತಪ್ಪಣ್ಣ ನಾನು ಹಾಕಿದಕ್ಕೆ ಬಿರ್ಕೊಳಿಬೋದು. ಆಯ್ತು, ಈಗ ಕ್ಷಮೆ ಕೇಳಿದ್ರಲ್ಲ, ಒಪ್ಪಿಕೊಂಡ್ರಲ್ಲ, ಸರಿ ಆಯ್ತಲ್ವಾ? ಹಾಗಿದ್ರೆ ನೆರೆಹೊರೆಯವರು ಯಾರು ಜಗಳ ಮಾಡಿಕೊಳ್ಬಾರ್ದು. ನಮ್ಮ ಕಷ್ಟ ಕಾಲಕ್ಕೆ ನಮ್ಮ ಆಪತ್ ಬಾಂಧವರಾಗಿ ಬರುವವರು ನೆರೆಹೊರೆಯವರು. ಎಲ್ಲರೂ ಪ್ರೀತಿಯಿಂದ ಒಗ್ಗಟ್ಟಿನಿಂದ ಬಾಳಬೇಕು. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. 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 ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಮನಗಳು ಸೇರಿದರೆ ಎಲ್ಲರೂ ಹೆಣ್ಣು ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕು. ಮೇಲು ಕೀಲು ಜಾತಿ ಭೇದ ಯಾವುದು ಮಾಡಬಾರ್ದು. ಮತ್ತು ನಮ್ಮ ಮನೆಯಲ್ಲಿರುವಂಥ ಒಣಕಸ ಹಸಿ ಕಸವನ್ನು ಬೇರ್ಪಡಿಸಿ ಯಾರ ಜಾಗದಲ್ಲಿ ಬೇರೆ ಜಾಗದಲ್ಲಿ ಹಾಕಬಾರ್ದು. ನಾವೇ ಒಂದು ಗೋಣಿ ಚೀಲದಲ್ಲಿ ದಾಸ್ತಾನ ಮಾಡಿ ಅದಕ್ಕೆ ಆಗುವಂಥ ಕಸವನ್ನು ಪಂಚಾಯತಿನವರು ಬರ್ತಾರೆ, ಪಂಚಾಯತಿಗೆ ಕೊಡಬೇಕು. ಇನ್ನೊಬ್ಬರ ಜಾಗದಲ್ಲಿ ಹಾಕಬಾರ್ದು ಅಂಥೇಳಿ ಅಷ್ಟೊಂದು ಸಂದೇಶ. ಥ್ಯಾಂಕ್ ಯು. ನಮ್ಮ ಆಲಂತಯ್ಯ ಊರದ ಮಾತಾ ಪುಂಜನಕ್ಲು ಸೇರೊಂದು ಈತ ಪೊರ್ಲುದ ನಾಟಕ ಮಲ್ದೇರು ನೆಕ್ ಏತ್ ಪ್ರಯತ್ನ ಮಲ್ತು ಪೇರ್ನ ನೆಕ್ಲೆ ತೆರಿದು ಪುಲೆ ದಯನ್ವಂಡ ಈ ಒಂಜಿ ಶತಮಾನ ಸೋದ ವೇದಿಕೆಡು ಇದು ಪೊರ್ಲಾದು ಮಲ್ತಿರ್ನಂಡ ಅವೇಕ ಪರಿಶ್ರಮ ಪಡ್ತೇರು ಪಾಪ ಅವಕಾಶ ಸದುಪಯೋಗ ಪಡಿಸೋಂದೇರು ಸರಿಯ ತಪ್ಪ ಏತು ಪೊರ್ಲು ಮಲ್ದೇರು ಕೇನಂದ ಇಪ್ಪು ಚೂರು ಬಂಡ ಅಕ್ಲಿ ದಾನ ತೆರಿನಕ್ಲತ್ತು ತೆರಿಯಂದೆ ಮಲ್ತಿನಂಚಿನವು ಅಂಚನ ನಮ್ಮ ತಾಟಿ ಎಂಚೆ ಪುಡಬಲ್ನೆಗೆ ನಮ್ಮಕ್ಕೆ ಅವಕಾಶ ಇತ್ತು ನಾವು ಮಲ್ಜ ಅಕ್ಲ ಅವಕಾಶ ಇತ್ತು ಮಲ್ತನ ಸದುಪಯೋಗ ಪಡಿಸೋಂದೇರು 1 2 3 ಎಸ್ ಜೋರ್ ತಾಟಿ ಕೊರ್ಲದುಕ ನಮ್ಮ ಊರದ ಪೋಷಕರಕಲು ಎಸ್ ಥ್ಯಾಂಕ್ ಯು. ಇನ್ನು ಮುಂದಕ್ಕೆ 2-3 ಸನ್ಮಾನ ಕಾರ್ಯಕ್ರಮ ನೆರವೇರಿಸುತ್ತ ನಿಮ್ಮ ನಿರೀಕ್ಷೆಯಲ್ಲಿರುವಂತಹ ಓಂಕಾರ ಪಿಂಗಾರ ಕಲಾವಿದರ ಬೆದ್ರ ಮುಗುಲ ಅಭಿನಯದ ಹೊರ್ಲದ ತುಳು ಹಾಸ್ಯಮಯ ನಾಟಕ ಈ ವೇದಿಕೆಡೆ ರಂಗ್ ರಂಗಾದು ನಡಪೆರ ಬಂಡು ಅಂಚದಪ್ಪನಿಗೆ ನಮ್ಮ ಮಾತ ನಿರೀಕ್ಷೆಡುಲ್ಲ ಖಂಡಿತವಾದ್ಲ ವನಸದ ಲೇಸಿನ ಮಾತಿರ್ಲ ಮಲ್ತೊಂದು ಈ ಪೊರ್ಲದ ವೇದಿಕೆಡೆ ನಡಪನಂಚಿನ ಓಂಕಾರ ಪನ್ಪಿನಂಚಿನ ತುಳು ಹಾಸ್ಯಮಯ ನಾಟಕ ನಿಕ್ಲ ಎದುರುಡು ಪಿಂಗಾರ ಕಲಾವಿದರು ಬೆದ್ರ ತುಕ ಮಕ್ಳಿಗೆ ಒಂದು ಜೋರೈನ ತಾಟಿ ಕೊರ್ಕ ತುಕ 1 2 3 ಎಸ್ ಜೋರು ಎಸ್ ಥ್ಯಾಂಕ್ ಯು.
ಹಲೋ ವಿದ್ಯಾರ್ಥಿ ಸಂಘದ ಸುಂದರ ಪಾಲೇರಿ ಇವರು ವೇದಿಕೆ ಮೇಲೆ ಬರಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಸುಂದರ ಪಾಲೇರಿ ಸರ್, ಕ್ಯಾನ್ ಪ್ಲೀಸ್? Ajuste de conexão, frequência. Inocência. GK Events Kidaba. GK Events Kidaba. Some lights. ಸುಂದರ ಪಾಲೇರಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಝೂಮ್ 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 ಝೂಮ್. ಚಿಕ್ 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 ಚಿಕ್. ಜೋರಾದ ಚಪ್ಪಾಳೆ ಕೊಡಿ. ಸುಂದರ ಪಾಲೇರಿ ನಮ್ಮ ಈ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಗುರುವಂದನಾ ಕಾರ್ಯಕ್ರಮ ಈ ಬೆಳಿಗ್ಗೆ ಅದ್ಧೂರಿಯಾಗಿ ಸಾಗಿ ಬಂತು. ಅದರ ಅನುಪಸ್ಥಿತಿಯಲ್ಲಿದ್ದರು ಗಣೇಶ್ ಸರ್. ಗಣೇಶ್ ಸರ್ ಈ ವೇದಿಕೆ ಮೇಲೆಗೆ ಬಂದು ಈ ಒಂದು ಗೌರವವನ್ನು ಪಡೆದುಕೊಳ್ಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎರಡು 2002 ಮತ್ತು 3 ಮತ್ತು 4ನೇ ಇಸವಿಯ ಸಂದರ್ಭದಲ್ಲಿ ಈ ಒಂದು ಆಲಂತಾಯ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತಹ ಗಣೇಶ್ ಸರ್ ನಿಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸನ್ಮಾನಿಸಲಿಕ್ಕೆ SDMC ಅಧ್ಯಕ್ಷರು ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಲವ್ಲಿ ಜೋಸ್ ಮೇಡಮ್ ಇವರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ರಾಘವಗೌಡ ಶಿವಾರು 50 kg ಅಲಸಂಡೆ ನೀಡಿ ಈ ಒಂದು 2 ದಿವಸದ ಉಪಹಾರದೊಂದಿಗೆ ಊಟದ ವ್ಯವಸ್ಥೆಯೊಂದಿಗೆ ಈ ಸುಂದರ ಅಡುಗೆಯನ್ನು ನೀಡರಿಸಲು ಅಲಸಂಡೆಯ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರಾಘವಗೌಡ ಶಿವಾರು ಇವರು ನಮ್ಮ ವೇದಿಕೆಗೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗೌರವ ಸಣ್ಣದಾದರೂ ಈ ಶತಮಾನೋತ್ಸವ ಸಂಭ್ರಮದಲ್ಲಿ ನಿಮ್ಮನ್ನು ಗೌರವಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಅದೇ ರೀತಿ ಯಶೋಧರ ಕರ್ಕೇರ ಪಾಲೇರಿ ನೀವು ಸಹ 50,000 ದೇಣಿಗೆ ನೀಡಿ ಈ ಒಂದು ಕಾರ್ಯಕ್ರಮ ಚಂದಗಾಣಿಸುವಲ್ಲಿ ನೀವು ಸಹ ಕೈ ಜೋಡಿಸಿದ್ದೀರಿ. ದಯಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಸಹ ಗೌರವವನ್ನು ಪಡೆದುಕೊಳ್ಳಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಲವ್ಲಿ ಮೇಡಮ್ SDMC ಸರ್ ನೀವು ಸಹ ಸೇರಿಕೊಂಡು ಇವರಿಗೆ ಮೇಡಮ್ ಅವರಿಗೆ ಒಂದು 50 kg ಅಲಸಂಡೆ ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ಅದೇ ರೀತಿ ಯಶೋಧರ ಕರ್ಕೇರ ಪಾಲೇರಿ ಇವರು ನಮಗೆ
ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ 50,000 ದೇಣಿಗೆ ನೀಡಿ ಸಹಕರಿಸಿದ್ದಾರೆ. ನಿಮ್ಮನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಲಿಕ್ಕೆ ಇಚ್ಛೆ ಬರ್ತಿದ್ದೇವೆ. ವಕೀಲರು ಮಂಗಳೂರು, ಹಿರಿಯ ವಕೀಲರು ಇವರು. ಮಂಗಳೂರಿನಲ್ಲಿ ವಕೀಲ ವೃತ್ತಿಯನ್ನು ನಿರ್ವಹಿಸುತ್ತ ಅದೆಷ್ಟೋ ಶಿಷ್ಯರಿಗೆ ಶಿಷ್ಯದಾನವನ್ನು ನೀಡಿದಂತಹ ಯಶೋಧ ಕರ್ಕೇರ ಪಾಲೇರಿ. ಜೋರಾದ ಚಪ್ಪಲಿ ನೀಡಿ ನಾವು ಗೌರವವನ್ನು ನೀಡುವ Balance que dance, alucina macro dance, dance, balance que dance, alucina macro dance. ಕ್ರೀಡಾಕೂಟಕ್ಕೆ ಊಟದ ಸಹಕಾರ ನೀಡಿದವರು ವಿಶಾಲಾಕ್ಷಿ, ಸುನೀತಾ, ರೋಹಿಣಿ ಇವರು ಸಹ ಈ ವೇದಿಕೆಯ ಮೇಲೆ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಕ್ರೀಡಾಕೂಟಕ್ಕೆ ಊಟದ ಸಹಕಾರ ನೀಡಿದವರು ಅಲ್ಲಿ ವಿದ್ಯಾರ್ಥಿ ಸಂಘದ ಕ್ರೀಡಾಕೂಟ ನಡೆದಿತ್ತು. ಈ ಒಂದು ಅದ್ದೂರಿ ಕಾರ್ಯಕ್ರಮದ ಅಂಗವಾಗಿ ದಯಮಾಡಿ ವೇದಿಕೆಯ ಮೇಲೆ ಬನ್ನಿ. ವಿಶಾಲಾಕ್ಷಿ, ಸುನೀತಾ ಮತ್ತು ರೋಹಿಣಿ. ಅದೇ ರೀತಿ ಕ್ರೀಡಾಕೂಟಕ್ಕೆ ಅಡುಗೆ ತಯಾರಕರಾಗಿ ಈಶ್ವರ ಭಟ್ ಇವರು ನೀಡಿರುತ್ತಾರೆ. ಕ್ರೀಡಾಕೂಟಕ್ಕೆ ಅಡುಗೆ ತಯಾರಕರಾಗಿ ಈಶ್ವರ ಗೌಡ ಶಿವಾರು ಇವರು ನಮಗೆ ಸಹಕರಿಸಿರುತ್ತಾರೆ. ಇವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಿಸಲಿಕ್ಕಿದ್ದೇವೆ. ಬಂದ ಅತಿಥಿಗಳು ಸೇರಿ ಈ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಅದೇ ರೀತಿ 5,000 ರೂಪಾಯಿ ಮೊತ್ತವನ್ನು ನೀಡಿದಂತಹ ಪ್ರಶಾಂತ್ ರೈ ಅರಂತಬೈಲು ಸರ್, ನೀವು ಸಹ ವೇದಿಕೆಯ ಮೇಲೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Sapiência. ಅದೇ ರೀತಿ ಆಲಂತಾಯ ಹಾಲು ಉತ್ಪಾದಕರ ಒಕ್ಕೂಟ ಇವರು 20 ಲೀಟರ್ ಹಾಲು ನೀಡಿ ನಮಗೆ ಸಹಕರಿಸಿದ್ದಾರೆ. ಇದರ ಯಾರಾದರೂ ಪದಾಧಿಕಾರಿಗಳು ಇದ್ದಲ್ಲಿ ಆದಷ್ಟು ಬೇಗ ಬಂದು ಈ ಒಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನೀರಿನ ಕುಟೀರ, ಅಲ್ಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದಂತಹ ಕುಟೀರವನ್ನು ತಯಾರು ಮಾಡಿದಂತಹ ಅಜಿತ್ ಪೆರ್ನಾರ್ ಇವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಯಮಾಡಿ ಹಾಲು ಉತ್ಪಾದಕರ ಒಕ್ಕೂಟ ಆಲಂತಾಯ ಇದರ ಪದಾಧಿಕಾರಿಗಳು ಯಾರಾದರೂ ಇದ್ದಲ್ಲಿ ಆದಷ್ಟು ಬೇಗ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆಲಂತಾಯ ಇದರ 1954ರಲ್ಲಿ ಆರಂಭಗೊಂಡು ಈ ಸುಂದರ ವಾತಾವರಣದಲ್ಲಿ ಈವರೆಗೆ 100 ವರ್ಷ
ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದಂತಹ ಹಿರಿಯ ಶಿಕ್ಷಕರಿಗೆ ಈಗಾಗಲೇ ಬೆಳಗಿನ ಸಂದರ್ಭ ನಾವು ಗೌರವವನ್ನು ಸೂಚಿಸಿದೆವು. ಅದೇ ರೀತಿ ನಿನ್ನೆಯ ಬೆಳಿಗ್ಗೆ ಸರಿಸುಮಾರು 9 ಗಂಟೆಗೆ SDMC ಅಧ್ಯಕ್ಷರಾದಂಥ ಅಶೋಕ್ ಇವರ ನೇತೃತ್ವದಲ್ಲಿ ಧ್ವಜಾರೋಹಣದೊಂದಿಗೆ ಈ ಕಾರ್ಯಕ್ರಮ ಆರಂಭಗೊಂಡು 2 ದಿವಸದ ಸುಂದರ ಕಾರ್ಯಕ್ರಮ, ಶತಮಾನೋತ್ಸವದ ಸುಂದರ ಕಾರ್ಯಕ್ರಮವನ್ನು ಸುಸಜ್ಜಿತವಾಗಿ ಈವರೆಗೆ ಸಾಗಿ ತರಲು ಸಹಕರಿಸಿದಂತಹ ಸರ್ವರಿಗೂ ಧನ್ಯವಾದವನ್ನು ಹೇಳುವಂತಹ ಸುಸಂದರ್ಭ. ಈ ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ ಈ ಶಾಲೆಯ ಶಿಕ್ಷಕರುಗಳು, ಮುಖ್ಯ ಶಿಕ್ಷಕರುಗಳು, ಅದೇ ರೀತಿ ಓಲ್ಡ್ ಸ್ಟೂಡೆಂಟ್ಸ್, SDMC ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ಪೋಷಕರು, ಹಳೆ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಅಧ್ಯಕ್ಷರುಗಳು, ಸರ್ವ ಸದಸ್ಯರುಗಳು, ಊರಿನವರು, ಪೋಷಕರು ಸರ್ವರನ್ನು ಏಕಮುಖವಾಗಿ ಸ್ವಾಗತಿಸಿಕೊಳ್ಳುತ್ತಾ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಇಲಾಖೆ, ಆರಕ್ಷಾ ಠಾಣೆ ಸಿಬ್ಬಂದಿಗಳು, ಪತ್ರಕರ್ತರು, ಅದೇ ರೀತಿ ಈ 2 ದಿವಸದಲ್ಲಿ ಸುಂದರ ಸೌಂಡ್ಸ್ ಅನ್ನು ನಮ್ಮೊಂದಿಗೆ ನೀಡಿದವರು ಯಾರು ಅಂತ ಕೇಳಿದ್ರೆ JK ಈವೆಂಟ್ಸ್. ಈ ಸಂಪೂರ್ಣ 2 ದಿವಸದ ಕಾರ್ಯಕ್ರಮದ ಈವೆಂಟ್ಸ್ ಅನ್ನು ವಹಿಸಿಕೊಂಡವರು JK ಈವೆಂಟ್ಸ್ ಜನನಿ ಕಡಬ, ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅಡುಗೆ ಮಾಡಿದವರು, ಅದೇ ರೀತಿ ಬಡಿಸಿದವರು, ಅಡುಗೆ ಮಾಡಲಿಕ್ಕೆ 2 ದಿವಸದಿಂದ ಸತತ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ಅಡುಗೆ ಮಾಡಲಿಕ್ಕೆ ಉಷ್ಟಾನ್ನ ಯೋಜನೆ ಭೋಜನವನ್ನು ವ್ಯವಸ್ಥೆ ಮಾಡಿದವರು ಎಲ್ಲರ ಸಹಭಾಗಿತ್ವ ಅದರಲ್ಲಿ ಉಂಟು. ಖಂಡಿತವಾಗಿಯೂ ತರಕಾರಿ ಹಚ್ಚುವಲ್ಲಿ ಆಗಲಿ ಅಥವಾ ಯಾವುದೇ ಒಂದು ತರಕಾರಿನ ತರುವುದಾಗಲಿ ದೇಣಿಗೆ ನೀಡಿದವರಾಗಿರುವುದು ಎಲ್ಲ ಹೊರಕಾಣಿಕೆ 15ನೇ ತಾರೀಕು ಹೊರಕಾಣಿಕೆ ನಡೆದಿತ್ತು. ಇದಕ್ಕೆ ಪಾಲುದಾರಿಗರಾಗಿದ್ದಂತಹ ಎಲ್ಲ ಸರ್ವರಿಗೂ ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಾ ಸುದ್ದಿ ಲೈವ್ ಕಾರ್ಯಕ್ರಮ ನಮ್ಮ ನೇರ ಪ್ರಸಾರ ಇದೆ. 2 ದಿವಸದಿಂದ ಸಂಪೂರ್ಣ ನೇರ ಪ್ರಸಾರ ನಮ್ಮ ಸುದ್ದಿ ಲೈವ್ ಪುತ್ತೂರು. ಇದನ್ನು ಇವರೆಗೆ ಯಾರು ವೀಕ್ಷಿಸಿಲ್ವೋ ಅವರು ಇನ್ನೂ ಸಹ ಯೂಟ್ಯೂಬ್ನಲ್ಲಿ ಹೋಗಿ ವೀಕ್ಷಿಸಬಹುದು. ಇವರಿಗೂ ಸಹ ಧನ್ಯವಾದವನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಸ್ವಯಂ ಸೇವಕರು ಅಲ್ಲಿ ಇಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿಯೂ ವಾಹನವನ್ನು ಪಾರ್ಕಿಂಗ್ ಮಾಡುವ ಅಲ್ಲಿಂದ ಹೊರತಾಗಿ ಎಲ್ಲ ಅವರನ್ನು ಸೇರಿಸಿಕೊಳ್ಳುತ್ತಾ ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದಾರೋ ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಧನ್ಯವಾದವನ್ನು ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ವಿವಿಧ ಸಂಘಟನೆಯ ಸ್ವಯಂ ಸೇವಕರು ಅವರಿಗೂ ಸಹ ಧನ್ಯವಾದ ಹೇಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದವರು ನಿನ್ನೆಯ ದಿವಸ ಅದ್ಧೂರಿಯಾಗಿ 1300 ಜನರನ್ನು ಸೇರಿಸಿಕೊಂಡು ಸುಂದರ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಈ ಎಲ್ಲ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದಂತಹ ಸರ್ವ ಶಿಕ್ಷಕರು ಅಥವಾ ತರಬೇತು ನೀಡಿದಂತಹ ತರಬೇತುದಾರರಿಗೆ ಧನ್ಯವಾದವನ್ನು ಹೇಳುತ್ತಾ ವಿವಿಧ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು, ದೀಪ ಅಲಂಕಾರದ ಸಮಿತಿ, ಅದೇ ರೀತಿ ಪಾರ್ಕಿಂಗ್, ನೀರಾವರಿ ವ್ಯವಸ್ಥೆ, ಕಟ್ಟಡ ಮತ್ತು ಸ್ವಚ್ಛತೆಯನ್ನು ಮಾಡಿದವರು ಶಿಕ್ಷಕರುಗಳು, ಹಳೆ ವಿದ್ಯಾರ್ಥಿಗಳು, SDMC ಮತ್ತು ಪೋಷಕರು ಮತ್ತು ಮಕ್ಕಳು, ಹಳೆ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು, ಅಧ್ಯಕ್ಷರುಗಳು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಈ ಎಲ್ಲ ಕಾರ್ಯಕ್ರಮಗಳಿಗೆ ದಾನಿಗಳಾಗಿ ಸಹಕರಿಸಿದಂಥ ಸರ್ವ ದಾನಿಗಳು ನಿನ್ನೆಯ ದಿವಸ ಈ ಕಟ್ಟಡದ ಉದ್ಘಾಟನೆಯಾಗಿ ಎಷ್ಟು ದಿವಸದಿಂದ ಓಟಾಟ ಮಾಡಿದ್ದಾರೆ ಗೊತ್ತಿಲ್ಲ. ಈ ದಿವಸ ಈ ಕಾರ್ಯಕ್ರಮಕ್ಕೋಸ್ಕರ ಮಧು ಮಾಂಸವನ್ನು ಬಿಟ್ಟು ನಿನ್ನೆಯ ದಿವಸ ಸುಂದರವಾದ ಕಾರ್ಯಕ್ರಮವನ್ನು ನೀಡಿದವರು ಯಾರು ಅಂತ ಕೇಳಿದರೆ ಈ ಶಾಲೆಯ ಎಲ್ಲ ಮಕ್ಕಳು. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮದ ಸೂತ್ರಧಾರಿಗಳು, ಈ ಎಲ್ಲ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಲು ಸಹಕರಿಸುವವರು ಹಲವಾರು ಕೈಗಳಿವೆ. ಅವರಿವರೆನ್ನದೇ ಆದರೂ ನಮಗೆ ಮೇಲ್ಮುಖವಾಗಿ ಕಾಣುವ, ಆದರೆ ಹಿಂದೆ ಮುಖದಿಂದ ಕಾಣುವಂತಹ ಎಲ್ಲರನ್ನು ಗುರುತಿಸಿಕೊಳ್ಳುತ್ತಾ ಮನೋಹರ್ ಸರ್ ಆಗಿರ್ಬೋದು, ಚಂದ್ರಶೇಖರ ಬೋರ್ಜಾಲ್ ಆಗಿರ್ಬೋದು, ಮುರಳೀಕೃಷ್ಣ, ಅದೇ ರೀತಿ ರವಿ ಶಿವಾರು, ಬಾಲಕೃಷ್ಣರವರು, ಸುಂದರ, ಜಯಾನಂದ, ಅದೇ ಈಶ್ವರ ಭಟ್, ಬಾಬು ಅಲಂಗಪ್ಪೆ, ನೀಲಪ್ಪ ನಾಯ್ಕ, ನನಗೆ ತಿಳಿದವರನ್ನು ಮಾತ್ರ ಗುರುಸಿಕೊಂಡೆ, ಹೆಸರನ್ನು ಹೇಳಿದೆ, ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಎಲ್ಲಾದರೂ ಯಾರನ್ನಾದರೂ ಬಿಟ್ಟು ಹೋದಲ್ಲಿ
ಕ್ಷಮೆಯನ್ನು ಯಾಚಿಸುವುದು. ಅದೇ ರೀತಿ ಪದ್ಮನಾಭ ಬೋರ್ಕರ್, ಈಶ್ವರ ಭಟ್, ಚಂದ್ರಶೇಖರ ಸರ್ವರನ್ನು ಯಾಕೆಂದರೆ ಒಂದು ಕ್ಷಣದಲ್ಲಿ ನೆನೆಸಿಕೊಂಡು, ಯಾಕೆಂದರೆ ಇದು ಒಂದು ದಿವಸದ ಕಾರ್ಯಕ್ರಮ ಅಲ್ಲ, 100 ದಿನಸದ ಕನಸು. 100 ವರ್ಷ ಯಾವತ್ತೂ ಬರೋದಿಲ್ಲ. ಈ ದಿವಸ ಬಂತು, ಈ ದಿವಸ ಸೇರಿಸಿಕೊಂಡು 2 ದಿವಸ ಸೇರಿಸಿಕೊಂಡು ಸುಂದರ ಕಾರ್ಯಕ್ರಮ, ಶತಮಾನೋತ್ಸವ ಎಂಬ ವಿಜೃಂಭಣೆಯ ಜಾತ್ರೋತ್ಸವದಂತೆ ಜನಸಾಗರವನ್ನು ಸೇರಿಸಿಕೊಂಡು ಸುಂದರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಕೈ ಜೋಡಿಸಿದಂಥ ಸರ್ವರಿಗೂ, ದೇಣಿಗೆಯನ್ನು ಕೊಟ್ಟವರಿಗೂ, ಕೈ ಜೋಡಿಸಿದಂಥ ಕೆಲಸ ಮಾಡಿದವರು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು, ಇದು ಸರ್ಕಾರಿ ಶಾಲೆ, ನಾವೆಲ್ಲರೂ ಸಮಾನರು, ಯಾವುದೇ ಹುದ್ದೆ ಉನ್ನತೀಕರಣದ ಯಾವುದೇ ಘನತೆ ಗೌರವ ಅದರ ಲೆವೆಲಲ್ಲಿ ಬೇಡ, ನಾವೆಲ್ಲ ಹಿರಿಯ ವಿದ್ಯಾರ್ಥಿಗಳು, ನಾವು ಊರಿನ ಎಲ್ಲ ಸಮಸ್ತ ಜನರನ್ನು ಒಟ್ಟುಗೂಡಿಸಿಕೊಂಡು ಸರ್ವರಿಗೂ ಧನ್ಯವಾದ ಹೇಳುತ್ತಾ ನಾನು ಕೌಶಿಕ್ ಅಲಂಕಾರು. ಧನ್ಯವಾದಗಳು. ಥ್ಯಾಂಕ್ ಯು.